ಜೊತೆಗೆ ನಮ್ಮ ಸಮಾಜದ ಇಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ, ಶ್ರೀಯುತ ಸಚಿನ್ ಮತ್ತು ಶ್ರೀಯುತ ಪ್ರವೀಣ್. ಚಿಕ್ಕ ಮಕ್ಕಳು ತಮ್ಮ ಉಪಹಾರ ಮುಗಿದಿದ್ರೆ ತಕ್ಷಣ ಗದ್ದೆಯ ಆ ಮೂಲೆಗೆ ಹೋಗಿ ನಮ್ಮ ಉತ್ತರ ಭಾಗದಲ್ಲಿ ನಾವು ಸ್ಪರ್ಧೆಯನ್ನು ಪ್ರಾರಂಭಿಸ್ತೇವೆ. ಥ್ರೋಬಾಲ್ ಟೀಮ್ ಕೊಡಿ. ಅಶೋಕ್ ಹೆಗಡೆ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ತಂಡವನ್ನು ಕೊಡುವಾಗ ನಿಮ್ಮ ತಂಡದ ಹೆಸರು ಜೊತೆಗೆ ಒಬ್ಬ ಕ್ಯಾಪ್ಟನ್ನ ಹೆಸರು ಸ್ಪಷ್ಟವಾಗಿ ಕೊಡಬೇಕು. ಈಗಾಗಲೇ ಥ್ರೋಬಾಲ್ ವಿಭಾಗದಲ್ಲಿ ಕೇವಲ 2 ತಂಡಗಳು ನೋಂದಣಿಯಾಗಿದೆ. ಉಳಿದಂಥ ಯಾರಾದರೂ ತಂಡ ಇದ್ದರೆ ತಕ್ಷಣ ರೆಡಿ ಆಗಬೇಕು. ನಮ್ಮ ಈ ಒಂದು ಕೂಟದ ಬಹಳ ಸುಂದರವಾದಂತಹ ದೃಶ್ಯ ಅಂತ ಹೇಳಿದ್ರೆ ಕಂಬಳದ ಕೋಣಗಳು. ಯಾರೆಲ್ಲ ಛಾಯಾಚಿತ್ರವನ್ನು ತೆಗಿಲಿಕ್ಕಿದೆ ದಯವಿಟ್ಟು ಬೇಗನೆ ತೆಗೆಸಿ. ಕೋಣಗಳಿಗೆ ಬೆಳಿಗ್ಗೆ ಆಹಾರವನ್ನು ಕೊಡಲಿಲ್ಲ, ಈಗಾಗಲೇ ಸಮಯ ಮೀರಿದೆ. ಪುರುಷರ ವಿಭಾಗದ ವಾಲಿಬಾಲ್ ತಂಡ ಇದ್ರೆ ಇಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಥ್ರೋಬಾಲ್ ಟೀಮ್ ಬನ್ನಿ. ದಯವಿಟ್ಟು ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಹೆಗಡೆ ಅವರು ತಾವೆಲ್ಲಿದ್ರು ಒಮ್ಮೆ ಕೈ ಮೇಲೆ ಮಾಡಿ. ಅತಿಥಿಗಳು ತಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಪ್ರವೀಣ್, ಪ್ರವೀಣ್ ದಯವಿಟ್ಟು ಮಾತೃ ಸಂಘದ ಅಧ್ಯಕ್ಷರು ತಮ್ಮ ನಿರೀಕ್ಷೆಯಲ್ಲಿದ್ದಾರೆ. ತಾವು ಅವರನ್ನು ಭೇಟಿಯಾಗಬೇಕು. PA6 ಈಗಾಗಲೇ ಪ್ರಾಥಮಿಕ ಶಾಲಾ ವಿಭಾಗಕ್ಕೆ ಕರೆಯನ್ನು ನೀಡಿರ್ತೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಸ್ಪರ್ಧೆ. ಇಲ್ಲಿ ಯಾವುದೇ ಕ್ಲಾಸ್ ಇಲ್ಲ, 1ನೇ ಕ್ಲಾಸಿಂದ 7ನೇ ಕ್ಲಾಸು ಯಾರು ಇರಬಹುದು. ಪ್ರಾಥಮಿಕ ಶಾಲೆಯಿಂದ 7ನೇ ಕ್ಲಾಸ್ ತನಕ ಬರ್ತಾರೆ.
ಬಾಲಕರ ಮತ್ತು ಬಾಲಕಿಯರ ಪ್ರತ್ಯೇಕ ಸ್ಪರ್ಧೆಗಳಿರ್ತವೆ. ಹೋಗಿ ಅಲ್ಲಿ ಹೋಗಿ. ದಯವಿಟ್ಟು ಸ್ಪರ್ಧೆಯನ್ನು ಪ್ರಾರಂಭಿಸುವಂತೆ ಶ್ರೀಯುತ ಹರೀಶ್ ಚಂದ್ರ ಮತ್ತು ರಕ್ಷಿತ್ ಇವರಲ್ಲಿ ಕೇಳಿಕೊಳ್ತಾ, ಇದರೊಂದಿಗೆ ನಮ್ಮ ವಿಜಯ್ ತಾವು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಫಲಿತಾಂಶವನ್ನು ನೇರವಾಗಿ ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಪ್ರಥಮ ದ್ವಿತೀಯ ಮತ್ತು ತೃತೀಯ ಎಲ್ಲ ವಿಭಾಗದ ಪ್ರಥಮ ದ್ವಿತೀಯ ತೃತೀಯ ವಿಜೇತರಿಗೆ ಬಹುಮಾನ ಇರ್ತದೆ. ದಯವಿಟ್ಟು ಗಾಡಿ ಸಂಖ್ಯೆ 5554 ಇನೋವಾ ಗಾಡಿ ನಾವು ಗಾಡಿಯನ್ನು ತೆರವು ಮಾಡಿ 5564 ಇನೋವಾ ಗಾಡಿ ಈ ವಾಹನವನ್ನು ತೆರವು ಮಾಡಿ ಅಲ್ಲಿ ಯಾರು ತೆರಳ್ತಾ ಇದ್ದಾರೆ ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು. 5564 ಇನೋವಾ ಗಾಡಿ. ದಯವಿಟ್ಟು ಇಲ್ಲಿ ನೋಡಿ, ವೇದಿಕೆ ಎದುರು ನಿಲ್ಬಾರ್ದು. ಆ ಕಡೆ ಲೈವ್ ಮಾಡ್ತಾ ಇದ್ದಾರೆ ಹೇಳ್ಕೊಂಡವ್ರು ಅಮ್ಮ ಯಾರು ಇಲ್ಲಿ ಲೈವ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಭಾಗವನ್ನು ಸ್ವಲ್ಪ ಓಪನ್ ಇಡಿ, ಸ್ವಲ್ಪ ಓಪನ್ ಇಡಿ, ಸ್ವಲ್ಪ ಓಪನ್ ನೋಡಿ. ಅಲ್ಲಿ ಓಟಗಾರರ ಗಮನಕ್ಕೆ ಮತ್ತು ತೀರ್ಪುಗಾರರ ಗಮನಕ್ಕೆ, ನಾವು ವೇದಿಕೆಯ ಕಡೆ 1-2 ಫ್ಲಾಗ್ ಅನ್ನು ಹಾಕಿದ್ದೇವೆ, ಚಿಕ್ಕ ಫ್ಲಾಗ್ ಅನ್ನು. ಇದು ಫಿನಿಶಿಂಗ್ ಲೈನ್ ಆಗಿರ್ತದೆ. ಅಲ್ಲಿ ಪ್ರಾರಂಭ ಕೊಡಿ, ತುಂಬ ಇದ್ರೆ ಹಿಡ್ಸ್ ಮಾಡಿ. ಫಸ್ಟ್ ಸೆಕೆಂಡ್ ಥರ್ಡ್ ಬಂದಲ್ಲಿ ಅಲ್ಲಿ ಕರಿ. ಒಂದು ಇನ್ನೊಂದು 7 1ರಿಂದ 7 ಮತ್ತೆ ಇದು ಚೇಂಜ್ ಮಾಡಬೇಡಿ. ಮಕ್ಕಳು ಬೀಳೋದಿಲ್ಲ. ಮಕ್ಕಳಿಗೆ ಪ್ರಜ್ಞಾ ಸ್ವಲ್ಪ ಆಚೆ ಇಡಿ, ಮಕ್ಕಳಿಗೆ ಸ್ವಲ್ಪ ಫಿನಿಶಿಂಗ್ ಲೈನ್ ಸ್ವಲ್ಪ ಆಚೆ. ಈ ಒಂದು ಸ್ಪರ್ಧೆಯ ಪ್ರಾರಂಭಕ್ಕೆ ಶ್ರೀಯುತ ರಕ್ಷಿತ್ ಸರ್ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ತಕ್ಷಣವೇ ನಾವು ಥ್ರೋಬಾಲ್ ಅನ್ನು ಪ್ರಾರಂಭಿಸ್ತೇವೆ. ಥ್ರೋಬಾಲ್ ತಂಡ ಹೆಸರನ್ನು ಕೊಡುವವರು ಬನ್ನಿ. ಅಕ್ಕ ಇಲ್ಲಿ ಒಂದು ವೇದಿಕೆ ಮುಂಭಾಗದಲ್ಲಿ ನಿಲ್ಬಾರ್ದು. ಇಲ್ಲಿ ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತೆರವುಗೊಳಿಸಿ, ಲೈವ್ ಇದೆ ಅವರಿಗೆ. ಎಸ್ ಇದ್ದಾರೆ, ವಿಜಯ್ ಇದ್ದಾರೆ. ವಿಜಯ್, ಪ್ರಜ್ಞಾ ಮತ್ತು ಅಲ್ಲಿ ಯಾರು ಇನ್ನೊಬ್ರು ನಿಲ್ಲಿ, ಅವ್ರನ್ನ ಹಿಡಿದು ತರಬೇಕು. ಸುನೀತಕ್ಕ ಫೈನಲ್ ಫಲಿತಾಂಶವನ್ನು ಬರ್ಕೊಳ್ಬೇಕು. ರಿಸಲ್ಟ್ ಸೀಟ್ ಅಲ್ಲಿ ಬರ್ಕೊಳ್ಳಿ. ಇಲ್ಲೇ ಟೇಬಲ್ ಇಟ್ಕೊಳ್ಬೇಕು. ನೋಡಿ, ವಾಲಿಬಾಲ್ ಕಂಬವನ್ನು ಹಾಕಿದ್ದೆ ಬಹಳ ಕಷ್ಟ. ಅಲ್ಲಿ ಯಾರು ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕಿಲ್ಲ. ದಯವಿಟ್ಟು ಸಹಕರಿಸಬೇಕು. ವಾಲಿಬಾಲ್ ಕಂಬ ನಿಲ್ಸಕ್ಕೆ ಬಹಳ ಕಷ್ಟ ಆಗಿದೆ. ನೀವು ಸ್ಪರ್ಧೆಗಿಂತ ಮೊದಲು ಆಡಬೇಡಿ. ನಿಲ್ಲಿ. ಪ್ರಸಾದ್, ಮೈಕ್ ಅಲ್ಲಿ ಕೊಡಿ, ಅವರ ವಿಜಿಲಿಗೆ ಕೊಡಿ. ವಿಜಿಲಿಗೆ ಮೈಕ್ ಹಿಡೀರಿ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ 2ನೇ ವರ್ಷದ ಆಟಿಡೊಂಜಿ ಕೋಟಡು ಕೆಸರದ ಗೊಬ್ಬು ಕಾರ್ಯಕ್ರಮದ ಪ್ರಥಮ ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದಾವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಕೆಸರು ಗದ್ದೆ ಓಟ. ಹೀಡ್ಸ್ ಇದೆಯಾ? 2 ಹೀಡ್ಸ್. ಎಸ್, ಫಸ್ಟ್ ಸೆಕೆಂಡ್ ಥರ್ಡ್ ಬಂದವ್ರನ್ನ ಮತ್ತೆ ಫೈನಲಿ ಕ್ವಾಲಿಫೈ ಮಾಡಿ. 4 ಓಕೆ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಲ್ಲೇ ನಿಲ್ಲಿಸಿ ಸರ್, ಮತ್ತೆ ಆಚೆ ಕಳಿಸಿ.
ರೆಡಿ ಬಾಲಕರ ವಿಭಾಗದ ಕೆಸರು ಗದ್ದೆ ಓಟ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕಾಣ್ತಾ ಇದ್ದಾವೆ. ಕೂಟದ ಪ್ರಥಮ ಪಂದ್ಯವಾಗಿ ಕಾಣ್ತಾ ಇದ್ದಾವೆ. ಕೆಸರು ಗದ್ದೆ ಓಟ ಪ್ರಾಥಮಿಕ ಶಾಲಾ ವಿಭಾಗ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿಗಳನ್ನ ಫೈನಲ್ಗೆ ಅರ್ಹತೆ ಮಾಡಿ. ಈ ಒಂದು ವಿಭಾಗದಲ್ಲಿ 2 ಸುತ್ತುಗಳಿದ್ದು ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ 4 ಸೈಡ್ ಕಳಿಸಿ. ಸೈಡಲ್ಲಿ ಸ್ಪರ್ಧೆಗೆ ತೊಂದರೆ ಆಗಬಾರ್ದು, ಸೈಡಲ್ಲಿ ಕಳಿಸಿ ಅವರನ್ನು. ಅದೇ ರೀತಿ ಫಲಿತಾಂಶ ಬರಲಿಕ್ಕೆ ಒಂದು ಟೇಬಲ್ ಇಟ್ಟು ರೆಡಿ ಮಾಡಿ. ಎಸ್, ರೆಡಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಕೆಸರು ಗದ್ದೆ ಓಟದ 2ನೇ ಹಿಟ್ಸ್ ರೆಡಿ. ಅಥ್ಲೇಟ್ ಆನ್ ಯುವರ್ ಮಾರ್ಕ್. ಎಸ್, ರೆಡಿ. ನೋಡಿ, ಇದೀಗ ನಡೆಯುವಂತ ಸ್ಪರ್ಧೆ ಕೆಸರು ಗದ್ದೆ ಓಟ ಪ್ರಾಥಮಿಕ ಶಾಲಾ ವಿಭಾಗದ 2ನೇ ಹಿಟ್ಸ್. ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಂದವರು ಫೈನಲ್ಗೆ ಅರ್ಹತೆಯನ್ನು ಪಡಿತಾರೆ. ಎಸ್, ರೆಡಿ. ಪ್ರಥಮ, ದ್ವಿತೀಯ 4 ಬಂದವರ ಕೊಡಿ ಸರ್. ಗರ್ಲ್ಸ್ ಬಿಡಿ, ಗರ್ಲ್ಸ್ ಆದ ಮೇಲೆ ಬಾಯ್ಸ್ಗೆ ಫೈನಲ್ ಮಾಡಿ. ಬಾಯ್ಸ್ ಶ್ರೀಯುತ ಕ್ಷೇಮ್ ಹೆಗಡೆ ರನ್ನಿಂಗ್ ರೇಸಿಗೆ ಹೋಗ್ಬೇಕಂತೆ. ಬಾಲಕಿಯರ ಸ್ಪರ್ಧೆ ಪ್ರಾಥಮಿಕ ಶಾಲಾ ವಿಭಾಗ ಬಾಲಕಿಯರ ಸ್ಪರ್ಧೆ, ನಂತರದಲ್ಲಿ ಬಾಲಕರ ಫೈನಲ್. ಯಾವುದೇ ಇದೀಗ ಕೆಸರು ಗದ್ದೆಯಲ್ಲಿ ಓಟದ ಸ್ಪರ್ಧೆ ನಡೀತಾ ಇದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಕೆಸರು ಗದ್ದೆ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘದ ಆಶ್ರಯದಲ್ಲಿ ನಡೆಯುವಂತಹ 2ನೇ ವರ್ಷದ ಆಟಿಡೊಂಜಿ ಕೋಟೋಡು ಕೆಸರದ ಗೊಬ್ಬು ಕಾರ್ಯಕ್ರಮದ ದ್ವಿತೀಯ ಸ್ಪರ್ಧೆಯಾಗಿ ಮೂಡಿ ಬರ್ತಾ ಇದೆ. ಕೆಸರುಗದ್ದೆಯಲ್ಲಿ ಕೆಸರುಗದ್ದೆ ಓಟ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರು. ಇದು ನೇರವಾಗಿ ಫೈನಲ್ ಅಲ್ವಾ? ಫಸ್ಟ್, ಸೆಕೆಂಡ್, ಥರ್ಡ್, ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ಬಹುಮಾನ ಇದೆ. ಬಾಲಕಿಯರ ವಿಭಾಗದ ಸ್ಪರ್ಧೆ ನೇರವಾಗಿ ಫೈನಲ್ ಬಿಡಿ ಸರ್, ಟೈಮು ಇಲ್ಲ, ಈಗಾಗಲೇ ಸಮಯದ ಕೊರತೆ ಇದೆ. ಬಿಡಿ, ಫೈನಲ್ ಬಿಡಿ, ಸ್ವಲ್ಪ ಉದ್ದಕ್ಕೆ. ರಕ್ಷಿತ್ ಸರ್, ಸಮಯದ ಕೊರತೆ ಇದೆ, ಡೈರೆಕ್ಟ್ ಫೈನಲೇ ಮಾಡಿ. ಫೈನಲ್ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದ ಫಲಿತಾಂಶವನ್ನ ದಯಮಾಡಿ ತೀರ್ಪುಗಾರ ಮಿತ್ರರು ಮಾಡಿಕೊಡುವ ವಿನಂತಿಯನ್ನು ಮಾಡಿದ್ದೀವಿ. ಪ್ರಾಥಮಿಕ ಶಾಲಾ ವಿಭಾಗದ ಸ್ಪರ್ಧೆ ಕಾಣ್ತಾ ಇದ್ದಾವೆ. ಇದು ಫೈನಲ್. ಎಸ್ ಸರ್, ಫೈನಲ್ ಬಹುಮಾನ ವಿಜೇತ ವಿದ್ಯಾರ್ಥಿಗಳನ್ನ ನೇರವಾಗಿ ವೇದಿಕೆಗೆ ಕಳಿಸಿಕೊಡ್ಬೇಕು. ಇಲ್ಲಿ ಕಳಿಸಿ. ಫಸ್ಟ್, ಸೆಕೆಂಡ್, ಥರ್ಡ್ ಒಬ್ಬರಾದರ ಜವಾಬ್ದಾರಿಯನ್ನು ತಗೊಳ್ಳಿ. ದಯವಿಟ್ಟು ಅವರನ್ನೇ ಕಳಿಸಿಕೊಡ್ಬೇಡಿ. ಇಲ್ಲಿ ಬಂದು ಅವರ ಸ್ಥಾನವನ್ನ ಬೇರೆ. ಈಗ 8 ರಿಂದ 10. ಇದೀಗ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಕೆಸರುಗದ್ದೆ ಓಟ ಬಾಲಕಿಯರ ಈಚೆ ಬನ್ನಿ. ಬಾಲಕಿಯರು ಬಾಲಕರು ಸಾರಿ 1 ರಿಂದ 7 ಫೈನಲ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಫೈನಲ್ಗೆ ಅರ್ಹತೆ ಪಡೆದಂತ 8 ವಿದ್ಯಾರ್ಥಿಗಳನ್ನು ಬಿಡಿ. ನೋಡಿ, ಕೊಡೆ ಹಿಡಿದವರು ಅಕ್ಕ ಆಚೆ ಹೋಗ್ಬೇಕು. ಇಲ್ಲಿ ಲೈವ್ ಕೊಡ್ತಾ ಇದ್ದೇವೆ, ಅಡ್ಡ ಆಗ್ತಾ ಇದೆ, ದಯವಿಟ್ಟು ಆಚೆ ಹೋಗಿ ಅಕ್ಕ. ಇದೀಗ ನಡೆಯುವಂತ ಸ್ಪರ್ಧೆ ಪ್ರಾಥಮಿಕ ಶಾಲಾ ವಿಭಾಗದ ಕೆಸರುಗದ್ದೆ ಓಟದ ಫೈನಲ್. ಇಲ್ಲಿ ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ವಿಜೇತರಿಗೆ ಬಹುಮಾನವನ್ನ ನೀಡಿ ಗೌರವಿಸಲಾಗ್ತದೆ. ಅಕ್ಕ, ಇಲ್ಲಿ ಲೈವ್ ಮಾಡ್ತಾ ಇದ್ದೇವೆ, ಇಲ್ಲಿ ಒಂದು ಸ್ವಲ್ಪ ತೆರವು ಮಾಡಬೇಕು. ಈಗಾಗಲೇ ನಿಮ್ಗೆ ನಾವು ಸಂಘದಿಂದ ಆಚೆ ಹೋಗಿ, ಸಂಘದಲ್ಲಿ ಆ ಸೈಡ್ ಹೋಗಿ, ಸಂಘದಿಂದ ಆಚೆ, ಈಚೆ ಬರಬೇಡಿ ದಯವಿಟ್ಟು. 8 ರಿಂದ 10 ಯಾರು ಬಾಲಕಿಯರಿದ್ರೆ ಬರ್ಬೇಕು ಇಲ್ಲಿ. ಸಂಘದಿಂದ ಆಚೆ ನಿಲ್ಲಿ.
ಎಂಟರಿಂದ 10 ಬಾಯ್ಸ್ ರೆಡಿ ಎಸ್ ರೆಡಿ. ಬನ್ನಿ ಪ್ಲೀಸ್. ಇದೀಗ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಕೆಸರುಗದ್ದೆ ಓಟ ನೇರವಾಗಿ ಫೈನಲ್ ಅನ್ನ ಕಾಣ್ತಾ ಇದ್ದೇವೆ. ಮತ್ತೆ ಬಾಲಕರು ರೆಡಿಯಾಗಿ ಹೈಸ್ಕೂಲ್. ಎಸ್ ರೆಡಿ. ಇದೀಗ ಕೆಸರುಗದ್ದೆಯಲ್ಲಿ ನಡೆಯುವಂತಹ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಓಟದ ಸ್ಪರ್ಧೆ ನೇರವಾಗಿ ಫೈನಲ್. ಪ್ರಥಮ ದ್ವಿತೀಯ ತೃತೀಯ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಗುವುದು. ನೋಡಿ ಅಲ್ಲಿ ವಾಲಿಬಾಲ್ ಆಡುವವರು ನೋಡಿ ಹೈಸ್ಕೂಲ್ ನ ಇವೆಂಟ್ ಆಗ್ತಾ ಇದೆ. ಬಾಯ್ಸ್ ಹೈಸ್ಕೂಲ್ ಬಾಯ್ಸ್ ವೇಟ್ ಸರ್. ಈ ಒಂದು ಕೂಟ ಬಹಳ ಒಂದು ಮೆರುಗನ್ನ ತರಲಿಕ್ಕೆ ನಮ್ಮ ಜೊತೆ ಚೆಂಡೆ ಬಳಗದವರು ಇದ್ದಾರೆ. ಅವರ ವಾದನದ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇದೀಗ ಕೂಟಕ್ಕೆ ಬಹಳ ಮೆರುಗನ್ನ ತಂದುಕೊಟ್ಟಂತಹ ಒಂದು ಚೆಂಡೆ ಬಳಗ ಸಾಯಿ ನಾದಂ ಚೆಂಡೆ ಬಳಗ ಹೆಬ್ರಿ ಇವರ ವಾದನದೊಂದಿಗೆ ಇದೀಗ ಪ್ರೌಢಶಾಲಾ ವಿಭಾಗದ ಬಾಲಕರ ಕೆಸರುಗದ್ದೆಯ ಓಟದ ಸ್ಪರ್ಧೆಯನ್ನ ಕಾಣ್ತಾ ಇದ್ದೇವೆ. ಎಸ್ ರೆಡಿ. ಹಿಂದಿನಿಂದ ಬಿಡಿ. ಎಸ್ ರೆಡಿ. ಎಸ್ ರೆಡಿ. ಇದೀಗ ಕೆಸರುಗದ್ದೆಯ ಓಟದ ಸ್ಪರ್ಧೆಯಲ್ಲಿ ನೋಡ್ತಾ ಇದ್ದೇವೆ ಪ್ರೌಢಶಾಲಾ ವಿಭಾಗದ ಬಾಲಕರ ಫೈನಲ್ ಸುತ್ತು ಪ್ರಥಮ ದ್ವಿತೀಯ ತೃತೀಯ. ಎಸ್ ಥ್ಯಾಂಕ್ ಯು. ಮುಂದೆ ವೇಟ್ ನಿಲ್ಲಿ. ಪ್ರೌಢಶಾಲಾ ಆಯ್ತು. ಈಗ ಕಾಲೇಜು ವಿಭಾಗದ ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರಂಭಿಕ ಹಂತಕ್ಕೆ ಹೋಗಿ. ಕಾಲೇಜು ಅಂದ್ರೆ PUC ಇಂದ ಎಲ್ಲ ಪದವಿ ತನಕ ಬರ್ತದೆ. ಕಾಲೇಜು ವಿಭಾಗ ಕಾಲೇಜು ಮುಗಿದವರು ಬೇಡ. ಹುಡುಗರು ಮತ್ತು ಹುಡುಗಿಯರು ಪ್ರೀತಿಯ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅಲ್ಲೊಂದು ನೀರು ಹರಿಯುವಂತ ತೋಡಿದೆ. ಸ್ವಲ್ಪ ನೀರಿನ ರಭಸ ಜಾಸ್ತಿ ಇದೆ. ಯಾವುದೇ ಮಕ್ಕಳು ಅಲ್ಲಿ ಹೋಗದಿದ್ದಾಗಿ ನೋಡಿಕೊಳ್ಳಿ. ನಿಮ್ಮ ಮಕ್ಕಳನ್ನ ತಾವು ಜಾಗೃತೆಯಾಗಿ ನೋಡ್ಕೊಳ್ಳಿ. ಯಾರಿಗಾದ್ರೂ ಮಕ್ಕಳು ಆ ನೀರಿಗೆ ಆಡ್ಲಿಕ್ಕೆ ಹೋದದ್ದು ಕಂಡ್ರೆ ಅವರನ್ನ ಕೂಡಲೇ ಇಲ್ಲಿ ಮಾಡಿ. ಜನ ಬರ್ತಾ ಇದ್ದಾರೆ. ವೇಟ್ ಪ್ಲೀಸ್. ಇದೀಗ ಕಾಲೇಜು ವಿಭಾಗದ ಬಾಲಕಿಯರು ಮತ್ತು ಬಾಲಕರು ರೆಡಿಯಾಗಿ. ಕಾಲೇಜು ವಿಭಾಗದ ಬಾಲಕಿಯರ ಸ್ಪರ್ಧೆಗೆ ರೆಡಿಯಾಗಿ. ರೆಡಿ. ಕಾಲೇಜು ವಿಭಾಗದ ಬಾಲಕಿಯರ ಕೆಸರುಗದ್ದೆ ಓಟ ರೆಡಿ. ಒಂದೇ ಸೆಟ್ ಅಲ್ಲ, ನೇರವಾಗಿ ಫೈನಲ್ ಅನ್ನ ಕಾಣ್ತಾ ಇದ್ದೇವೆ. ಪ್ರಾಥಮಿಕ ಪ್ರೌಢಶಾಲಾ ಕಾಲೇಜು ವಿಭಾಗದ ಹುಡುಗರು ಅಣ್ಣ ನೆಕ್ಕೊಂಚೂರು ವಾಲ್ಯೂಮ್ ಹುಡುಗರು ಬೇಗ ನೆಕ್ಕೊಂಚೂರು ವಾಲ್ಯೂಮ್ ಕೊರ್ಲೆ ಅಣ್ಣ, ಚೂರು ಕೊರ್ಲೆ ಚೂರು. ಎಸ್ ಹಲ್ ನೋಡಿ, ಪುರುಷರ ವಾಲಿಬಾಲ್ ಟೀಮ್ ಇದೆಯಾ? ಕೂಡಲೇ ಹೆಸರು ಕೊಡಿ. ಪಿಕ್ಚರ್ಸ್ ಆಗ್ತಾ ಇದ್ದಾವೆ.
ಜನ ಇದೆಯಾ? ಮಹಿಳೆಯರ ವಿಭಾಗದಲ್ಲಿ ಥ್ರೋ ಬಾಲ್ ಪಿಚಸ್ ಆಗ್ತವೆ. 4 ಟೀಮ್ ಇದೆ, ಓನ್ಲಿ 4 ಟೀಮ್ಸ್. ಈಗಾಗಲೇ ನೋಂದಣಿ ಮಾಡಿದಂತ ಕೇವಲ 4 ತಂಡಗಳು. ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ಇದ್ರೆ ತಮ್ಮ ತಂಡವನ್ನ ಕೊಡಿ. ಈ ತನಕ 2 ಹೆಸರು ಕೊಟ್ಟಿರೋದು. ಇದೀಗ ಕಾಲೇಜು ವಿಭಾಗದ ಪುರುಷರ ಕೆಸರುಗದ್ದೆ ಓಟದ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಕೆಸರುಗದ್ದೆಯ ಓಟ. ಒಂದ್ ನಿಮಿಷ ನಿಲ್ಲಿಸಿ, ಒಬ್ರು ಬರ್ತಾ ಇದ್ದಾರೆ. ಒಂದ್ ನಿಮಿಷ ಬರ್ತಾ ಇದ್ದಾರೆ. ಸರ್ ವೇಟ್. ಬೇಗ ಹೋಗ್ಬೇಕು, ಕಾಯ್ಲಿಕ್ಕೆ ಆಗೋದಿಲ್ಲ, ಸಮಯ ವಿಳಂಬ ಆಗಿದೆ. ಬನ್ನಿ, ಬೇಗ ಓಡಿ ಬನ್ನಿ. ಕಾಲೇಜು ಭಾಗದ ಹುಡುಗರು ಇದ್ರ ಅಕ್ಕ, ಇಲ್ಲಿ ಗದ್ದೆ ದಂಡೆಯಲ್ಲಿ ನಿಂತಿದ್ದೀರಿ, ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಹಿಂದೆ ಬನ್ನಿ, ಎಲ್ಲ ಹಿಂದೆ ಬನ್ನಿ. ಕೊಡೆ ಎಲ್ಲ ಈಚೆ ಬನ್ನಿ. ಒಂದ್ ನಿಮಿಷ ಸ್ಪರ್ಧೆ ಸ್ಟಾರ್ಟ್ ಮಾಡಬೇಡಿ. ಬರ್ತಾ ಇದ್ದಾರೆ. ಎಲ್ಲ ವಿಭಾಗದ ಹಿಮ್ಮುಖ ಓಟ ಇರ್ತದೆ, ಯಾರು ಹೋಗ್ಬೇಡಿ. ಒಂದ್ ನಿಮಿಷ. ಕಾಲೇಜು ವಿಭಾಗದ ಕೆಸರುಗದ್ದೆಯ ನೋಡಿ, ಫಿನಿಶಿಂಗ್ ಲೈನ್ ಹಿಂದೆ ಬನ್ನಿ. ಇದೀಗ ಸುಂದರವಾದಂತಹ ವರ್ಷಧಾರೆಯ ಇದೆ. ಈ ನಡುವೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ವಿಜೇತರಿಗೆ ಅಭಿನಂದನೆಗಳು. ಬನ್ನಿ, ನಿಮ್ಮ ಹೆಸರನ್ನು ಇಲ್ಲಿ ಕೊಡಿ. ಅಕ್ಕ, ಇಲ್ಲಿ ಕೊಡೆ ಅಡ್ಡ ಆಗ್ತಿದೆ ಲೈವಿಗೆ, ಸ್ವಲ್ಪ ಆಚೆ ಹೋಗ್ಬೇಕು. ತಂಡ ಹೆಸರನ್ನ ಕೊಡುವವರು ಅಶೋಕ್ ಅವರನ್ನ ಮೀಟ್ ಆಗ್ಬೇಕು. ಶ್ರೀಯುತ ಅಶೋಕ್, ದಯವಿಟ್ಟು ಗಮನಿಸಿ ಬಂಧುಗಳೇ. ಕಾಲೇಜು ವಿಭಾಗ ಆಯ್ತಾ? ಇನ್ನು ಅಷ್ಟು ಪ್ರೈಮರಿಯಿಂದ ಹಿಮ್ಮುಖ ಓಟ ಮಾಡಿ, ಸಾರ್ವಜನಿಕ ಮತ್ತೆ ಮಾಡುವ. ಈಗ ಹಿಮ್ಮುಖ ಓಟ ಪ್ರಾಥಮಿಕ ಶಾಲೆ ಹೋಗಿ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಹಿಮ್ಮುಖ ಓಟ. ಮಕ್ಕಳು ಪ್ರಾಥಮಿಕ ಶಾಲಾ ವಿಭಾಗದ ಹಿಮ್ಮುಖ ಓಟ. ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜ್ ಆದ ಮೇಲೆ ಸಾರ್ವಜನಿಕ ವಿಭಾಗದ ಓಟ. ಓಕೆ, ಸಾರ್ವಜನಿಕ ವಿಭಾಗದ ಓಟವನ್ನು ಮಾಡಲಿಕ್ಕೆ ಎಲ್ಲ ಜವಾಬ್ದಾರಿಯಲ್ಲಿದ್ದಾರೆ. ಅದು ಆ ಸ್ಪರ್ಧೆಯನ್ನು ಸ್ವಲ್ಪ ತಡವಾಗಿ ಪ್ರಾರಂಭಿಸುವ. ಇದೀಗ ಹಿಮ್ಮುಖ ಓಟ. ಹರೀಶ್ ಸರ್, ಒಮ್ಮೆ ನಿಯಮವನ್ನ ಹೇಳ್ತಾ ಇದ್ದೇವೆ, ಮಕ್ಕಳು ಕೇಳಿ. ಒಮ್ಮೆ ಮೈಕ ವಿಜಯನ ಒಂಚೂರು ಸ್ಪರ್ಧೆಯ ನಿಯಮವನ್ನ ಕೇಳಿ. ಯಾರು ಕೂಡ ನಿಮ್ಮ ಶೋಲ್ಡರ್ ಅನ್ನ, ಭುಜವನ್ನ ತಿರುಗಿಸ್ಲಿಕ್ಕಿಲ್ಲ. ಯಾರು ಭುಜವನ್ನ ತಿರುಗಿಸಿ ಓಡಿ ಬರ್ತಾರೆ, ನೆಕ್ ಟರ್ನ್ ಮಾಡಿ ಓಡಿ ಬರ್ತಾರೆ, ಅವರು ಡಿಸ್ಕ್ವಾಲಿಫೈ. ನೋಡ್ಕೊಳ್ಬೇಕು, ನಮಗೆ ಹಿಮ್ಮುಖವಾಗಿಯೇ ಓಡಿ ಬರಬೇಕು. ಹಿಮ್ಮುಖ ನೇರವಾಗಿ ಎಲ್ಲ ಫೈನಲೇ ಮಾಡಿ ಸರ್, ಎಲ್ಲವೂ ಫೈನಲೇ ಮಾಡಿ. ಯಾಕಂದ್ರೆ ಸಮಯದ ಅಭಾವ ಇದೆ, ಜೊತೆಗೆ ಮಕ್ಕಳಿಗೆ ಕೂಡ ಕಷ್ಟ ಆಗತ್ತೆ. ಫೈನಲ್ ಮಾಡಿ, ಎಲ್ಲ ಫೈನಲ್. ಮೊದಲಿಗೆ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರು, ನೆಕ್ಸ್ಟ್ ಬಾಲಕಿಯರು ರೆಡಿಯಾಗಿ. ಹೇಳಿಬಿಡಿ, ಅಷ್ಟು ತುಂಬಾ ಹತ್ರ ಆಯ್ತು ಅಂತ ಕಾಣ್ತದೆ, ದೂರದಿಂದ ಬಿಡಿ, ಚೆನ್ನಾಗಾಗ್ತದೆ. ಈ ಸ್ಪರ್ಧೆಯಲ್ಲಿ ಬಿದ್ರು ಮತ್ತು ಎದ್ದು ಬರಬಹುದು, ಮತ್ತೆ ಹಿಂದೆ ಓಡಿ ಬರಬೇಕು. ಮಹೇಶಣ್ಣ ಎಲ್ಲರಿಗೆ ಹೇಳಿಬಿಡಿ, ಭುಜವನ್ನ ತಿರುಗಿಸುವಂತಿಲ್ಲ. ತುಂಬಾ ಜನ ಇದ್ದಾರಾ? ತುಂಬಾ ಜನ ಇದ್ದಾರೆ. ಬೇಡ ಕಷ್ಟ. ಎರಡು ಮಾಡಿ ಬೇಕಿದೆ. ಎರಡು ಮಾಡುವ ಇಲ್ಲ ಒಂದೇ ಸಾಕಾ? ಒಂದೇ ಫೈನಲ್.
ಸ್ವಲ್ಪ ಆಚೆ ಕಳಿಸಿ ಮಕ್ಕಳನ್ನ, ಗ್ಯಾಪ್ ಇದೆ ಆ ಕಡೆ ಸರಿ, ಸ್ವಲ್ಪ ಆಚೆ ಸರಿಸಿ, ತುಂಬಾ ಜನ ಇದ್ದಾರೆ. ಸ್ವಲ್ಪ ಆ ಕಡೆ ಸರಿಸಿ. ನೋಡು, ಯಾಕಂದ್ರೆ ಹಿಮ್ಮುಖ ಮಕ್ಕಳಿಗೆ ಓಡ್ಲಿಕ್ಕೆ ಆಗುದಿಲ್ಲ, ಸುಸ್ತಾಗ್ತಾರೆ. ಒಂದೇ ಮಾಡಿ, ಒಂದೇ ಮಾಡಿ, ಒಂದೇ ಫೈನಲ್, ಒಂದೇ ಫೈನಲ್ಲೇ ಕೊಡಿ, ಯಾಕಂದ್ರೆ ಸಮಯ ಇಲ್ಲ. ಪುನಃ ಓಡ್ಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ. ಇದೀಗ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಹಿಮ್ಮುಖ ಓಟ ಫೈನಲ್. ಭುಜ ತಿರುಗಿಸುವ ಹಾಗಿಲ್ಲ ಮಕ್ಕಳು. ಹಿಮ್ಮುಖ ಓಟ ಪ್ರಥಮ ತೃತೀಯ. ಇದೀಗ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರು ಹಿಮ್ಮುಖ ಓಟ, ಸಾರ್ವಜನಿಕದ ನಂತರ ಹಿಮ್ಮುಖ ಓಟ. ಸೈಡ್ ಹೋಗಿ. ಮಕ್ಕಳು ದಾರ ಇದ್ದಾರ, ಸಣ್ಣ ಮಕ್ಕಳು ಅಲ್ಲಿ, ಮಕ್ಕಳು ಮಕ್ಕಳು ಬನ್ನಿ, ಸಮಯ ಉಂಟು. ಮುಕ್ತಾಯ ಹಂತದಿಂದ ಕಾಣ್ತಾ ಇದ್ದಾವೆ ಹಿಮ್ಮುಖ ಓಟ. ಒಂದು ನಿಮಿಷ, ಮ್ಯೂಸಿಕ್ ಆಫ್ ಮಾಡಿ ಒಮ್ಮೆ. ಆತ್ಮೀಯ ಬಂಧುಗಳೇ, ಬಹಳ ದೊಡ್ಡ ಕನಸನ್ನ ಇಟ್ಟು ಬೆಂಗಳೂರು ಹೆಗಡೆ ಸಮಾಜ ಸಂಘ ಸ್ವಂತ ಕಟ್ಟಡದ ನಿರೀಕ್ಷೆಯಲ್ಲಿದ್ದು ಈಗಾಗಲೇ ಕಾಮಗಾರಿ ಚಾಲ್ತಿಯಲ್ಲಿದೆ. ನಮ್ಮ ಭಾಗದ ಬಂಧುಗಳಲ್ಲಿ ವಿನಂತಿಸಿಕೊಂಡಾಗ ಈಗಾಗಲೇ ಶಿವರಾಮ ಹೆಗಡೆ ಶ್ರೀನಿಧಿ ಮಾಡಿಗೆ ಹೆಬ್ರಿ ಇವರು 50,000 ರೂಪಾಯಿಯ ದೇಣಿಗೆಯನ್ನ ಈ ಕಟ್ಟಡ ಸಮಿತಿಗೆ ನೀಡಿರ್ತಾರೆ. ಅವರಿಗೆ ಬೆಂಗಳೂರು ಸಂಘದ ಪರವಾಗಿ ಈ ವೇದಿಕೆ ಮುಖೇನವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಗುಡ್ ಲಕ್ ಇದರ ಮಾಲೀಕರಾದಂಥ ರಂಜಿತ್ ಹೆಗಡೆ ಇವರು 25,000 ರೂಪಾಯಿಯನ್ನ ಕಟ್ಟಡ ಸಮಿತಿಗೆ ನೀಡಿ ಸಹಕರಿಸಿರ್ತಾರೆ. ಅವರಿಗೂ ಕೂಡ ನಮ್ಮ ಈ ವೇದಿಕೆ ಮುಖೇನವಾಗಿ ಬೆಂಗಳೂರು ಸಂಘದ ಪರವಾಗಿ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾವು ಯಾರಾದರೂ ಬಂಧುಗಳು ಬೆಂಗಳೂರು ಕಟ್ಟಡ ಸಮಿತಿಗೆ ದೇಣಿಗೆಯನ್ನು ನೀಡುವವರಿದ್ರೆ ಶ್ರೀಯುತ ವಿಕಾಸ್ ಇಲ್ಲಿದ್ದಾರೆ, ಅವರನ್ನ ಭೇಟಿಯಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀಗ ಮತ್ತೆ ಸ್ಪರ್ಧೆಯನ್ನ ಮುಂದುವರಿಸ್ತಾ ಇದ್ದೇವೆ. ಇದೀಗ ಹೈಸ್ಕೂಲು ಪ್ರೌಢಶಾಲಾ ವಿಭಾಗದ ಬಾಲಕರ ಸ್ಪರ್ಧೆ. ಚೂರು ಮುಂದೆ ಆಚೆ ನಿಲ್ಲಿಸಿ, ಸ್ವಲ್ಪ ಹಿಂದೆ ಹೋಗ್ಲಿ ಸರ್, ಬಿದ್ದು ಎದ್ದು ಬರಲಿ ಅವರು. ಸ್ವಲ್ಪ ಹಿಂದೋಗ್ಲಿ, ಹಿಂದೋಗ್ಲಿ, ಇನ್ನು ಆಚೆ ಹೋಗಿ, ಹಿಂದೋಗ್ಲಿ, ಆ ಕಡೆ ಹೋಗಿ, ಇನ್ನು ಅಲ್ಲಿಂದ ಬಿಡಿ. ಪ್ರೌಢಶಾಲಾ ವಿಭಾಗದವರು ದೂರದ ಓಟ ಅಂದ್ರೆ ಒಂದು 3,000 ಮೀಟರ್ ಓಟವನ್ನು ಓಡ್ತಾರೆ. ಅದು ಇಲ್ಲಿ ಇರುವಂತ ಒಂದು 75 ಮೀಟರ್ ಓಟವ ಬಹಳ ಕಷ್ಟ ಆಗ್ಲಿಕ್ಕಿಲ್ಲ. ಸ್ವಲ್ಪ ದೂರ ನಿಲ್ಲಿಸಿ, ದೂರ ನಿಲ್ಲಿಸಿ. ಇನ್ನು ಆಚೆ ಹೋಗ್ಲಿ ಸರ್, ಸರ್ ದೂರ ಹಿಂದಕ್ಕೆ ಬಿಡಿ, ಹಿಂದೆಂದ ಬಿಡಿ, ಅವರು ಬಿದ್ದು ಎದ್ದು ಬರ್ಬೇಕು. ದೂರ ನಿಲ್ಲಿಸಿ, ಹಿಂದಿನಿಂದ ಬಿಡಿ. ಹಿಮ್ಮುಖ ಓಟ ಅದು ಮನೋರಂಜನಾ ಸ್ಪರ್ಧೆ, ಅದರಲ್ಲಿ ಬೀಳ್ಬೇಕು, ಬಿದ್ದು ಎದ್ದು ಮತ್ತೆ ಬರಬೇಕು, ಅದೇ ಮನೋರಂಜನೆ. ಈ ಸ್ಪರ್ಧೆ ಮನೋರಂಜನೆಯ ಜೊತೆಯಲ್ಲಿ ಪ್ರಶಸ್ತಿಯಾಗಿರ್ತದೆ. ಹಾಗಾಗಿ ಮಕ್ಕಳು ಬಿದ್ದರೂ ಕೂಡ ಎದ್ದು ಬಂದು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು.
ಗ್ಯಾಪ್ ಗ್ಯಾಪ್. ಪ್ರೌಢಶಾಲಾ ವಿಭಾಗದ ಬಾಲಕರ ಪ್ರಸಾದ್ ಹಿಮ್ಮುಖ ಓಟ ನೇರವಾಗಿ ಫೈನಲ್ ಅನ್ನ ಕಾಣ್ತಾ ಇದ್ದೇವೆ. ಕೆಸರುಗದ್ದೆಯಲ್ಲಿ ಇದೀಗ ನಡೆಯುವಂತಹ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದ ಬಾಲಕರ ಹಿಮ್ಮುಖ ಓಟ ಫೈನಲ್. ಎಷ್ಟು ರೆಡಿ? ಹಾ ಓಯ್ ನೀವು ಚೂರು ಹಿಂದೆ ಬನ್ನಿ, ಹಿಂದೆ ಬನ್ನಿ ಹರಿಶಣ್ಣ. ಅಲ್ಲಿ ಬಿಡಿಯರು ಈಗಾಗಲೇ ಮಹಿಳೆಯರ ವಿಭಾಗದ ಥ್ರೋಬಾಲ್ಗೆ ಕೇವಲ 4 ತಂಡಗಳು ಹೆಸರನ್ನು ನೋಂದಾಯಿಸಿವೆ. ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಮುಂದೆ ಬಂದಂತ ತಂಡಗಳಿಗೆ ಅವಕಾಶ ಇಲ್ಲ. 5 ತಂಡ ಇದೆ. ಇನ್ಯಾರು ಇದ್ರೆ ಹೇಳಿ, ದಯವಿಟ್ಟು ಬನ್ನಿ. ಕೆಸರುಗದ್ದೆಯಲ್ಲಿ ನಡೆಯುವಂತಹ ಥ್ರೋಬಾಲ್ ಪಂದ್ಯಾಟ ಮಹಿಳೆಯರಿಗಾಗಿ ಈಗಾಗಲೇ 5 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿವೆ. ದುಡ್ಡಿನ ಜಡ್ಡು ಫ್ರೆಂಡ್ಸ್, ಹೊಲೆಪಾಂಜರ ಜಡ್ಡು ಫ್ರೆಂಡ್ಸ್, ಮಹಾಗಣಪತಿ ಸೋಮೇಶ್ವರ, ಮೂಡು ಗಣಪತಿ ಮತ್ತು ಸೇಳೆಂಜೆ ಫ್ರೆಂಡ್ಸ್, ಈ 5 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿವೆ. ಇದೀಗ ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾವೆ. ಇದೀಗ ಕೆಸರುಗದ್ದೆಯಲ್ಲಿ ನಡೆಯುವಂತಹ ಸ್ಪರ್ಧೆ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಹಿಮ್ಮುಖ ಓಟ ಫೈನಲ್. ಪಿಯುಸಿ ಬಾಲಕರು ಬನ್ನಿ. ಇದೀಗ ಕಾಲೇಜು ವಿಭಾಗ, ಪಿಯುಸಿ ಅಲ್ಲ ಕಾಲೇಜು ಕಾಲೇಜಲ್ಲಿ ಪ್ರಥಮ PUC ಇಂದ ಹಿಡಿದು ಪದವಿ ತನಕವೂ ಇರ್ತದೆ. ಕಾಲೇಜು ವಿಭಾಗ ಹೋಗಿ ಸರ್, ಹಿಂದೆ ಬಿಡಿ ಅವರನ್ನ. ಹೋಗಿ ಲಾಸ್ಟ್ ಹೋಗಿ. ಪಿಯುಸಿ ವಿಭಾಗದ ಪ್ರಸಾದ್ ಹಿಂದೆ ಹೋಗ್ಲಿ. ಹಿಂದೆ PUC ಅಂತ ಇಲ್ಲ, ಹಿಮ್ಮುಖ ಓಟ. ಹಿಂದೆ ಹೋಗಿ. ನೀವು ಹಿಂದೆ ಹೋಗಿ ಫಸ್ಟಿಗೆ. ಅಲ್ಲಿಂದ ಬಿಡಿ, ಎಂಡಿಂದ ಬಿಡಿ. ಹಾ, ಕಾಲೇಜು ವಿಭಾಗ PUC ಮತ್ತು ಪದವಿ ಕಾಲೇಜು ಕೂಡ ಇರ್ತದೆ. ಅಲ್ಲಿ ಡಿಗ್ರಿ ಅವರಿಗೆ ಬೇರೆ ಸ್ಪರ್ಧೆ ಇಲ್ಲ. ನೆನಪಿಟ್ಕೊಳ್ಳಿ. ರೆಡಿ. ಇದೀಗ ಕಾಲೇಜು ವಿಭಾಗದ ಹಿಮ್ಮುಖ ಓಟ ಪುರುಷರ ವಿಭಾಗದಲ್ಲಿ ಸ್ಪರ್ಧೆ ಜರುಗುತ್ತಾ ಇದೆ. ಬಾಲಕಿಯರ ವಿಭಾಗದ ಪಿಯುಸಿ ವಿಭಾಗದಲ್ಲಿ ಬನ್ನಿ. ಪಿಯುಸಿ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಬನ್ನಿ. ಪಿಯುಸಿ ಮತ್ತು ಡಿಗ್ರಿ ವಿಭಾಗದ ಬನ್ನಿ ಮಕ್ಕಳೇ. ಬಾಲಕಿಯರ ವಿಭಾಗದಲ್ಲಿ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಬೇಗ ಮಹಿಳೆಯರು ಬರಬೇಕು. ರೆಡಿ ನೋಡಿ.
ಇದೀಗ ಕಾಲೇಜು ವಿಭಾಗದ ಹಿಮ್ಮುಖ ಓಟ ಮಹಿಳೆಯರ ವಿಭಾಗದಲ್ಲಿ ಕಾಣ್ತಾ ಇದ್ದೇವೆ. ನೇರವಾಗಿ ಫೈನಲ್ ಸ್ಪರ್ಧೆ. ಓಡಿ ಬರಬೇಕು. ಈಗಾಗಲೇ ಥ್ರೋಬಾಲ್ ಪಂದ್ಯದ ತಳಕು ಪಟ್ಟಿ ಸಿದ್ಧವಾಗಿದೆ. ಪ್ರಥಮ ಪಂದ್ಯವಾಗಿ ಮೂಡು ಗಣಪತಿ ವಿರುದ್ಧವಾಗಿ ಮಹಾಗಣಪತಿ. ಪ್ರಥಮ ಪಂದ್ಯ ಮೂಡು ಗಣಪತಿ ಫ್ರೆಂಡ್ಸ್ ವಿರುದ್ಧವಾಗಿ ಮಹಾಗಣಪತಿ ಫ್ರೆಂಡ್ಸ್ ರೆಡಿಯಾಗಿ. ದ್ವಿತೀಯ ಪಂದ್ಯಕ್ಕಾಗಿ ಹುಲಿಪಾಂಜರ ಜಡ್ಡು ಮತ್ತು ಸೇಳೆಂಜೆ ಫ್ರೆಂಡ್ಸ್ ತಂಡ. ಥ್ರೋಬಾಲ್ನಲ್ಲಿ 5 ತಂಡಗಳಿವೆ. ಮೊದಲ ಪಂದ್ಯ ಎಸ್ ಯಾವ ವಿಭಾಗ? ಸಾರ್ವಜನಿಕ ಸರ್. ಕಾಲೇಜು ಸಾರ್ವಜನಿಕ ಹಾ ಎಸ್. ಸಾರ್ವಜನಿಕದಲ್ಲಿ ಒಮ್ಮೆ ವಿಭಾಗ ಇದೆ, ಗಮನಿಸಿ. ಸಾರ್ವಜನಿಕ ವಿಭಾಗ 40 ವರ್ಷ ಒಳಗೆ, ಒಂದು 40 ವರ್ಷ ಒಳಗೆ, ಇನ್ನೊಂದು 40 ವರ್ಷ ಮೇಲ್ಪಟ್ಟ ವಿಭಾಗ. 40 ವರ್ಷದ ಒಳಗೆ ಮತ್ತೊಂದು 40 ವರ್ಷದ ಮೇಲ್ಪಟ್ಟು. ದಯವಿಟ್ಟು ಗಮನಿಸಿಕೊಳ್ಳಿ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಸಾರ್ವಜನಿಕ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಬಂಧುಗಳು 40 ವರ್ಷ ಒಳಗಿನ ವಿಭಾಗ, ಇನ್ನೊಂದು 40 ವರ್ಷ ಮೇಲ್ಪಟ್ಟ ವಿಭಾಗ. ಬಿಲೋ 40 ಇಯರ್, ಎಬವ್ 40 ಇಯರ್. ಇದೀಗ ವಾಲಿಬಾಲಿಗೆ ಕೇವಲ 4 ತಂಡಗಳಿವೆ. ಪುರುಷರ ವಿಭಾಗದ ವಾಲಿಬಾಲ್ನಲ್ಲಿ 4 ತಂಡ ಇದೆ. ಯಾರಾದರೂ ಇದ್ರೆ ತಕ್ಷಣ ಅಶೋಕ್ ಇವರನ್ನ ಭೇಟಿಯಾಗಿ ತಾವು ಹೆಸರನ್ನು ನೋಂದಾಯಿಸಬೇಕು. ಮಹಿಳೆಯರ ಮೊದಲ ಥ್ರೋಬಾಲ್ ಪಂದ್ಯ ಮೂಡು ಗಣಪತಿ ಫ್ರೆಂಡ್ಸ್ ಹಾಗೂ ಮಹಾಗಣಪತಿ ಫ್ರೆಂಡ್ಸ್ ದಯವಿಟ್ಟು ಮುಂದಿನ ಸ್ಪರ್ಧೆಗೆ ಸಿದ್ಧರಾಗಿ. ಸಾರ್ವಜನಿಕ ವಿಭಾಗದ ಕೆಸರುಗದ್ದೆ ಓಟ ಬಿಲೋ 40 ಇಯರ್, 40 ವರ್ಷದ ಒಳಗಿನ ವಿಭಾಗದ ಸ್ಪರ್ಧೆ. ಅದೇ ರೀತಿ ಮಹಿಳೆಯರು ಕೂಡ ಸಿದ್ಧರಾಗಿ ಓಡ್ಲಿಕ್ಕೆ. ನಂತರದಲ್ಲಿ ಥ್ರೋಬಾಲ್ ಮಾಡ್ತೇವೆ ನಾವು. ಮಹಿಳೆಯರ ವಿಭಾಗದ ಥ್ರೋಬಾಲ್ ಪ್ರಾರಂಭಕ್ಕಿಂತ ಮುಂಚಿತವಾಗಿ 10 ನಿಮಿಷ ನಾವು ಇಲ್ಲಿ ಸಾಂಗ್ ಹಾಕ್ತೇವೆ, ಡ್ಯಾನ್ಸ್ ಮಾಡ್ಲಿಕ್ಕಿದೆ. ಇದೀಗ ನಡೆಯುವಂತ ಸ್ಪರ್ಧೆ ವೈಯಕ್ತಿಕ ಸ್ಪರ್ಧೆ ಮುಗಿದ ತಕ್ಷಣ 10 ನಿಮಿಷದ ಡ್ಯಾನ್ಸ್ ಇದೆ. ಕೆಸರುಗದ್ದೆಯಲ್ಲಿ ಕುಣಿಲಿಕ್ಕಿದೆ. ಎಸ್, ಇದೀಗ ಸಾರ್ವಜನಿಕ ವಿಭಾಗದ 40 ವರ್ಷದ ಒಳಗಿನ ವಿಭಾಗದ ಸ್ಪರ್ಧೆ. ಬನ್ನಿ, ಹಿಂದೆ ಬನ್ನಿ. ತೀರ್ಪುಗಾರರ ಮಿತ್ರರಲ್ಲಿ ವಿನಂತಿ, ಇದೀಗ ನಡೆಯುವಂತಹ ಸ್ಪರ್ಧೆ 40ರ ಕೆಳಗಿನ ಪ್ರಾಯದು. ಒನ್ಸ್ ಅಗೈನ್ ಪ್ಲೀಸ್ ನೋಟ್, 40ರ ಕೆಳಗಿನ ಹರೆಯದ ಪುರುಷರು. ಬಹಳ ಬಿರುಸಿನ ಹಿತಾಚಿತ ಹೋರಾಟವನ್ನು ಕಾಣ್ತೇವೆ. ಸಾರ್ವಜನಿಕ ವಿಭಾಗ ಇದು ಅಂದ್ರೆ ಸ್ಪರ್ಧೆ. ಎಸ್, ಇದು ನಿಜವಾದ ಸ್ಪರ್ಧೆ. ಕೆಸರು ಗದ್ದೆಯಾದರೂ ಸೈ, ಯಾವುದೇ ಕ್ರೀಡಾಂಗಣ ಆದರೂ ಸೈ, ಅವರ ವೇಗದಲ್ಲಿ ಯಾವುದೇ ಕಡಿತ ಆಗಲಿಲ್ಲ. ಬಹಳ ಬಿರುಸಿನ ಓಟ, ವೇಗದ ಓಟದ ಮುಖೇನವಾಗಿ ಪ್ರಥಮ ದ್ವಿತೀಯ ತೃತೀಯವನ್ನ ತನ್ನದಾಗಿಸಿಕೊಂಡಿದ್ದಾರೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀಗ 40 ವರ್ಷದ ಮೇಲ್ಪಟ್ಟ ವಿಭಾಗ, ಇದು ಕೂಡ ನೇರವಾಗಿ ಫೈನಲ್. ಎಸ್, ರೆಡಿ. 40ರ ವರ್ಷದ ಪುರುಷರು ತಕ್ಷಣ ಧಾವಿಸಿ ಬನ್ನಿ, ಪ್ರಾರಂಭಿಕ ಹಂತಕ್ಕೆ ಬನ್ನಿ. ಬಂಧುಗಳೇ, ನಾವು 2 ಗದ್ದೆಗೆ ಒಂದು ಹೆಸರನ್ನು ಇಟ್ಟಿದ್ದೇವೆ. ಒಂದು ಗದ್ದೆಗೆ ಅಕ್ಕಮ್ಮನ ಗದ್ದೆ, ಇನ್ನೊಂದು ಗದ್ದೆಗೆ ಶಂಕರಿಯ ಗದ್ದೆ. ಇವರು ಯಾರಂತ ಕೇಳಿದ್ರೆ ನಮ್ಮ ಹಿರಿಯರೇ. ಇದೇ ಜಾಗದಲ್ಲಿ ಅದೆಷ್ಟೋ ಬೆವರಿನ ಹನಿಯನ್ನ ಇದೇ ಗದ್ದೆಗೆ ಬೀಳಿಸಿ ಉತ್ತು ಬಿತ್ತಿ ಬೆಳೆಸಿದಂತ ಭತ್ತವನ್ನ ಅದೆಷ್ಟೋ ಮಂದಿಗೆ ಉಣಬಡಿಸಿದಂತ ಅಕ್ಕನವರು. ಒಂದೆಡೆ ಅಕ್ಕಮ್ಮನ ಗದ್ದೆ, ಇನ್ನೊಂದೆಡೆ ಶಂಕರಿಯ ಗದ್ದೆ. ಇದೀಗ ಸಾರ್ವಜನಿಕ ವಿಭಾಗದ 40 ವರ್ಷ ಮೇಲ್ಪಟ್ಟ ವಿಭಾಗ, ಎಬೋ 40 ಇಯರ್.
ಕಿಸರುಗದ್ದೆಯ ಇಲ್ಲ ಫೈನಲ್ ನೇರವಾಗಿ ಎಲ್ಲ ಫೈನಲೇ ಮಾಡಿ, ಸಮಯದ ಅಭಾವ ಇದೆ. ಇದೀಗ ನಡೆಯುವಂತ ಸ್ಪರ್ಧೆ ಸಾರ್ವಜನಿಕ ವಿಭಾಗದ 40 ವರ್ಷ ಮೇಲ್ಪಟ್ಟ ವಿಭಾಗದ ಕೆಸರುಗದ್ದೆ ಓಟ. ರೆಡಿ, ಬಹಳ ಹುರುಪಿನಿಂದ 40 ವರ್ಷ ಮೇಲೆ ಆದ್ರೂ ಕೂಡ ನಾವು ಅಂಡರ್ 14 ಅಂತ ಎಣಿಸ್ಕೊಂಡು ಭಾವಿಸಿ ಬಂದಿದ್ದಾರೆ. ಇಲ್ಲ ಇದ್ದೋಗಿ ವೇಟ್ ಫಾರ್ ದಿ ವಿಸಿಲ್. ಸ್ಪರ್ಧೆಯಲ್ಲಿ ಬಂದಂತ ವಿಜೇತರನ್ನ ಪ್ರಥಮ ದ್ವಿತೀಯ ತೃತೀಯ ಸ್ಪಷ್ಟವಾಗಿ ತಿಳಿಸಬೇಕು. ಎಸ್ ರೆಡಿ, ಅಲಬಡಿಯವರು ಪಾಡಿಗೆ ಅಲ್ಲ 40 ವರ್ಷದ ವಿಭಾಗ ಪ್ರಥಮ ಸ್ಥಾನವನ್ನ ಶ್ರೀಯುತ ಸಂಜಯ್, ಬಂಧುಗಳೇ 40 ವರ್ಷದ ಮೇಲ್ಪಟ್ಟ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಬಂದಂತ ಸಂಜಯ್ ನಿಜವಾದ ಒಬ್ಬ ಕೃಷಿಕ. ತನ್ನ ತಂದೆ ಉಳುಮೆಯನ್ನ ಮಾಡುವಾಗ ಹಿಂಬದಿಯಿಂದ ಆ ಕೆಸರಲ್ಲಿ ಹೆಜ್ಜೆ ಹಾಕಿದವರು. ಹಾಗಾಗಿ ಆ ಕೆಸರಲ್ಲಿ ಓಡುವುದು ಹೇಗೆ ಅಂತ ಗೊತ್ತಿದೆ. ನಿಜವಾದ ಸ್ಪರ್ಧಿಗಳಿಗೆ ಬಹುಮಾನ ಸಿಗ್ತಾ ಇದೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ದಯವಿಟ್ಟು ರಾಕೇಶ್ ಹೆಗಡೆ ತಾವು ಒಮ್ಮೆ ಪ್ರಕಟಣಾ ವಿಭಾಗಕ್ಕೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ರಾಕೇಶ್ ಹೆಗಡೆ ಒಮ್ಮೆ ಇಲ್ಲಿ ಬನ್ನಿ. ಬಂಧುಗಳೇ, ನಾವೇನು ಕಡಿಮೆ ಇಲ್ಲ. 40 ವರ್ಷದ ಕೆಳಗಿನ ವಿಭಾಗದಲ್ಲಿ ಪುರುಷರಿಗೆ ಅದಕ್ಕೂ ಮೀರಿ ಸಂಖ್ಯೆಯಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ಕೆಸರುಗದ್ದೆಯಲ್ಲಿ ನಡೆಯುವಂತಹ ಸ್ಪರ್ಧೆ ಮಹಿಳೆಯರ 40 ವರ್ಷದ ಒಳಗಿನ ವಿಭಾಗ, ನೇರವಾಗಿ ಫೈನಲ್. ರೆಡಿ, ಕ್ವಶನ್. ರೆಡಿ. 40 ವರ್ಷದ ಒಳಗಿನ ವಿಭಾಗ ಕೆಸರುಗದ್ದೆಯ ಓಟ. ಅಲೆ ಹುಡುಗಿಯರೇ, ಬಹಳ ಸುಂದರವಾದಂತಹ ಒಂದು ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಭಾರಿ ಸೋಕಾತಲಿ 14 ಜನ ಇದ್ದೀರಿ. ಜನ ಇದ್ದೀರ, 20 ಜನ ಕೂರ್ತೀರಿ. ಮೂರನೇಕ್ಲು ಕೂಡ ಪಾರ್ ಬರಲಿಲ್ಲ, ಅಲ್ಲಿ ತೊಂದರೆ ಇದೆ. ಇದೀಗ ಸಾರ್ವಜನಿಕ ವಿಭಾಗದ ಮಹಿಳೆಯರ 40 ವರ್ಷ ಮೇಲ್ಪಟ್ಟ ವಿಭಾಗ. ನೋಡಿ ಬಂಧುಗಳೇ, ನಮಗೆ ವರುಣನ ಆಶೀರ್ವಾದ ಸಿಕ್ಕಿದೆ. ಮಳೆ ಬಿಟ್ಟಿದೆ, ಸ್ಪರ್ಧೆಯನ್ನು ಮುಗಿಸಬೇಕಾಗಿದೆ. ವಾಲಿಬಾಲಿಗೆ ಈಗಾಗಲೇ ಕೇವಲ 7 ತಂಡಗಳು ಹೆಸರನ್ನು ನೋಂದಾಯಿಸಿವೆ. 40 ವರ್ಷ ಎಬೌವ್ 40 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತೆ ಬನ್ನಿ. 40 ವರ್ಷ ಮೇಲಿನ ವಿಭಾಗದಲ್ಲಿ ಮಹಿಳೆಯರು ಇದ್ದೀರಾ ಓಡ್ಲಿಕ್ಕೆ? ಹೋಗಿ, 3 ಜನ ಇದ್ರೆ 3 ಜನಕ್ಕೂ ಪ್ರೈಸ್ ಇದೆ. ಎಬೋ ಬನ್ನಿ ಸ್ಪರ್ಧೆಗೆ. ಒಮ್ಮೆ ಕೆಳಗಿಳಿರಿ. ಎಬೋ 40 ಇಯರ್. ನಮ್ಮ ಈ ಕೂಟದ ಯಶಸ್ವಿನಲ್ಲಿ ಜೊತೆಗೆ ಯಾವುದಾದ್ರೂ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಇದ್ರೆ ಡಾಕ್ಟರ್ ಶಶಿಕಲಾ ಹೆಗಡೆ ಇವರು ಪ್ರಥಮ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಮ್ಮ ಈ ಕೂಟದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಊಟ ತಿಂಡಿ
ಅದರ ಜೊತೆಗೆ ಏನೋ ಒಂದು ಅವಘಡಗಳಾದರೂ ಕೂಡ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಕೂಡ ನಮ್ಮ ಬಂಧುಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಕೂಟವನ್ನ ಆಯೋಜನೆಯನ್ನ ಮಾಡಿರ್ತೇವೆ. ಎಸ್, ಕೇವಲ 4 ಮಂದಿ ಎಬೋ 40 ಇಯರ್. ಎಸ್, ರೆಡಿ. ಸಾರ್ವಜನಿಕ ವಿಭಾಗದ ಹಿಮ್ಮುಖ ಓಟಕ್ಕೆಲ್ಲ ರೆಡಿಯಾಗಿ. ಎಸ್, ಬಹಳ ಮನಮೋಹಕವಾದಂತಹ ಸ್ಪರ್ಧೆಯನ್ನು ಕಾಣ್ತಾ ಇದ್ವಿ. ಎಬೋ 40 ಆದ್ರೆ ಏನಾಯ್ತು, ಕೆಸರಲ್ಲಿ ಕೂಡ ಓಡಿ ಅವರು ಪ್ರೈಸ್ ಅನ್ನು ತಗೊಂಡಿದ್ದಾರೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀಗ ಪುರುಷರ ವಿಭಾಗದಲ್ಲಿ ಕೇವಲ 7 ತಂಡಗಳು. ಪರಿಶ್ರಮ ಫ್ರೆಂಡ್ಸ್, ಸರ್. ಪರಿಶ್ರಮ ಫ್ರೆಂಡ್ಸ್, ಎಲೈಟ್ ಈಗಲ್ಸ್ ಸೀತಾನದಿ, ಚಂದುಕುಂದು ಫ್ರೆಂಡ್ಸ್, SLN ಫ್ರೆಂಡ್ಸ್, ಸೇಳಿಂಜಿ ಫ್ರೆಂಡ್ಸ್, ಪೊಳಲಿ ಫ್ರೆಂಡ್ಸ್, ಹೆಬ್ರಿ ಬ್ರದರ್ಸ್, ಪೊಳಲಿ ಶ್ರೀ ಮತ್ತು ಹೆಬ್ರಿ ಬ್ರದರ್ಸ್. ಒಟ್ಟು 7 ತಂಡಗಳಿವೆ ವಾಲಿಬಾಲ್ನಲ್ಲಿ. ಇಲ್ಲಿನ ತಂಡ ಇದ್ರೆ ಕೊಡಿ. ಕೊನೆಯ 5 ನಿಮಿಷ ವಾಲಿಬಾಲ್ಗೆ ಹೆಸರು ಕೊಡ್ಲಿಕ್ಕೆ ಕೊನೆಯ 5 ನಿಮಿಷ. ಬನ್ನಿ ಮಹೇಶಣ್ಣ, ಹೆಸರು ಹೇಳಿ. ಮಹೇಶಣ್ಣ ಒಂದು ಟೀಮ್ ಇದೆ. ಬಂಧುಗಳೇ, ನಮ್ಮ ಈ ಒಂದು ಕೂಟ ಬಹಳ ಯಶಸ್ವಿ ಆಗಿದೆ ಅಂದ್ರೆ ಅದೆಷ್ಟೋ ದಾನಿಗಳು ನಮಗೆ ಕೈ ಜೋಡಿಸಿದ್ದಾರೆ. ನಿಮ್ಮ ಬಹಳ ದೊಡ್ಡ ಸಹಕಾರ ಇನ್ನು ಮುಂದೆಯೂ ಬೇಕು. ನೋಡಿ, ಎಬೋ 40 ಹಿಮ್ಮುಖ ಮತ್ತೆ ಸಾರ್ವಜನಿಕ ವಿಭಾಗದ ಎಲ್ಲ ಹಿಮ್ಮುಖ ಬಾಕಿ ಇದೆ. ಅಲ್ಲಿ ಹೋಗಿ ಬಿಲೋ 40 ಮತ್ತು ಎಬೋ 40 ಹಿಮ್ಮುಖ ಓಟಕ್ಕೆ. ಹಿಮ್ಮುಖ ಓಟ. ಮತ್ತೊಮ್ಮೆ ನಮ್ರ ವಿನಂತಿಯನ್ನು ಮಾಡ್ತಿದ್ದೀವಿ. 40ರ ವಯೋಮಾನದ ಕೆಳಗಿನ ಪುರುಷರು ತಕ್ಷಣ ಬನ್ನಿ. ಬಿಲೋ 40 ಬಿಲೋ 40 ಹಿಮ್ಮುಖ ಓಟಕ್ಕೆ ಹೋಗಿ. ಮೆನ್ ಪುರುಷರ ವಿಭಾಗದ 40 ವರ್ಷ ಕೆಳಗಿನ ವಿಭಾಗದ ಸ್ಪರ್ಧೆ ಹಿಮ್ಮುಖ ಓಟ. ಯಾಕಡೆ ಕೆಸರು ಬಲ್ಪೆರೆ ಭಾರಿ ಜನ ಇದ್ದೀರಿ, ಪಿರ ಬಲ್ಪೆರೆ ಎಲ್ಲ ಇದ್ದೀರಿ. ಮತ್ತೊಮ್ಮೆ ಅಂತಿಮ ಕರೆಯನ್ನಿದ್ದೇವೆ. 40ರ ವಯೋಮಾನದ ಕೆಳಗಿನ ಪುರುಷರು ತಕ್ಷಣ ಬನ್ನಿ. ಅಕ್ಕಮಕ್ಕನ ಗದ್ದೆಯಲ್ಲಿ ಕೆಸರಿನ ವೈಯಕ್ತಿಕ ಸ್ಪರ್ಧೆಗಳು, ಓಟದ ಸ್ಪರ್ಧೆಗಳು. ಅದೇ ರೀತಿ ಶಂಕರಿಯ ಗದ್ದೆಯಲ್ಲಿ ತಂಡದ ಸ್ಪರ್ಧೆಗಳು. ಬಹಳ ಸುಂದರವಾದಂಥ 2 ಹೆಸರುಗಳು. ನಮ್ಮ ಹಿರಿಯರು, ಆ ಹಿರಿಯರ ಅದೆಷ್ಟೋ ಬೆವರಿನ ಹನಿಯ ಫಲದಿಂದ ಈ ಗದ್ದೆಗಳು ಈ ದಿನವೂ ಉಳಿದಿದೆ ಅಂತ ಹೇಳ್ಬೋದು. ಮುಕ್ತಾಯ ಹಂತ ತೀರ್ಪುಗಾರ ಫಿನಿಶಿಂಗ್ ಜಡ್ಜಸ್ ಗಮನಿಸಿಕೊಳ್ಳಿ. ಇದು 40ರ ವಯೋಮಾನದ ಕೆಳಗಿನ ಪುರುಷರ ಹಿಮ್ಮುಖ ಓಟ ಸ್ಪರ್ಧೆಯ ಅಂತಿಮ ಕ್ಷಣ. ಎಸ್, ಬಿಲೋ 40 ಫಿನಿಶಿಂಗ್ ರೆಡಿಯಾಗಿ 40 ವರ್ಷದ ಕೆಳಗಿನ ವಿಭಾಗದ ಹಿಮ್ಮುಖ ಓಟವನ್ನ ಕಾಣ್ತಾ ಇದ್ದೇವೆ. ಎಸ್, ರೆಡಿ. ವಾಹ್, ಇಲ್ಲ ಗದ್ದೆ ಬರಬೇಡಿ ಯಾರು. ಎಸ್, ರೆಡಿ. ಕಂಟಿನ್ಯೂ. ಬಿಡಿ. ಮತ್ತೆ ಡ್ಯಾನ್ಸ್ ಮತ್ತೆ ಬಿಡಿ. ಎಸ್, ಥ್ಯಾಂಕ್ ಯು.
ಎಸ್ ಇದೀಗ ಎಬೋ 40 ಇದ್ದಾರ ಎಬೋ 40 ಹಿಮ್ಮುಖ ಓಟ ಪುರುಷರ ವಿಭಾಗದ 40 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಹಿಮ್ಮುಖ ಓಟ ರೆಡಿಯಾಗಿ ಹಿಮ್ಮುಖ ಓಟ ಬಿಲೋ 40 ಇಯರ್ ಮೆನ್ ಎಬೋ 40 ಸಾರಿ ಎಬೋ 40 ಮೆನ್ ರೆಡಿ ಸರ್ ಸ್ಟಾರ್ಟ್ ಕೊಡಿ ಸಾಕು ಫಿನಿಶಿಂಗ್ ಜಡ್ಜಸ್ ಹೋಗೋರಿದ್ದೆ ಬೇಗ ಹೋಗಿ 40 ಕಾಯುವುದಿಲ್ಲ ರೆಡಿ ಅಕ್ಕ ಕೊಡೆಯವರು ಸ್ವಲ್ಪ ಆಚೆ ಹೋಗಿ ಕೊಡೆ ಆಚೆ ಸ್ಪರ್ಧೆ ಆರಂಭವಾಗಿದೆ. ಪುರುಷರ 40 ವರ್ಷದ ವಯೋಮಾನದ ಎಬೋ ವಿಜಿಲಿಗೆ ವೇಟ್ ಮಾಡಬೇಕು ಸ್ಪರ್ಧೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ನಿಯಮದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅದು ವೈಯಕ್ತಿಕ ಸ್ಪರ್ಧೆ ಆಗಿರಲಿ ಗುಂಪು ಸ್ಪರ್ಧೆ ಆಗಿರಲಿ ನಿಯಮದ ಪಾಲನೆಯ ಜೊತೆಯಲ್ಲಿ ನಾವು ಪ್ರಶಸ್ತಿಯನ್ನು ಪಡಿಬೇಕು ತಂಡವಾಗಿರಲಿ ವೈಯಕ್ತಿಕ ಸ್ಪರ್ಧೆ ಆಗಿರಲಿ ವಿಜಿಲಿಗೆ ಓಡ್ಲಿಕ್ಕೆ ಆನ್ ಯುವರ್ ಮಾರ್ಕ್ ವಿಜಿಲಿಗೆ ಓಡ್ಲಿಕ್ಕೆ ಆಯ್ತಾ ಅವರಿಗೆ ಮತ್ತೆ ಬಿಡಿ ಓಕೆ ಗರ್ಲ್ಸ್ ಬಿಡಿ ಬಿಲೋ 40 ಹಿಮ್ಮುಖ ಓಟ ಮಹಿಳೆಯರ ವಿಭಾಗದ ಸ್ಪರ್ಧೆಗೆ ಸಿದ್ಧತೆಯನ್ನು ಕಾಣ್ತಾ ಇದ್ದೇವೆ ನಲವತ್ತು ವರ್ಷದ ಒಳಗಿನ ವಿಭಾಗದ ಹಿಮ್ಮುಖ ಓಟವನ್ನು ಕಾಣ್ತಾ ಇದ್ದೇವೆ ಫಸ್ಟ್ ಅಲ್ಲ ಅಂಕಿತ ಫಸ್ಟ್ ಕರೆಕ್ಟ್ ಅಲ್ಲ ಅಂಕಿತ ಫಸ್ಟ್ ಅಲ್ಲ ಎಸ್ ಬನ್ನಿ ನೆಕ್ಸ್ಟ್ ಸೆಕೆಂಡ್ ಒನ್ ಥರ್ಡ್ ಇದೀಗ 40 ವರ್ಷದ ಮೇಲಿನ ವಿಭಾಗದ ಹಿಮ್ಮುಖ ಓಟವನ್ನ ಸಿದ್ಧತೆಯನ್ನ ಕಾಣ್ತಾ ಇದ್ದೇವೆ ಈ ಓಟ ಮುಗಿದ ತಕ್ಷಣ ಎಬೋ 40 ಗರ್ಲ್ಸ್ ರೆಡಿ ಇರಬೇಕು ಲೇಡೀಸ್ ಎಸ್ ಅದಾದ ಮೇಲೆ 10 ನಿಮಿಷ ಡ್ಯಾನ್ಸ್ ಮುಂದಿನ ಸ್ಪರ್ಧೆ 40 ವರ್ಷ ಎಬೋ 40 ಲೇಡೀಸ್ ಹಿಮ್ಮುಖ ಓಟ ಮಹಿಳೆಯರ Yes, ready. 40 ವರ್ಷ ಎಬವ್ ಇದೀಗ ಫಲಿತಾಂಶದಲ್ಲಿ ನಾವೆಲ್ಲ ಇದ್ದೇವೆ 4 ಮಂದಿ ಯಶಸ್ವಿ ಓಟಗಾರರು ನಮ್ಮ ಜೊತೆಗಿದ್ದಾರೆ ಮತ್ತೊಮ್ಮೆ ಶುಭವನ್ನ ಸಾರುತ್ತಿದ್ದೇವೆ Open Gangnam Style. ಆರಂಭವಾಗಿದೆ ಅಲೆ, ಇದು ಮಹಿಳೆಯರ ಕೊಡಿ. 40 ವಯೋಮಾನದ ಎಬವ್ Podría ya papá, pero con la nice de su lampa. Sé que te voy como hace ya, batalla ya pa. Me tiene tan hecho trampa. Con yo prenda papá, con yo prenda papá, con prenda papá, papá, papá. Yo parte a bailar, con yo dance a bailar, con yo nunca vale ya, nunca vale.
ಬಂಧುಗಳೇ, ಮ್ಯೂಸಿಕ್ ಆಫ್ ಮಾಡಿ. ಬಂಧುಗಳೇ ಗಮನಿಸಿ, ನಮ್ಮ ಸುಂದರವಾದಂಥ ವೇದಿಕೆಗೆ ಒಂದು ಹೆಸರನ್ನ ಇಟ್ಟಿದ್ದೇವೆ. ದಿವಂಗತ ರಾಮಕೃಷ್ಣ ಹೆಗಡೆ ವೇದಿಕೆ. ಇವರ ಸಾಧನೆಯನ್ನ ನಾವು ಗಮನಿಸಿದರೆ ಕ್ರೀಡಾ ಕ್ಷೇತ್ರಕ್ಕೆ ಅದೆಷ್ಟೋ ಕ್ರೀಡಾಪಟುಗಳನ್ನ, ಕಬಡ್ಡಿ ಪಟುಗಳನ್ನ ಈ ಸಮಾಜಕ್ಕೆ ಕೊಟ್ಟವರು. ಭಾರತ ಕಂಡಂತ ಶ್ರೇಷ್ಠ ನಾಯಕಿ ಮಮತಾ ಪೂಜಾರಿ ಅಂತಹ ಆಟಗಾರ್ತಿಯನ್ನ ಸಿದ್ಧಪಡಿಸಿ ಈ ಸಮಾಜಕ್ಕೆ ಕೊಟ್ಟಂತ ಹೆಮ್ಮೆಯ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ. ಅವರ ವೇದಿಕೆಯಲ್ಲಿ ಹೆಸರನ್ನು ಹಾಕಬಾರ್ದು ಅಂತ ಅವರ ಮಗ ಹೇಳಿದರು. ಆದರೂ ಕೂಡ ಸಂಘದ ಕಾರ್ಯದರ್ಶಿಯವರು ಇಲ್ಲ, ಅವರ ಹೆಸರನ್ನು ಕೊಡಬೇಕು, ಅಂಥವರನ್ನ ನಾವು ಕ್ರೀಡಾ ಸಂದರ್ಭದಲ್ಲೇ ಗುರುತಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೊನೆಯ ಗಳಿಗೆಯಲ್ಲಿ ತಂದು ಅವರ ಹೆಸರನ್ನು ಹಾಕಿದರು. ಬಹಳ ಕಬಡ್ಡಿ ಕ್ಷೇತ್ರವನ್ನು ಕಂಡಂತಹ ಸಂದರ್ಭದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಆಟಗಾರ್ತಿ ಮಮತಾ ಪೂಜಾರಿ ಆದರೆ ಅಂತರ್ ಕಾಲೇಜು, ಅಂತರ್ ಯೂನಿವರ್ಸಿಟಿ ಆಟಗಾರರನ್ನು ಸಿದ್ಧಪಡಿಸಿ ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಮುನಿಯಾಲು ಎಂದರೆ ಕಬಡ್ಡಿ, ಕಬಡ್ಡಿ ಅಂದರೆ ಮುನಿಯಾಲು ಎನ್ನುವಂಥ ಹೆಸರನ್ನು ತಂದುಕೊಟ್ಟಂಥ ಶ್ರೇಷ್ಠ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಂದರೆ ಅದು ದಿವಂಗತ ರಾಮಕೃಷ್ಣ ಹೆಗಡೆ. ಅವರನ್ನು ನೆನಪಿಸ್ತಾ ಅವರ ವೇದಿಕೆಗೆ ಹೆಸರನ್ನು ಇಟ್ಟಿದ್ದೇವೆ. ಇದೀಗ ಎಲ್ಲ ಬಂಧುಗಳು, ಒಳ್ಳೆಯ ಮಳೆ ಬರ್ತಾ ಇದೆ, 10 ನಿಮಿಷ ಎಲ್ಲ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡಲಿಕ್ಕೆ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಅಕ್ಕಮ್ಮನ ಗದ್ದೆಗೆ ಬರಬೇಕು. ವಾಲಿಬಾಲ್ ಅಲ್ಲಿ ಅಲ್ಲ, ಈ ಕಡೆ ಅಕ್ಕಮ್ಮನ ಗದ್ದೆ ಬನ್ನಿ ಮಕ್ಕಳು, ಬನ್ನಿ ಡ್ಯಾನ್ಸ್. ಎಸ್, ಡಿಜೆ ಪ್ಲೇಸ್, ಹೊರ ಡಿಜೆಗೆ, ಹೊರ ಚೆಂಡೆಗೆ. ಅದೇ ರೀತಿ ಖಾರ ರುಚಿ ಶುಚಿಯಾದಂತ ಚರ್ಮುರಿ ಇದೆ. ಮಳೆ ಬರ್ತಾ ಇದೆ, ಚರ್ಮುರಿ ತಿನ್ಬಹುದು, ಹಣ ಮಾತ್ರ ಕೊಡಬೇಕು. ಎಸ್, ರೆಡಿ. ಫಸ್ಟ್ ಮ್ಯೂಸಿಕ್ಗೆ ಮತ್ತೆ ಚೆಂಡೆಗೆ. ಬನ್ನಿ ಮಹಿಳೆಯರು ಕೂಡ ಬರಬೇಕು, ಲೇಡೀಸ್ ಕೂಡ ಬನ್ನಿ. ಎಲ್ಲ ಕುಣಿಬೇಕು. ಎಲ್ಲ ನಿಮ್ಮ ತಲೆಯಲ್ಲಿರುವಂತ ಎಲ್ಲ ದುಃಖಗಳನ್ನ ಮರೆತು ಕುಣಿದು ಕುಪ್ಪಳಿಸ್ಬೇಕು. ಎಸ್, ರೆಡಿ. ಬಲೆ ಇಷ್ಟೇ ಜನವಾ? ತಿಂಡಿ ತಿನ್ನುವಾಗ ಸುಮಾರು ಪ್ಲೇಟ್ ಇತ್ತು. ಬಲೆ ಡ್ಯಾನ್ಸ್ ಮಾಡ್ತಾ. ನೋಡಿ, ಇವತ್ತು ಯಾವುದೇ ಹೆಜ್ಜೆ ಇಲ್ಲ, ಹಾಕಿದ್ದೆ ಹೆಜ್ಜೆ. ಬನ್ನಿ ಕೊನೆಯವರು ಸ್ವಲ್ಪ ಇವತ್ತು ಹೆಜ್ಜೆ ಹಾಕ್ಲಿಕ್ಕೆ ಯಾವ ಹೆಜ್ಜೆ ಹಾಕ್ಬೋದು. ಬನ್ನಿ, ಕೆಸರಿಗೆ ಬೈದಾಯ್ತು, ಹಾಕಿದ್ದೆ ಹೆಜ್ಜೆ.
listen, motherfucker. ಥ್ಯಾಂಕ್ ಯು ಅಣ್ಣ ಐತೆ ಚೆಂಡಗೆ ಎಸ್ ರೆಡಿ ಅಲೆ ವಾ ರೆಡಿ 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 ಮುಂದೆ ಬನ್ನಿ ಎಸ್ ಎಸ್ ಮುಂದೆ ಬನ್ನಿ ಡ್ಯಾನ್ಸ್ ಮಾಡ್ಲಿಕ್ಕೆ ಮಾತ್ರ ಮಣ್ಣು ಬಿಸಾಕ್ಲಿಕ್ಕಿಲ್ಲ ಡ್ಯಾನ್ಸ್ ಉದಯಣ್ಣ ಹಲ್ ಉದಯಣ್ಣ ಈರ್ನ ಕಾರ್ ಒಂಚೂರು ತೆಪ್ಪು ಕಾರ್ ನಲ್ಪಿ ಎಸ್ ಎಸ್ ಥ್ಯಾಂಕ್ ಯು. ಇದೀಗ ಗುಂಪು ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪ್ರಥಮ ಪಂದ್ಯವಾಗಿ ಮೂಡು ಗಣಪತಿ ಫ್ರೆಂಡ್ಸ್ ವಿರುದ್ಧವಾಗಿ ಮಹಾಗಣಪತಿ. ಎರಡು ತಂಡಗಳು ಸಿದ್ಧರಿರುವಂತ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಸ್ಕೋರರ್ ಆಗಿ ರಾಕಿಯಣ್ಣ ಸ್ವಲ್ಪ ಸ್ಕೋರರ್ ಆಗಿ ಸಹಕರಿಸಬೇಕು. ಸ್ಕೋರ್ ಸೀಟ್ ಇದೆ.
ಥ್ರೋ ಬಾಲ್ ಮತ್ತು ವಾಲಿಬಾಲ್. ಓಕೆ, ಫಸ್ಟ್ ಥ್ರೋ ಬಾಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ವಾಲಿಬಾಲ್ ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. 10 ತಂಡಗಳಿವೆ. ವಾಲಿ ಪ್ಲೀಸ್. ನೋಡಿ, ಈಗಾಗಲೇ ನಮ್ಮ ಗರಿಷ್ಠ ವೈಯಕ್ತಿಕ ಸ್ಪರ್ಧೆಗಳು ಮುಕ್ತಾಯವಾಗಿವೆ. ಇದೀಗ ನಡೆಯುವಂತಹ ಸ್ಪರ್ಧೆ ಗುಂಪು ಸ್ಪರ್ಧೆಗಳು. ಮೊದಲಿಗೆ ಮಹಿಳೆಯರ ವಿಭಾಗದ ಥ್ರೋಬಾಲ್. ಪ್ರಥಮ ಪಂದ್ಯವಾಗಿ ಮೂಡುಗಣಪತಿ ಫ್ರೆಂಡ್ಸ್ ಮತ್ತು ಮಹಾಗಣಪತಿ. ಮೊದಲ ಪಂದ್ಯ ಮೂಡುಗಣಪತಿ ಮತ್ತು ಮಹಾಗಣಪತಿ. ದ್ವಿತೀಯ ಪಂದ್ಯ ಹುಲಿಪಾಂಜರ ಜಡ್ಡು ಮತ್ತು ಸೇಳೆಂಜೆ. ಥ್ರೋಬಾಲ್ ರೆಡಿ. ಥ್ರೋಬಾಲ್ ಕಳಿಸಿ. ಥ್ರೋಬಾಲ್ ಎಲ್ಲಿದೆ? ನಾನು ಆಗಲೇ ಹೇಳಿದ್ದೇನೆ, ಸ್ಪರ್ಧೆಯ ನಿಯಮಗಳಲ್ಲಿ ಯಾವುದೇ ಕಾಂಪ್ರಮೈಸ್ಗಳಿರುವುದಿಲ್ಲ, ಹೊಂದಾಣಿಕೆಗಳಿಲ್ಲ. ಸಮಯ ಪಾಲನೆ ಜೊತೆಗೆ ಸ್ಪರ್ಧೆಯ ನಿಯಮವನ್ನು ಪಾಲಿಸಬೇಕು. ಕರೆದ ತಕ್ಷಣ ತಮ್ಮ ಉಪಸ್ಥಿತಿಯನ್ನು ತಿಳಿಸಬೇಕು. ಎಸ್, ರೆಡಿ. ಪ್ರಥಮ ಪಂದ್ಯಕ್ಕಾಗಿ ಮೂಡುಗಣಪತಿ ಮತ್ತು ಮಹಾಗಣಪತಿ ತಂಡಗಳು, 2 ತಂಡಗಳು ಸಿದ್ಧತೆಯಲ್ಲಿದ್ದು ಅದೃಷ್ಟದ ನಾಣ್ಯ ಚುಮ್ಮಕ್ಕೆ ಕಾರ್ಯ ಪ್ರಗತಿಯಲ್ಲಿದೆ. ಅದೇ ರೀತಿ ದ್ವಿತೀಯ ಪಂದ್ಯಕ್ಕಾಗಿ ಹುಲಿಪಾಂಜರ ಜಡ್ಡು ಮತ್ತು ಸೇಳೆಂಜೆ ಸಿದ್ಧತೆ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ವಾಲಿಬಾಲಿನ ತಳಕು ಪಟ್ಟಿ ಸಿದ್ಧಪಡಿಸ್ತಾ ಇದ್ದೇವೆ. ಈಗಾಗಲೇ 10 ತಂಡಗಳಿವೆ. ವಾಲಿಬಾಲ್ನ ಆಟಗಾರರ ಗಮನಕ್ಕೆ 15ರ ಒಂದು ಸೆಟ್ ಇರ್ತದೆ. ಸೆಮಿಫೈನಲ್ ಮತ್ತು ಫೈನಲ್ ಮಾತ್ರ 25ರ ಸೆಟ್ ಆಗಿರುತ್ತೆ. 25ರ ಒಂದು ಸೆಟ್ಟು. ವಾಲಿಬಾಲ್ 10 ತಂಡಗಳಿವೆ.
ಅದೇ ರೀತಿ ಹಗ್ಗ ಜಗ್ಗಾಟಕ್ಕೆ ಹೆಸರನ್ನ ಕೊಡುವವರು ಶ್ರೀಯುತ ಅಶೋಕ್ ಅವರಲ್ಲಿ ತಮ್ಮ ಹೆಸರನ್ನ ಕೊಡಬೇಕು. ಹಲೋ, ಈಗಾಗಲೇ ಥ್ರೋಬಾಲ್ ಪಂದ್ಯದ ಪ್ರಥಮ ತಂಡಕ್ಕೆ ನೀಡಿದ್ದೇವೆ. ತಕ್ಷಣ ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಬೇಕು. ಈಗಾಗಲೇ ಬಹಳಷ್ಟು ಸ್ಪರ್ಧೆಗಳ ಪ್ರಯತ್ನ ಮಾಡಿದ್ದೇವೆ. ಮಹಿಳೆಯರ ಥ್ರೋಬಾಲ್ ಪಂದ್ಯಕ್ಕೆ ಮತ್ತೊಮ್ಮೆ ಈ ಒಂದು ಕ್ರೀಡಾಪಟುಗಳ ಪರವಾಗಿ ಪ್ರೀತಿಯ ಗೌರವ ಸ್ವಾಗತ ಬಯಸುತ್ತೇವೆ. ಈಗಾಗಲೇ ಈ ಒಂದು ಥ್ರೋಬಾಲ್ ಪಂದ್ಯದ ನಿಯಮವನ್ನು ಬಹಳಷ್ಟು ವಿಸ್ತಾರವಾಗಿ ತಿಳಿಯಪಡಿಸಿದ್ದಾರೆ. ಒಂದೊಂದು ತಂಡದಲ್ಲಿ 7 ಮಂದಿ ಆಟಗಾರರು ಆಡುವಂಥ ವ್ಯವಸ್ಥೆ. 25 ಅಂಕಗಳಿಗೆ ಒಂದು ಸೆಟ್ಟಿನ ನೇರ ಸೆಟ್ನ ಫಲಿತಾಂಶದಲ್ಲಿ ನಾವಿಲ್ಲಿದ್ದೇವೆ. 13 ಅಂಕಗಳಿಗೆ ಅಂಕಣದ ಬದಲಾವಣೆಗೆ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬೇಡಿ. ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾದರೆ ನಾವು ಕರೆ ಮಾಡಿದ ತಕ್ಷಣ ಬರುವಂತೆ ಮತ್ತೊಮ್ಮೆ ಪ್ರೀತಿಯ ಮನವಿಯನ್ನು ಮಾಡ್ತಿದ್ದೇವೆ. ವಿಜಯ್ ಹೆಗಡೆ ಚೂರು. ಕ್ಯಾಪ್ಟನ್ ಗೋಡ್ ಕ್ಯಾಪ್ಟನ್. ಚೇಂಜ್ ಆಗುತ್ತೆ ರೊಟೇಷನ್ ನಿಮಗೆ ಕೋರ್ಟ್ ಪ್ರಸಾದ ಚಂದಗುಂದು ಚೂರಿಲ್ಲಿ ಬರಬೇಕು. above the shoulder, above the shoulder. ಟ್ರಯಲ್ ಕೊಡೋದು ಪಾಯಿಂಟ್ ಅಲ್ಲ, ಟ್ರಯಲ್ ಸರ್ವಿಸ್ ಹಾಕಿ ಟ್ರಯಲ್. ಎಸ್ ರೆಡಿ. ಮಾಡಿದೆ 1 law. Two law. ಕೈಗೆ ಕುಡಿ, ನೀರಿಗೆ ಹಾಕ್ಬೇಕು. 3 law. ಹಲೋ, ಮಹಿಳೆಯರ ಹಗ್ಗ ಜಗ್ಗಾಟ ತಂಡದಲ್ಲಿ ಭಾಗವಹಿಸುವವರು ಆದಷ್ಟು ಬೇಗ ತಮ್ಮ ಹೆಸರನ್ನು ನೀಡಿ. ಕೇವಲ 2 ಟೀಮು ರಿಜಿಸ್ಟರ್ ಆಗಿದೆ ಈ ತನಕ. 4 law. ಪುರುಷರ ಹಗ್ಗ ಜಗ್ಗಾಟ ಕೂಡ. Five law. 5-0. Six law.
ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ವಿಭಾಗಕ್ಕೆ ಆದಷ್ಟು ಬೇಗ ಹೆಸರನ್ನು ನೀಡಿ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ಹೆಸರನ್ನು ನೋಂದಾಯಿಸುವ ತಂಡಗಳು ಶ್ರೀ ಅಶೋಕ್ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಈಗಾಗಲೇ ಕೇವಲ ಒಂದು ತಂಡ ಇದೆ. ಈ ಸ್ಪರ್ಧೆಯನ್ನು ಕೈ ಬಿಡುವಂತ ಸಾಧ್ಯತೆ ಇದೆ. ಹಗ್ಗ ಜಗ್ಗಾಟ ಪುರುಷರಲ್ಲಿ ಕೇವಲ ಒಂದು ತಂಡ ಇದೆ. ಶ್ರೀಯುತ 9-0 ಅಶೋಕ್ ಇವರಲ್ಲಿ ಹೆಸರನ್ನು ನೋಂದಾಯಿಸಬೇಕು. 9 ಅಂಕದ ಮುನ್ನಡೆಯಲ್ಲಿ ಮಹಾಲಿಂಗೇಶ್ವರ. ಲಾ 10-0. ದಯವಿಟ್ಟು ಹಗ್ಗ ಜಗ್ಗಾಟದಲ್ಲಿ ಹೆಸರನ್ನು ನೋಂದಾಯಿಸಬೇಕು ಕೇಳಿಕೊಳ್ತಾ ಇದ್ದೇವೆ. 11 ಪುರುಷರು ಮತ್ತು 0. ಮಹಿಳೆಯರು ಈಗಾಗಲೇ ಶಂಕರಿಯ ಗದ್ದೆಯಲ್ಲಿ ಗುಂಪು ಸ್ಪರ್ಧೆ ಥ್ರೋಬಾಲ್ ಮಹಿಳೆಯರ ವಿಭಾಗದ ಪಂದ್ಯ ಚಾಲ್ತಿಯಲ್ಲಿದೆ. ಅದೇ ರೀತಿ ಇನ್ನೊಂದೆಡೆ ಅಕ್ಕಮ್ಮನ 13 ಗದ್ದೆಯಲ್ಲಿ and change. ವೈಯಕ್ತಿಕ ಸ್ಪರ್ಧೆಗಳು ಮುಕ್ತಾಯವಾಗಿ ಈಗ ಮಕ್ಕಳು ಆಟವನ್ನು ಆಡೋದನ್ನ ಕಾಣ್ತಾ ಇದ್ದೇವೆ. ವಾಲಿಬಾಲ್ ಈಗಾಗಲೇ 10 ತಂಡಗಳಿವೆ. ತಳಕು ಪಟ್ಟಿ ಸಿದ್ಧವಾಗಿದೆ. ಇನ್ನು ಯಾವುದೇ ತಂಡಗಳಿಗೆ ಅವಕಾಶ ಇಲ್ಲ. ಎಸ್, ತಳಕು ಪಟ್ಟಿ ಈಗಾಗಲೇ ಥ್ರೋಬಾಲ್ ಮತ್ತು ವಾಲಿಬಾಲ್ನ ತಳಕು ಪಟ್ಟಿ ಸಿದ್ಧವಾಗಿದೆ. ಇನ್ನು ಯಾವುದೇ ತಂಡಗಳಿಗೆ ಅವಕಾಶ ಇಲ್ಲ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸುವವರು ತಕ್ಷಣ ತಮ್ಮ ಹೆಸರನ್ನು ಕೊಡಿ. ಬಂಧುಗಳೇ, ಅಲ್ಲಿ ಸ್ವಲ್ಪ ನಿನ್ನೆಯಿಂದ ಹಿಂದೋಗಿ ಬಹಳಷ್ಟು ಮಳೆಯ ಧಾರೆಯನ್ನು ಕಂಡಿದ್ದೇವೆ. 1-13. ಈ ದಿನ ನಮ್ಮ ಅದೃಷ್ಟವೇ ಏನೋ, ಇದೀಗ ಒಳ್ಳೆಯ ವಾತಾವರಣವನ್ನು ವರುಣ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲ ಜೊತೆಯಾಗಿ ತಕ್ಷಣವೇ ಆಯಾಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮುಖೇನವಾಗಿ ಕ್ಲಬ್ದ ಸಮಯದಲ್ಲಿ ಮುಕ್ತಾಯವನ್ನ ಈ ಕೂಟವನ್ನ ಕಾಣುತ್ತಿದೆ. 2-13. ತಾವೆಲ್ಲರೂ ಹೆಸರನ್ನ ಕರೆದ ತಕ್ಷಣ ತಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸುವಲ್ಲಿ ಹಾಜರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. 3-13. ಬಂಧುಗಳೇ, 4-13. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಾದ್ರೆ ತನು, ಮನ ಮತ್ತು ಧನದ ಸಹಕಾರ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ತನು ಮತ್ತು ಮನದ ಸಹಕಾರ ಬಹಳಷ್ಟು ಬಂದೊದಗಿದೆ. ಈ ವ್ಯವಸ್ಥೆ ನೋಡುವಾಗ ಗೊತ್ತಾಗುತ್ತೆ. ನಾವು ಈ ವ್ಯವಸ್ಥೆಯನ್ನ ಒಂದು ಹಂತಕ್ಕೆ ಮುಡಿಸ್ಬೇಕಂತಾದ್ರೆ ಅದಕ್ಕೆ ಧನದ ಅವಶ್ಯಕತೆ ಇದೆ. ಯಾರಾದ್ರೂ ಈ ಕೂಟಕ್ಕೆ ಧನ ಸಹಾಯವನ್ನ ಮಾಡುವವರಿದ್ರೆ 6-13. ತಕ್ಷಣವೇ 6-13. ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ಸುನೀತಾ ಅರುಣ್ ಹೆಗಡೆ ಇವರನ್ನ ಸಂಪರ್ಕಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಂಘದ ಸದಸ್ಯತ್ವವನ್ನ ಪಡೆಯುವಂತ ಯಾರಾದರೂ ಸದಸ್ಯರಿದ್ರೆ 7-13. ಅಜೀವ ಸದಸ್ಯತ್ವ ಮೊತ್ತ 250 ರೂಪಾಯಿಯನ್ನ ಪಾವತಿಸಿ ಸಂಘದ ಸದಸ್ಯರಾಗಬೇಕು ಅಂತ ತಮ್ಮಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೇವೆ. 8-13. Nine 13. Ten 13. ಬೆನ್ನಟ್ಟಿ ಬರುತ್ತಿದೆ. Eleven 13. ಹೆಬ್ರಿ ವಲಯದ ಈ ಒಂದು ಕೂಟದಲ್ಲಿ ನಮ್ಮ ಶಂಕರ ನಾರಾಯಣ ಅಮಾಸೆ ಬಯಲಿನಿಂದ ಹಿಡಿದು ಎಲ್ಲ 14, ಸ್ಪರ್ಧಾಳುಗಳು ಮೂಡುಬಿದ್ರೆ 11, ಧಾರಾವಿ ಈ ಭಾಗದ 3 ಅಂಕದ ಎಲ್ಲ ಮುನ್ನಡೆಯೊಂದಿಗೆ ಸ್ಪರ್ಧಾಳುಗಳು ಬಂದಿದ್ದಾರೆ. ಮಹಾಗಣಪತಿ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ಸಂಘದ ಮೇಲೆ ಬಹಳ
ಪ್ರೀತಿಯನ್ನ ಇಟ್ಟು ಆಗಮಿಸಿದಂತೆ ಎಲ್ಲ ಬಂಧುಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ತಾವೆಲ್ಲರೂ ಈ ಕೂಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಕೂಟವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ 15-11. ನಮ್ಮ ಕರೆಗೆ ಮನ್ನಿಸಿ ಆಗಮಿಸಿದಂತೆ ಎಲ್ಲ ಬಂಧುಗಳಿಗೆ ಸಂಘದ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ Point. ಇದೀಗ ಶಂಕರಿಯ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಥ್ರೋಬಾಲ್ ಚಾಲ್ತಿಯಲ್ಲಿದೆ. ಈ ವಿಭಾಗದಲ್ಲಿ 5 ತಂಡಗಳು ಭಾಗವಹಿಸಿವೆ. 12-15. ಸರ್ವಿಸ್ ಚೇಂಜ್ ಆಗಬೇಕು. ಕಂಟಿನ್ಯೂಸ್ ಸರ್ವಿಸ್ ಹಾಕಬೇಕಿಲ್ಲ. ಇನ್ನು ಬೆಳಿಗ್ಗೆ ನಮ್ಮ ಆಟಿಕೋಟದ 2ನೇ ವರ್ಷದ 13-15. ವಿಶ್ವ ತುಳು ಮಹಾಸಭಾ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು 14-15. ದೀಪ ಬೆಳಗಿಸಿ ಉದ್ಘಾಟಿಸುವ ಮುಖೇನವಾಗಿ ಇದೀಗಲೇ ಒಂದು ಅಂಕದ ಮುನ್ನಡೆಯೊಂದಿಗೆ ಚಾಲನೆಯನ್ನ ನೀಡಿದರು. ವೇದಿಕೆಯಲ್ಲಿ ನಮ್ಮ ಸಮಾಜದ ಮಹಾಗಣಪತಿ. ಬಹಳ ಉತ್ತಮ ವ್ಯಕ್ತಿಗಳು 15 each. ಸಾಧಕರು 15 ಈ ಸಮಬಲ. ವೇದಿಕೆಯಲ್ಲಿ ಭಾಗವಹಿಸಿ ಕೂಟವನ್ನು ಉದ್ಘಾಟಿಸಿ ನಂತರದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 16-15. ತುಳುನಾಡಿನ ಶ್ರೇಷ್ಠ ಕ್ರೀಡೆಯಾದಂತಹ ಕಂಬಳ 16-15. ಕೋಣವನ್ನ ಈ ಗದ್ದೆಯಲ್ಲಿ ಓಡಿಸುವ ಮುಖೇನವಾಗಿ ಗದ್ದೆಗೆ 17-15. ನೀರನ್ನ ದಾರಿ ಮಾಡುವ ಮುಖೇನವಾಗಿ ಹಾಲನ್ನ ಎರೆಯುವ ಮುಖೇನ ಕೂಟಕ್ಕೆ ಉದ್ಘಾಟನೆಯನ್ನ ಕಂಡುಕೊಂಡಿದೆ. ಈಗಾಗಲೇ ಅಕ್ಕಮ್ಮನ ಗದ್ದೆಯಲ್ಲಿ ವೈಯಕ್ತಿಕ ಸ್ಪರ್ಧೆಗಳು ಮುಕ್ತಾಯವಾಗಿ ಶಂಕರಿಯ ಗದ್ದೆಯಲ್ಲಿ ಗುಂಪು ಸ್ಪರ್ಧೆಗಳು ಚಾಲ್ತಿಯಲ್ಲಿವೆ. ಮಹಿಳೆಯರ ವಿಭಾಗದಲ್ಲಿ 5 ತಂಡಗಳು ಭಾಗವಹಿಸಿ ಪ್ರಥಮ ಪಂದ್ಯ ಚಾಲ್ತಿಯನ್ನ ಕಾಣ್ತಾ ಇದ್ದಾವೆ. ಅದೇ ರೀತಿ ಪುರುಷರ ವಿಭಾಗದ ವಾಲಿಬಾಲ್ 10 ತಂಡಗಳು ತಮ್ಮ ಈ ಉಮೇದುವಾರಿಕೆಯನ್ನ ತೋರಿಸಿವೆ. ಅದೇ ರೀತಿ ಹಗ್ಗ ಜಗ್ಗಾಟಕ್ಕೆ ಯಾರಾದರೂ ತಂಡವನ್ನ ನೋಂದಾಯಿಸುತ್ತಿದ್ರೆ ತಕ್ಷಣವೇ ಶ್ರೀಯುತ ಅಶೋಕ್ ಹೆಗ್ಡೆ ಅವರನ್ನ ಸಂಪರ್ಕಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈ ಕೂಟಕ್ಕೆ ಬಂದದ್ದು ಈ ದಿನ ಮಾತ್ರ ನೆನಪಾಗುವಂಥದ್ದು. ಅದು ಶಾಶ್ವತವಾಗಿ ಮನೆಯಲ್ಲಿ ನೆನಪುಳಿಬೇಕಂತಾದ್ರೆ ಅದಕ್ಕೆ ಬೇಕಾದಂತ ಪ್ರಶಸ್ತಿಗಳು, ಫಲಕಗಳು, ಟ್ರೋಫಿಗಳನ್ನ ನೀಡಿದವರು ಶ್ರೀಯುತ ಅಶೋಕ್ ಹೆಗಡೆ, ಪೊಳಲಶ್ರೀ ಬಚ್ಚಪ್ಪು ಮತ್ತು ದಿಂಬದ ಮನೆ ರವಿ ಹೆಗಡೆ ಅವರು. ಇವರಿಗೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಆಭಾರಿಯಾಗುತ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ತಾವು ಕೊಟ್ಟಂತ ಈ ದೊಡ್ಡ ಕೊಡುಗೆಯನ್ನ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸ್ತೇವೆ ಎನ್ನುವ ಮಾತನ್ನ ಹೇಳ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥ ಭಾವನೆಯೊಂದಿಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಯಾರಾದರೂ ಬಂಧುಗಳು ಧನ ಸಹಾಯವನ್ನ ನೀಡುವವರಿದ್ರೆ ತಕ್ಷಣ 20-15. ದೇಣಿಗೆ ಕೌಂಟರನ್ನ ತೆರೆದಿದ್ದೇವೆ. ತಮ್ಮ ಹೆಸರನ್ನ ನೀಡಿ ತಾವು ಉದಾರವಾದಂಥ ದೇಣಿಗೆಯನ್ನ ನೀಡಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. 16-20. ಮೂರು ಅಂಕದ ಮುನ್ನಡೆಯೊಂದಿಗೆ ಮೂಡು ಮಹಾಗಣಪತಿ 18-20. ಹಗ್ಗ ಜಗ್ಗಾಟ ಯಾರ ಇದ್ದೀರಾ? ಟೀಮ್ ಕೊಡಿ. 5 ನಿಮಿಷದಲ್ಲಿ ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. ಈಗಾಗಲೇ 7 ತಂಡಗಳು ಹಗ್ಗ ಜಗ್ಗಾಟಕ್ಕೆ ಹೆಸರನ್ನು ನೋಂದಾಯಿಸಿವೆ. SLN ಫ್ರೆಂಡ್ಸ್, ಹಾಲಾಡಿ ಫ್ರೆಂಡ್ಸ್, ಚಂದಕುಂದು ಫ್ರೆಂಡ್ಸ್, ಕಡ್ತಾಲ ಫ್ರೆಂಡ್ಸ್, ವೀರಮಾರುತಿ ಕೋಟೆ ಹುಲಿಪಾಂಜರ ಜಡ್ಡು, ಹೆಬ್ರಿ ಬ್ರದರ್ಸ್ ಮತ್ತು ಪೊಳಲಿಶ್ರೀ 7 ತಂಡಗಳು ನೋಂದಾಯಿಸಿವೆ. 22-18 ಚಾಲ್ತಿಯಲ್ಲಿ ಪಂದ್ಯ 23-18 ಬರೋಬ್ಬರಿ 5 ಅಂಕದ ಮುನ್ನಡೆಯೊಂದಿಗೆ ಮೂಡು ಮಹಾಗಣಪತಿ
ಮ್ಯಾಚ್ ಪಾಯಿಂಟ್. ಮುಂದಿನ ಪಂದ್ಯಕ್ಕಾಗಿ ಹುಲಿಪಾಂಜರ ಜಟ್ಟು ಮಹಿಳೆಯರ ವಿಭಾಗದ ಥ್ರೋ ಬಾಲ್. ಸೇಳೆಂಜೆ ಟೀಮ್ ಎಲ್ಲಿದೆ? ಕೈ ಮೇಲೆ ಮಾಡಿ. ಸೇಳೆಂಜೆ ಲೇಡೀಸ್ ಮ್ಯಾಚ್ ಥ್ರೋ ಬಾಲ್. 25 ಸೇಳೆಂಜೆ ಟೀಮ್. 25 ಇದು ಒಂದೇ. ಮಹಿಳೆಯರ ವಿಭಾಗದ ಸೇಳೆಂಜೆ ತಂಡ ಎಲ್ಲಿದೆ? ಥ್ರೋ ಬಾಲ್ಗೆ ರೆಡಿಯಾಗಿ. ಜೊತೆಗೆ ಹುಲಿಪಾಂಜರ ಜಟ್ಟು ಟೀಮ್ ಮಹಿಳೆಯರ ಥ್ರೋ ಬಾಲ್ ನೆಕ್ಸ್ಟ್ ಮ್ಯಾಚ್ ಎಸ್ ರೆಡಿ, ಗೆಟ್ ರೆಡಿ. ತಕ್ಷಣವೇ ತಾವು ತಮ್ಮ ಉಪಸ್ಥಿತಿಯನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತೀರ್ಪುಗಾರರಿಗೆ ತಕ್ಷಣವೇ ತೀರ್ಪುಗಾರರಲ್ಲಿ ತಾವು ಹೋಗಿ ರಿಪೋರ್ಟ್ ಅನ್ನು ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹುಲಿಪಾಂಜರ ಜಟ್ಟು ಮತ್ತು ಸೇಳೆಂಜೆ ಯಾರು ವಿನ್ನು? ಫಸ್ಟ್ ಮ್ಯಾಚ್ ಯಾರು ವಿನ್ ಸರ್? ಫಸ್ಟ್ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಸೇಳೆಂಜೆ ವರ್ಸಸ್ ಹುಲಿಪಾಂಜರ ಜಟ್ಟು. ಫಸ್ಟ್ ಮ್ಯಾಚ್ ಯಾರು ವಿನ್ನು? ಮಹಾಗಣಪತಿಯಾ? ಓಕೆ. ಮ್ಯಾಚ್ ವಿನ್ ಮೂಡು ಗಣಪತಿ ಮ್ಯಾಚ್ ವಿನ್. ಮುಂದಿನ ಪಂದ್ಯ ಹುಲಿಪಾಂಜರ ಜಟ್ಟು ಮತ್ತು ಸೇಳೆಂಜೆ. ಅದೇ ರೀತಿ ಪುರುಷರ ವಿಭಾಗದ ಮೊದಲ ಪಂದ್ಯ ವಾಲಿಬಾಲ್ ಹೆಬ್ರೆ ಬ್ರದರ್ಸ್ ವರ್ಸಸ್ ವೀರಮಾರುತಿ ಮೂಡುಬಿದ್ರೆ. ಥ್ರೋ ಬಾಲ್ ಮುಗಿದ ತಕ್ಷಣ ವಾಲಿಬಾಲ್ ಪ್ರಾರಂಭ ಆಗ್ತದೆ. ಥ್ರೋ ಬಾಲ್ ಕೇವಲ 4 ಪಂದ್ಯಗಳು, ಈಗಾಗಲೇ 1 ಪಂದ್ಯ ಮುಕ್ತಾಯ ಆಗಿದೆ. ಸೇಳೆಂಜೆ ಎಲ್ಲಿದೆ? ಸೇಳೆಂಜೆ ಟೀಮ್ ಇಲ್ವಾ? ಬಾಲ್ ದೊಡ್ಡನೇ ಜಟ್ಟಿದೆ. ಮೂರನೇ ಮ್ಯಾಚ್, ಮೂರನೇ ಪಂದ್ಯ ಥ್ರೋ ಬಾಲ್ ಮಹಾಗಣಪತಿ ಮತ್ತು ದೊಡ್ಡನೇ ಜಟ್ಟು. ಇದೀಗ ನಡೆಯುವಂತ ಪಂದ್ಯ ಸೇಳೆಂಜೆ ಮತ್ತು ಹುಲಿಪಾಂಜರ ಜಟ್ಟು ಟೀಮ್ ಕೈ ಮೇಲೆ ಮಾಡಿ. ಎಲ್ಲಿದ್ದೀರಿ? ಸೇಳೆಂಜೆ ಥ್ರೋ ಬಾಲ್. ಓಕೆ ರೆಡಿ ಆಡಿ, ಸ್ಟಾರ್ಟ್ ಮಾಡಿ ಸರ್. ಹಲೋ ಬಂಧುಗಳೇ, ಶಂಕರಿಯ ಗದ್ದೆಯಲ್ಲಿ ಆಟಿಟೊಂಜಿ ಕೂಟೋಡು ಕೆಸರದ ಗೊಬ್ಬು ಕಾರ್ಯಕ್ರಮದ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯ ಚಾಲ್ತಿಯಲ್ಲಿದೆ. ಈಗಾಗಲೇ ಮೊದಲ ಪಂದ್ಯದಲ್ಲಿ ಮಹಾಗಣಪತಿ ತಂಡ ಮೇಲ್ಗೈಯನ್ನು ಸಾಧಿಸಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ದ್ವಿತೀಯ ಪಂದ್ಯವಾಗಿ ಹುಲಿಪಾಂಜರ ಜಟ್ಟು ಮತ್ತು ಸೇಳೆಂಜೆ, ಇಲ್ಲಿ ವಿಜೇತರು ನೇರವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡಿತಾರೆ. ಹುಲಿಪಾಂಜರ ಜಟ್ಟು ಮತ್ತು ಸೇಳೆಂಜೆ ತಂಡದ ನಡುವಿನ ಪಂದ್ಯದಲ್ಲಿ ವಿಜೇತರಾದವರು ಫೈನಲ್ಗೆ ಅರ್ಹತೆಯನ್ನು ಪಡಿತಾರೆ.
1 ಲಾ 1-0. ಟೂ ಲಾ 2-0. ಒನ್ ಟೂ 1-2. ಹಾಲಾಡಿ 1 2 each. Three, 2. Challenge. 4-2. ಹಾಲಾಡಿ 4, ಸೇಳಿಂಜಿ 2. ಫೈವ್ 2. 3 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ 6-2. 6-2. ಸೆವೆನ್ 2. 7-2. 5 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ 8-2. 9-2. 9-2. 7 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ 11-2. 12-2. ಬರೋಬ್ಬರಿ 10 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ 13-2. 13-2. Captain ready? Fourteen 2. 14-2. 3-14. 3-14.
4-14. Five, 14. ಐದು 14. 5-14. ಎಸ್, ಮಹಿಳೆಯರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಮಹಾಗಣಪತಿ ಮತ್ತು ದೊಡ್ಡಿನ ಜಡ್ಡು ಮತ್ತು ಮಹಾಗಣಪತಿ ಮುಂದಿನ ಪಂದ್ಯಕ್ಕೆ ಸಿದ್ಧರಿರುವಂತೆ ಕೇಳಿಕೊಳ್ತಾ ಇದ್ದೇವೆ. 15, ಜೊತೆಗೆ 5. ಪುರುಷರ ವಿಭಾಗದ 15-5. ವಾಲಿಬಾಲ್ 10 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ ಹೆಬ್ರಿ ಬ್ರದರ್ಸ್ ವೀರಮಾರುತಿ ಮೂಡುಬಿದ್ರೆ. ದ್ವಿತೀಯ ಪಂದ್ಯ ಸೇಳೆಂಜೆ ವಿರುದ್ಧ ಚೆಂಡು ಅಂಕಣದಿಂದ ಹೊರಕ್ಕೆ. 6-15. 6-15. ಈ ಪಂದ್ಯ ಮುಗಿದ ತಕ್ಷಣ 8, ಮಹಿಳೆಯರ 15. ಥ್ರೋಬಾಲ್ 8-15. ಇರ್ತದೆ. ತಕ್ಷಣ ಡಾನ್ಸ್ ಇದೆ, ಡಾನ್ಸ್. ಮಕ್ಕಳೆಲ್ಲ ರೆಡಿಯಾಗಿ 9-15. ಅಕ್ಕಮ್ಮನ 6 ಅಂಕದ ಗದ್ದೆಯಲ್ಲಿ ಮುನ್ನಡೆಯೊಂದಿಗೆ ಬನ್ನಿ. ಹಾಲಾಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಅಕ್ಕಮ್ಮನ ಗದ್ದೆಗೆ ರೆಡಿ ರೆಡಿ ರೆಡಿ. ಅಕ್ಕಮ್ಮನ ಗದ್ದೆಯಲ್ಲಿ ಮಕ್ಕಳೆಲ್ಲ ಬರಬೇಕು, ಚಿಕ್ಕ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡಬೇಕು. ಇದೀಗಲೇ ಶೇಳಿಂಜೆ ಬೆನ್ನಟ್ಟಿ ಬರುತ್ತಿದೆ. 성숙해 보이지만 볼 땐 노는 여자 이때다 싶으면 묶었던 머리 푸는 여자 가렸지만 웬만한 노출보다 ಅಕ್ಕಮ್ಮನ ಗದ್ದೆಯಲ್ಲಿ ಎಲ್ಲ ಡಾನ್ಸ್ಗೆ ರೆಡಿಯಾಗಿ ಬನ್ನಿ. ಚೆಂಡೆ ವಾದನದೊಂದಿಗೆ ಡ್ಯಾನ್ಸ್ ಮಾಡ್ಲಿಕ್ಕಿದೆ. 16-9. 완전 미쳐버리는 선어해 근육보다 사상이 볼통볼통한 선어해 그런 선어해 아름다워 사랑스러워 17-9. 8 ಅಂಕದ ಮುನ್ನಡೆಯೊಂದಿಗೆ ಹಾಲಾಡಿ ಇಲ್ಲಿ ಕೊಟ್ಟಾಗಿದೆ, ನೀವು ಇಲ್ಲಿ ಕೇಳುವುದಿಲ್ಲ ಅಷ್ಟೇ, ಅಲ್ಲೇ ಆಗ್ತದೆ. ಇಬ್ರು ಸಹ ಕೊಡ್ಬೋದು, ಅವರಿಗೆ ಅಪೋಸಿಟ್ ಸೈಡ್ ಆಗ್ತದೆ. 29. ಹಾಲಾಡಿ 20. ಶೇಳಿಂಜೆ 9. Twenty-one, 9. ಎಸ್, ಪಂದ್ಯ ಒಂದೆಡೆ ಚಾಲ್ತಿಯಲ್ಲಿರುತ್ತೆ. 22-9. ಅಕ್ಕಮ್ಮನ ಗದ್ದೆಯಲ್ಲಿ ಎಲ್ಲ ಡಾನ್ಸಿಗೆ ರೆಡಿ ಆಗಬೇಕು. ಜವನ್ಯರ ಮಾತ ಏರ್ಲ ತೋಚಿರಿ ಒಡಿ ದೂರ ಹೋಗ್ತೀರಿ ಬಲೆ. 23. ಬರ್ಸ ಇಜ್ಜಂತ Nine. ಉಳೈపోయాರ ಎಕಡೆ ಬರ್ಸೈಪ್ನ ಮಾತ ಕಂಡೊಡಿತೀರಿ ಇತ್ತೆ ಜವನ್ಯರ ಏರ್ಲ ತೋಚಿರಿ ಬರ ಪೂರ ಕಂಡು ರೆಡಿ ಅಲೆ ಇತ್ತೆ ಮ್ಯೂಸಿಕ್ ಮಾಡ್ತಾರೆ, ಡ್ಯಾನ್ಸ್ Match ಮಾಡ್ತಾರೆ. point. 9. ಮ್ಯೂಸಿಕ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿಯಾಗಿ ಅಕ್ಕಮ್ಮನ ಗದ್ದೆಯಲ್ಲಿ. ಮೇಲೆ ಹೋಗ್ಲಿಕ್ಕಿಲ್ಲ, ಡ್ಯಾನ್ಸ್ ಮಾಡುವವರು ಡ್ಯಾನ್ಸ್ ಇಲ್ಲೇ ಮಾಡಬೇಕು. Match over. Match ಬನ್ನಿ, win by ಬನ್ನಿ. ಹಾಲಾಡಿ. ಅಣ್ಣ ಸೆಕೆಂಡ್ ಮ್ಯಾಚ್ ವಿನ್ ಆಯ್ತು.
ಬಂಧುಗಳೇ, ಮ್ಯೂಸಿಕ್ ಆಫ್ ಮಾಡಿ ದಯವಿಟ್ಟು. ಮ್ಯೂಸಿಕ್ ಆಫ್. ಬಂಧುಗಳೇ, ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ ಸಂಯೋಜನೆಯಲ್ಲಿ ನಡೆಯುವಂಥ ಆಟಿಡೊಂಜಿ ಕೂಟುಡು ಕೆಸರದ ಗೊಬ್ಬು ಕಾರ್ಯಕ್ರಮಕ್ಕೆ ಹೆಬ್ರಿ ಆರಕ್ಷಕ ಠಾಣೆಯ ಠಾಣಾಧಿಕಾರಿಯವರು ಆಗಮಿಸಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಚಂದ್ರ AKS ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಒಮ್ಮೆ ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ಸಂಘದ ಅಧ್ಯಕ್ಷರು ವೀಳ್ಯದೆಲೆ ಅಡಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದು ನಿಮಿಷ. ಕೆಸರದ ಗೊಬ್ಬು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡುವ ಜೊತೆಗೆ ನಮ್ಮ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅದಕ್ಕೆ ಸಂಪೂರ್ಣ ಸುರಕ್ಷತೆಯನ್ನು ನೀಡುವ ದೃಷ್ಟಿಯಿಂದ ಠಾಣಾಧಿಕಾರಿಯವರು ಆಗಮಿಸಿದ್ದಾರೆ. ಅವರ ಸಿಬ್ಬಂದಿಯವರಿಗೆ, ಠಾಣಾಧಿಕಾರಿಯವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಸಹಕಾರ ಮತ್ತು ಸಂಪೂರ್ಣ ಸುರಕ್ಷತಾ ಸಹಕಾರ ನಮ್ಮೊಂದಿಗಿರಲಿ ಅಂತ ಬೇಡಿಕೊಳ್ತಾ ನಮ್ಮನ್ನ ಈ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎರಡನೇ ಪಂದ್ಯ ಯಾರು ವಿನ್ ಆದ್ರು ಸರ್? ಸೆಕೆಂಡ್ ಮ್ಯಾಚ್ ಹುಲಿಪಾಂಜರ ಜಡ್ಡು ವಿನ್ ಆಗಿದೆ. ಸೆಳೆಂಜಿ ವಿರುದ್ಧವಾಗಿ ನಡೆದಂತಹ ಪಂದ್ಯ ಹುಲಿಪಾಂಜರ ಜಡ್ಡು ವಿಜೇತರಾಗಿ ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇದೀಗ ದುಡ್ಡಿನ ಜಡ್ಡು ಮತ್ತು ಮಹಾಗಣಪತಿ ಎಲ್ಲಿದ್ದೀರಿ? ಸೆಮಿಫೈನಲ್, ಸೆಕೆಂಡ್ ಸೆಮಿಫೈನಲ್, ಇದರ ವಿಜೇತರು ಫೈನಲಿಗೆ. ಹಗ್ಗ ಜಗ್ಗಾಟಕ್ಕೆ ತಂಡಗಳ ಕೊರತೆ ಇದೆ. ನಾವು ಸ್ಪರ್ಧೆಯನ್ನ ಕೈ ಬಿಡುವ ಸಾಧ್ಯತೆ ಇದೆ. ಮಹಿಳೆಯರು ಮತ್ತು ಪುರುಷರು ತಾವು ತಕ್ಷಣ ಅಶೋಕ್ ಹೆಗಡೆ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಸಂಘದ ಕಾರ್ಯದರ್ಶಿಯವರು ಕೂಡ ಇದ್ದಾರೆ, ಅವರ ಜೊತೆ ಕೂಡ ತಮ್ಮ ಹೆಸರನ್ನ ಕೊಡಬಹುದು. ಬಹಳ ಸುಂದರವಾದಂತ ಕ್ರೀಡಾಕೂಟದ ಆಯೋಜನೆಯನ್ನ ಕಾಣ್ತಾ ಬಹಳ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಗದ್ದೆಯಲ್ಲಿ ಥ್ರೋಬಾಲ್ ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್, ಪ್ರಥಮ ವಾಲಿಬಾಲ್ ಪುರುಷರ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ ಹೆಬ್ರಿ ಬ್ರದರ್ಸ್ ಮೂಡುಬಿದ್ರೆ ಸರ್ವಿಸ್ ಭಾಗದಲ್ಲಿ ಪರಿಚಯಿಸಿದ್ದೇವೆ. ಮೂಡು ಗಣಪತಿ 1-0 ಅಂಕದಲ್ಲಿ ಹೆಬ್ರಿ ಬ್ರದರ್ಸ್ ಮತ್ತು ರೆಫ್ರಿ ಅವರ ವಿಸಿಲ್ ಕೇಳಿ. ವೀರಮಾರುತಿ ಈಗಾಗಲೇ ಥ್ರೋಬಾಲ್ ಫೆಡರೇಷನ್ ನಿಯಮ, ರೆಫ್ರಿ ಅವರ ಸಿಟಿ ಹೋದ ತಕ್ಷಣ 8 ಸೆಕೆಂಡ್ನಲ್ಲಿ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ಅವಸರ ಮಾಡಬೇಡಿ, ಆಮೇಲೆ ವಾರ್ನಿಂಗ್ ಇದೆ. ಇದು ಥ್ರೋಬಾಲ್ನ ನಿಯಮ. 8 ಸೆಕೆಂಡ್ನಲ್ಲಿ 1 ಲವ್. ಎಸ್, ಉತ್ತಮವಾದ ಸರ್ವಿಸ್ ಮೂಲಕ 2-0 2 ಲವ್. ಸರ್ವಿಸ್ ಭಾಗದಲ್ಲಿ ಮೂಡು ಗಣಪತಿ 3-0 ಅಂಕದೊಂದಿಗೆ ಎದುರಾಳಿಯಾಗಿ ದುಡ್ಡಿನ ಜಡ್ಡು ತಿಂದು ಈಗಾಗಲೇ 3 ಅಂಕದ ಮುನ್ನಡೆಯಲ್ಲಿ ಮೂಡು ಗಣಪತಿ 3 ಲವ್. ಎಸ್, ಮತ್ತೊಮ್ಮೆ ವಿಫಲತೆ. ಸರ್ವಿಸ್ ಭಾಗದಲ್ಲಿ 4 ಅಂಕದ ಮುನ್ನಡೆಯಲ್ಲಿ ಮೂಡು ಗಣಪತಿ 4 ಲವ್ ಇನ್ ಫೇವರ್ ಆಫ್ ಮೂಡು ಗಣಪತಿ. This is the first set of the throw-ball. 8 ಮಂದಿಯ ತಂಡ 4-0. ಎಸ್, ಉತ್ತಮವಾದ ಸರ್ವಿಸ್ ಮೂಲಕ ಮತ್ತೊಂದು ಅಂಕ ಮೂಡು ಗಣಪತಿ 5 ಅಂಕದ ಮುನ್ನಡೆಯಲ್ಲಿ 5 ಲವ್. 5 ಲವ್ ಸರ್. ಎಸ್, ಮತ್ತೊಮ್ಮೆ ವಿಫಲತೆ. ಚೆಂಡನ್ನು ಹಿಡಿಯುವಲ್ಲಿ ಪ್ರಯತ್ನ ದುಡ್ಡಿನ ಜಡ್ಡು ತಂಡದೊಂದಿಗೆ 6 ಲವ್. 6 ಲವ್. ಎಸ್, ಮತ್ತೊಮ್ಮೆ ವಿಫಲತೆ. ಸರ್ವಿಸ್ನ ಉತ್ತಮ ಸರ್ವಿಸ್ನಲ್ಲಿ ಮೂಡು ಗಣಪತಿಯನ್ನು ಪರಿಚಯಿಸಿಕೊಂಡಿದ್ದೇವೆ. ಎರಡೂ ಭಾಗದಲ್ಲೂ ಕೂಡ ಈ ಭಾಗದ ದಕ್ಷ ಥ್ರೋಬಾಲ್ ಆಟಗಾರರಿಗೆ 7 ಲವ್. ಸರ್ವಿಸ್ ಭಾಗದಲ್ಲಿ ಎಸ್, ಮತ್ತೆ ವಿಫಲತೆ. ಸರ್ವಿಸ್ನಲ್ಲಿ ಒಂದೊಂದು ಅಂಕವನ್ನು ದಾಖಲಿಸುವಲ್ಲಿ ಮೂಡು ಗಣಪತಿ ತಂಡವನ್ನು ಪರಿಚಯಿಸಿಕೊಂಡಿದ್ದೇವೆ. 7 ಲವ್.
ಎಸ್ ಮತ್ತೊಮ್ಮೆ ಒಂದು ಅಂಕವನ್ನ ದಾಖಲಿಸಿಕೊಂಡಿದ್ದಾರೆ ದುಡ್ಡಿನ ಜಡ್ಡು ತಂಡ. 1-7 ಸರ್ವಿಸ್ ಭಾಗದಲ್ಲಿ ಮಳೆ ದುಡ್ಡಿನ ಪ್ರಾರಂಭ ಜಡ್ಡು. ಆಗಿದೆ. Yes, ಇದರ 2-7 ಸೂಚನೆ ನಾವು ಕುಣಿಬೇಕು ಅಂತ 2-7 2-7 ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡು. ಜವನೇರು ಮತ್ತೆ ದೂರ ಹೋಯಿರಿ, ಜವನೇರು ತೋಚೇರಿ. 3-7 3-7 ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡು. ಡ್ಯಾನ್ಸಿಗೆ 3-7 ಅಲ್ಲೇ ಮಳೆ ಬಂತು, ಬನ್ನಿ ಬನ್ನಿ ಬನ್ನಿ. ಮತ್ತೆ ಹೊಂದಾಣಿಕೆಯಲ್ಲಿ ವಿಫಲತೆ ಮೂಡು ಗಣಪತಿ ತಂಡದಲ್ಲಿ. 4-7 4-7 ಇನ್ ಫೇವರ್ ಆಫ್ ಮೂಡು ಗಣಪತಿ. ಒಂದೊಂದೇ ಅಂಕವನ್ನು ದಾಖಲಿಸಿಕೊಳ್ಳುವ ಪ್ರಯತ್ನ ದುಡ್ಡಿನ ಜಡ್ಡು ತಂಡ. ಎಸ್ ಮತ್ತೊಮ್ಮೆ ವಿಫಲತೆ ಸರ್ವಿಸ್ನಲ್ಲಿ ಉತ್ತಮವಾದ ಸರ್ವಿಸ್. 5-7 5-7 ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡು ತಂಡ. 5-7 ಸರ್ ಆತ್ಮೀಯ ಬಂಧುಗಳೇ, 1:30 ಇದೀಗ ಸಮಯ 1:10. ಮತ್ತೆ ವಿಫಲತೆ. 1:30ಕ್ಕೆ ಸರಿಯಾಗಿ ನಮ್ಮ ಕೂಟಕ್ಕೆ ಆಗಮಿಸಿದ 6-7 ಎಲ್ಲರಿಗೆ ಭೋಜನದ ವ್ಯವಸ್ಥೆ ಇದೆ. ಅದಕ್ಕಿಂತ ಮುಂಚಿತವಾಗಿ ತಾವೆಲ್ಲರೂ ಡಾನ್ಸ್ ಮಾಡಬೇಕು. 6-7 ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎಸ್, ಊಟದ ಮತ್ತೊಮ್ಮೆ ವ್ಯವಸ್ಥೆ ಇದೆ. ವಿಫಲತೆ. 1:30ಕ್ಕೆ ಇದೀಗ ಸಮಬಲ. 1:10. ಎರಡು ಇನ್ನು ತಂಡಗಳ 20 ಅಂಕ ನಿಮಿಷ ಇದೆ. 7 each. 20 ನಿಮಿಷದ ನಂತರ ಕೌಂಟರ್ ಓಪನ್ ಆಗತ್ತೆ. 7 ಈಚ್. ಅಣ್ಣ, ವಾಲಿಬಾಲ್ ಭಾರಿ ನೆಟ್ ಪ್ರಾಕ್ಟೀಸ್ ಆಗುന്നുണ്ട്. ನೆಟ್ 8-7 ಪ್ರಾಕ್ಟೀಸ್ ಆದ ನೆಟ್ ಮತ್ತೆ ಒಂದಂಕದ ಮುನ್ನಡೆಯಲ್ಲಿ ಡ್ಯಾನ್ಸ್ ಬಲ್ ಬಲೆ ದುಡ್ಡಿನ ಜಡ್ಡು ತಂಡ. ಬಲೆ 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 ಡ್ಯಾನ್ಸ್ 8-7 ಬಲೆ 8-7 ಮತ್ತೆ ವಿಫಲತೆ. ಡ್ಯಾನ್ಸ್ ಬಲವಂತ ನಿರ್ಧಾರ. 9-7 9-7 ಡ್ಯಾನ್ಸ್ ಬಲೆ 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 ಬಲೆ. ಎಸ್, ಉತ್ತಮವಾದ ಹಿಡಿತ ಹಿಡಿಯುವಲ್ಲಿ ಸಫಲತೆ. ಡ್ಯಾನ್ಸ್ ಬಲೆ 7 10-7 ಮಾತಾಡ ಮಾತಾಡ. ಡ್ಯಾನ್ಸ್ ಬಲೆ. ದುಡ್ಡಿನ ಜಡ್ಡು ತಂಡ. ಸಂಘಟಕರು ಹೇಳ್ತಾ ಇದ್ದಾರೆ, ಡ್ಯಾನ್ಸ್ ಮಾಡಿದವರಿಗೆ ಊಟದ ಕೂಪನ್ ಅಂತೆ. ವೆಜ್ ಬೋರ್ಡ್ ಅಂಡ ಒಂತೆ ಡ್ಯಾನ್ಸ್, ನಾನ್ ವೆಜ್ ಬೋರ್ಡ್ ಅಂಡ ಮಸ್ತ್ ನಲ್ಪೋಡು. 10-7 ಇರೋ ನಿಮಿಷ ಉಂಟು, ಇರೋ ನಿಮಿಷ ಡ್ಯಾನ್ಸ್ ಮಾಡ್ಬಾರ. ಎಸ್, ಉತ್ತಮವಾದ ಹೊಡೆತ. 8-10 ಮೂಡು ಗಣಪತಿ 8 ಅಂಕವಾದರೆ ದುಡ್ಡಿನ ಜಾಡು ತಂಡ 10 ಅಂಕ. 8-10 ಮತ್ತೆ ಸರ್ವಿಸ್ ಭಾಗದಲ್ಲಿ ಪರಿಚಯ ಮಸ್ತ್ ಮೂಡು ಗಣಪತಿ. ನಾನ್ ವೆಜ್ ಚೂರು ಡ್ಯಾನ್ಸ್ ಮಾಡ್ತಾನೆ. ವೆಜ್ಜಿಗೆ ಕೂಪನ್ ಕೊಡ್ತಾರೆ. ಮೂರ ಬಲೆ 8-10 ಬನ್ನಿ, 8-10 ಎಲ್ಲ ಡ್ಯಾನ್ಸಿಗೆ ಬನ್ನಿ, ಊಟದ ಕೂಪನ್ ಕೊಡ್ತಾರೆ. ಬನ್ನಿ ಎಸ್ ಡಬಲ್ ಎಲ್ಲ ಬನ್ನಿ, ಡ್ಯಾನ್ಸ್ ಗಂಟೆಗೆ ಬನ್ನಿ, ಕೂಪನ್ ಕೊಡ್ತಾರೆ ಊಟದ್ದು. 9-10 ನಾನ್ ವೆಜ್ 9-10 ಕೂಪನ್. ಸರ್ವಿಸ್ ಭಾಗದಲ್ಲಿ ಪರಿಚಯ ಮೂಡು ಗಣಪತಿ. 9-10 9-7 ಸರ್. ಎಸ್, ಇದು ನಿಯಮದ ಉಲ್ಲಂಘನೆಯಾಗಿದೆ. ಅಲೆ ಸರ್ವಿಸ್ ಬಲೆ 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 11-9 ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಮಾತ್ರ ಕೂಪನ್, ಸಮಸ್ತ ಕೂಪನ್. 11-9 ಎಸ್ ಗೋಲ್. 12-9 12-9 ಸರ್ವಿಸ್ ಭಾಗದಲ್ಲಿ ಪರಿಚಯ ದುಡ್ಡಿನ ಜಡ್ಡು ತಂಡ. 12-9 12-9 ಇನ್ ಫೇವರ್ ಆಫ್ ದುಡ್ಡಿನ ಜಡ್ಡು ಸರ್. 12-9 13 ಈಚ್ ಕೋರ್ಟ್ ಚೇಂಜ್. ಅಲ್ಲ ಬಲೆ 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 ಕೋರ್ಟ್ ಡ್ಯಾನ್ಸ್ ಚೇಂಜ್ ಬಲೆ, ಬನ್ನಿ. ಡ್ಯಾನ್ಸ್ ಮಾಡ್ತಾರೆ ಮಾತ್ರ. ಕೋರ್ಟ್ ಚೇಂಜ್ ಆಗಬೇಕು. ಕೋರ್ಟ್ ಚೇಂಜ್ ಕೋರ್ಟ್ ಚೇಂಜ್ ಕೋರ್ಟ್ ಚೇಂಜ್. ತರಕಾರಿ ಇದು 25ರ ಒಂದು ಸೆಟ್ನ ಪಂದ್ಯಾಟದಲ್ಲಿ 13 ಅವಕಾಶವಿದೆ ಅಂಕನ ಬದಲಾವಣೆಗೆ. ಓದ್ತೀರಿ 13-9 13 ಅಂಕವನ್ನ ದುಡ್ಡಿನ ಜಡ್ಡು ಮಾಡಿಕೊಂಡ್ರೆ 9 ಅಂಕದಲ್ಲಿ ಮೂಡು ಗಣಪತಿ ತಂಡ. 13-9 ದ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ವಾಸ್ ಟಾರ್ಗೆಟ್ ಆಫ್ ವಿನ್ನಿಂಗ್. ಬಲೆ 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 ಊಟದ ಕೂಪನ್ ಕೊಡ್ತಾ ಇದ್ದಾರೆ. ಬನ್ನಿ ಅಕ್ಕಮನಗತ್ತೆ ಅಕ್ಕಮನಗತ್ತೆ 13-9 ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಊಟ. ಎಸ್, ಮತ್ತೆ ವಿಫಲತೆ. 14-9 14 Yes, come on.
ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡ. ಫೌಲ್ ಆಗಿದೆ. 15-9. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡ. 16-9. 16-9. ಊಟ ನಾನ್ ವೆಜ್ ಊಟಕ್ಕೆ ಕೂಪನ್ ಅಕ್ಕಮನ ಗದ್ದೆಯಲ್ಲಿ ಬನ್ನಿ ಮಕ್ಕಳೇ ಬನ್ನಿ. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡ. ಟೈಮ್ ಔಟ್. ಮಾತಾಡಿಕೊಳ್ಳಿ, ಇದು ಸಮಯಾವಕಾಶ ವಿರಾಮ. ಒಂದ್ಸಲ ಮ್ಯೂಸಿಕ್ ಚೂರು ಸ್ಲೋ ಮಾಡಿ. ಅಲ್ಲೇ ರೀ 17-9. 17-9 ಮುನ್ನಡೆಯನ್ನ ಕಾಣ್ತಾ ಇದ್ದಾವೆ. ಥ್ರೋ ಬಾಲ್ ಕಂಟಿನ್ಯೂ ಆಗತ್ತೆ. ಮ್ಯೂಸಿಕ್ ಹಾಕ್ಲಿಕ್ಕೆ ಇಲ್ಲಿ ನೋಡಿ, ಯಾರು 17-9 ಅವರಿಗೆ ನಾನ್ ವೆಜ್ ಊಟ ಕೂಪನ್ ಇಲ್ಲಿ ಕೊಡೋದು. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡ ತಂಡ. 18-9. ಪಂದ್ಯಕ್ಕೆ ವಿಸಿಲ್ ಬೇಕು. ಒಂದ್ ನಿಮಿಷ ಹಾಕ್ತಾರೆ. ಅಲ್ಲಿ ಬಾರಿ ಫೈಟ್ ಮ್ಯಾಚ್ ಇದೆ. ವಿಸಿಲ್ ಕೇಳ್ತಾ ಇಲ್ಲ ಅಂತೆ. ಒಂದೇ ಒಂದು ನಿಮಿಷ ಆಗತ್ತೆ. ಇದು ಡಬಲ್ ಅನ್ನುವಂತ ತೀರ್ಮಾನ. 19-9. 19-9. 5 ಅಂಕ ಆದ್ರೆ ಮುಗೀತು. ಮತ್ತೆ ನಿಮ್ಗೆ ಡಾನ್ಸ್. ಇಲ್ಲೇ ಇರಿ ಅಣ್ಣ. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಡ್ಡ ತಂಡ. ಊಟದ ಕೂಪನ್ ಇಲ್ಲ. 20-9. ಇದು ಮಹಿಳೆಯರ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಥ್ರೋಬಾಲ್ ಪಂದ್ಯದಲ್ಲಿ 20-9 ಅಂಕ ಗಳಿಕೆಯಲ್ಲಿ ಅತ್ಯಂತ ಯಶಸ್ವಿಯಲ್ಲಿ ಕೇವಲ 5 ಅಂಕ. ದುಡ್ಡಿನ ಜಡ್ಡ ತಂಡ. 5 ನಿಮಿಷ. ಎಸ್ ಕಮಾನ್. 21-9. ಎಸ್ ರೆಡಿ. 21-9. ಎಲ್ಲ ಮಕ್ಕಳು ಸೇರಿ 21-9. ಗದ್ದೆಗೆ ಬನ್ನಿ. 21-9 ದುಡ್ಡಿನ ಜಡ್ಡ ಮತ್ತೊಂದು ಅಂಕ ಸೇರಿ ಪಡೆಯಾಗಿದೆ. ದುಡ್ಡಿನ ಜಡ್ಡಗೆ 22-9. 22-9. ಒಂದ್ ನಿಮಿಷ. 4 ಪಾಯಿಂಟ್ ಅಲ್ಲಿ 22-9. ಟೈಟ್ ಮ್ಯಾಚ್. ಒಂದ್ ನಿಮಿಷ ನೀವು ರೆಡಿ. ಎಸ್ ರೆಡಿ. ಕುಡಿತಾ ಇರಿ. ಎಸ್ ಒನ್ ಟೈಮ್ ಔಟ್ ಬೇಡ ಸರ್, ಮಳೆ ಬರ್ತಾ ಇದೆ. ಎಸ್ ಆಡಿ ಪರವಾಗಿಲ್ಲ. ಕಂಟಿನ್ಯೂ. ಟೈಮ್ ಔಟ್ ಓಪನ್ ಮ್ಯಾಚ್ ಅಲ್ಲಿ ಇಲ್ಲ. ಕೆಸರಗದ್ದೆಯಲ್ಲಿ ಟೈಮ್ ಔಟ್ ಇಲ್ಲ. ಒಂದ್ ನಿಮಿಷ. ನೆಕ್ಸ್ಟ್ ಚೆಂಡೆ ರೆಡಿ ಅಲ್ಲ ಚೆಂಡೆ ಬೋರ್ಡ್ಗೆ. 22-9 ಬಹಳಷ್ಟು ಅಂಕದ ಮನೆಯಲ್ಲಿ ದುಡ್ಡಿನ ಜಡ್ಡ. 22-9 ಕೇವಲ 3 ಅಂಕ. ಮತ್ತೆ ಇನ್ ಬಾಲ್ ಮೂಲಕ 1 ಅಂಕದ ಅಪಕಲಾಗಿದೆ. 23-9. 23-9 ಎರಡೇ ಅಂಕ. ರೆಡಿ ಡ್ಯಾನ್ಸ್ ರೆಡಿ ಅಲ್ಲಿ. 23-9. 24 ಒಂದು ಅಂಕದ ಸೇರ್ಪಡೆ. 24 ಸೆಟ್ ಪಾಯಿಂಟ್. ಚೆಂಡೆ ರೆಡಿ. ಸೆಮಿಫೈನಲ್ ಮುಂದಕ್ಕೆ ಫೈನಲ್ಗಾಗಿ ಅರ್ಹತೆಗಾಗಿ 1 ಅಂಕದ ಫೈನಲ್ ಅರ್ಹತೆಯನ್ನು ಪಡೆಯಲು 24 ಸೆಟ್ ಪಾಯಿಂಟ್. ಕೇವಲ 1 ಅಂಕದ ಅವಶ್ಯಕತೆ ಇದೆ. ಫೈನಲ್ಗೆ ಅರ್ಹತೆ. ದುಡ್ಡಿನ ಜಡ್ಡ ತಂಡ ಮುಂದಿನ ಫೈನಲ್ಗೆ ಅರ್ಹತೆ ಗಳಿಸಿಕೊಂಡಿದ್ದೀರಿ. ಇದೀಗ ಎಸ್ ರೆಡಿ. ಆಟಗಾರರಿಗೆ ಅಭಿನಂದನೆಗಳು. ಬಹಳಷ್ಟು ಹೆಸರಾದಂತಹ 3 ಗಣತನವರಿಗೆ ಸಂಘದ ಪರವಾಗಿ ಪ್ರೀತಿಯ ಗೌರವದ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್ ದ ಪ್ಲೇಯರ್ಸ್. ಬಲೆ ನಲ್ಪುಗ ವಿನ್ನರ್ಸ್ ಬನ್ನಿ. ಎಸ್ ಕಮಾನ್.
ನಲಿಪಡು ನಲಿಪಡು Let's come on. ಅಣ್ಣ ಯಾವ ಯಾವ ಮ್ಯೂಸಿಕ್ Yes, come on! Up, 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 up! 오빤 강남스타일 ವಾಲಿಬಾಲ್ 5 ನಿಮಿಷ ಥ್ರೋಬಾಲ್ 5 ನಿಮಿಷ ಬಿಟ್ಟು ಫೈನಲ್ ಅವರೇ ಅಲ್ಲ ಫೈನಲ್ 5 ನಿಮಿಷ ರೆಸ್ಟ್ 5 ನಿಮಿಷ ಎಸ್ ಥ್ಯಾಂಕ್ ಯು ಇತ್ತಿನ ಡ್ಯಾನ್ಸ್ ಪ್ರೈಸ್ ಕೊಂಡ ಲೇಡೀಸ್ ಒಬ್ಬರು Thinking about
ಥ್ಯಾಂಕ್ ಯು. ಎಸ್, ಮುಂದೆ ಥ್ರೋ ಬಾಲ್ ಫೈನಲ್ ಅನ್ನ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಒಂದೆಡೆ ಮಧ್ಯಾಹ್ನದ ಭೋಜನದ ಕೌಂಟರ್ ಅನ್ನ ತೆರೆಯಲಾಗುತ್ತದೆ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಮಕ್ಕಳಿಗೆ ಬದಲಾಗಿ ಅವಕಾಶವನ್ನು ಕೊಡಿ. ಊಟವನ್ನ ಸ್ವೀಕರಿಸಬೇಕು. ಮೊದಲಿಗೆ ಮಕ್ಕಳಿಗೆ ಇಲ್ಲಿ ಫೈನಲ್ ಇರುತ್ತೆ. ಫೈನಲ್ ಥ್ರೋ ಬಾಲ್ ಫೈನಲ್. ಈಗಾಗಲೇ ಭಾಗವಹಿಸಿದ 5 ತಂಡಗಳ ಮುಖೇನ ದೊಡ್ಡ ಜಡ್ಡು ಮತ್ತು ಹುಲಿಪಾಂಜರ ಜಡ್ಡು 2 ತಂಡಗಳು ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಮಧ್ಯಾಹ್ನದ ಭೋಜನದ ನಂತರ ವಾಲಿಬಾಲ್, ಇದೀಗ ಥ್ರೋ ಬಾಲ್ ಫೈನಲ್. ಅಣ್ಣ ಮಹಿಳೆಯರ ನಿಕ್ಲು ಇಂಚೂರು ಮಲೆಗೆ. ಓ ಅಣ್ಣ ಸತೀಶ್ ಅಣ್ಣ, ಥ್ರೋ ಬಾಲ್ ಫೈನಲ್ ಮಹಿಳೆಯರಿಗೆ. ಬನ್ನಿ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ 2ನೇ ವರ್ಷದ ಆಟಿಟಂಜಿ ಕೂಟು ಕೆಸರದ ಗೊಬ್ಬು ಕಾರ್ಯಕ್ರಮದಲ್ಲಿ ಥ್ರೋ ಬಾಲ್ ಫೈನಲ್ಗೆ ಅರ್ಹತೆಯನ್ನು ಪಡೆದಂತ 2 ತಂಡಗಳು ದೊಡ್ಡಿನ ಜಡ್ಡು ಮತ್ತು ಹುಲಿಪಾಂಜರ ಜಡ್ಡು. 2 ತಂಡಗಳು ತೀರ್ಪುಗಾರರು ನಿಮಗಾಗಿ ಕಾಯ್ತಾ ಇದ್ದಾರೆ. ತಾವು ದಯವಿಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಣ್ಣ ಪ್ರಸಾದ್ ಬಲ್ಲಿ, ಅವು ನಂಗೆ ಬುಡ್ಚಿ, ಅವು ಮಹಿಳೆಯರಿಗೆ ಸಮ. ಮಹಿಳೆಯರ ಥ್ರೋ ಬಾಲ್ ಫೈನಲ್. ಸರ್, ಥ್ರೋ ಬಾಲ್ ಒಂದು ಬೆಸ್ಟ್ ಆಫ್ 3 ಸೆಟ್ 15 ಆಯ್ತಾ. ವಾಲಿಬಾಲ್ 15 ಇದೆ ಸೆಟ್ಟುಗಳು. ಸೆಮಿಫೈನಲ್ ಆ್ಯಂಡ್ ಫೈನಲ್ ಒಂದೇ ಸೆಟ್ಟು. ವಾಲಿಬಾಲ್ ಊಟ ಆದ ಕೂಡಲೇ ನೋಡಿ ಈಗಾಗಲೇ ಪಿಚಸ್ ರೆಡಿಯಾಗಿದೆ. ಪುರುಷರ ವಿಭಾಗದ ವಾಲಿಬಾಲ್ ಪ್ರಥಮ ಪಂದ್ಯವಾಗಿ ಹೆಬ್ರಿ ಬ್ರದರ್ಸ್ ಮತ್ತು ವೀರಮಾರುತಿ ಕೋಟೆ ಬಾಗಿಲು. ಬೇಗ ಊಟ ಮಾಡಿ ಥ್ರೋ ಬಾಲ್ ಫೈನಲ್ ಆದ ಕೂಡಲೇ ನೀವು ಬರಬೇಕು. ಇದು 15/3 ಥ್ರೋ ಬಾಲ್ ಫೈನಲ್. ಬೆಸ್ಟ್ ಆಫ್ 3 ಸೆಟ್ 15. ಗೇಮ್ ಪಾಯಿಂಟ್ ಇಸ್ 15. ಇಸ್ ರೆಡಿ. ಪಿಲಿಪಂಜರ ಕ್ಯಾಪ್ಟನ್ ಬನ್ನಿ. ಅದೇ ರೀತಿ ದುಡ್ಡಿನ ಜಡ್ಡು ತಂಡ ಮತ್ತು ದೊಡ್ಡಿನ ಜಡ್ಡು ಕ್ಯಾಪ್ಟನ್ಸ್ ಬನ್ನಿ. ಕ್ಯಾಪ್ಟನ್ ನೋಡಿ, ಟಾಸ್ಗಾಗಿ ಬನ್ನಿ. ಪಿಲಿಪಂಜರ ವರ್ಸಸ್ ದುಡ್ಡಿನ ಜಡ್ಡು. ಬಂಧುಗಳೇ, ಕಳೆದ 4 ದಿನಗಳಿಂದ ಬಹಳ ಮಳೆ ಬರ್ತಾ ಇತ್ತು. ಪಿಲಿಪಂಜರ ಕ್ಯಾಪ್ಟನ್ ಬನ್ನಿ. ಹೆಬ್ರಿ ವಲಯದ ಕ್ರೀಡಾಕೂಟಕ್ಕೆ Captains ಬನ್ನಿ. ವರುಣನ ಆಶೀರ್ವಾದ ದುಡ್ಡಿನ ಜಡ್ಡು ನಾವು ಕ್ಯಾಪ್ಟನ್. ಭಾವಿಸಬೇಕು. ಇಂದಿನ ದಿನ 11 ಗಂಟೆಗೆ ಸ್ಪರ್ಧೆ ಕ್ಯಾಪ್ಟನ್ಸ್ ಪ್ರಾರಂಭವಾಗಿದೆ. ಆ ದಿನದಿಂದ ಆ ಸಮಯದಿಂದ ಮಳೆಯ ಆರ್ಭಟ ಕಡಿಮೆ ಆಯಿತು. ನಿನ್ನೆಯ ದಿನ ಈ ಹೊತ್ತಿಗೆ ಗಾಳಿ ಮಳೆ ನಮ್ಮನ್ನ ಯಾವತ್ತಿಗೂ ದೇವರು ಕೈ ಬಿಟ್ಟಿಲ್ಲ. ಹಾಗಾಗಿ ನಾವು ಕೂಡ ಅವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮಳೆಯನ್ನು ಬಿಟ್ಟ ಸಂದರ್ಭದಲ್ಲಿ ಆಟವನ್ನು ಆಡುವ, ಮಳೆ ಬರುವಾಗ ಡ್ಯಾನ್ಸ್ ಮಾಡುವ. ಮಧ್ಯಾಹ್ನದ ಭೋಜನದ ಕೌಂಟರ್ ತೆರೆದಿದ್ದೇವೆ. ತರಕಾರಿ ಮತ್ತು ಮಾಂಸಾಹಾರಿ 2 ಊಟ ಇದೆ. ಆಗ ಸುಮ್ಮನೆ ಹೇಳಿದ್ದು, ಅಕ್ಕಮ್ಮನ ಗದ್ದೆಯಲ್ಲಿ ಡ್ಯಾನ್ಸ್ ಮಾಡಿದವರಿಗೆ ಮಾತ್ರ ನಾನ್ ವೆಜ್ ಅಂತ. ಊಟ ಎಲ್ಲರಿಗಿದೆ, ನಿಮಗೆ ಬೇಕಾದ ತಕೊಳ್ಳಿ. ದಯವಿಟ್ಟು ಎಲ್ಲ ನಮ್ಮ ಹಿರಿಯರಿದ್ದೀರಿ. ನಮ್ಮ ಈ ಒಂದು ಕೂಟವನ್ನ ವೀಕ್ಷಣೆ ಮಾಡಲಿಕ್ಕೆ ಬಹಳಷ್ಟು ಹಿರಿಯರು ಬಂದಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರ ಗಮನವನ್ನು ಸೆಳೆದಿದ್ದೇವೆ. ಮಹಿಳೆಯರ ಥ್ರೋ ಬಾಲ್ ಪಂದ್ಯದ ಅಂತಿಮ ಸುತ್ತಿಗಾಗಿ ಊಟವನ್ನ ಮಾಡಿ ಬನ್ನಿ. 2020 ಕೆಸರುಗದ್ದೆಯ ದಯವಿಟ್ಟು ಎಲ್ಲ ಥ್ರೋ ಬಾಲ್ ಪಂದ್ಯ. ಮಹಿಳೆಯರು, ಪುರುಷರು, ಹಿರಿಯರು ಊಟಕ್ಕೆ ಹೋಗಿ. ಈಗಾಗಲೇ ಅಂತಿಮ ಸುತ್ತಿನ ಥ್ರೋ ಬಾಲ್ ಪಂದ್ಯದಲ್ಲಿ ನಿಯಮವನ್ನು ನೀಡುತ್ತಿದ್ದೇವೆ, ಗಮನಿಸಿಕೊಳ್ಳಿ. ಇದು ಬೆಸ್ಟ್ ಆಫ್ 3 ಸೆಟ್ನ ಮಾದರಿ ಪಂದ್ಯಾಟ. 15 ಅಂಕಗಳ 3 ಸೆಟ್ ಮ್ಯಾಚ್ ಆಗಿದೆ. ಒಂದು ವೇಳೆ ಒಂದು ತಂಡ ಜಯಿಸಿಕೊಂಡು ಇನ್ನೊಂದು ತಂಡ ಜಯಿಸಿಕೊಂಡ್ರೆ ಅಲ್ಲಿ ಮತ್ತೆ ನಡೆಯುವಂತಹ ಪಂದ್ಯಾಟ 15ಕ್ಕೆ ಆಗಿದೆ. ಅಲ್ಲಿ 8 ಅಂಕಗೆ ಬದಲಾವಣೆ ಇದೆ, ಗಮನಿಸಿಕೊಳ್ಳಿ. ಇದು ಮಹಿಳೆಯರ ಅಂತಿಮ ಸುತ್ತಿನ 2020 ಕೆಸರುಗದ್ದೆ ಪ್ರಾಯೋಜಕತ್ವದ ಥ್ರೋ ಬಾಲ್ ಪಂದ್ಯಾಟ. ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. 2 ತಂಡಗಳು ಮತ್ತೊಮ್ಮೆ ನಿಮ್ಮ ಮುಂದೆ. ಪಿಲಿಪಂಜರ ದಡ್ಡು ವರ್ಸಸ್ ದುಡ್ಡಿನ ಜಡ್ಡು. 2 ತಂಡಕ್ಕೂ ನೆರೆದ ಎಲ್ಲ ಪರವಾಗಿ
ಶುಭವನ್ನ ಹಾರೈಸಿದ್ದೇವೆ. ಗೆದ್ದು ಬನ್ನಿ. ಮಧ್ಯಾಹ್ನ ವಿಜಯರಾಗಿ ಬನ್ನಿ. ಊಟದ ನಂತರ ದಂಪತಿ ಓಟ ಇದೆ. ಗಿರೀಶಣ್ಣ ಇದೀಗ ಸರ್ವಿಸ್ ಭಾಗದಲ್ಲಿ ಪಿಲಿ ದಂಪತಿ ಪಂಜರ. ಓಟ. Yes, ದಂಪತಿ ready, ಓಟಕ್ಕೆ ready, ready. ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಸರ್ವಿಸ್ ಭಾಗದಲ್ಲಿ ಪಿಲಿ ಪಂಜರ. ಈ ಲವ್ವ. ಸೂಚನೆ ಸಂಘಟಕರು ಹೇಳ್ತಾ ಇದ್ದಾರೆ. ಒಂದು ಅಂಕವನ್ನ ಪ್ರಪ್ರಥಮ ಅಂಕವನ್ನ ತಿಳಿದುಕೊಂಡಿದೆ ಪಿಲಿ ಪಂಜರ ತಂಡ. 1 ಲವ್. ಎಲ್ಲೆದ ದಿನ ಬಂಗಾವು ದಂಪತಿ ಓಟ ಬಂಡ ಅವರ ಹೆಂಡತಿಯ ಕೈಯನ್ನೇ ಹಿಡ್ಕೊಂಡು ಓಡ್ಬೇಕಂತೆ. ಸುನೀತಕ್ಕ ಹೇಳ್ತಾ ಇದ್ದಾರೆ ಜೋಡಿ ಓಟ ಅಲ್ಲ ದಂಪತಿ ಓಟ. 1 ಲವ್. ಸರ್ವಿಸ್ ಭಾಗದಲ್ಲಿ ಪಿಲಿ ಪಂಜರ ತಂಡ ಮತ್ತೆ ಒಂದು ಅಂಕ ಸೇರ್ಪಡೆಯಾಗಿದೆ ತಮ್ಮ ಖಾತೆಗೆ. 2 ಯಾವುದೇ ಅಂಕವನ್ನ ಪಡೆಕೊಂಡಿಲ್ಲ ದುಡ್ಡಿನ ತಂಡ. 2 ಲವ್ ಇನ್ ಫೇವರ್ ಆಫ್ ಪಿಲಿ ಪಂಜರ. ಒನ್ಸ್ ಅಗೇನ್ ಸರ್ವಿಸ್ ಟು ದುಡ್ಡಿನ ತಂಡಕ್ಕೆ 2 ಅಂಕದ ಮುನ್ನಡೆ. ಸತತ ಅಂಕದ ಪ್ರಯತ್ನದಲ್ಲಿ 3 ಅಂಕದ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. ಈಗಾಗಲೇ 3 ಲವ್. ಎಸ್ ಮತ್ತೆ ವಿಫಲತೆ. ಸರ್ವಿಸ್ನಲ್ಲಿ ಯಶಸ್ಸು, ಹಿಡಿಯುವಲ್ಲಿ ವಿಫಲತೆ. 4 ಅಂಕದ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. 4 ಲವ್. ಸರ್ 4 ಅಂಕದ ಮುನ್ನಡೆ ಪಿಲಿ ಪಂಜರ. ಮತ್ತೆ ತಂಡದಲ್ಲಿ ಹೊಂದಾಣಿಕೆ ವಿರಳ ಕಾಣ್ತಿದ್ದೇವೆ. 4 ಅಂಕದ ಮುನ್ನಡೆಯಲ್ಲಿ ಪಿಲಿ ಪಂಜರ. ಹಗ್ಗ ಹೆಸರನ್ನ ಕೊಡುವವರಿಗೆ ಅವಕಾಶ ಇದೆ, ಮಹಿಳೆಯರು ಮತ್ತು ಪುರುಷರು. ಆದ್ರೆ ಒಂದು ಕಂಡೀಷನ್ ಇದೆ, ಕಪ್ತಾನ್ ಆದವರು ಅವರ ತಂಡದ 5 ಸಪೋರ್ಟರ್ಸ್ ಅನ್ನ ಆ ತಂಡದಿಂದ ಹೊರಗೆ ನಿಲ್ಲಿಸಬೇಕು. ಇಲ್ಲಾಂದ್ರೆ ಆ ಟೀಮೇ ಡಿಸ್ಕ್ವಾಲಿಫೈ. 6 ಲವ್. ಎಸ್ 6 ಅಂಕದ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. ಮಹಿಳೆಯರೇ ಕೋಚ್, 6 ಲವ್. ಪುರುಷರೇ ಕೋಚ್ ಆಗಿರ್ತಾರೆ. ಎಸ್ ಮತ್ತೆ ವಿಫಲತೆ. ಯಾರು ಸರ್ವಿಸ್ coach ನಲ್ಲಿ ಮಾಡ್ತಾರೆ, ಯಶಸ್ಸು, ಅವರಿಗೂ ಕೂಡ ಬಹುಮಾನ 7 ಕೊಡ್ತೇವೆ. ಅಂಕದ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. ಹಾ. ಈಗಾಗಲೇ ಅಮೆರಿಕದಲ್ಲಿ ಹುಟ್ಟಿದಂತ ಥ್ರೋಬಾಲ್ ಪಂದ್ಯಾಟ ಯಶಸ್ಸನ್ನು ಕಾಣುವಂತ ಭಾರತ ದೇಶ. ಹಾಗಾಗಿ ರಾಷ್ಟ್ರ ಮಟ್ಟದವರೆಗೆ ಪಂದ್ಯವನ್ನು ನಡೆಸುವಂತ ಪ್ರಯತ್ನ ಭಾರತ ದೇಶ ನಡೆದಿದೆ. ಇದೀಗ 8 ಲವ್. ಎಸ್ ಮತ್ತೆ ವಿಫಲತೆ. ಸರ್ವಿಸ್ನಲ್ಲಿ ಬಹಳಷ್ಟು ಯಶಸ್ಸಿನ ಅಂಕನ ಪಿಲಿ ಪಂಜರ ತಂಡಕ್ಕೆ. 8 ಲವ್. ಯಾವುದೇ ತಡೆಗೋಡೆ ಇಲ್ಲ, ಯಾವುದೇ ಪ್ರತ್ಯುತ್ತರ ಇಲ್ಲದೆ ನೇರ ಅಂಕದ ಗಾಳಿಯಲ್ಲಿ ಪಿಲಿ ಪಂಜರ. ಎಸ್ ಮತ್ತೊಮ್ಮೆ 9 ಅಂಕದ ಮುನ್ನಡೆಯಲ್ಲಿ 9 ಲವ್. ಈ ಭಾಗದ ಹಿರಿಯ ಥ್ರೋಬಾಲ್ ಆಟಗಾರರ ಸ್ಪರ್ಧೆ. ಎಸ್ ಮತ್ತೆ ವಿಫಲತೆ. 10 ಅಂಕಗಳನ್ನ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. 10 ಲವ್. ಸರ್ ಎಸ್ ಮತ್ತೊಮ್ಮೆ ವಿಫಲತೆ ನಮ್ಮ ದುಡ್ಡಿನ ಜಡ್ಡು ತಂಡದಲ್ಲಿ. ಕೊಂಚ ಮಾತುಕತೆಯಾಗಬೇಕಾಗಿದೆ. ಸರ್ವಿಸ್ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣುವಂಥ ತಂಡ ಪಿಲಿ ಪಂಜರವಾದರೆ ನಾವೇನು ಕಡಿಮೆ ಇಲ್ಲ. ಪ್ರತ್ಯುತ್ತರವಾಗಿ ಸರ್ವಿಸ್ 11 ಅಂಕ. ಎಸ್ ಮತ್ತೆ ಸರ್ವಿಸ್ನ ಯಶಸ್ಸನ್ನು ಕಾಣುವಂಥ ತಂಡವಾಗಿದೆ ಪಿಲಿ ಪಂಜರ ತಂಡ 11 ಅಂಕದ ಮುನ್ನಡೆಯಲ್ಲಿ. ಎಸ್ ಸರ್ವಿಸ್ಸು ಒಂದೊಂದೇ ಸರ್ವಿಸ್ನಲ್ಲಿ ವಿಜಯ ಕಡೆಗೆ ಸರ್ವಿಸ್ನ ಗಮನ. ಮತ್ತೆ ವಿಫಲತೆ. 12 ಅಂಕದ ಯಶಸ್ವಿ ಮುನ್ನಡೆಯಲ್ಲಿ ಪಿಲಿ ಪಂಜರ ತಂಡ. ಈಗಾಗಲೇ 2026ರ ಹೆಗ್ಗಡೆ ಸಮಾಜ ಬಾಂಧವರು ನಡೆಯುವಂತಹ ಥ್ರೋಬಾಲ್ ಪಂದ್ಯದಲ್ಲಿ ಅಂತಿಮ ಪಂದ್ಯದ ಫೈನಲ್ಗಾಗಿ ಎಸ್ ಮತ್ತೆ ಪ್ರತ್ಯುತ್ತರ 12 1-12 ಇನ್ ಫೇವರ್ ಆಫ್ ಪಿಲಿ ಪಂಜರ. ಬಂಧುಗಳೇ, ನಮ್ಮ ಈ ಒಂದು ಕೂಟ ಯಾವ ರೀತಿಯಾಗಿದೆ ಅಂದ್ರೆ ದೇವರಿಗೂ ಕೂಡ ಗೊತ್ತಾಗಿದೆ. ಎಸ್ ಆ ಕಷ್ಟದ ಹಿಂದೆ ನಾನಿರಬೇಕು ಅಂತ ದೇವರು ಆಶೀರ್ವಾದ ಮಾಡಿದ್ದಾರೆ. ಬೆಳಗಿನ ಅವಧಿಯಲ್ಲಿ ಊಟ ಬೇಡ ಅಂತ ನಾವು 3-4 ಜನ ಮಾತಾಡಿದ್ವು. ಆದ್ರೆ ಈ ಹೊತ್ತಿನಲ್ಲಿ ನೋಡಿದ್ರೆ ನಮಗೆ ಇವತ್ತು 5 ಗಂಟೆ ತನಕ ಯಾವುದೇ ಮಳೆ ಬರುವುದಿಲ್ಲ ಅಂತ ಕಾಣ್ತಾ ಇದೆ. ಎಸ್ ಮತ್ತೆ ಪಿಲಿ ಪಂಜರದಲ್ಲಿ ಹೊಂದಾಣಿಕೆ ವಿರಳವಾಗಿದೆ. ಕಷ್ಟಪಟ್ಟು ಸಂಘಕ್ಕಾಗಿ ನಾವು ಅಂತಿದ್ದಾರೆ, ಅವರ ಹಿಂದೆ ದೇವರಿದ್ದಾರೆ. 9 ಅಂಕದ ಹಿನ್ನೆಲೆಯಲ್ಲಿ ದುಡ್ಡಿನ ಜೊತೆ ನಾವಿದ್ರೆ ದೇವರು ನಮ್ಮ ಹಿಂದೆ ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಎಸ್ ಮತ್ತೆ ವಿಫಲತೆ. ಪಿಲಿ ಪಂಜರತನದಲ್ಲಿ ಹೊಂದಾಣಿಕೆಯ ಕೊರತೆಯನ್ನು ಕಾಣ್ತಿದ್ದೇವೆ. ಎರಡೂ ಭಾಗದಲ್ಲೂ ಯಶಸ್ವಿಯ ಜನಪ್ರಿಯ ಥ್ರೋಬಾಲ್ ಆಟಗಾರರು ಹಳೆಯ ಆಟಗಾರರೊಂದಿಗೆ ಹೊಸ ಬರಣ ಸೇರಿಸಿಕೊಳ್ಳುವಂಥ ಈ ಥ್ರೋಬಾಲ್ ಪಂದ್ಯಾಟ 4-12 ಫಲಿತಾಂಶದಲ್ಲಿ 4-12 ಸರ್. ನಮ್ಮ
ವಾಲಿಬಾಲ್ದ ಜವನರು ಉಲ್ಲೇರತಿ ಇತ್ತೆ ಎಸ್ ಮತ್ತೊಮ್ಮೆ ಗುಣ ಸಾಯಿಕೊಂಡ ಅಂಕ ಸೇರ್ಪಡೆಯಾಗಿದೆ ಪಿಲಿ ಪಂಜರಕ್ಕೆ 13-4 ಸೆಕೆಂಡ್ ಮ್ಯಾಚ್ ಸೆಟ್ ಪಾಯಿಂಟ್ 14 ಏಕಮುಖಿಯ ಪಂದ್ಯಾಟವಾಗಿದೆ 14-4 ಪಂದ್ಯಾಟದ ಅಂತಿಮ ಸುತ್ತು 15ಗೆ ಸರ್ ಲಾಸ್ಟ್ ಪಾಯಿಂಟ್ ಎಸ್ ಚೆಂಡು ಅಂಕಣದ ಹೊರಗೆ ಸರ್ವಿಸ್ ನಲ್ಲಿ ಪಡತೆ ಮತ್ತೆ 5-14 ಮನಸ್ಸು ಪರಿಶುದ್ಧವಾದರೆ ದೇವರ ಆಶೀರ್ವಾದ ಇದೆ ಅಂತೆ. ಸರ್ವಿಸ್ ಭಾಗದಲ್ಲಿ ನಾವು 5-14 ಬೆಳಿಗ್ಗೆ 5 ಗಂಟೆಗೆ ಒಮ್ಮೆ ಫೋನ್ ಮಾಡಿ ಎಸ್ ಉತ್ತಮವಾದ ಸರ್ವಿಸ್ ಆ ಸಂದರ್ಭದಲ್ಲಿ ಈ 6-14 ಕ್ಯಾನ್ಸಲ್ 6-14 ಮಾಡುವನ ಅನ್ನೋ ಯೋಚನೆಗೆ ಬಂದು ಬರುವವರಿಗೆ ದಾರಿ ಕಾಣುವುದಿಲ್ಲ. 6-14 ಮನೆಯಿಂದ ಹೊರಗೆ ಬಾಗಲ್ ತೆಗೆದು ನೋಡಿದ್ರೆ ಅಂಗಳವೇ ಕಾಣದೆ 7-14 7-14 ಇನ್ನು ಆದ್ರೆ 7 ಅಂಕಗಳು ಬೇಕಾಗಿದೆ. ಯಾವಾಗ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಚೆಂಡ. ಮುಕ್ತಾಯವಾಗಿ ಸ್ಪರ್ಧೆ ಪ್ರಾರಂಭವಾಯ್ತಾ ವರುಣ ದೇವ ನಮ್ಮ ಕಡೆ ಬಂದರು. 7-14 ಈಗ ನೋಡಿದ್ರೆ ಎಸ್ ಉತ್ತಮವಾದ ಕಳೆಬೇಕು ಪ್ಲೇಸ್ಮೆಂಟ್ ಮೂಲಕ ಅನ್ನಿಸ್ತದೆ. ಸರ್ವಿಸ್ ನಲ್ಲಿ ಒಂದು ಅಂಕ 8 ಅವರ ಆಶೀರ್ವಾದ ಮುಂದೆ ಯಾವುದೂ ಇಲ್ಲ. 8-14 ಹಾಗಾಗಿ 8-14 ನಾವು ಪ್ರಕೃತಿಯ ಮುಂದೆ ಇದ್ರೆ ಪ್ರಕೃತಿ ಯಾವಾಗೂ ನಮ್ಮ ಮುಂದೆ 8-14 ಇದೇ ಉದಾಹರಣೆ. ನಾವು 5 ಎಸ್ ಗಂಟೆಯ ಮುಂಚಿತವಾಗಿ ಮೊದಲ ಸೆಟ್ ಅನ್ನ ಎಲ್ಲ ಫಿಲಿಪ್ ಪಂಜರ ಕಾರ್ಯಕ್ರಮ ಜಯಿಸಿಕೊಂಡಿದೆ. ಇದು ಮಹಿಳೆಯರ ದ್ವಿತೀಯ ಸೆಮಿಫೈನಲ್ ಪಂದ್ಯದ ರೋಚಕ ಕ್ಷಣ. ದಂಪತಿ ಓಟಕ್ಕೆ 14-5 ಅಲ್ಲಿ 3 ಗಂಟೆಗೆ ಮೊದಲ ಸೆಟ್ ಅನ್ನ ಜಯಿಸಿಕೊಂಡಿದ್ದಾರೆ. ಮುಂದಿನ ಎರಡನೇ ಸೆಟ್ಗಾಗಿ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ. ಆ, ಒಂದು ಪ್ರಶ್ನೆನ ಹತ್ತು ಆಯ್ತು ಉತ್ತರದ ಹೆಂಗೆ ಬಾರಿ ಬಂಗ ಗೊತ್ತಾ ಉಂಟು. ದಂಪತಿ ಓಟ ಬಂಡ ವಾ ಜೋಡಿಲ ಆಪುಂಡು ಹಾಗೆ ವಾ ಜೋಡಿ ಇನಿ ಆಪುಂಡು ಎಲ್ಲೇ ಬಾರಿ ಬಂಗ ಆಪುಂಡು ಇನಿಕ್ ಆಪುಂಡು ಎಲ್ಲೆಗೆ ಬಂಗ ಆಪುಂಡು ನಂಕ್ ಜೋಡಿ ಆಪುಂಡು ಸ್ಪರ್ಧೆಗೆ ಜೋಡಿ ಆಪುಂಡು ಇನಿಕ್ ಆಪುಂಡು ಎಲ್ಲೆಗೆ ಬಾರಿ ಬಂಗ ಆಪುಂಡು ನಿಕ್ಲೆ ಯೋಚನೆ ಮಲ್ಪಲಿ. ಎಸ್ ಎಸ್ ದ್ವಿತೀಯ ಸುತ್ತಿನ ಪಂದ್ಯಾಟ. ನೋಡಿ ದ್ವಿತೀಯ ಸುತ್ತಿನ ಪಂದ್ಯಾಟದಲ್ಲಿ ಸಿದ್ಧತೆಯನ್ನ ಮಾಡ್ತಿದ್ದೇವೆ. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಂಡ ಮುಂದಿನ ಮಹಿಳೆಯರ ವಿಭಾಗದ ಥ್ರೋ ಬಾಲ್ ಒಂದು ಅಂಕವನ್ನ ಬಹಳ ಸೇರ್ಪಡೆಯಾಗಿದೆ. ದಕ್ಷ ದುಡ್ಡಿನ ಜಂಡ ತೀರ್ಪುಗಾರರು ಯಾವುದೇ 1-0 ತೊಂದರೆ ಇಲ್ಲದೆ ಹಂಸ ಕ್ಷೀರ ನ್ಯಾಯ ಎನ್ನುವಂತೆ 1-0 ತೀರ್ಪುಗಾರಿಕೆಯನ್ನ ಕೊಡ್ತಾ ಎಸ್ ಸರ್ವಿಸ್ ಉತ್ತಮವಾದ ಭಾಗದಲ್ಲಿ ನಿರ್ವಹಣೆಯನ್ನು 1 ಮಾಡಿಕೊಂಡು ಲವ್ ಮುಂದೆ 2 ಅಂಕವನ್ನ ಸೇರ್ಪಡೆಗೊಳ್ಳಿ ಸಫಲತೆಯನ್ನು ಕಂಡಿದೆ ದುಡ್ಡಿನ ಜಡ್ ತಂಡ. ಈಗಾಗಲೇ ಒಂದೆಡೆ ಆತಿಥೇಯರಾಗಿ ದುಡ್ಡಿನ ಜಡ್ಡು ಇನ್ನೊಂದೆಡೆ ಹುಲಿ ಪಾಂಜರ ಜಡ್ಡು. ಸತೀಶಣ್ಣ ತೋಜಿರ್ ಆರ್ನ ಗ್ರೀನ್ ಎಸ್ ಇದು ವಿಫಲತೆ. ಬಣ್ಣದ ಫೆಡರೇಷನ್ ಅಲ್ಲಿ ಶಾಲ್ ಇತ್ತು. ಅವಕಾಶ ಇಲ್ಲ. ಯಾಕಂತ ಗೊತ್ತಾ ಮಣ್ಣು ಇದು ಹಾಕ್ತದಾ? 3 ಲವ್ ನಾನು ನೋಡಿದ್ದೇನೆ ಸತೀಶಣ್ಣ ಅಂಕದ ರಾಜ್ಯ ಮುನ್ನಡೆಯಲ್ಲಿ ರಾಷ್ಟ್ರಮಟ್ಟದ ದುಡ್ಡಿನ ಪ್ರಶಸ್ತಿ ಪಡೆಯುವಾಗಲೂ ನಮ್ಮ ಎಸ್ ಸಂಘದ 4 ಕಾರ್ಯಚಟುವಟಿಕೆಯಲ್ಲಿ ಅಂಕದ ಭಾಗವಹಿಸುವಾಗ ಮುನ್ನಡೆಯಲ್ಲಿ ಸನ್ಮಾನವನ್ನು 4 ಲವ್. ಸ್ವೀಕರಿಸುವಾಗ ಹಸಿರು ಶಾಲು ಅವರ ಹೆಗಲ ಮೇಲೆ ಇತ್ತು, ಇವತ್ತಿಲ್ಲ. ಆದ್ರೆ ನೀವು ಅದನ್ನೇ ಹಾಕಿ 4 ಬರಬೇಕು. ಅಂಕದ ಯಾಕಂದ್ರೆ ಮುನ್ನಡೆಯಲ್ಲಿ ನಮ್ಮ ಹೆಗ್ಗಡೆ ಬಂಧುಗಳು ಎಲ್ಲಾ ವಿಭಾಗದಲ್ಲಿ 5 ಇದ್ದಾರೆ ಅಂಕದ ಮುನ್ನಡೆಯಲ್ಲಿ ಅನ್ನೋದಕ್ಕೆ ಅದನ್ನು ದುಡ್ಡಿನ ಜಡ್ಡು ತಂಡ. ತೋರಿಸಿಕೊಡ್ಬೇಕು. 5 ಲವ್. ನಾವು ನಿಜವಾಗಿ ಕೃಷಿ ಕುಟುಂಬದಿಂದ ಬಂದವರು. Yes. ಹೆಗ್ಗಡೆ ಮತ್ತೆ ವಿಫಲತೆ. ಬಂಧುಗಳು ಮೂಲ 6 ಕಸುಬು ಅಂಕದ ಯಾವುದು ಮುನ್ನಡೆಯಲ್ಲಿ ಕೇಳಿದ್ರೆ ದುಡ್ಡಿನ ಕೃಷಿ. ಜಂಡ 6 ಲವ್. ನಮ್ಮ ಅಮಾಸೆ ಬೈಲಿನಿಂದ ಹಿಡಿದು ತೆಂಕಕಾರತ್ತೂರು ಪಶ್ಚಿಮ ಎಸ್ ಸರ್ವಿಸ್ ನಲ್ಲಿ ವಿಫಲತೆ. ಚೆಂಡು ಅಂಕಣದಿಂದ ಹೊರಗೋದಲ್ಲಿ ವಿಫಲತೆಯನ್ನ 1 ಅಂಕ ಸೇರ್ಪಡೆಯಾಗಿದೆ. ಮತ್ತೊಮ್ಮೆ ಘಟ್ಟದಲ್ಲಿ 1-6 ಇದು ಮಹಿಳೆಯರ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಎರಡನೇ ಸುತ್ತು ನಮ್ಮ ಪಂದ್ಯ. ಎಲ್ಲ ಬಂಧುಗಳು ಘಟ್ಟ ಪ್ರದೇಶದಲ್ಲಿ ಕೃಷಿಯನ್ನ ಮೂಲ ಇರಿಸಿಕೊಂಡು 1-6 ಅದನ್ನೇ 1-6, ಕುಲಕಸುಬಾಗಿ 1-6. ಇಟ್ಟುಕೊಂಡು ಬಹಳ ಶ್ರೇಷ್ಠತೆಯನ್ನ ಮೆರೀತಾ 8 ಕೃಷಿ ವಿಭಾಗದಲ್ಲೇ ಬಹಳಷ್ಟು ಸಾಧನೆಯನ್ನ ಮಾಡಿ ಇಡೀ ದೇಶಕ್ಕೆ ಅಥವಾ ಇಡೀ ರೀಸರ್, ರಾಜ್ಯಕ್ಕೆ ರೀಸರ್. ಹೊಟ್ಟೆಗೆ ಅನ್ನವನ್ನು ರೀಸರ್ ಕೊಟ್ಟಂತ ಅಕ್ಕ, ಒಂದು ರೀಸರ್. ಕುಟುಂಬ ಅಂತ ಹೇಳಿದ್ರೆ ಅದು ಹೆಗ್ಗಡೆ ರೀಸರ್ ಬಂಧುಗಳು. ರೀಸರ್ ಹಾಗಾಗಿ ವಿಸಿಲ್ ಕೇಳಿ ಸತೀಶಣ್ಣ ರೆಫ್ರಿ ಅವರ ವಿಸಿಲ್ ಆದ್ಮೇಲೆ 8 ಕೃಷಿ ಸೆಕೆಂಡ್ ಟೈಮ್ ವಿಭಾಗದಲ್ಲಿ ಇದೆ. ಬಹಳ ದೊಡ್ಡ ಅವಸರ ಶ್ರೇಷ್ಠ ಮಾಡಬೇಡಿ. ಸಾಧನೆಯನ್ನ ಮಾಡಿದವರು. ಇಂದು ಅವರ ಕೃಷಿ 1, ಭೂಮಿಗೆ ಹೋದ್ರೆ ಅದೆಷ್ಟೋ 6. ಫಲ ಕೊಡುವಂತ ಸಸ್ಯಗಳು, ಅದೆಷ್ಟೋ 1, ಭತ್ತದ 6. ತಳಿಗಳು, ಎಸ್ ಗುಡ್ ಸರ್ವಿಸ್. ಹೈನುಗಾರಿಕೆ, ಎಸ್ 2-6 2-6 ಪ್ರಾತ್ಯಕ್ಷಿಕೆಗಳನ್ನ ಅವರ
2-6ರಲ್ಲಿ ಸರ್ವಿಸ್ ಭಾಗದಲ್ಲಿ ಪ್ರದೇಶದಲ್ಲಿ ಅಥವಾ ಪಿಲಿ ಪಂಜರ ತಂಡ ಜಾಗದಲ್ಲಿ ನೋಡಬಹುದು. 2-6 2-6. ಬಹಳ ಸಂತೋಷ ಆಗ್ತದೆ. ಎಲ್ಲವನ್ನ ಅವರು ಮಾಡಿಕೊಂಡು ನಮ್ಮ 2-6 ಕ್ರೀಡಾ ಕ್ಷೇತ್ರಕ್ಕೂ ಕೂಡ ತಂಡವನ್ನ ಕಟ್ಟಿಕೊಂಡು ಇವತ್ತು ಫೈನಲ್ ಅಲ್ಲಿ ಇದೆ. ಎಸ್, ಸರ್ವಿಸ್ ನಲ್ಲಿ ಫೌಲ್ ಆಗಿದೆ. ಪಾಯಿಂಟ್ ಬಾಲ್ 7-2. 7-2. ಓಕೆ, ಕೈ ತಾಗಿಸ್ಕೊಳ್ಬೇಡಿ ಅಮ್ಮ ಪ್ಲೀಸ್. ಥ್ರೋ ಬಾಲ್ ಫೈನಲ್ ಮುಗಿದ 7-2. ಥ್ರೋ ಬಾಲ್ ಫೈನಲ್ ಮುಗಿದ ತಕ್ಷಣ ನಿರ್ಣಾಯಕರು ಊಟಕ್ಕೆ ಹೋಗ್ತಾರೆ. ಅದೇ ಎಸ್ ಸಮಯದಲ್ಲಿ ಎಸ್, ಪಂದ್ಯಾಟ ವಾಲಿಬಾಲ್ ಮುಂದುವರಿಸಿ. ಅವರು ರೆಡಿ ಆಗಬೇಕು. ಪ್ರಥಮ ಪಂದ್ಯ ವಾಲಿಬಾಲ್ ಪುರುಷರ ವಿಭಾಗದಲ್ಲಿ ಹೆಬ್ರಿ ಬ್ರದರ್ಸ್ ಮತ್ತು ವೀರಮಾರುತಿ ಮೂಡುಬಿದ್ರೆ. ಚೆಂಡು ಅಂಕದ ಹೊರಕ್ಕೆ. ಸರ್ವಿಸ್ ಭಾಗದಲ್ಲಿ ಮತ್ತೊಮ್ಮೆ ಪಿಲಿ ಪಂಜ. 3-7 3-7. ಮತ್ತೆ ಸರ್ವಿಸ್ ನಲ್ಲಿ ವಿಫಲತೆ. 3-7 8-3 8-3ರಲ್ಲಿ 8-3 8-3ರಲ್ಲಿ ಪಂದ್ಯಾಟ. ಸರ್ವಿಸ್ ಭಾಗದಲ್ಲಿ ದುಡ್ಡಿನ ಜಟ್ಟಂಡ. ಎಸ್, ಫೌಲ್. 9-3 9-3 ಸಸ್ಯಾಹಾರಿ ಮತ್ತು ಮಾಂಸಾಹಾರಿಯ 9-3 ಇದೆ. 9-3. ನಾವೆಲ್ಲರೂ ತಮ್ಮ ವಿರಾಮದ ಸಂದರ್ಭದಲ್ಲಿ ಭೋಜನವನ್ನ ಸ್ವೀಕರಿಸುವಂತ ಕೇಳಿಕೊಳ್ತಾ ಇದ್ದೇವೆ. 10 ಫೈನಲ್ 10-3 ಹಂತದಲ್ಲಿದೆ Yes. ಥ್ರೋ ಬಾಲ್. ನಂತರದಲ್ಲಿ ಪುರುಷರ ವಾಲಿಬಾಲ್ 10-3. ಎಸ್, ಮತ್ತೆ ವಿಫಲತೆ. 4-13 4-10 4-10. ಸರ್ವಿಸ್ ಚೇಂಜ್ ಮಾಡಿ. ಹಾ, ಸರ್ವಿಸ್ ಚೇಂಜ್ ಮಾಡಿ. ಈಗ ಹಾಕಿ, ಬೇಗ ಹಾಕಿ. ಓಕೆ, 4-10 ಅಂಕ ಗಳಿಕೆಯಲ್ಲಿ ಸರ್ವಿಸ್ ಭಾಗದಲ್ಲಿ ಪಿಲಿ ಪಂಜರ ತಂಡ 4-10 4-10. ದ್ವಿತೀಯ ಸೆಟ್ಟಿನ ಚಾಲ್ತಿಯಲ್ಲಿ ಥ್ರೋ ಬಾಲ್ ಕಾಣ್ತಾ ಇದ್ದೇವೆ. Yes. 4-10 ಪಾಯಿಂಟ್ ಬಾಲ್. 11-4 11-4 ಮುನ್ನಡೆ 11-4. ಸೇಳೆಂಜೆ. 11-4ರಲ್ಲಿ ದುಡ್ಡಿನ ಜಟ್ಟನ ಮುಂಡನೆಯಲ್ಲಿ ದುಡ್ಡಿನ ಜಡ್ಡು ತಂಡ 11-4 ಕಾಯ್ದುಕೊಂಡು 11-7 4 12-4 12-4 ಮತ್ತೆ ವಿಫಲತೆ. 13-4 ಬಹಳಷ್ಟು ಅಂಕದ ಮುನ್ನಡೆಯಲ್ಲಿ ದುಡ್ಡಿನ ಜಡ್ ತಂಡ. ಈಗಾಗಲೇ ಮಹಿಳೆಯರ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ನಾವೆಲ್ಲ ಇದ್ದೇವೆ. ಮೊದಲ ಸೆಟ್ಟನ್ನು ಫಿಲಿಪೈನ್ಸ್ ಅನ್ಕೊಂಡ್ರೆ ಇದೀಗ ಎರಡನೇ ಸೆಟ್ನಲ್ಲಿ ಅತ್ಯಂತ ಯಶಸ್ಸಿನ ಅಂಕಗಳಿಕೆಯಲ್ಲಿ ದುಡ್ಡಿನ ಜಡ್ ತಂಡ 13-4 ಮಧ್ಯಾಹ್ನದ ನಂತರದಲ್ಲಿ ನಡೆಯುವಂತಹ 14-4 ಸ್ಪರ್ಧೆಗಳು ಬಹಳ ಮನಮೋಹಕವಾಗಿರ್ತದೆ. ದಂಪತಿ ಓಟ, ನಿಧಿ ಶೋಧ. 14-4 14-4 ನಿಧಿ ಶೋಧದಲ್ಲಿ ಸರ್ 8 ಗ್ರಾಮದ 15-4 ಇಟ್ಟಿದ್ದಾರೆ. 15-4 ಗೇಮ್. 1 ಗ್ರಾಮಿಗೆ 14,000. ಒಂದೊಂದು ಸೆಟ್ ಎರಡು ತಂಡ ವಿಜೇತರಾಗಿದೆ. ಮುಂದಕ್ಕೆ ನೀವೇ ಲೆಕ್ಕ ಹಾಕಿ. ಡಿಸೈಡಿಂಗ್ ಸೆಟ್ 8 ಗ್ರಾಮಿಗೆ ಎಷ್ಟಾಗತ್ತೆ ಅಂತ ನಿಧಿ ಶೋಧದಲ್ಲಿ ಎರಡೂ ಗದ್ದೆಯ ಎಲ್ಲಿ ಬೇಕಾದ್ರೂ ಹುಡುಕ್ಬೋದು. ಕ್ಯಾಪ್ಟನ್ ಬನ್ನಿ. ಬಹಳ ಜಿದ್ದಾಜಿದ್ದಿಯ ಹೋರಾಟ. ಮಹಿಳೆಯರ ವಿಭಾಗದ ಥ್ರೋಬಾಲ್ 1-1 ಸಮಬಲದೊಂದಿಗೆ ಮುಂದುವರಿತಾ ಇದೆ. ಬಂಧುಗಳೇ, ನಮ್ಮ ಹೆಗ್ಗಡೆ ಬಂಧುಗಳು ಮಹಿಳೆಯರು ಬಹಳೇನು ಕಡಿಮೆ ಇಲ್ಲ. ಆಟದಲ್ಲಿಯೂ ಸೈ, ಊಟದಲ್ಲಿಯೂ ಸೈ. ಆಗ ನೋಡುವಾಗ ಊಟಕ್ಕೆ ತುಂಬ ದೊಡ್ಡ ಲೈನ್ ಇತ್ತು. ನಾವೊಮ್ಮೆ ತಿರುಗಿ ನೋಡಿದೆವು, ಆಗ ಮಹಿಳೆಯರದೇ ಲೈನ್ ಉದ್ದ ಇತ್ತು. ಈಚೆ ಕಡೆ ನೋಡ್ತೇವೆ, ಆಟದಲ್ಲಿಯೂ ಕೂಡ ಸಮಬಲದೊಂದಿಗೆ ಫೈನಲ್ ಪಂದ್ಯ 1-1. ಇದೀಗ ಫೈನಲ್ ಹಂತ.
ಅದೃಷ್ಟದ ನಾಣ್ಯ ಚುಂಬಕ್ಕೆ ಆಗ್ತಾ ಇದೆ. ವಾಲಿಬಾಲ್ ಪ್ರಥಮ ಪಂದ್ಯಕ್ಕಾಗಿ ಹೆಬ್ರಿ ಬ್ರದರ್ಸ್ ಮತ್ತು ವೀರಮಾರುತಿ ಮೂಡಬಿದ್ರೆ. ಎಲ್ಲಿದ್ದೀರಿ ವೀರಮಾರುತಿ ಮೂಡಬಿದ್ರೆ? ಸೃಜನ್ ಅಣ್ಣ ನಮ್ಮಕ್ಕ ಮ್ಯಾಚ್ ಮುಗ್ಯೋಡು ಎಸ್ ಉಣಸಲ ಆವಡು ಉಣಸಗ ಬ್ರೇಕ್ ಅಫಿಷಿಯಲ್ಸ್ 15 ನಿಮಿಷ ಬರ್ಪೇರು. ಡಿಸೈಡಿಂಗ್ ಸೆಟ್ ಮ್ಯಾಚ್, ಫೈನಲ್ ಮ್ಯಾಚ್. ಎಸ್ ಥ್ಯಾಂಕ್ ಯು ಸರ್. ಎಸ್ ಸರ್ವಿಸ್ ಈಗಾಗಲೇ ಭಾಗದಲ್ಲಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಂತ ಹುಲಿಪಾಂಜರ ಜಡ್ಡು ಮತ್ತು ದೊಡ್ಡಿನ ಜಡ್ಡು ತಂಡ ಒಂದು ಸಮಬಲದೊಂದಿಗೆ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡು ಅಂತಿಮ ಸುತ್ತಿನಲ್ಲಿದೆ. ಸರ್ವಿಸ್ ಭಾಗದಲ್ಲಿ ಮೊದಲ ಅಂಕ ಒನ್ ಲವ್ ದೊಡ್ಡಿನ ಜಡ್ಡಿಗೆ. ಎಸ್ ಉತ್ತಮವಾದ ಸರ್ವಿಸ್. ಸರ್ವಿಸ್ 2-0 ಟು ಲವ್ 2-0 3 ಲವ್ 2 ಲವ್. ಎಸ್ ಪ್ರೋಗ್ರೆಸ್ ಇನ್ 2 ಲವ್. 2 ಅಂಕದ ಮುನ್ನಡೆಯಲ್ಲಿ 2 ಲವ್. ಬಾಡಿ ಟಚ್ ಪ್ಲೀಸ್. 3 ಲವ್ 3 ಅಂಕದ ಮುನ್ನಡೆಯಲ್ಲಿ ದುಡ್ಡಿನ ಜಡ್ಡು ತಂಡ. ಇದು ಮಹಿಳೆಯರ ಫೈನಲ್ನ ರೋಚಕ ಕ್ಷಣ. ಮತ್ತೆ 1 ಅಂಕ ಸೇರ್ಪಡೆ. 4 ಅಂಕದ ಮುನ್ನಡೆಯಲ್ಲಿ ದುಡ್ಡಿನ ಜಡ್ಡು ತಂಡ. ಈಗಾಗಲೇ ಇದು ಮಹಿಳೆಯರ 2020 ಕೆಸರ್ದ ಗುಬ್ಬಿನ ಅಂತಿಮ ಫಲಿತಾಂಶದಲ್ಲಿ ಥ್ರೋಬಾಲ್ ಫೈನಲ್. ಎಸ್ ಮತ್ತೆ 1 ಅಂಕ ಸೇರ್ಪಡೆಯಾಗಿ 5 ಅಂಕದ ಮುನ್ನಡೆಯಲ್ಲಿ ದುಡ್ಡಿನ ಜಡ್ಡು ತಂಡ 5 ಲವ್. ಎಸ್ ಮತ್ತೆ ಅಂಕ 6 ಅಂಕದ ಮುನ್ನಡೆಯಲ್ಲಿ ಇದು ಮಹಿಳೆಯರ ಫೈನಲ್ನ ಅಂತಿಮ ಸುತ್ತಲ್ಲಿ ನಾವೆಲ್ಲ ಕಣ್ತುಂಬ ಕಾಣ್ತಿದ್ದೇವೆ. ಸರ್ವಿಸ್ ಭಾಗದಲ್ಲಿ 5 ಲವ್. ಕ್ರೀಡೆ Yes, ಎನ್ನುವಂಥದ್ದು 6 ಸಂಘಟನೆಗಾಗಿ. ಇದರಲ್ಲಿ ಭಾಗವಹಿಸುವುದು ಕೇವಲ ಸಂಘಟನೆಗಾಗಿ ಮತ್ತು 7 ಲವ್. ಮನೋರಂಜನೆ 7 ಅಂಕ 7 ಲವ್. ಸ್ಪರ್ಧೆ ಮಾತ್ರ, ಅದು ಬಹುಮಾನಕ್ಕಾಗಿ ನಾವು ಆಡೋದು ಬೇಡ. 7-0 ನಮ್ಮ 7 ಲವ್. ಪಾಲ್ಗೊಳ್ಳುವಿಕೆ ಅತಿ ಅಮೂಲ್ಯವಾದ ಹೊರತು ಬಹುಮಾನ ಎನ್ನುವಂಥದ್ದು ನಮ್ಮವರಿಗೆ love. ಯಾರು ಸಿಕ್ಕಿದ್ರು ನಮಗೆ. ಎಸ್ ಉತ್ತಮವಾದ ಸರ್ವಿಸ್ನಲ್ಲಿ ವಿಫಲತೆ. ಅಂಕಣ ಬದಲಾವಣೆ ಆಗಬೇಕಾದೆ. ಇದು ಫೆಡರೇಷನ್ ನಿಯಮ. 8 ಅಂಕಕ್ಕೆ ಅಂಕಣ ಬದಲಾವಣೆ ಆಗಬೇಕಾಗಿದೆ. ಈಗಾಗಲೇ ಮುನ್ನಡೆಯನ್ನು ಕಾದುಕೊಂಡು ದುಡ್ಡಿನ ಜಡ್ಡು 8 ಸ್ಕೋರ್ ಪ್ಲೀಸ್. 8 ಅಂಕದ ಮುನ್ನಡೆಯಲ್ಲಿ 8 ಅಂಕದ ಮುನ್ನಡೆಯಲ್ಲಿ 8-0 8 ಲವ್ ಇನ್ ಫೇವರ್. ಈಗಾಗಲೇ ಮೇಲ್ಗೈಯನ್ನ ಸಾಧಿಸಿಕೊಂಡು ದುಡ್ಡಿನ ಜಡ್ಡು ಉತ್ತಮವಾದಂತಹ ನಿರ್ವಹಣೆಯನ್ನ ಕಾಣ್ತಾ ಇದ್ದಾವೆ. ವಾಲಿಬಾಲ್ ಪ್ರಥಮ ಪಂದ್ಯಕ್ಕಾಗಿ ಸಿದ್ಧರಿರುವಂತೆ ಕೇಳಿಕೊಳ್ತಾ ಇದ್ದಾವೆ. ಹೆಬ್ರಿ ಬ್ರದರ್ಸ್ ಮತ್ತು ವೀರಮಾರುತಿ. ದ್ವಿತೀಯ ಪಂದ್ಯಕ್ಕಾಗಿ ಸೇಳಂಗೆ ಮತ್ತು ಸಂತೋಲಿ ಫ್ರೆಂಡ್ಸ್. ಅಂಕಣವನ್ನು ಪ್ರವೇಶಿಸಿ. ಇದು ಡಿಸೈಡಿಂಗ್ ಸೆಟ್ನ ನಿರ್ಧಾರ. ಯಾವುದೇ ವಿಶ್ರಾಂತಿ ಇಲ್ಲ. 8 ಅಂಕದ ಮುನ್ನಡೆಯನ್ನು ಕಾದುಕೊಂಡು ಇದು ನಿರ್ಣಾಯಕ ಪಂದ್ಯಾಟ. 8 ಲವ್. ಸರ್ವಿಸ್ ಬಗ್ಗೆ ಮತ್ತೆ ಲವ್ ಈಗಾಗಲೇ ಮುನ್ನಡೆಯನ್ನ ಸಾಧಿಸಿಕೊಂಡು ದುಡ್ಡಿನ ಜಡ್ಡು ವಿಜಯ ಲಕ್ಷ್ಮಿ ಯಾರ ಪಾಲಿಗೆ ಎಂದು ಕಾದು ನೋಡಬೇಕಾಗಿದೆ. ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಎಸ್ Yes, ಮತ್ತೆ come on. ಸರ್ವಿಸ್ ಒಂದು ಬದಲಾವಣೆಯಾಗಿದೆ. 8 7 ಅಂಕದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸರ್ವಿಸ್ ಭಾಗದ ಪಿಲಿ ಪಂಚರ 1-8. ಎಸ್ 2-8 2-8 ಇದು ನಿರ್ಣಾಯಕ ಪಂದ್ಯದ ಅಂಕ ಗಳಿಕೆ ಇಷ್ಟರವರೆಗೆ. ಸರ್ವಿಸ್ ಭಾಗದಲ್ಲಿ ಪಿಲಿ ಪಂಜರ 2-8. Yes, come on. Yes, ಉತ್ತಮವಾದ ಹೊಡೆತ.
ಹೊಡೆತಕ್ಕೆ ಸತತ ಪ್ರಯತ್ನ. 9 ಗುರುತಿಸಲಾಗಿದೆ. 9-2. ದಯವಿಟ್ಟು ಆಟಗಾರರಲ್ಲಿ ವಿನಂತಿಸ್ತಾ ಇದ್ದಾವೆ, 9 ವಿಸಿಲ್ ಆಗುವುದರ ಆಡಿ. 10-2. 10-2. 10 ಫೇವರ್ ಆಫ್ 8 ಅಂಕದ ಮುನ್ನಡೆಯಲ್ಲಿ ದೊಡ್ಡಿನ ಜಟ್ಟು. ಸರ್ವಿಸ್ ವಿಭಾಗದಲ್ಲಿ ದೊಡ್ಡಿನ ಜಟ್ಟು ಮತ್ತೆ ಅಂಕದ ಕಬಳಿಕೆಯನ್ನು ಕಾಣ್ತಾ ಇದ್ದಾವೆ. ಉತ್ತಮವಾದ ಹೊಡೆತಕ್ಕೆ ಪ್ರತ್ಯುತ್ತರವಾಗಿ ನವ್ಯ ಮೇಡಮ್ ಅವರಿಂದ ಈ ಒಂದು ಸಾಧನೆ. ಮತ್ತೊಮ್ಮೆ ಸರ್ವಿಸ್ ನಲ್ಲಿ ದುಡ್ಡಿನ ಚಡ್ದ. 11-2. ಉತ್ತಮವಾದ ಸರ್ವಿಸ್. ಇದು ಜಾಣ್ಮೆಯ ಆಟ. 12-2 ಜಾಣ್ಮೆಯ ಆಟ ಸಾಧಿಸಿಕೊಂಡು ದುಡ್ಡಿನ ಜಡು ಈಗಾಗಲೇ ವಿಜಯದ ಪತಾಕೆಗೆ ಮುನ್ನೂರ್ತಾ ಇದ್ದಾರೆ. ಮತ್ತೆ ಹೊಂದಾಣಿಕೆಯಲ್ಲಿ ಎಲ್ಲಿದ್ದೀರಿ? ಸರ್ವಿಸ್ ಭಾಗದಲ್ಲಿ ಮತ್ತೊಮ್ಮೆ ಪರಿಚಯ ಮಾಡ್ತಿದ್ದೇವೆ. ದುಡ್ಡಿನ ಜಟ್ಟು 13-2. 13-2. ಮತ್ತೆ ಇದು ಕೊನೆಯ ಅಂಕ. 14 ಸೆಟ್ ಪಾಯಿಂಟ್. ತಂಡದ ಕ್ಯಾಪ್ಟನ್ ಗಮನಿಸಿಕೊಳ್ಳಿ, ತರಬೇತಿ ಗಮನಿಸಿಕೊಳ್ಳಿ. ಇದು 14 ಪಂದ್ಯದ ಅಂಕದ ಮುನ್ನಡೆಯಲ್ಲಿ. ಉತ್ತಮವಾದ ಸರ್ವಿಸ್. ಇಲ್ಲಿಗೆ ಲೀಲಾಜಾಲವಾಗಿ ಅಂಕವನ್ನಾಗಿಸಿಕೊಂಡು ನೇರವಾಗಿ 2026ರ ಕೆಸರುಗಬ್ಬದಲ್ಲಿ ಈಗಾಗಲೇ ಪ್ರಥಮ ಸ್ಥಾನದ ಸಮಾಜ ಸಂಘದ ದುಡ್ಡಿನ ಜಟ್ಟು ತಂಡ ವಿಜೇತರಾಗಿ ವಿಶ್ ಮಾಡಿ ಅಕ್ಕ. ದೊಡ್ಡಿನ ಜಟ್ಟು ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದೆ. ದ್ವಿತೀಯ ಸ್ಥಾನಿಯಾಗಿ ಹುಲಿಪಾಂಜರ ಜಟ್ಟು. ವಿಜೇತರಿಗೆ ಅಭಿನಂದನೆಗಳು. ಇವರಿಗೆ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಬಹುಮಾನವನ್ನ ನೀಡಿ ಗೌರವಿಸುತ್ತಿದ್ದೇವೆ. ಇದೀಗ ನಮ್ಮ ಈ ಕೂಟಕ್ಕೆ ತೀರ್ಪುಗಾರರಾಗಿ ಆಗಮಿಸಿದಂತ ಶ್ರೀಯುತ ಹರಿಶ್ಚಂದ್ರ ಮತ್ತು ರಕ್ಷಿತ್ ಇವರಿಗೆ ವಿರಾಮವನ್ನು ನೀಡ್ತಾ ಮಧ್ಯಾಹ್ನದ ಊಟವನ್ನ ನೀಡಿ ಸಹಕರಿಸಬೇಕು ಅಂತ ಸಂಘಟನೆ ಪರವಾಗಿ ಕೇಳ್ತಾ ಇದ್ದೇವೆ. ವಾಲಿಬಾಲ್ ಪ್ರಥಮ ಕರೆ ಕೊಡಿ. ಹಲೋ, ವಾಲಿಬಾಲಿಗೆ ಪ್ರಥಮ ಕರೆ ನೋಡಿ. ಅಲ್ಲಿ ಕೌಂಟ್ರಲ್ಲಿ ಅಫಿಷಿಯಲ್ಸ್ಗೆ ಊಟ ನೇರವಾಗಿ ಕೊಡಿ. ಹರೀಶಣ್ಣ, ನೀವು ಊಟಕ್ಕೆ ಹೋಗಿ ಊಟ ಮಾಡಿ ಬನ್ನಿ. 4 ಗಂಟೆಗೆ ಎಲ್ಲ ಮ್ಯಾಚ್ ಮುಗಿಬೇಕು. 10 ಟೀಮ್ ಇದೆ. ಬೆಸ್ಟ್ ಆಫ್ 1 ಸೆಟ್ ವಾಲಿಬಾಲ್. ಫೈನಲ್ ಮಾತ್ರ 25 ಸೆಟ್. ನನ್ ಬೆದರಿಸಿದ ಹೇ ಯಾರೋ ನೀನು
ನಿನ್ ಹೆಸರೇನೋ ಅಂದ, ಅದಕ್ ನಾ ಅಂದೆ ನಾ ನಾ ನಾನು
call Sarah roll like go मैं वही तो सीधा वाली गुलाबी फिर सामने पर ले के हवाई का मिर्ची तिकी 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 मामला है रेस की अच्छा का टुकड़ा है चेहरा पर बंद रखी प्यार की खिड़की हो मेरी मिर्ची हम क्यों ಒಂದು ಸೂಚನೆ, ಊಟ ಬಾಕಿ ಇರೋರು ಊಟ ಮಾಡಿ. ಊಟ ಆದ ಕ್ಷಣಕ್ಕೆ ಅಪರಾಹ್ನದ ಪದ್ಯಗಳು ನಡೆಯಲಿದೆ. ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಗಾಡಿ ಹತ್ತಿ ಬಂತೊಂದು ಕಲಾಕೃತಿ. ದಯವಿಟ್ಟು ಗಮನಿಸಿ, ವಾಲಿಬಾಲ್ ಪ್ರಥಮ ಪಂದ್ಯವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಕರೆಯನ್ನ ಕೊಡ್ತಿದ್ದೇವೆ. ಹೆಬ್ರಿ ಬ್ರದರ್ಸ್ ಮತ್ತು ವೀರಮಾರುತಿ ಮೂಡುಬಿದ್ರೆ ಎಲ್ಲಿದ್ದೀರಿ? ಬನ್ನಿ ಬನ್ನಿ ಬನ್ನಿ. ಈಗಾಗಲೇ ತೀರ್ಥವಾರರು ನಿಮಗೆ ಕಾಯ್ತಾ ಇದ್ದಾರೆ. ವೀರಮಾರುತಿ ಮೂಡುಬಿದ್ರೆ ಮತ್ತು ಹೆಬ್ರಿ ಬ್ರದರ್ಸ್ ರೆಡಿಯಾಗಿ. ಆಟಗಾರರ ಗಮನಕ್ಕೆ 15ರ ಒಂದೇ ಸೆಟ್ಟು 8ಕ್ಕೆ ಕೋರ್ಟ್ ಚೇಂಜು. ಸೆಮಿಫೈನಲ್ ಮತ್ತು ಫೈನಲ್ 25 ಆಗಿರುತ್ತೆ. 25ರ ಒಂದು ಸೆಟ್ ಆಗಿರುತ್ತೆ. ಬಾಂಧವರಲ್ಲಿ ವಿನಂತಿ, ದಯವಿಟ್ಟು ಯಾರು ಊಟ ಆಗಲಿಲ್ಲ ಅವರು ಆದಷ್ಟು ಶೀಘ್ರವಾಗಿ ಊಟ ಮಾಡಿಕೊಳ್ಬೇಕು. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತು ನಾವು ಕ್ಲೋಸ್ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಮುಂದಿನ ಕಾರ್ಯಕ್ರಮ ನಡೀಲಿಕ್ಕೆ ಇದೆ. ದಯವಿಟ್ಟು ಯಾರು ಊಟ ಆಗಲಿಲ್ಲ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ, ದಯವಿಟ್ಟು ಊಟವನ್ನು ಮುಗಿಸಿ ಬನ್ನಿ, ಆಮೇಲೆ ನಮ್ಮ ಊಟವನ್ನು ಮುಗಿಸಿಬಿಡ್ತೀವಿ. ವಾಲಿಬಾಲ್ ಮೊದಲ ಪಂದ್ಯಾಟಕ್ಕಾಗಿ ಹೆಬ್ರಿ ಬ್ರದರ್ಸ್ ವರ್ಸಸ್ ವೀರಮಾರುತಿ ಮೂಡುಬಿದ್ರೆ. ಗಾಡಿ ಹತ್ತಿ ಬಂತೊಂದು ಕಲಾಕೃತಿ
ಸರ್ವಾಂಗನ ರಮ್ಮೈತಿ ಸೌಂದರ್ಯಕ ರಮ್ಮೈತಿ ಮಗನೆ ಮಗನೆ ಮುತ್ತಾಗವನ್ ನಿನ್ನಂ ಸಿಟ್ಟಿಗನ್ ಚಟ್ಟಿಗನ್ ಮುತ್ತಾಗವನ್ ಕಾಲಂ ವಚ್ಚ ರಕ್ಷಗನ್ ಸಿದ್ಧಾರಗನ್ ಕಣ್ಣನಾಗಿ ಮನವನೆ பயமே மாறிப்போமி அண்ணன் மன்ன துன்புத்து நெல்ல இருட்டி சிட்டி வாடும் ராஜாவுக்கு எல்லாரும் சொல்லு இவனை குருவாதாயமும் ஜனத்திடக்க காலம் நடித்து வச்ச சொர்க்கம் போலும் மண்டப்பேடு ಸಾಂತಳ್ಳಿ ಫ್ರೆಂಡ್ಸ್ ಸೇಳೆಂಜೆ ಅಂತ ಹೇಳಿಬಿಡುದ. ಹೆಬ್ರಿ ಬ್ರದರ್ಸ್ ವರ್ಸಸ್ ವೀರಮಾರುತಿ ಮೂಡುಬಿದ್ರೆ, ತಮಗೆ ಇದು ಕೊನೆಯ ಕರೆ. ಹೆಬ್ರಿ ಬ್ರದರ್ಸ್ ವೀರಮಾರುತಿ, ತಮಗೆ ಇದು ಕೊನೆಯ ಕರೆ. ಇಲ್ಲ, ಎರಡು ತಂಡಗಳನ್ನು ಪಂದ್ಯಾಟದಿಂದ ಹೊರಗಿಡಲಾಗುವುದು. ಮೂಡುಬಿದ್ರೆ ವೀರಮಾರುತಿ ಮೂಡುಬಿದ್ರೆ ತಂಡದ ಕಪ್ತಾನ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕಾಗಿ ತಮ್ಮನ್ನು ಆಹ್ವಾನಿಸುತ್ತೇವೆ. ವಾಲಿಬಾಲ್ ಅಂಕಣವನ್ನು ತೆರವು ಮಾಡಬೇಕಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ಕೇಳಿಕೊಳ್ತಿದ್ದೇವೆ. ನಿಯತ್ ವೀರಮಾರುತಿ ಎಲ್ಲಿದ್ದೀರಿ? ಎಲ್ಲಿದ್ದೀರಿ? ವಾಲಿಬಾಲ್ ವೀರಮಾರುತಿ ಮೂಡುಬಿದ್ರೆ.
ಸುರೇಶು ನಿಮ್ಮ ಟೀಮ್ ಎಲ್ಲಿದೆ? ಹೆಬ್ರಿ ಬ್ರದರ್ಸ್ ವೀರಮಾರುತಿ ಮೂಡಬಿದ್ರೆ. ತಮ್ಮ ಎರಡು ತಂಡಗಳನ್ನು ಪಂದ್ಯಾಟದಿಂದ ಹೊರಗಿಡಲಾಗುವುದು. ಆ ವೀರಮಾರುತಿ ತಂಡ ಆಗಮಿಸಿದೆ. ಹೆಬ್ರಿ ಬ್ರದರ್ಸ್ ಮೊದಲ ಪಂದ್ಯಾಟಕ್ಕಾಗಿ ಹೆಬ್ರಿ ಬ್ರದರ್ಸ್ ವರ್ಸಸ್ ವೀರಮಾರುತಿ ಮೂಡಬಿದ್ರೆ. ವೀರಮಾರುತಿ ತಂಡದ ಕಪ್ತಾನ ಹೆಬ್ರಿ ಬ್ರದರ್ಸ್ ತಂಡಕ್ಕೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ವಾಲಿಬಾಲ್ ಗ್ರೌಂಡ್ ಅನ್ನು ತೆರವುಗೊಳಿಸಿ. ಪಂದ್ಯಾಟ ಹಲವಾರು ನಡಿಬೇಕಾಗಿದೆ ಇನ್ನು. ನಿಮಗೆ ಕೊನೆಯ 5 ನಿಮಿಷಗಳ ಟೈಮ್ ಅವಕಾಶ ಕೊಡ್ತಾ ಇದ್ದೇವೆ. ನಂತರ ವಾಕ್ ಓವರ್ ಎಂದು ಘೋಷಿಸಲಾಗುವುದು. ಈಗಾಗಲೇ ಮೂಡಬಿದ್ರೆ ವೀರಮಾರುತಿ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ ನಿಮಗಾಗಿ. ಎಸ್ ಇಲ್ವಾ ಬ್ರದರ್ಸ್ ಇಲ್ವಾ? ಎಸ್, ವೀರಮಾರುತಿ ಮೂಡಬಿದ್ರೆ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗಿದೆ. ಈಗ ಎರಡನೇ ಪಂದ್ಯಕ್ಕೆ ರೆಡಿಯಾಗಿ. ಸೇಳೆಂಜೆ ವರ್ಸಸ್ ಸಾಂತೋಳಿ ಫ್ರೆಂಡ್ಸ್. ಸೇಳೆಂಜೆ ವರ್ಸಸ್ ಸಾಂತೋಳಿ ಫ್ರೆಂಡ್ಸ್. ಅಲ್ಲಿಗೆ ಹೋಗಿ. ಸೇಳೆಂಜೆ ವರ್ಸಸ್ ಸಾಂತೋಳಿ ಫ್ರೆಂಡ್ಸ್. ಹೆಬ್ರಿ ಬ್ರದರ್ಸ್ ಅನುಪಸ್ಥಿತಿಯಲ್ಲಿ ವೀರಮಾರುತಿ ಮೂಡಬಿದ್ರೆ ತಂಡವನ್ನು ವಿಜಯಿಯಾಗಿ ಘೋಷಿಸಲಾಗಿದೆ. ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. ಪಂದ್ಯಾಟದ ಎರಡನೇ ಪಂದ್ಯಕ್ಕಾಗಿ ಸಾಂತೋಳಿ ಫ್ರೆಂಡ್ಸ್ ವರ್ಸಸ್ ಸೇಳೆಂಜೆ. ಪಂದ್ಯಾಟದ ಎರಡನೇ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಪಂದ್ಯಾಟದ ಎರಡನೇ ಪಂದ್ಯಾಟವಾಗಿ ಸಾಂತೋಳಿ ಫ್ರೆಂಡ್ಸ್ ವರ್ಸಸ್ ಸೇಳೆಂಜೆ. ಸಾಂತೋಳಿ ಫ್ರೆಂಡ್ಸ್ ತಂಡದ ಕಪ್ತಾನ ಸೇಳೆಂಜೆ ತಂಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಪ್ರಣಿಲ್ ಹೆಗಡೆ ಅವರು ಎಲ್ಲಿದ್ರು ವೇದಿಕೆಗೆ ಬರಬೇಕು.
ಸಾಂತೋಳಿ ಫ್ರೆಂಡ್ಸ್ ಸೇರಂಜೆ ಸೇರಂಜೆ ಇನ್ನೂ ಕೂಡ ಊಟ ಆಗದಿರೋರು ಆದಷ್ಟು ಬೇಗ ಭೋಜನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣದಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗಲಿದೆ. ಪ್ರಣೀಲ್ ಅಣ್ಣ, ಸಾಂತೋಳಿ ಫ್ರೆಂಡ್ಸ್ ತಂಡದ ಆಗಮನಕ್ಕೆ ಸೇಳೆಂಜೆ ತಂಡದ ಸದಸ್ಯರಲ್ಲಿ ಊಟ ಮಾಡ್ತಿದ್ದಾರೆ. ತಾವು 2 ನಿಮಿಷ ವೇಟ್ ಮಾಡಬೇಕು. ಪಂದ್ಯಾಟ ಇದೆ. ಈ ಪಂದ್ಯ ಗೆದ್ದ ತಂಡವು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಲಿದೆ. ಮೊದಲ ಪಂದ್ಯದಲ್ಲಿ ವೀರಮಾರುತಿ ಮೂಡುಬಿದ್ರೆ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದೆ. ಮುಂದಿನ ಪಂದ್ಯಕ್ಕಾಗಿ ಕೊಡಲಿ ಶ್ರೀ ಕೊಳಂಬೆ SLM ಫ್ರೆಂಡ್ಸ್ ತಮ್ಮ ಪೂರ್ವ ತಯಾರಿಯನ್ನು ನಡೆಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದಾರೆ. ಮೈಕ್ ಹ್ಯಾಂಡ್ ಓವರ್ ಟು ಶೋಧನ್. ಪ್ರಣೀಲ್ ಹೆಗ್ಡೆ ಅವರು ಎಲ್ಲಿದ್ರು ಕೊಠಡಿಯನ್ನು ಅವಳಿಗೆ ಅರ್ಥ ಮೆರೆದು ಪ್ರಣೀಲ್ ಹೆಗ್ಡೆ ವೀಕ್ಷಕರನ್ನು ಊಟ ಆಯ್ತಾ ಸರ್? ದ್ವಿತೀಯ ಪಂದ್ಯಕ್ಕಾಗಿ ಸೇಳೆಂಜೆ ಮತ್ತು ಸಾಂತೋಳಿ ಎಲ್ಲಿದ್ದೀರಿ? ಸೇಳೆಂಜೆ ಮುಂದಿನ ಪಂದ್ಯಕ್ಕಾಗಿ ಸಾಂತೋಳಿ ಮತ್ತು ಸೇಳೆಂಜೆ. ಬಂಧುಗಳೇ, ಸುಂದರವಾದಂಥ ಕಾರ್ಯಕ್ರಮ ನಾವಿದ್ದೀವಿ. 15ರ ಒಂದೇ ಸೆಟ್ ಆಗಿರುತ್ತೆ. 8ಕ್ಕೆ ಕೋಡ್ ಚೇಂಜ್. ಬೆಸ್ಟ್ ಆಫ್ 1 ಸೆಟ್ ಗೇಮ್ ಪಾಯಿಂಟ್ ಈಸ್ 15. ಇದ್ಯಾವುದು? ವೀರಮಾರುತಿ. ಆಯ್ತು. ಸೇಳೆಂಜೆ ಎಲ್ಲಿದ್ದೀರಿ? ಸೇಳೆಂಜೆ ಸೇಳೆಂಜೆ ಮತ್ತು ಸಾಂತೋಳಿ ಫ್ರೆಂಡ್ಸ್ ಎಲ್ಲಿದ್ದೀರಿ? ಬನ್ನಿ. ಮಕ್ಕಳೇ ನೋಡ್ಕೊಳ್ಳಿ, ಕೆಸರಲ್ಲಿ ಹೊಡಿಲಿಕ್ಕಿಲ್ಲ, ಆಟ ಆಡಲಿಕ್ಕೆ ಮಾತ್ರ. ಸೇಳೆಂಜೆ ಸಾಂತೋಳಿ ಸಾಂತೋಳಿ ಟೀಮ್ ಇಲ್ವಾ? ಬಿಟ್ಬಿಡಿ. ಯಾವುದು? ಸಾಂತೋಳಿ. ಹಾ, ಸೇಳೆಂಜೆ ಸೇಳೆಂಜೆ ಕೈ ಮೇಲ್ ಮಾಡಿ. ಸೇಳೆಂಜೆ
ಇಲ್ಲ ಬಿಟ್ಬಿಡಿ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಮೂರನೇ ಪಂದ್ಯ ಪರಿಶ್ರಮ ಮತ್ತು SLN ಪೊಳ್ಳೆಶ್ರೀ ಮತ್ತು SNM ಪೊಳಲಿ SLN ಅಣ್ಣ ಸರ್, ಮುಂದಿನ ಎಲ್ಲ ಪಂದ್ಯಗಳು 25ಕ್ಕೆ 13ಕ್ಕೆ ಸೈಡ್ ಚೇಂಜ್. ಈಗಾಗಲೇ ಕೇವಲ ನೋಂದಣಿ 10 ಆಗಿದೆ. 7 ತಂಡಗಳು ಮಾತ್ರ ಇದ್ವೆ. ಬೆಸ್ಟ್ ಆಫ್ SLN ಕೈ ಮೇಲೆ ಮಾಡಿ. SLN ವಾಲಿಬಾಲ್ SLN ರೆಡಿ. ಪೊಳಲಿ SNM ಪ್ರೀತಿಯ ಬಂಧುಗಳೇ, ವಾಲಿಬಾಲ್ ಅಂಕಣವನ್ನು ತೆರವುಗೊಳಿಸಿ ಅಣ್ಣ ಓಯ್ ನೋಡಿ, ಮ್ಯಾಚ್ ಆಗಬೇಕು. ಒಮ್ಮೆ ಓಪನ್ ಕ್ಲಿಯರ್ ಮಾಡಿ. ವಾಲಿಬಾಲ್ ಅಂಕಣವನ್ನು ಕ್ಲಿಯರ್ ಮಾಡಿ. ಮ್ಯಾಚ್ ಆಗ್ತದೆ ಅಣ್ಣ. ಬಹಳ ಖುಷಿಯಾಗಿದೆ. ಹೆರ್ಮುಂಡಿಗೆ ಬಂದಿರಿ. ಹೆರ್ಮುಂಡೆ, ಅಜಯಕಾರು, ಕಾರ್ಕಳ, ಮೂಡಬಿದ್ರೆ ಎಲ್ಲ ಬಂದಿದ್ದೀರಿ. ಬಹಳ ಸಂತೋಷ. ಸೈಡ್ ಬನ್ನಿ. ಓಯ್ ಒಮ್ಮೆ ಅಂಕಣ ಕ್ಲಿಯರ್ ಮಾಡಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಯಾಕಂದ್ರೆ ಮ್ಯಾಚ್ ಶಶಣ್ಣ ಸೈಡ್ ಹೋಗಿ ಪ್ಲೀಸ್. ಹಲೋ ಹೆರ್ಮುಂಡೆ, ಈಚೆ ಬನ್ನಿ. ಪ್ಲೇಯರ್ಸ್ ಒಳ್ಳೆ ಇದ್ದೀರಿ, ಬನ್ನಿ. கவிதை கொட்டது, அது எழுத நினைக்கையில் வார்த்தை முட்டது. ಮ್ಯೂಸಿಕ್. ಆತ್ಮೀಯ ಬಂಧುಗಳೇ, ನಮ್ಮ ವೀರಮಾರುತಿ ದೇವಸ್ಥಾನ ಕೋಟೆಬ್ಯಾಗು ಇದರ ಆಡಳಿತ ಮುಕ್ತಸ್ಥರಾದಂತಹ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರಂತ ಶ್ರೀ ಕೆ ಶ್ಯಾಮ ಹೆಗಡೆಯವರು ಆಗಮಿಸಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ನಮ್ಮ ಆಟಿದ ಕೂಟ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಆಟಿರೊಂಜಿ ಕೂಟಡು ಕೆಸರ್ತಗೊಪ್ಪು
ಈ ಕಾರ್ಯಕ್ರಮಕ್ಕೆ ನಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ಆಗಮಿಸಿದಂತಹ ಶ್ರೀಯುತರ ಪರವಾಗಿ ಶುಭ ಹಾರೈಕೆಯ ನುಡಿಯನ್ನು ನೀಡುವಂತೆ ಶ್ರೀಯುತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ನಮ್ಮ ಸಂಘದ ಅಧ್ಯಕ್ಷರು ಎಲೆ ಅಡಿಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇವರಿಂದ ಶುಭ ನುಡಿಯ ಹಾರೈಕೆಯನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಇನ್ವಿಟೇಷನ್ ಇಂದಲ ಉಂಟು. ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳೇ ಹಾಗೂ ಸಮಾಜ ಬಾಂಧವರೇ, ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಈ ದುಡ್ಡಿನ ಜಡ್ಡು ಎನ್ನುವಂಥ ಈ ಕೆಸರಡೊಂಜಿ ದಿನ ಎನ್ನುವ ಈ ಆಟಿಡೊಂಜಿ ದಿನ ಹೆಬ್ರಿ ವಲಯದವರು ಬಹಳ ಅರ್ಥಪೂರ್ಣವಾದಂಥ ಎಲ್ಲ ಸಂಘಟನಾತ್ಮಕವಾಗಿ ಎಲ್ಲ ಸಮಾಜ ಬಾಂಧವರನ್ನು ಯುವಕರನ್ನು ಒಟ್ಟು ಸೇರಿಸಿ ಒಂದು ಸಮಾಜ ಬಾಂಧವರು ಆ ಆಟಿಯ ಒಂದು ಸವಿನೆನಪನ್ನು ಹಿಂದಿನ ಪರಂಪರೆ, ಯಾಕೆ ಅಂತೇಳಿದರೆ ನಾವೆಲ್ಲ ಪ್ರಕೃತಿಯ ಆರಾಧಕರು. ನಮ್ಮ ಹಿಂದಿನವರು ಯಾವಾಗಲೂ ವರ್ಷದ ಹೆಚ್ಚಿನ ದಿನಗಳನ್ನು ಕೆಸರಿನಲ್ಲಿ ಕಳೆಯುತ್ತಿದ್ದರು. ಯಾಕೆಂದರೆ ಪ್ರಕೃತಿ ಕೆಸರು ಅವರಿಗೆ ಜೀವನಾಧಾರವಾಗಿದೆ. ಈಗ ನಾವೆಲ್ಲ ವರ್ಷದ ಒಂದು ದಿವಸ ಆ ಕೆಸರಡು ಒಂಜಿ ದಿನ ಆಟಿಡು ಒಂಜಿ ದಿನ ಎನ್ನುವಂಥ ಸಾಂಕೇತಿಕವಾದಂಥ ನೆನಪನ್ನು ಮಾಡುವುದಕ್ಕೆ ನಾವೀಗ ಅಲ್ಲಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮ ತುಳು ಪರಂಪರೆಯಲ್ಲಿ ನಮ್ಮ ಸಮಾಜದವರು ಕೂಡ, ನಮ್ಮ ಹಿರಿಯರು ಈ ಕೆಸರಿಗೆ, ಈ ಭೂಮಿಗೆ, ಈ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರು. ಅದಕ್ಕೆ ಮುಖ್ಯ ಕಾರಣ ಅಂತೇಳಿದರೆ ನಮ್ಮ ಹಿರಿಯರಿಗೆ ನಮಗೂ ಕೂಡ ಆವಾಗ ಜೀವನಾಧಾರವಾದದ್ದು ಕೆಸರೇ. ಆದ್ದರಿಂದ ಎಲ್ಲ ಯುವಕರನ್ನು ಸೇರಿಸಿ ಆ ಆಟಿಡೊಂಜಿ ದಿನದ ನೆನಪಿನಲ್ಲಿ ಆಟೋಟ ಸ್ಪರ್ಧೆಗಳನ್ನು ಇಲ್ಲಿ ಏರ್ಪಡಿಸಿ ನಮ್ಮ ಎಲ್ಲ ಸಮಾಜ ಬಾಂಧವರನ್ನು ಒಂದು ಸಂಘಟನೆಯನ್ನು ಮಾಡುವುದಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ನಮ್ಮ ಮಾತೃ ಸಂಘ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಮಾತೃ ಸಂಘದ ಒಟ್ಟಿಗೆ ನಮ್ಮ ಎಲ್ಲ ಸಮಾಜದ, ನಮ್ಮ ಜಾತಿಯ ಸಮಾಜ ಬಾಂಧವರ ಕುಲದೇವರಾದಂಥ ವೀರಮಾರುತಿಯ ನಾವೆಲ್ಲರೂ ಕೂಡ ನಮ್ಮ ಕುಲದೇವರು. ಆ ವೀರಮಾರುತಿ ನಮ್ಮೆಲ್ಲರ ಸಮಾಜವನ್ನು ಒಟ್ಟು ಸೇರಿಸುವ ವಲಯ ಮಟ್ಟದಲ್ಲಿ ಸಂಘಟನಾತ್ಮಕವಾಗಿ ಮಾಡುವಂಥ ಈ ಸಂಘಟನೆ ನಮ್ಮ ಸಮಾಜದ ಕುಲದೇವರಲ್ಲಿ ನಾವೆಲ್ಲರೂ ಒಟ್ಟಾಗೋಣ. ಆ ಕುಲದೇವರ ಎಲ್ಲ ಜಾತ್ರೋತ್ಸವಗಳಲ್ಲಿ ನಾಡ್ದು ಇದೇ ಆಗಸ್ಟ್ 28ನೇ ತಾರೀಕಿಗೆ ಸಾರ್ವಜನಿಕ ಹೂವಿನ ಪೂಜೆ ನಡೆಯಲಿದೆ. ತಾವುಗಳೆಲ್ಲರೂ ಕೂಡ ಅದಕ್ಕೂ ಕೂಡ ಆಗಮಿಸಿ ನಮ್ಮ ಕುಲದೇವರ ಆ ಧಾರ್ಮಿಕ ಪೂಜಾ ಕಾರ್ಯಗಳಲ್ಲಿ ತಾವು ಭಾಗವಹಿಸಬೇಕು. ನಿಮ್ಮೆಲ್ಲರ ಸಹಕಾರವನ್ನು, ನಿಮ್ಮ ಆಮಂತ್ರಣವನ್ನು ನಾವೆಲ್ಲರೂ ಅಪೇಕ್ಷಿಸ್ತಾ ಇದ್ದೇವೆ. ದಯವಿಟ್ಟು 28ನೇ ತಾರೀಕಿನಲ್ಲಿ, ಆಗಸ್ಟ್ 28ನೇ ತಾರೀಕಿಗೆ ನಡೆಯುವ ಹೂವಿನ ಪೂಜೆಗೆ ತಾವುಗಳೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವುದರೊಂದಿಗೆ ಈ ಸಂಘಟನೆ ಮುಂದೆ ನಮ್ಮ ಯುವ ಪೀಳಿಗೆಯಲ್ಲಿ ನಾವೆಲ್ಲರೂ ಒಂದು ಸಮಾಜವರು ಒಟ್ಟು ಸೇರುವಂಥ ಆ ಒಂದು ಪರಿಪಾಠವನ್ನು ಮುಂದುವರಿಸಲಿ ಎನ್ನುವ ಆಶಯವನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಸಮಾಜ ಸಂಘ ಹಾಕಿಕೊಂಡಂತಹ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಶ್ರೀ ವೀರಮಾರುತಿ ದೇವಸ್ಥಾನ ನಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ಆಡಳಿತ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀ ಹಿರಿಯರು ಕೆ ಶ್ಯಾಮ ಹೆಗಡೆ ಇವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಆತ್ಮೀಯ ಬಂಧುಗಳೇ, ನಮ್ಮ ಕುಲದೇವರ ಸಾನ್ನಿಧ್ಯ ಶ್ರೀ ವೀರಮಾರುತಿ ದೇವಸ್ಥಾನದ ಸಾಮೂಹಿಕ ಹೂವಿನ ಪೂಜೆಯ ಆಮಂತ್ರಣ ಪತ್ರಿಕೆ ನಮ್ಮ ಕೈ ಸೇರಿದೆ. ಎಲ್ಲ ಬಂಧುಗಳು ನಮ್ಮ ರಸೀದಿ ಕೌಂಟ್ರಲ್ಲಿ ಇಟ್ಟಿದ್ದೇವೆ. ತಾವೆಲ್ಲರೂ ಆ ಒಂದು ಆಮಂತ್ರಣ ಪತ್ರಿಕೆ ಮತ್ತು ಆ ಸೇವೆಯ ಆಮಂತ್ರಣ ಪತ್ರಿಕೆಯನ್ನು ತಾವೆಲ್ಲ ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ತಾವೆಲ್ಲರೂ ಶ್ರೀ ಕುಲದೇವರ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಹೆಬ್ರಿ ವಲಯದ ಕ್ರೀಡಾಕೂಟದಲ್ಲಿ ನಾವು ಭಾಳ ಸಂತೋಷ ಆಗ್ತಾ ಇದೆ. ಅಮಾಸೆ ಬಯಲು ಸೇಡಿ ಮನೆಯಿಂದ ಹಿಡಿದು ತೆಂಕಕಾರನ್ನೂರು, ನಾರಾವಿ, ಮೂಡುಬಿದ್ರೆ ಎಲ್ಲ ವಲಯದ ಸದಸ್ಯರು ಸಕ್ರಿಯವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಸಹಕಾರ ಇನ್ನು ಮುಂದೆಯೂ ಬೇಕು ಅನ್ನುವಂಥ ಆಶಯದೊಂದಿಗೆ ನಮ್ಮ ಈ ಕೂಟಕ್ಕೆ ಬಹಳ ದೊಡ್ಡ ಆಶೀರ್ವಾದವನ್ನು ನೀಡಿದವರು ವರುಣದೇವರು. ಬೆಳಗಿನ ಅವಧಿಯಲ್ಲಿ ನಾವು 5 ಗಂಟೆಗೆ ಒಮ್ಮೆ ಮಾತಾಡಿದ್ದು ಸ್ಪರ್ಧೆಯನ್ನು ಇಲ್ಲಿಗೆ ಮುಗಿಸುವುದು ಎನ್ನುವ ನಿರ್ಣಯಕ್ಕೆ ಬಂದಿದ್ದು. ಆದರೆ ಏನೋ ಒಂದು ಗಟ್ಟಿ ಮನಸ್ಸನ್ನು ಮಾಡಿ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ವೀರಮಾರುತಿಯನ್ನು ಮನಸಾರೆ ಸ್ಮರಿಸಿ ಮಹಾಗಣಪತಿ ಸೋಮೇಶ್ವರ ದೇವರಿಗೆ ಹರಕೆಯನ್ನು ಸಲ್ಲಿಸಿ ನಾವು ಈ ಕೂಟಕ್ಕೆ ಮುಂದಾದವು. ಆದರೆ ಯಾವುದೇ ವಿಘ್ನ ಬಂದಿಲ್ಲ. ಭಾಳ ಸಂತೋಷ ಆಗ್ತಾಯಿದೆ. ಯಾವಾಗಲೂ ನಾವು ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸಿದಾಗ ಆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಇದೇ ಉದಾಹರಣೆ ಅಂತ ನಾವು ಭಾವಿಸಿದ್ದೇವೆ. ಬಂಧುಗಳೇ, ಭಾಳಷ್ಟು ಮಂದಿ ಬಂದಿದ್ದೀರಿ. ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಜೊತೆ ಬಂದಿದ್ದಾರೆ. ಮಳೆ ಇದೆ, ತೋಡಿನಲ್ಲಿ ನೀರು ಬಹಳ ಇದೆ. ಅವರ ಬಗ್ಗೆ ನಿಮ್ಮ ಗಮನ ಇರಲಿ. ಈ ಕಾಂಕ್ರೀಟ್ ರೋಡ್ನ ಪಕ್ಕದಲ್ಲಿ ಒಂದು ದೊಡ್ಡದಾದ ತೋಡು ಹರಿತಾ ಇದೆ. ಅಲ್ಲಿಗೆ ಮಕ್ಕಳನ್ನು ಹೋಗದಂತೆ ನೀವು ಎಚ್ಚರ ವಹಿಸಿ. ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಿ ಎನ್ನುವ ಮಾತನ್ನು ಹೇಳ್ತಾ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅಶೋಕ್ ಹೆಗಡೆ ಅವರು ಆಡ್ತಾ ಇದ್ದೀರಿ, ಮುಗಿದ ಮೇಲೆ ಬನ್ನಿ. ನೆಕ್ಸ್ಟ್ ಬನ್ನಿ. ಓಕೆ.
ಸ್ಪರ್ಧೆ ಮುಂದುವರಿತದೆ. ಯಾವುದೇ ಕಾರಣಕ್ಕೆ ಸ್ಪರ್ಧೆನ ಸ್ಥಗಿತಗೊಳಿಸುವುದಿಲ್ಲ. ತಾವೆಲ್ಲರೂ ಸಹಕರಿಸಬೇಕು. 10 ನಿಮಿಷ ಬಿಟ್ಟು ಒಮ್ಮೆ ಮ್ಯೂಸಿಕ್ ಆಗ್ತವೆ. ಎಲ್ಲ ಡ್ಯಾನ್ಸಿಗೆ ರೆಡಿಯಾಗಿ. ನಮ್ಮ ಹೆಬ್ರಿ ವಲಯದ ಬಹಳ ಶ್ರೇಷ್ಠ ಚೆಂಡೆ ವಾದನ ಸಾಯಿ ನಾದಂ, ಬಹಳ ಶ್ರೇಷ್ಠವಾದಂತಹ ಒಂದು ನಾದವನ್ನು ನಾವು ಕೇಳಲಿಕ್ಕಿದ್ದೇವೆ. ನಮ್ಮೆಲ್ಲ ಕಿವಿಯನ್ನು ಇಂಪಾಗಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಎಸ್, ರೆಡಿ ರೆಡಿ, 1 2 3 ಸ್ಟಾರ್ಟ್. Thank you. ಇದೀಗ ಸಾಯಿನಾದ ಹೆಬ್ರಿ ಇವರ ಪ್ರಸ್ತುತಿಯಲ್ಲಿ ಚೆಂಡೆನಾದವನ್ನು ಕಾಣ್ತಾ ಇದ್ದೇವೆ. ಚೆಂಡೆನಾದ
ನೆಕ್ಸ್ಟ್ ಮ್ಯಾಚ್ ಶೇಳಂಜೆ. ಥ್ಯಾಂಕ್ ಯು ಸಾಯಿನಾಥ ತಂಡಕ್ಕೆ ನಮ್ಮ ಸಂಘದ ಪರವಾಗಿ ಆತ್ಮೀಯ ವಂದನೆಯನ್ನು ಸಲ್ಲಿಸ್ತಾ ಇದೀಗ ready. Second match. Selange versus Santoli. Yes, thank you children. ಸಾಯಿನಾಥ ಸಾಯಿ ಎಸ್ ಕುಮಾರ್ ಸಾಯಿನಾಥ ತಂಡ ಹೆಬ್ರಿ ಇವರಿಗೆ ಚಂಡೆ ವಾದನಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಇದೀಗ ಸಂತೋಳಿ ಫ್ರೆಂಡ್ಸ್ ಮತ್ತು ಸೆಳಂಜೆ ಈಗಾಗಲೇ 4ನೇ ಪಂದ್ಯದಲ್ಲಿ ಪೊಳಲಿಶ್ರೀ ವಿಜೇತರಾಗಿ ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಸಂತೋಳಿ ಫ್ರೆಂಡ್ಸ್ ಮತ್ತು ಸೆಳಂಜೆ ಕೈ ಮೇಲೆ ಮಾಡಿ. ಸೆಳಂಜೆ ರೆಡಿ. ಎಸ್, ನೆಕ್ಸ್ಟ್ ಮ್ಯಾಚ್ ಬಂಧುಗಳೇ, ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಹಿರಿಯರಾದಂತಹ ವಯಸ್ಸಿನಲ್ಲಿ 80ಕ್ಕೆ ಮೀರಿ ಇದ್ರೂ ಕೂಡ ಯುವಕರು ಆಯೋಜನೆ ಮಾಡಿದಂಥ ಎಲ್ಲ ಕೂಟಗಳಿಗೆ, ಎಲ್ಲ ಯೋಜನೆಗಳಿಗೆ ಸಹಕರಿಸಿರುವಂಥ ಶ್ರೀಯುತ ಕೆ ಶ್ಯಾಮ ಹೆಗಡೆ, ಆಡಳಿತ ಮುಖ್ಯಸ್ಥರು, ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆ ಬಾಗಿಲು, ಇದರ ಮುಖ್ಯಸ್ಥರಾದಂತಹ ಶ್ಯಾಮ ಹೆಗಡೆ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಹೆಗಡೆ ಸಮಾಜ ಸಂಘ ಹೆಬ್ರಿ ಇದರ ಪರವಾಗಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಮತ್ತು ಮಾರ್ಗದರ್ಶನ ನಮ್ಮ ಸಂಸ್ಥೆ ಪರವಾಗಿ ಇರಲಿ ಎನ್ನುವ ಭಾವನೆಯೊಂದಿಗೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಜೊತೆಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತರು ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆ ಬಾಗಿಲು ನಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಸಂಘ ಮತ್ತು ಸಮಾಜದ ಪರವಾಗಿ ಬಹಳಷ್ಟು ದಿನಗಳ ಕಾಲ ಹಗಲಿರುಳು ಶ್ರಮಿಸಿದ ಶ್ರೀಯುತರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯ ವಂದನೆಯನ್ನು ಸಲ್ಲಿಸ್ತಾ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇದೀಗ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯ ಸೆಳಂಜೆ ವಿರುದ್ಧವಾಗಿ ಸಂತೋಳಿ. Abhi. Mexer com duro, sabe uma loucura, vai na praia meu
साड़ी के बाल सा साड़ी के बाल सा साड़ी के बाल सा कभी मैच किया रे कभी छोड़ दिया दिल कभी कैच किया रे कभी मैच किया रे कभी छोड़ दिया दिल कभी कैच किया रे साड़ी के बाल सा कभी मैच किया रे कभी छोड़ दिया दिल कभी कैच किया रे करके दिल से दिल अटैच किया रे कभी छोड़ दिया दिल कभी कैच किया रे साड़ी के बाल सा कभी मैच किया रे कैच किया ಪದ್ಯಕ್ಕಾಗಿ ಚಂದುಗುಂದು ವೀರಮಾರುತಿ ಮೂಡುಬಿದ್ದೆ ಮತ್ತು ಇಲೈಟ್ ಈಗಲ್ ಸೀತಾನಾದಿ ಇಲೈಟ್ ಈಗಲ್ ಸೀತಾನಾದಿ ವೀರಮಾರುತಿ ವಿರುದ್ಧವಾಗಿ ಇಲೈಟ್ ಈಗಲ್ ಸೀತಾನಾದಿ इलाइट ईगल नंदो हसीन में तो मेरी है कसम खलफा फिगर है का कैंट मेरा ठुका एक्सीलेंट मेरा ग्रूवी हो जा मेरे साथ मेरा भी क्वीन में का पूरी सो हसीन में तो मेरी है कसम खलफा फिगर है का कैंट मेरा ठुका एक्सीलेंट मेरा ग्रूवी हो जा मेरे साथ ಮುಂದಿನ ಪದ್ಯಕ್ಕಾಗಿ ಇಲೈಟ್ ಈಗಲ್ ಮತ್ತು ವೀರಮಾರುತಿ ಹಗ್ಗಜಗ್ಗಾಟಕ್ಕೆ ಈಗಾಗಲೇ 6 ತಂಡಗಳು ಹಗ್ಗಜಗ್ಗಾಟ ದಯವಿಟ್ಟು ಹಗ್ಗಜಗ್ಗಾಟದಲ್ಲಿ ಭಾಗವಹಿಸುವ ತಂಡಗಳು ಗಮನಿಸಿ. ಯಾವುದೇ ಕಾರಣಕ್ಕೆ ಅಕ್ಕಮ್ಮ ಗದ್ದೆಯಲ್ಲಿ 8+1 9 ಆಟಗಾರರು ಹೊರತುಪಡಿಸಿ ಮತ್ತೆ ಯಾರೂ ಕಾಣಬಾರದು. ಅಫಿಷಿಯಲ್ ಹೊರತುಪಡಿಸಿ ಹಗ್ಗಜಗ್ಗಾಟ ಆಗುವ ಸಂದರ್ಭದಲ್ಲಿ 9+9 ಯಾರು ಕಾಣಬಾರದು. ಮತ್ತು ಅದೆಲ್ಲ ಮೇಲಿನಿಂದ ಈಗಾಗಲೇ 9 ತಂಡಗಳು ವೀರಮಾರುತಿ
ಶ್ರೀ तो फिर मुझको बादल बने आंखें बहने लगे ऐसे उठे जैसे आंधी चले तो फिर मुझको रुला भी जाओ भी जाओ भी जाओ भी जाओ भी जाओ भी ರಿಲೈಟ್ ಈಗಲ್ ಈ ತರ ಅದೇ ಹೇಳಿದ್ರೆ ನಡೆ ವೀರಮೂರ್ತಿ ಸುಜನ್ ಸುಜನ್ ನಡೆ ರತ್ನಕ್ಕೆ ನಡೆ ಸಮಯಕ್ಕೆ ಸರಿಯಾಗಿ ಆಗಬೇಕಂತ ತಂಡ ಸುಜನ್ ತಂಡ ಈ ವೀರಮೂರ್ತಿ ತಂಡ ಎಲ್ಲೇ ಹೋಗಲಿ ಎಲ್ಲ ಕೂಟಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಹಾಜರಾಗಬೇಕಂತ ವೀರಮಾರ್ತಿ ಮೂಡಿದ್ರೆ ಈಗಲ್ ಇಲೈಟ್ ಈಗಲ್ ಕೈ ಮೇಲೆ ಮಾಡಿ ಮಾಡಿ ರೆಡಿ ಪಾಸ್ ಮಾಡಿ ಸರ್ ನೆಕ್ಸ್ಟ್ ಮ್ಯಾಚ್ ಚಂದ್ರಗೊಂಡು ವಿರುದ್ಧವಾಗಿ ಸೇರಂಜೆ ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ ಚಂದ್ರಗೊಂಡು ಸೇರಂಜೆ ಮುಂದಿನ ಪಂದ್ಯಕ್ಕೆ ಸಮಾಜ ಸಂಘ ಹೆಬ್ರಿ ವಲಯದ ಆಟಿರಂಜಿ ಕೂಟಡು ಕೆಸರದ ಗೊಬ್ಬು ಕಾರ್ಯಕ್ರಮಕ್ಕೆ ನಮ್ಮ ಹೆಬ್ರಿಯ ಪ್ರಮುಖರು ಕಾಂಗ್ರೆಸ್ನ ನೇತಾರರು ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಶ್ರೀಯುತ ಅಪ್ಪಿ ಬಳ್ಳಾಳ್ ಪ್ರವೀಣ್ ಬಳ್ಳಾಳ್ ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ವೈಯಕ್ತಿಕ ಸ್ಪರ್ಧೆಯಲ್ಲಿ ದಂಪತಿ ಓಟ ಬಾಕಿ ಇದೆ. ತಾವೆಲ್ಲ ಸಿದ್ಧರಾಗಿ 3:30ಕ್ಕೆ ಸರಿಯಾಗಿ ದಂಪತಿ ಓಟ ಜೊತೆಯಲ್ಲಿ ನಿಧಿ ಶೋಧ. ಅಕ್ಕಮ್ಮನ ಗದ್ದೆಯಲ್ಲಿ ನಿಧಿಯನ್ನು ಇಟ್ಟಿದ್ದೇವೆ. ಚಿನ್ನದ ತಟ್ಟೆ ಬಂಧುಗಳೇ, 8 ಗ್ರಾಮಿನ ಚಿನ್ನದ ತಟ್ಟೆಯನ್ನು ಇಟ್ಟಿದ್ದೇವೆ. ತಾವೆಲ್ಲ ಹುಡುಕಿ ಸರಿಸುಮಾರು 1 ಲಕ್ಷಕ್ಕೂ ಮೀರಿ ಆ ಮೊತ್ತ. ಅಕ್ಕಮ್ಮನ ಗದ್ದೆಯಲ್ಲಿ ನಿಧಿಯನ್ನು ಇಟ್ಟಿದ್ದೇವೆ. ಚಿನ್ನದ ತಟ್ಟೆ ಹುಡುಕಿ, ಯಾರು ಹುಡುಕಬಹುದು. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಸಿಕ್ಕಿದವರೆಗೆ ಚಿನ್ನದ ತಟ್ಟೆ, 8 ಗ್ರಾಮು ಚಿನ್ನದ ತಟ್ಟೆ.
ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಪ್ರನಿಲ್ ಹೆಗ್ಡೆ. ಬಂಧುಗಳೇ, ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘಕ್ಕೆ ನಡೆಯುವಂತಹ ಆಟಿಡೊಂಜಿ ಕೂಟೋಡು ಕೆಸರದ ಗುಬ್ಬು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟು ಆಗಮಿಸಿದಂಥ ಪ್ರವೀಣ್ ಬಲ್ಲಾಲ್ ಅಪ್ಪಿ ಅಣ್ಣ ಇವರು ಹೆಬ್ರಿಯ ಪ್ರಧಾನ ಉದ್ಯಮಿ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತುಂಬ ಸಹಕಾರವನ್ನು ನೀಡುವಂತಹ ಶ್ರೀಯುತ ಪ್ರವೀಣ್ ಬಲ್ಲಾಲ್ ಇವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ವೀಳ್ಯದೆಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪನ್ವೇಲ್ ವಿಭಾಗದಲ್ಲಿ ಮುಂಬೈಯಲ್ಲಿ ಖ್ಯಾತ ಉದ್ಯಮಿಯಾಗಿ ನಮ್ಮ ಹೆಗ್ಗಡೆ ಸಮಾಜ ಸಂಘ ಹೆಬ್ರಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಶ್ರೀಯುತ ವಿದ್ಯಾಧರ ಹೆಗಡೆ ಚಂದುಕುಂದು ಇವರಿಗೆ ನಮ್ಮ ಸಂಘದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮೆಲ್ಲ ವಲಯದ ಕಾರ್ಯಕ್ರಮಗಳ ಹಿಂದೆ ಅಥವಾ ಯಾವುದೇ ವಲಯಗಳಿದ್ದರೂ ಕೂಡ ಮಾತೃ ಸಂಘ ಅತಿ ಅಮೂಲ್ಯವಾದಂಥ ಪಾತ್ರವನ್ನು ವಹಿಸುವಂಥದ್ದು. ದಕ್ಷಿಣ ಕನ್ನಡ ಹೆಗ್ಗಡೆ ಸಮಾಜ ಸಂಘ ಇದರ ಪ್ರಧಾನ ಕಾರ್ಯದರ್ಶಿಗಳು ಆಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಶ್ರೀ ಶುಭರಾಜ್ ಹೆಗಡೆ ಇವರು ದಂಪತಿ ಸಮೇತರಾಗಿ ಆಗಮಿಸಿರ್ತಾರೆ. ಅವರಿಗೆ ಹೆಬ್ರಿ ವಲಯದ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದರು. ದಯವಿಟ್ಟು ಶುಭರಾಜ್ ಹೆಗಡೆ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಶಂಕರಿ ಇವರ ಗದ್ದೆಯಲ್ಲಿ ವಾಲಿಬಾಲ್ ಮುಂದುವರಿತಾ ಇದೆ. ಚಂದುಕುಂದು ಮತ್ತು ಸೇಳೆಂಜೆ ಎಲ್ಲಿದ್ದೀರಿ? ಚಂದುಕುಂದು ಇದ್ದೀರಾ? ಸೇಳೆಂಜೆ ಈ ಮಧ್ಯೆ ಕೂಟದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾತೃ ಸಂಘದ ಕಾರ್ಯದರ್ಶಿಯವರು ಎಲ್ಲರನ್ನ ಉದ್ದೇಶಿಸಿ ಶುಭ ಹಾರೈಕೆಯನ್ನು ನೀಡುವಂತೆ ಶ್ರೀಯುತ ಶುಭರಾಜ್ ಹೆಗಡೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾತೃ ಸಂಘದ ಪ್ರತಿನಿಧಿಯಾಗಿ ಆಗಮಿಸಿದ್ದೀರಿ, ತಾವೆಲ್ಲರೂ ಒಂದು ತಮ್ಮ ಶುಭ ಹಾರೈಕೆಯನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಕುಲದೇವರಂತ ವೀರಮಾರುತಿಯನ್ನ ಮನಸಾರೆ ಸ್ಮರಿಸಿಕೊಳ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ವತಿಯಿಂದ ಎಲ್ಲ ವಲಯಗಳಲ್ಲೂ ಈಗಾಗಲೇ ಸಂಘಟನೆಯಾಗಿ ಹೆಬ್ರಿ ವಲಯವು ಕೂಡ ನಮಗೆ ಬೆನ್ನೆಲುಬಾಗಿ ಜಿಲ್ಲೆಗೆ ಒಂದಷ್ಟು ಸಹಕಾರ ಮಾಡುವಂತಹ ಹೆಬ್ರಿ ವಲಯ ನಮಗೆ ಪ್ರೀತಿಯ ವಲಯ. ಯಾಕೆ ಅಂತ ಹೇಳಿದರೆ ಇಡೀ ಜಿಲ್ಲೆಯಲ್ಲಿ ಹೆಗ್ಗಡೆ ಸಮಾಜ ಗುರುತಿಸಿಕೊಳ್ಬೇಕು ಅಂತ ಹೇಳಿದರೆ ಹೆಬ್ರಿಯ ವಲಯದ ಸಹಕಾರ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಹೆಗ್ಗಡೆ ಸಮಾಜದಿಂದ ಆಗಬೇಕು ಅಂತ ಹೇಳಿದರೆ ನಿಮ್ಮ ಸಹಕಾರವು ಅತ್ಯಂತ ಅಗತ್ಯವಾಗಿರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಹೆಗ್ಗಡೆ ಸಮಾಜವನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಾರದ ಜೊತೆ ಕೆಲಸವನ್ನು ಮಾಡುವಂಥ ಅನಿವಾರ್ಯತೆ ಹೆಗ್ಗಡೆ ಸಮಾಜಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಮುಂದಕ್ಕೆ ಬೇಡಿಕೊಳ್ತಾ
ನಾಡ್ದು ನನ್ನ ಲೆಕ್ಕದಲ್ಲಿ ಮುಂದಿನ ದಿನಗಳಲ್ಲಿ 9ನೇ ತಾರೀಕಿಗೆ ನಾರಾವಿ ವಲಯದಲ್ಲೂ ಕೂಡ ಒಂದು ಹೆಗಡೆ ಸಮಾಜದ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಎಲ್ಲ ವಲಯಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಆದರೆ ಇಡೀ ಹೆಗ್ಗಡೆ ಸಮಾಜಕ್ಕೆ ಒಂದು ಬಲಿಷ್ಠವಾದಂತಹ ಸಮಾಜವನ್ನು ಕಟ್ಟುವಂತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ವೀರಮಾರುತಿ ಅನುಗ್ರಹವನ್ನು ವಲಯಗಳಿಗೆ ಕೊಡಲಿ. ಒಂದಷ್ಟು ಸಮಾಜದ ಬಗ್ಗೆ ಇಂತಹ ಕಾರ್ಯಕ್ರಮಗಳು ಆದಾಗ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಒಂದೇ ಕುಟುಂಬದವರ ಹಾಗೆ ಇರಲಿಕ್ಕೆ ಒಂದಷ್ಟು ಸಹಕಾರ ಆಗ್ತದೆ ಅಂತ ಹೇಳ್ತಾ ನನ್ನೆರಡ ಅನಿಸಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಆಶಯದ ನುಡಿಯೋದೊಂದಿಗೆ ಶುಭ ಹಾರೈಸಿದಂಥ ಶ್ರೀಯುತ ಶುಭರಾಜ್ ಇವರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ಅವರು ನಮ್ಮವರೇ, ಅವರ ಧರ್ಮಪತ್ನಿಯವರ ಊರೇ ಇದೇ ಸೋಮೇಶ್ವರ, ಹಾಗಾಗಿ ಅವರು ಬರಲೇಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರ್ಯಕ್ರಮದ ಜೊತೆ ಸೇರ್ತಾ ಇದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ವಾಲಿಬಾಲ್ನ ಮುಂದಿನ ಪಂದ್ಯ ಚಂದುಗುಂದು. ಎಲ್ಲಿದ್ದೀರಿ? ಚಂದುಗುಂದಿದ್ದೀರಾ? ಎಸ್, ರೆಡಿ. ನೆಕ್ಸ್ಟ್ ಸೇಳಂಜೆ. ಸೇಳಂಜೆಯ ಆಯ್ತಾ? ಮ್ಯಾಚ್ ಆಯ್ತಾ? ರೆಡಿ, ಸ್ಟಾರ್ಟ್. ಮುಂದಿನ ಪಂದ್ಯಕ್ಕಾಗಿ ವೀರಮಾರುತಿ ಮತ್ತು ಈಗಲ್, ಇಲೈಟ್ ಈಗಲ್ ಸೀತನಾದಿ. ಸೃಜನ್, ಏನಾಯ್ತು ಮ್ಯಾಚು? ಸೃಜನ್ ನೆಕ್ಸ್ಟ್ ಮ್ಯಾಚ್ ವಿನಾಯ್ತಾ? ಈಗಲ್ ಮತ್ತು ವೀರಮಾರುತಿ ನೀವು ಇದಲ್ಲ. ಎಂಟನೇ ಪಂದ್ಯ ವೀರಮಾರುತಿ ವಿರುದ್ಧವಾಗಿ ಪೊಲರಿಸಿ ಅಶೋಕಣ್ಣ ಓಲ್ಲಾರು ರೆಡಿಯಲ್ಲಿ ವರ್ಷ ಕಡಿಮೆ ಆಗ್ತದೆ. ನೀರ್ಲ ಇದ್ದಿ ಕೆಸರ್ದ ಗೊಬ್ಬು ಮಾತ್ರ ನೀರು ಕಡಿಮೆ ಆಯ್ತು. ಏನ ಟೀಮ್ ರೆಡಿ ಮಲ್ಬಿಡಿ. ಜೋಗುಲ ಕಟ್ಕೊರಿಯರಿಗೆ ನೀರು ಕಟ್ಕೊರಡಿ. ಎಸ್, ವಾಲಿಬಾಲ್ ಸೆಮಿಫೈನಲ್ ಮುಂಚಿತವಾಗಿ 20 ನಿಮಿಷ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಈಗ ನಡೆಯುವಂಥದ್ದು ಕ್ವಾರ್ಟರ್ ಫೈನಲ್. ಚಂದ್ರಗುಂದು ಮತ್ತು ಸೇಳಂಜೆ ಈ ಎರಡು ತಂಡಗಳ ನಡುವೆ ಸ್ಪರ್ಧೆ ಚಾಲ್ತಿಯಲ್ಲಿದೆ. ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಕೊಳಲಿಶ್ರೀ ಮತ್ತು ವೀರಮಾರುತಿ ಮೂಡುಬಿದ್ರೆ. ತಾವು ಸಿದ್ಧತೆಯನ್ನು ನಡೆಸುವರೆ ಕಿಡಿಕೊಳ್ತಾ ಇದ್ದೇವೆ. ಹತ್ತು ನಿಮಿಷದ ಬಳಿಕ ಡ್ಯಾನ್ಸ್ ಇದೆ.
ಎಲ್ಲ ರೆಡಿಯಾಗಿ ಗೊತ್ತಲೆ ಕಳೆದ ವರ್ಷ ಕಂಡರು ಸ್ಪರ್ಧೆ ಜಾಸ್ತಿ ಆಡು ಡ್ಯಾನ್ಸ್ ಮಲ್ಪರ ಅವಕಾಶ ಇಜ್ಜಿ ಈ ಪಂಡದು ಈ ಸಲ ಸ್ಪರ್ಧೆ ಕಡಿಮೆ ಮಲ್ದ ಆನ ಡ್ಯಾನ್ಸ್ಗೆ ಜನ ಕಡಿಮೆ ಆಡತ್ತೆ 10 ನಿಮಿಷ ಬಿಡ್ತು ಡ್ಯಾನ್ಸ್ ಉಂಟು ಪೂರ ರೆಡಿಯಲ್ಲಿ ಕೊಲ್ವೇಶ್ರೀ ಕೊಳಂಬೆ ಪ್ರಾಯೋಜಕತ್ವದ ಕೊಳನಿಶ್ರೀ ವಿರುದ್ಧವಾಗಿ ವೀರಮಾರುತಿ ಮೂಡುಬಿದ್ರೆ ಕೊಳಂಬೆ ಪ್ರಾಯೋಜಕತ್ವದ ಕೊಳನಿಶ್ರೀ ಎಲ್ಲಿದ್ರಿ ವಿರುದ್ಧವಾಗಿ ವೀರಮಾರುತಿ ಮೂಡುಬಿದ್ರೆ ಎಸ್ ರೆಡಿ ಬಂಧುಗಳೇ ನಮ್ಮ ಸ್ಪರ್ಧೆ ಸಮಯಕ್ಕೆ ಸರಿಯಾಗಿ 5 ಗಂಟೆಗೆ ಮುಕ್ತಾಯಗೊಳ್ಳಬೇಕಾಗಿದೆ. ಈಗಾಗಲೇ ಆರಕ್ಷಕ ಠಾಣೆಯಿಂದ ನಮಗೆ ಸೂಚನೆ ಬಂದಿದೆ. ವಿಪರೀತ ಮಳೆ ಇರುವುದರಿಂದ DC ಅವರ ಆದೇಶ ಇದೆ, ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನಾವು 5 ಗಂಟೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಕ್ತಾಯಗೊಳಿಸಬೇಕಾಗಿದೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಸಮಯಕ್ಕೆ ಸರಿಯಾಗಿ ಕ್ಲಬ್ ಸಮಯದಲ್ಲಿ ತಾವೆಲ್ಲರೂ ಹಾಜರಿರಬೇಕು ಅಂತ ಕೇಳಿಕೊಳ್ತಾಯಿದೆ. ಈಗಾಗಲೇ ಚೆಂದುಕೊಂಡು ಬಹಳ ಒಳ್ಳೆಯ ನಿರ್ವಹಣೆಯನ್ನು ಕಾಣ್ತಾ ಇದ್ದೇವೆ. ಕಿರಣ್ ಹೆಗಡೆ ಅವರ ನೇತೃತ್ವದ ತಂಡ ಈಗ ಒಂದು ಅಂಕ ಬಿಟ್ಟು ಕೊಟ್ಟಿದ್ದಾರೆ. 1 ಗಂಟೆ ಮುಂಚಿತವಾಗಿ ಸ್ಪರ್ಧೆ ನಡೆದಿದ್ರೆ ಒಳ್ಳೆ ಆಟ ತೋರಿಸ್ತಾ ಇದ್ರು ಅಂತ ಕಾಣಿಸ್ತಿದೆ. ಈಗ ಮಧ್ಯಾಹ್ನ ಊಟ ಆಗಿದೆ. ಯಾವುದೇ ಪ್ರಥಮ ಚಿಕಿತ್ಸೆ ಬೇಕಿದ್ದಲ್ಲಿ ಡಾಕ್ಟರ್ ಶಶಿಕಲಾ ಹೆಗಡೆ ಇವರನ್ನ ಸಂಪರ್ಕಿಸುವುದನ್ನು ನಮ್ಮ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಆಯೋಜನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುರಕ್ಷತಾ ದೃಷ್ಟಿಯಲ್ಲಿ ಆರಕ್ಷಕ ಠಾಣೆಯಿಂದ ಅನುಮತಿ, ಆರೋಗ್ಯದ ದೃಷ್ಟಿಯಿಂದ ಬೇಕಾದಂಥ ವೈದ್ಯಕೀಯ ಸೌಲಭ್ಯ, ಊಟೋಪಚಾರ ವ್ಯವಸ್ಥೆಯಿಂದ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಕಾರ್ಯಕ್ರಮದ ನೇರ ಪ್ರಸಾರದ ಜೊತೆಗೆ ಇತರ ಸುದ್ದಿವಾಹಿನಿಗಳಲ್ಲಿ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರೆಲ್ಲರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತೇವೆ. ಹಗ್ಗ ಜಗ್ಗಾಟಕ್ಕೆ ಮಹಿಳೆಯರ ಪಿಕ್ಚರ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಶೋಕಣ್ಣ ಎಲ್ಲಿದ್ದೀರಿ? ಪಿಕ್ಚರ್ಸ್ ಹಾಕುವ. ಅಶೋಕಣ್ಣ ಪಿಕ್ಚರ್ಸ್ ಹಾಕುವ, ಬನ್ನಿ. ಹಗ್ಗ ಜಗ್ಗಾಟ ಮಹಿಳೆಯರು
ಮಹಿಳೆಯರು ಬನ್ನಿ. ಈಗಾಗಲೇ ಕರ್ತಾಲ ಗ್ರಾಮ ಪಂಚಾಯತ್ನ ಪ್ರಥಮ ಧ್ವಜ ನಮ್ಮ ಮಾತಾ ಸಂಘದ ಸದಸ್ಯರು ಶ್ರೀಯುತ ಸುಖೇಶ್ ಹೆಗಡೆ ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಸುಖೇಶ್ ಹೆಗಡೆ ಅವರು ಬನ್ನಿ, ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸುವರೆ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸುಖೇಶನ ಬನ್ನಿ. ಕರ್ತಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಸದಸ್ಯರಾದಂಥ ಶ್ರೀಯುತ ಸುಖೇಶ್ ಹೆಗಡೆ ಕರ್ತಾಲ ಇವರು ಆಗಮಿಸಿರ್ತಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಎರೆ ಅಡಿಕೆಯನ್ನು ನೀಡಿ ಈ ಕೂಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮುಂದಿನ ಪದ್ಯಕ್ಕಾಗಿ ಸೇಳಂಗೆ ವಿರುದ್ಧವಾಗಿ ಚಂದ್ರಪಟ್ಟು ಆಯ್ತಾ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ವೀರಮಾರುತಿ ಪಳನಿಶ್ರೀ ಕೋಟಕ್ಕೆ ಮಹಿಳೆಯರ ತಂಡ ಎಷ್ಟು ಬಂದಿದೆ ಒಂದ್ಸಲ ಕೊಟ್ಟು ಹೋಗಿ. ಟೀಮ್ ಕೊಡಿ. ನಮ್ಮ ಸಂಘದ ಕಾರ್ಯದರ್ಶಿ ಸುನೀತಾ ಹೆಗಡೆ ಅಕ್ಕ. ಅದಕ್ಕೆ 3 ಗೂಟ ಅಥವಾ ರಾಡ್ ಬೇಕು. ಹಗ್ಗ ಈಗಾಗಲೇ ಹೇಳ್ತಾ ಇದ್ದೇವೆ, ಯಾವ ಟೀಮ್ 9 ಜನ ಒಳಗೆ ಬರ್ಲಿಕ್ಕೆ ಆಗ್ತದೆ ಅವರು ಮಾತ್ರ ಟೀಮ್ ಕೊಡಿ. ಎಕ್ಸ್ಟ್ರಾ ಬರುವವರು ಟೀಮ್ ಕೊಡೋದೇ ಬೇಡ. ಕಳೆದ ಬಾರಿ ಆ ಸ್ಪರ್ಧೆ ಸ್ವಲ್ಪ ಸಮಸ್ಯೆ ಆಗಿದೆ. 8+1 9 ಮೆಂಬರ್ಸ್ ಅವರು ಮಾತ್ರ ಅಕ್ಕಮ್ಮ ಗದ್ದೆಯಲ್ಲಿ ಇರಬೇಕು, ಮತ್ತೆಲ್ಲ ಹೊರಗೆ ಹೋಗ್ಬೇಕು, ಬರೋದೇ ಬೇಡ. ಇಲ್ಲಾಂದ್ರೆ ಟೀಮ್ ಕೊಡಬೇಡಿ, ಫಸ್ಟ್ ಡಿಸೈಡ್ ಮಾಡಿ. ಬಾಲಕರ ಪುರುಷರ ವಿಭಾಗದ ವಾಲಿಬಾಲ್ ನೆಕ್ಸ್ಟ್ ಮ್ಯಾಚ್ ಪೊಳಲಿಶ್ರೀ ವಿರುದ್ಧವಾಗಿ ವೀರಮಾರುತಿ. ಈಗಿನ ಪಂದ್ಯದ ಫಲಿತಾಂಶ ಚಂದುಕುದ್ದು ಅಲ್ಲ ಸೇಳಂಜೆ ಯಾವುದು ವಿನ್ನು? ಚಂದುಕುದ್ದು ವಿನ್ನರ್ಸಾ? ಓಕೆ, ಥ್ಯಾಂಕ್ ಯು. ವಿಜೇತರಿಗೆ ಅಭಿನಂದನೆಗಳು. ಮುಂದಿನ ಪಂದ್ಯಕ್ಕಾಗಿ ವೀರಮಾರುತಿ ವಿರುದ್ಧವಾಗಿ ಪೊಳಲಿಶ್ರೀ. ಎಸ್ ರೆಡಿ? ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಕರೆಯನ್ನ ನೀಡಿದ್ದೇವೆ. ಪರಿಶ್ರಮ ವಿರುದ್ಧವಾಗಿ ಚಕ್ಕುಕೊಂಡು ಎನ್ನುತ್ತದೆ. ಪೊಳಲಿ ಎಲ್ಲಿದ್ದೀರಿ? ವೀರಮಾರುತಿ ಫಸ್ಟ್ ಸೆಮಿಫೈನಲ್. ಪೊಳಲಿ
ಕೊಳವೆ ವಿರುದ್ಧವಾಗಿ ವೀರಮಾರುತಿ ಮೂಡಬಿದರೆ ಮೊದಲ ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್ಗೆ ಸಿದ್ಧತೆಯನ್ನು ಕೇಳಿಕೊಳ್ಳುತ್ತಾ ಪರಿಶ್ರಮ ಓಟವನ್ನು ಕಟ್ಟಿಕೊಂಡು
ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಯಿನಾಥ, ಸಾಯಿನಾಥ. ಸಾಯಿನಾಥ ತಂಡಕ್ಕೆ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಸೆಮಿಫೈನಲ್ ಹಂತಕ್ಕಾಗಿ ಕ್ವಾರ್ಟರ್ ಫೈನಲ್ ಚಂದುಕುಂದ ವಿರುದ್ಧವಾಗಿ ಪರಿಶ್ರಮ ವಾಲಿಬಾಲ್ ಕ್ವಾರ್ಟರ್ ಫೈನಲ್ ಈಗಾಗಲೇ ಸೆಲೆಂಜೆ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಚಂದುಕುಂದು ಪರಿಶ್ರಮ ಸಿದ್ಧತೆಯನ್ನ ನಡೆಸುವಂತೆ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಪರಿಶ್ರಮ ವಿರುದ್ಧವಾಗಿ ಚಂದುಕುಂದು, ಇದರ ವಿಜೇತರು ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಮುಂದಿನ ವಾಲಿಬಾಲ್ ಪಂದ್ಯಕ್ಕಾಗಿ ಕ್ವಾರ್ಟರ್ ಫೈನಲ್ ಚಂದುಕುಂದ ವಿರುದ್ಧವಾಗಿ ಪರಿಶ್ರಮ ಸಿದ್ಧತೆಯನ್ನು ನಡೆಸುವಂತ ಕೇಳ್ಕೊಳ್ತಾ ಇದ್ದೇವೆ.
ವಾಲಿಬಾಲ್ ಮುಂದಿನ ಪಂದ್ಯಕ್ಕಾಗಿ ಕ್ವಾರ್ಟರ್ ಫೈನಲ್ ಚಂದ್ರಕುಂದ ವಿರುದ್ಧವಾಗಿ ಪರಿಶ್ರಮ. ಕೊಳಲಿ ಈಗಾಗಲೇ ಫೈನಲ್ಗೆ ಪ್ರವೇಶನ ಪಡೆದುಕೊಂಡಿದೆ. ಚಂದ್ರಕುಂದ ವಿರುದ್ಧವಾಗಿ ಪರಿಶ್ರಮ ಮತ್ತು ಚಂದ್ರಕುಂದ ವಿರುದ್ಧವಾಗಿ ವಿಜೇತರಾದ ತಂಡ ಸೆಮಿಫೈನಲ್ ಸೇಳಂಜೆ ತಂಡವನ್ನ ಪ್ರತಿನಿಧಿಸಿದೆ. ವಾಲಿಬಾಲ್ 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 ಬೇಬನಿ ಚಂದ್ರಕುಂದು ವಿರುದ್ಧವಾಗಿ ಪರಿಶ್ರಮ. ಕ್ವಾರ್ಟರ್ ಫೈನಲ್ ಇದರ ವಿಜೇತರು ಸೇಳಂಜೆ ವಿರುದ್ಧವಾಗಿ ಸೆಮಿಫೈನಲ್. ಹಾಕಬೇಡಿ ಬಹುಜನರ ಅಪೇಕ್ಷೆ ಅಂತ ಈಗ ಡ್ಯಾನ್ಸ್ ಅಣ್ಣ. ವಾಲಿಬಾಲ್ ಟಾಸ್ ಬಾಲ್ ಪ್ಲೇ ಕ್ವಾರ್ಟರ್ ಫೈನಲ್ ಪರಿಶ್ರಮ ವಿರುದ್ಧವಾಗಿ ಚಂದ್ರಕುಂದು. ಕ್ವಾರ್ಟರ್ ಫೈನಲ್ ವಿಜೇತರು ಸೇಳಂಜೆ ವಿರುದ್ಧವಾಗಿ ಆಡಲಿದ್ದಾರೆ. ಈಗಾಗಲೇ ಫೈನಲ್ಗೆ ಅರ್ಹತೆಯನ್ನು ಪಡೆದಂತ ತಂಡ ವಾಲಿಬಾಲ್ ಪೊಲೀಸ್ರೆ ಈಗಾಗಲೇ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಇದೀಗ ನಡೆಯುವಂತಹ ಪಂದ್ಯ ಚಂದ್ರಕುಂದ ವಿರುದ್ಧವಾಗಿ ಪರಿಶ್ರಮ ಕ್ವಾರ್ಟರ್ ಫೈನಲ್. ರೆಡಿ ಬಂಧುಗಳೇ, ಮ್ಯೂಸಿಕ್ ಬರ್ತೀವಿ. ನಮ್ಮ ಈ ಒಂದು ಕೂಟಕ್ಕೆ ಚೈತನ್ಯ ಇವರೊಂದ ಹೆಬ್ರಿ ಇದರ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಇವರು ಆಗಮಿಸಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಂಘದ ಅಧ್ಯಕ್ಷರು ವೀಳ್ಯದೆಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇವೆ. ಚೈತನ್ಯ ಇವರೊಂದ ಇದರ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಇವರಿಗೆ ಅದೇ ರೀತಿ ಹೆಬ್ರಿ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾದಂತಹ ರಾಜೇಶ್ ಆಚಾರ್ಯ ಇವರು ಆಗಮಿಸಿರ್ತಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಸಂಘದ ಅಧ್ಯಕ್ಷರು ಎಲೆ ಅಡಿಕೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಎಸ್ ರೆಡಿ, ಹಾಕಬೇಡಿ, ಡ್ಯಾನ್ಸ್ ಮಾಡುವ. ಹಲೋ ಡ್ಯಾನ್ಸ್. ಓಕೆ, ವಾಲಿಬಾಲ್ ಕ್ವಾರ್ಟರ್ ಫೈನಲ್ ಚಂದ್ರಕುಂದ ವಿರುದ್ಧವಾಗಿ ಪರಿಶ್ರಮ. ಎಸ್ ರೆಡಿ, ಸ್ಟಾರ್ಟ್. ಅದೇ ರೀತಿ ಹೆಬ್ರಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ವೇತ ಜನಾರ್ದನ್ ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸ್ತಾ ಇದೀಗ ಅವರಿಗೆ ಎಲೆ ಅಡಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಬಂಧುಗಳೇ, ನಮ್ಮ ಕೂಟ ಹೆಗ್ಗಡೆ ಬಂಧುಗಳಿಗಾದರೂ ಕೂಡ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಆಗಮಿಸಿರ್ತಾರೆ. ಬಹಳ ಸಂತೋಷದ ವಿಷಯ. 50ನೇ ವರ್ಷದ ಹೆಬ್ರಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಜನಾರ್ದನ ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಎಲೆ ಅಡಿಕೆಯನ್ನು ನೀಡಿ ಸ್ವಾಗತಿಸ್ತಾ ಇದ್ದಾವೆ. ಬಂಧುಗಳೇ, 4:30ಕ್ಕೆ ಸರಿಯಾಗಿ ಲಘು ಉಪಹಾರದ ವ್ಯವಸ್ಥೆ ಇದೆ. ಸಂಜೆಯ ಲಘು ಉಪಹಾರದ ವ್ಯವಸ್ಥೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಸಂಧಿ ಹಾಡುಗಳು, ಜನಪದ ಹಾಡುಗಳು, ತುಳು ಹಾಡುಗಳನ್ನು ಹಾಡುವವರಿಗೆ ಸಂಪೂರ್ಣವಾದಂಥ ಅವಕಾಶ ಇದೆ. ಇದು ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಮತ್ತು ಗುರುತಿಸುವಂಥ ಕಾರ್ಯಕ್ರಮ. ಹಾಗಾಗಿ ಬಂಧುಗಳು ಯಾರಾದರೂ ಇದ್ದರೆ ಸಂಧಿ ಹಾಡು, ಜಾನಪದ ಹಾಡು ಯಾವುದಿದ್ರೂ ಕೂಡ ಹೇಳ್ಬೋದು. ನಮ್ಮ ಸಮಾಜದ ಹಿರಿಯರು ಆದರೂ ಕೂಡ ಎಲ್ಲ ಕೂಟಗಳಲ್ಲಿ, ಮೂಡುಬಿದಿರೆ ಇರಲಿ, ಹೆಬ್ರಿ ಇರಲಿ, ನಾವು ಕೊಡ್ಯಾಡ್ಕದಲ್ಲಿ ಕೂಡ ಕೆಸರುಗೊಬ್ಬು ಕಾರ್ಯಕ್ರಮ ಮಾಡಿದಾಗ ಭಾಳ ಒಳ್ಳೆಯ ಒಂದು ಜನಪದ ಹಾಡು ಅಥವಾ ಸಂಧಿ ಹಾಡನ್ನು ಹಾಡಿ ಎಲ್ಲ ಯುವಕರಿಗೆ ಮನದುಂಬಿ ಒಂದು ಹಾರೈಸಿದಂಥ ಒಬ್ಬ ಹಿರಿಯ ವ್ಯಕ್ತಿ ಅಂತ ಹೇಳಿದರೆ ಬಾಂಧವ್ಯ ಅಪ್ಪಿ ಹೆಗ್ಗಡ್ತಿಯವರು. ಇವರಿಗೆ ಇವತ್ತು ಮೊದಲ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಬನ್ನಿ ಬನ್ನಿ. ಶ್ರೀಮತಿ ಅಪ್ಪಿ ಹೆಗ್ಗಡ್ತಿಯವರು ಮುಂಡೋಳಿ ಮೂಡಕೊರ್ಚೆಬೆಟ್ಟು ಮನೆಯ ಹಿರಿಯ ವ್ಯಕ್ತಿ. ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೆ ಯಾವುದೇ ಕಾರ್ಯಕ್ರಮ, ಸಂಘದ ಕಾರ್ಯಕ್ರಮ ಹಾಕಿಕೊಂಡ್ರೆ ಇಲ್ಲ ಅನ್ನದೆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಹಿರಿಯರಾದರೂ ಕೂಡ ಆಗಮಿಸಿ ನಮ್ಮೆಲ್ಲ ಕಿರಿಯರಿಗೆ ಆಶೀರ್ವಾದ ಮಾಡಿದವರು. ಅವರು ಹೇಳುವಂಥ ಹಾಡನ್ನು ನಾವು ಕೇಳಲೇಬೇಕು. ವಯಸ್ಸಿನಲ್ಲಿ ಎಳೆಯ 70 ವರ್ಷ ಅಷ್ಟೇ. ಅವರಿಗೆ ವರ್ಷದಲ್ಲಿ ಎಳೆಯ 70 ವರ್ಷ ಅಲ್ಲ, 80 ಅಂತೆ. ನಾವು ಮಾತೃ ಸಂಘ ಮತ್ತು ನಮ್ಮ ಸಂಘದ 4 ಕಾರ್ಯಕ್ರಮ 5 ಕಾರ್ಯಕ್ರಮ ಆಟಿಡೊಂಜಿ ಕಾರ್ಯಕ್ರಮ ಮಾಡಿದರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ಈ ದಿನ ಮೊದಲಾಗಿ ಆ ಹಿರಿಯರಿಗೆ ಅವಕಾಶವನ್ನು ಕೊಡ್ತಾ ಎಲ್ಲ ಕಿರಿಯರು ಅವರು ಪ್ರತಿಭೆಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಮತ್ತು ಪ್ರೋತ್ಸಾಹವನ್ನು ನೀಡಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವರಂತೆ ನಾವೊಂದು ಪ್ರತಿಭೆಗಳಾಗಿ ಹೊರಹೊಮ್ಮುವಂತಾಗಲಿ ಅಂತ ಹೇಳ್ತಾ ಮೊದಲ ಅವಕಾಶ ಅವರಿಗೆ ಕೊಡ್ತಾ ಇದ್ದೇವೆ. ಓವಾರೆ ಕಮ್ಮೆನ ಬಾರಿ ಕಮ್ಮೆನ, ಮಾಮಿ ಇಲ್ಲದ ತಮ್ಮನ ಬಾರಿ ಕಮ್ಮೆನ, ತಮನ ತಿನೆರೆ ಎಂದದು ಯಾನು ಮದುವೆ ಆಯೆಯೇ, ತಮನ ತಿನೆರೆ ಎಂದದು ಮಾಮಿ ಇಲ್ಲಡೆ ಪೋಯೆಯೇ, ಮಲ್ದೆರು ಪಾಯಸ ಎಂಗ ತಿಂದದು ಬೆಸ, ರಾತ್ರಿ ಇಡೀ ನಿದ್ರೆ ಬುರುಜಿ ಎನದು ಪಾಯಸ, ಮೆಲ್ಲಲ ಕೇಳ ಅಟಿಲ್ದ ಕೋಣೆ ಪೊಗೇಳ, ಮೂಲೆಡಿತಿ ತೀಪೆ ಕರಕ ಮಂಡೆ ಪಾಡ್ಯಲ, ಎಕಜಿ ಪಾಯಸ ಯಾನು ನಕಂದೆ ಬೊಡಿಯೇನ,
ನಕುನ ಗೌಜಡ್ ಕಾರ ಜಾರ್ದ ಕರಕ ಬೋರ್ಯನ ಕರಲ ದರಿಂಡಿಯೇ ಓಡು ಕೆಕಿಲ ಗಾಂಡಿಯೇ ಸ್ವರ್ಗದಿ ಪುಚ್ಚೆ ಎಂದುದು ಮಾಮಿಗೆ ಚರಾಂಡಿಯೇ ಮಾಮಿಲ ಕೇರ ಮಲ ದಂಟೆ ಪತೀರ ಪುಜ್ಜೆ ಪರ್ಪಿ ತಡ್ಡೊಡಾರ ಕಾತೊಂದಿತ್ತೆರ ಮೆಲ್ಲ ಬತ್ತೇಲ ತಡ್ಯ ಕಾರ ದಿಯೇಲ ಕಾತೊಂದಿತ್ತಿ ಎನ್ನ ಮಾಮಿ ರಡ್ಡೆ ಕೊರಿಯರೆ ತಮ್ಮನ ಬಂಜಾರ ಪೆಟ್ಟದ ಲೆಕ್ಕ ಕೇಂಡರ ಏಕ ದೋನಿ ತೀನಿ ಚಾರಿ ಏರ್ಲ ತಿನ್ನುವೆರ ಕೈತ ಗಂಟ ಬಾತ್ ದೀತ ದ್ವಾರ ಕೇಂದರ ಪೋರ ಪನರೆ ನಾಚಿಗ ಬುಂಡು ಬೊಚ್ಚಿ ಬೇರ ಮಾಮಿ ಇಲ್ಲಗ ಪೋವರೆಂಕ ನಾಚಿಗ ಪುಂಡು ಮೈತಿದಿ ಮೋನೆ ತೂವರೆಂಕ ತೆಲಿಕೆ ಬರ್ಪುಂಡು ಒವ್ವಾರೆ ಕಮ್ಮೆನ ಬಾರಿ ಕಮ್ಮೆನ ಮಾಮಿ ಇಲ್ಲದ ತಮ್ಮನ ವಾರೆ ಕಮ್ಮೆನ ಮಾಮಿ ಇಲ್ಲದ ತಮ್ಮನ ವಾರೆ ಕಮ್ಮೆನ. ತುಲೆ ಬಂದಲೆ ವರ್ಷ ಎಣ್ಪಗೆ ಎಣ್ಪತಿ ಅರೆ ಅರೆ ಬಂಡರು ಆರೆ ಬಂಡರು ಯಾನ್ 17 ಬಣ್ಣ ಬಣ್ಣ ಆರೆ ಬಣ್ಣದಾಂಡು ಆ ಸೊರಕೆ ಎಂಡ 17 ಮಗೆ ಇಪ್ಪಡೆ ನನ್ನಲ ಒಂಜಿ ನಮ್ಮ 10 ವರ್ಷದ ಪೂರ ಕೂಟೋಡು ಆರು ಇಂಜನೆ ಒಂಜಿ ಸದ್ದಿ ಪಾಡ್ದಾನ ಪಂಪನಂಚಿನ ಅವಕಾಶ ತಿಕ್ಕಡೆ ದೇವರ ವೀರಮಾರುತಿ ದೇವರು ಆರೆಗೆ ಆಶೀರ್ವಾದ ಮಲ್ಪಡು ಪಣಂದು ನಮ್ಮ ಸಂಘದ ಕಾರ್ಯದರ್ಶಿ ಸುನೀತಾ ಅರುಣ್ ಹೆಗಡೆ ಇವರು ಬಚ್ಚರೆ ಬಜೆ ಕೊರ್ದು ಆರೆಗೆ ಮಾನಾದಿಗೆ ಮಲ್ಪಡು ಪಣಂದು ಕೇಳುವುದಿಲ್ಲ. ಜೋಕುಲು ಅಲೆ ಅಜ್ಜಿ ಬಂಡೇರು ನಮ್ಮದಾಲ ಕಡಿಮೆ ಅಕ್ಳು ಎಣ್ಪತೆ ನಮ್ಮ 2-3 ರೆಡಿ ಆತ ಪಾರ್ವತ್ತೇರು ಅಲೆ ಪುಟ ಪುದರ್ದಾದ ಸಮನ್ವಿ ಯಾವ ಊರು? ಬಂಗಾರಗುಡ್ಡೆ ಬೇರೆ ನಮ್ಮನೆ ಜನ ರಟ್ಲ ಬಂಗಾರಗುಡ್ಡೆ ದಾಖಲು ಈ ಜೋಗ್ಲೆ ಬಾರಿ ಖುಷಿ ಅಂಡಿ 82 ಅಂಚಾಂಡ 8 ಎಂಚ ಆಯ್ತು ನಡುಟು ಬಂದಲೆ ಬಯದ ಚಾ ತಿನಿಸು ರೆಡಿ ಆತಂಡಿ ಆರಾಮ್ಸೆ ಪೋದು ನಮ್ಮ ಪೂರ ಬಯದ ಚಾ ಬೋಡಿತನ ಚಾ ತಿಂಡಿ ಎಲ್ಲ ರೆಡಿ ಉಂಟು ಬೋರ್ಡ್ ನಕಲು ತೆತ್ತೋನಲ್ಲಿ ಬಕ ಆರಾಮ್ಸೆ ಅವು ಕೌಂಟ್ರ್ ಓಪನ್ ಇಪ್ಪುಂಡು 5:30 ಮುಟ್ಟ ಉಂಡು ಬಂದಲೆ ದಾಲ ಗಡಿಬಿಡಿ ದಾಲ ಇಜ್ಜಿ ನಮ್ಮ ಸ್ಪರ್ಧೆದ ಪಾಲು ಪಡೆ ಒಂದು ಆಯ್ತೊಟ್ಟಿಗೂ ಬಯದ ಚಾ ತಿಂಡಿ ತಿನ್ಕ ಆಯ್ತು ತುಂಬು ಒಂಜಿ ಪದ್ಯ ಕೇನ್ಕ ಎಡಮ್ಮ ಬಕ್ಕ 8 ವರ್ಷ 20 ಎಷ್ಟು ವರ್ಷ 10 ಅಲೆ 82 ಅಂಚ 8 ಎಂಚ ತುಕ ರೆಡಿ 1 2 3 ಸ್ಟಾರ್ಟ್. ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸನೆಲ್ಲ ಎಳಿದಾಟನೆ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರೆಲ್ಲ ಎಳಿದಾಟನೆ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ನಲಿದಾಟನೆ ಮುದ್ದುರಾವರಮಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಶ್ರೀರಾಮರಮಂಟ ಹನುಮಂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹರವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. ಥ್ಯಾಂಕ್ ಯು ದೇ ಬಂದಲೆ ಬಲ್ಪುಡೆ ಕೊರ್ತುಂಡ ಅವೇತೋ ಪ್ರತಿಭೆಲು ಇಂಚನೆ ವೇದಿಕೆ ಬತ್ತುವಿರಾ ಅಂದು 2 ಮಕ್ಕಳಿಗೆ ಎಲೆ ಅಡಿಕೆಯನ್ನು ನೀಡಿ
ಗೌರವಿಸ್ತಾ ಇದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಮತಿ ಸುನೀತಾ ಅರುಣ್ ಹೆಗಡೆ. ನಮ್ಮ ಪ್ರತಿಭೆಗಳು ತುಂಬ ಇದ್ದಾರೆ ಬಂಧುಗಳಲ್ಲಿ, ಆದರೆ ಅವಕಾಶ ಸಿಕ್ಕಿಲ್ಲ ಅಂತ ಕಾಣ್ತದೆ, ವೇದಿಕೆ ಸಿಕ್ಕಿಲ್ಲ ಅಂತ. ಯಾವಾಗ ನಮ್ಮ ಹಿರಿಯರಂತ ಅಪ್ಪಿ ಹೆಗ್ಗಡ್ತಿಯವರು ಪ್ರಾರಂಭ ಮಾಡಿದ್ರು, ಈಗ ನಮಗೆ ಬೇರೆ ಅನೌನ್ಸ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಜಯಲಕ್ಷ್ಮಿ ಹೆಗಡೆ ಸೀತಾನಾದಿ ಅವರು ಈಗಾಗಲೇ ಬಂದು ವೇದಿಕೆಯಲ್ಲಿ ಆಸೀನರಾಗಿ ಆಗಿದೆ. ನಾನು ಒಂದು ಪದ್ಯವನ್ನು ಹೇಳ್ತೇನೆ ಅಂತ. ತುಂಬ ಸಂತೋಷ. ಮುಂದಿನ ಅವಕಾಶ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಅವರಿಗೆ. ಅಣ್ಣ ದಂಡಿಗೆ ಹೋದ, ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರು ಕೊಡಲಿಲ್ಲ, ತಂಗಿ ಕೇಳಿದರು ಕೊಡಲಿಲ್ಲ, ಅಣ್ಣ ಮಡದೆ ಕೇಳಿದರು ಮುಡಿಯಂದ. ಆಟದವರು ಬಂದಿರು, ತೋಟದಲ್ಲಿ ಬಿಡರ ಬಿಟ್ಟಿದ್ರು, ಆಟ ಆಡಿಸುವುದರಿಯೇ ಮನೇಲಿಲ್ಲ, ಆಟ ಆಡಿಸುವುದರಿಯೇ ಮನೇಲಿಲ್ಲ, ಸುದ್ದಿ ಕೇಳಿ ಒಡಿಯಕ್ಕೆ ಕೊಟ್ಟು ಕಳಿಸುವರು. ಕೋಟೇಶ್ವರ ಕುಡಿ ಹಬ್ಬ, ಬಾರ್ಕೋರು ರಂಗ್ ಪೂಜಾ, ಹೆಬ್ರಿ ದೇವರಿಗೂ ಕೆರೆದೀಪ, ಹೆಬ್ರೆ ದೇವರಿಗೋ ಕೆರೆದೀಪ, ದೇವ್ರೆ ಪೆರಡರು ದೇವರಿಗೋ ಕೊನೆ ಹಣ್ಣು. ಹಾಡಿನ ದನಿ ಕೇಳಿ ಬೀದಿಗೋ ದಂಡ ಬಂದ, ಹಾಡೇಳೆ ತಂಗಿ ದನಿ ಶುದ್ಧ, ಹಾಡೇಳೆ ತಂಗಿ ದನಿ ಶುದ್ಧ, ಉಡುಪಿಯ ಕೃಷ್ಣದೇವರು ಕೊಳಲು ಉರಿದಂಗೋ. ಒಳ್ಳೊಳ್ಳೆ ಹೂ ಕೊಯ್ದು ಬೆಳ್ಳಿ ತಟ್ಟೆಯಲ್ಲಿಟ್ಟು, ಕೊಟ್ಟುಬಾರೆ ಗಿಳಿಯೇ ನಡೆದೋಗೆ, ಕೊಟ್ಟುಬಾರೆ ಗಿಳಿಯೇ ನಡೆದೋಗೆ, ಉಡುಪಿಯ ಕೃಷ್ಣ ಪಾಲಿಕರ ಮಡದಿಗೋ. ಅಕ್ಕಿ ಚಂದ ಬೆಳತಿಗೆ ಹೂ ಚಂದ ಬಾಗಾಳು, ದೇವೂರೇ ಚಂದ ತಿರುಪತಿ, ದೇವೂರೇ ಚಂದ ತಿರುಪತಿ, ತಿಮ್ಮಪ್ಪ ಓಲಾಗೋ ಚಂದ ಪೆರಡೂರು. ದೇ ಬಂದಲೆ ನಮ್ಮ ತುಂಬದ ಕಾಲೋಡು ಇಲ್ಲಡೆ ಬಾರು ಬೇಯ್ಪದು ನೋತದು ಅವೇನು ಅರಿ ಮಲ್ತದು ಬೇಯ್ತದು ತಿದೊಂದಿತ್ತ. ಅದಾಗ ಬರೀ ಪೊರ್ಲುಡು ಒಂಜಿ ಪದ್ಯ ಪಣೊಂದು ಆಯ್ತ ಬೇನೇನು ಐಟೇದು ತೊಯ್ತನಮ್ಮ. ಇನ್ನಿತ ದಿನ ಆ ಪದ್ಯನು ಅಥವಾ ಬಾರು ಮೆತ್ಪುನ ಪೊರ್ತುನಂಚಿನ ಪಣ್ಪುನಂಚಿನ ಪದ್ಯನು ಬರೀ ಪೊರ್ಲು ಪಂಡೇರು ಜಯಲಕ್ಷ್ಮಿ ಅಕ್ಕ. ಆರೆಗೆ ನಮ್ಮ ಸಮಾಜ ಸಂಘದ ಪರವಾಗಿ ಆತ್ಮೀಯವಾದಂಥ ವಂದನೆ ಸಲ್ಲಿಕೆ ಮಲ್ತೊಂದು ಸೊಲ್ಮೆ ಸಂದಿಕೆ ಮಲ್ತೊಂದು ಐತೊಟ್ಟಿಗೂ ಬಚ್ಚರೆ ಬಜ್ಜೈ ದೀದ್ ಪೊರ್ದು ಆರೆಗೆ ಸಂಘದ ಪರವಾದ ಸೊಲ್ಮೆನ ಸಂದಿಕೆ ಮಲ್ತೊಂದಲ್ಲ ಏರ್ಲ ಬರಲಿ ಮುಕ್ತ ಅವಕಾಶ ಉಂಡು. ಹಾಂ 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 ಹಿಂದೆ ನಮ್ಮ ಮಾತ ಹೆಗ್ಗಡೆ ಸಮಾಜ ಬಂಧುಲು ಬಂಡ ವೀರಮಾರುತಿನ ಆರಾಧಕರು ನಮ್ಮ ಕುಲದೇವರು ಏರು ಬಂಡ ಶ್ರೀ ವೀರಮಾರುತಿ ದೇವರು ಆಯ್ತ ಒಂಜಿ ಹನುಮಾನ್ ಚಾಲಿಸನ ಬಾರಿ ಪೊರ್ಲು ಇತ್ತೆ ನಿಕ್ಲ ದುಮ್ಮು ದಿವನುಲ್ಲೆರ ಬಾಳೆಬಿದ ಪ್ರೇಮಕ್ಕ ವೀರಮಾರುತಿನ ಸೇವೆ ಮಲ್ತೊಂದು ಆಯ್ತ ಒಂಜಿ ಶ್ಲೋಕನು ಪಡೊಂದು ಇತ್ತೆ ಹನುಮ ಚಾಲಿಸನ ಈಯನ್ನ ದುಮ್ಮದು ಅನ್ನುಲ್ಲೆರು. जय हनुमान ज्ञान गुण सागर, जय कपीस तिह लोक उजागर, लोक माधु जय कपीस तिहु लोक उजागर. रामदूत अतुलित फलधामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी, कंचन भरण बिराज सुबेसा, कानन कुंडल कुंचित क्लेसा, हाथ वज्र औ ध्वजा बिराजै, कांधे मूंज जने वो साजे.
शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रसिया राम लक्ष्मण सीता मन बसिया सूक्ष्म रूप धरिसी अधिकावा बिकट रूप धरि गजरावा भीम रूप धरि असुर संहारे रामचंद्र के काज संहारे राय सजीवन लखन जियाए श्री रघुवीर हरषि उर लाए रघुपति की बहुत बढ़ाई तुम मम प्रिय भरतहि समभाई सहस वदन तुम रोजस गावे अस कहि श्रीपति कंठ लगावे सनकादिक ब्रह्मादि मुनीसा नारद शारद सहित अहिसा जम कुबेर अधिक पाल जहामते कवि को विद कही सके कहामते तुम उपकार सुग्रीव ही कीना राम मिलाय राजपद दीना तुमरे मंत्र विभीषण माना लंकेश्वर भय सब जग जाना युग सहस्र योजन पर भानु लील्योताहि मधुर फल जानो प्रभु मुद्रिका मेलि मुख माहिम जलधि लांग गए अचर जनायम दुर्गम काज जगत के जेते सुगम अनुग्रह तुम हरते थे राम दुआरे तुम रखुबारे होतन अज्ञा बिन पैसारे सब सुकल है तुम्हारी सरना तुम रक्षक काहो को डरना आप न तेज समारे आप तीनों लोक हांकते कांपे भूत पिशाच निकट नहीं आवे महावीर जब नाम सुनावे नासई रोग हरे सब पीरा जपत निरंतर हनुमंत वीरा संकट से हनुमान छुड़ावे मन क्रम वचन जान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन पल पावे चारों युग परताप तुम्हारा हे प्रसिद्ध जगत उजियारा साधु संत के तुम रखुवारे असुर निकंदन राम दुलारे अष्ट सिद्धि नौ निधि के दाता असबर दीन जानकी माता राम रसायन तुमरे पासा सदा रहो रघुपति के दासा तुमरे भजन राम को पावे जन्म जन्म से दुख बिसरावे अंत काल रघुवर पुर जाहि जहाँ जन्म हरि भक्त कहाई और देवता चित्तन धरई हनुमंत से सर्व सुख करई संकट कटई मिटई सब पीरा जो सुमिरई हनुमंत बलबीरा जय 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 हनुमान गोसाई कृपा करो गुरुदेव की नाई जो सत बार पाठ कर कोई छूटई बंदी महासुख होई जो यह पढ़े हनुमान चालीसा होय सिद्धि साकी गौरी सा तुलसीदास सदा हरि चेरा की जय नाथ हृदय महडेरा जय वीर मारुति की जय यावर रामचंद्र की जय पवन सुत हनुमान की जय महापति महादेव की जय पवन सुत हनुमान की जय पवन सुत हनुमान की जय बरे जय बरे పొర్లద వంజి హనుమాన్ చాలీసా ಜಯಲಕ್ಷ್ಮಿ ಅಕ್ಕ ಪ್ರೇಮ ಅಕ್ಕ ಬಾಳೆ ಬಿದ ಬಾರಿ ಪೊರ್ಲು ಬಂಡೇರಿ ಮೇರೆಗೆ ನಮ್ಮ ಸಂಘದ ಕಾರ್ಯದರ್ಶಿ ಬಚ್ಚರೆ ಬಜೆ ಕುರಿದು ಸೊಲ್ಮೇಲೆ ಸಂದಾವತೊಂದು ಒಂದನೆಯನ್ನು ಸಲ್ಲಕ್ಕೆ ಮಲ್ತೊಂದು ಐತೆ ಗರ್ಲ್ಸ್ ಹಗ್ಗ ಜಗ್ಗ ಆಟ ಅವರು ತುಂಬ ದಂಪತಿ ಓಟ ಉಂಟು ಓ ದಂಪತಿ ಓಟಗು
ದಂಪತಿ ಓಟಗೂ ರೆಡಿಯಾಲೆ ಅವರು ತುಂಬುಂದತೆ ಜನಪದ ಹಾಡು, ತುಳು ಹಾಡು, ಸಂಧಿ ಪಾಡ್ದನ ಅವೊಂದಿಪ್ಪುಡು ನಮ್ಮ ದುಂಬಗ ಅಪ್ಪಿ ಅಕ್ಕ ಒಂಜಿ ಸಾಂಗ್ ಬಂದಿರು ಇತ್ತೆ ಆರ್ನ ಮಗಳು ರೆಡಿ ಆತೇರು ಬಾರಿ ಪರ್ಲುದ ಕಂಠ ಸಿರಿ ಉಂಡು ನಮಾತ ಕೇನುಗ ಶ್ರೀಮತಿ ಶಶಿಕಲಕ್ಕ ತರೆಕ್ ಪಾಲೆ ದೀದು ನಮ್ಮ ಕಂಡಗ ಜಪ್ಪುಗ ಬರ್ಸ ಬತ್ತಿಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ತರೆಕ್ ಪಾಲೆ ದೀದು ನಮ್ಮ ಕಂಡಗ ಜಪ್ಪುಗ ಬರ್ಸ ಬತ್ತಿಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಪಚ್ಚ ಪಚ್ಚ ನೇಜಿ ತುಲೆ ಏತು ಪೊರ್ಲುಯೇ ನಮ್ಮ ಜನ ನಮ್ಮ ಪರಮೇಶ್ವರ ತೂಲೆಯೇ ಏತ್ ಪಚ್ಚೆ ಪಚ್ಚೆ ತೇಜಿ ತುಲೆ ಏತು ಪೊರ್ಲೆಯೇ ನಮ್ಮ ಹಳ್ಳಿ ನಮ್ಮ ಪೆರ್ಮೇವರ ತೂಲೆಯೇ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಪಚ್ಚ ಪಚ್ಚೆ ನೇಜಿ ತುಲೆ ಏತು ಪೊರ್ಲೆಯೇ ನಮ್ಮ ಹಳ್ಳಿ ನಮ್ಮ ಪೆರ್ಮೇವರ ತೂಲೆಯೇ ಪಚ್ಚೆ ಪಚ್ಚೆ ನೇಜಿ ತುಲೆ ಏತು ಪೊರ್ಲೆಯೇ ನಮ್ಮ ಹಳ್ಳಿ ನಮ್ಮ ಪೆರ್ಮೇವರ ತೂಲೆಯೇ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಕಂಡದ ತಿಂಡಿ ಕಪ್ಪ ರೊಟ್ಟಿ ಏತೊಂದು ತಮ್ಮನ ಐತ ಒಟ್ಟಗ ಬಂಗಡದೆ ಗಸಿ ಬಾರಿ ಕಮ್ಮೆನ ಕಂಡದ ತಿಂಡಿ ಕಪ್ಪ ರೊಟ್ಟಿ ಏತೊಂದು ಕಮ್ಮೆನ ಐತ ಒಟ್ಟಗ ಬಂಗಡದೆ ಗಸಿ ಬಾರಿ ಕಮ್ಮೆನ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ಕಂಡದ ಪುಣಿಟ್ ಕುಲದು ನಮ್ಮ ಬಚಿರೆ ತಿನ್ನೋನ್ಗ ಕಂಡದ ಪುಣಿಟ್ ಕುಲದು ನಮ್ಮ ಬಚಿರೆ ತಿನ್ನೋನ್ಗ ಪಂಡರಪುರ ಪಂಡದ ನಮ್ಮ ನೇಜಿ ನೆಡೋನ್ಗ ಪಂಡರಪುರ ಪಂಡದ ನಮ್ಮ ನೇಜಿ ನೆಡೋನ್ಗ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ ತರೆಕ್ ಪಾಲೆ ದೀದುವರ ಕಂಡಗ ಜಪ್ಪುಗ ಬರ್ಸ ಬತ್ತಂಡ ಪೋಡಿ ಯೋರ್ತಿ ಕುರಂಬು ಪತ್ತೊನ್ಗ 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 ಥ್ಯಾಂಕ್ ಯು ಬಾರಿ ಪೊರ್ಲುದ ಒಂಜಿ ನಟ್ಟಿ ನಡಪನ ಪೊರ್ತತೆ ಬಾರಿ ಸೋಕದ ಒಂಜಿ ಪದ್ಯ ಬಂಡೇರು ಶಶಿಕಲಾ ಕಾರ್ಯಗೆ ನಮ್ಮ ಸಂಘದ ಕಾರ್ಯದರ್ಶಿ ಬಚ್ಚರೆ ಬಜ್ಜೆ ಕುರಿತು ಸೊಲ್ಮಿನ ಸಂದ ಇದ್ದಾರೆ ತುಂಬ ಏನಾಯ್ತಲ್ಲ ಅವಕಾಶ ಉಂಟು ಬರಲಿ ಬಂದಲೆ ಇದೀಗ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಚಾಪೂರ ಪರ್ದು ಗಟ್ಟಿಯಾಯಿರಂತ ಹೋಜುಂಡು ಬಲ್ಲು ಅಂತೆ ಸಪುರ ಉಂಡು ಎಕಡೆ ಆತನ ಇದು ಇತ್ತೆಂಚೂರು ಬಂಗಾವು ಆಂಡಲ ನಮ್ಮ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಪ್ರಾರಂಭ ಮಲ್ತನಿಲ್ಲ ಪ್ರಥಮ ಪಂದ್ಯ ಮಹಾಗಣಪತಿ ಸೇಳೆಂಜೆ ಹಗ್ಗ ಜಗ್ಗಾಟ ಮೊದಲ ಪಂದ್ಯವಾಗಿ ಅಕ್ಕಮ್ಮನ ಗದ್ದೆಯಲ್ಲಿ ಮಹಾಗಣಪತಿ ಮತ್ತು ಸೇಳೆಂಜೆ ಒಂದು ಗಮನಿಸಿ ಯಾವುದೇ ಕಾರಣಕ್ಕೆ ಅಕ್ಕಮ್ಮನ ಗದ್ದೆಗೆ 18 ಆಟಗಾರರು ಹೊರತುಪಡಿಸಿ ಮತ್ತೆ ಯಾರೂ ಬರಲಿಕ್ಕಿಲ್ಲ ಬಂದರೆ ಸ್ಪರ್ಧೆ ಕ್ಯಾನ್ಸಲ್ ತೀರ್ಪುಗಾರರು ಹೊರತುಪಡಿಸಿ 9+9 18 ಮಾತ್ರ ಇಲ್ಲದೇ ಇದ್ರೆ ಸ್ಪರ್ಧೆಯನ್ನು ಕ್ಯಾನ್ಸಲ್ ಮಾಡ್ತೇವೆ ಮೊದಲಾಗಿ ಹೇಳಿದ್ದೇವೆ ಯಾವುದೇ ನಿಯಮದಲ್ಲಿ ಹೊಂದಾಣಿಕೆ ಇಲ್ಲ ಕಳೆದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ ಅದು ಮತ್ತೆ ಆಗಬಾರ್ದು ಅಕ್ಕಮ್ಮನ ಗದ್ದೆಯಲ್ಲಿ ಯಾವ ಸ್ಪರ್ಧಾಳುಗಳು ಕಾಣಬಾರ್ದು ಕೇವಲ 18+18 9+9 18+
ತೀರ್ಪುಗಾರರು ಅಷ್ಟೇ. ಮೊದಲ ಸ್ಪರ್ಧೆಯ ತಂಡವನ್ನ ಪ್ರಕಟಿಸ್ತಾ ಇದ್ದಾವೆ. ಮಹಾಗಣಪತಿ ಮತ್ತು ಸೇಳಂಜೆ 3 ನಿಮಿಷದಲ್ಲೇ ಸಿದ್ಧತೆಯನ್ನು ಮಾಡಿಕೊಂಡು ಅಕ್ಕಮ್ಮನ ಗದ್ದೆಯಲ್ಲಿರಬೇಕು. 9 ಮಂದಿ ಮಾತ್ರ, ಹೆಚ್ಚುವರಿ ಬಂದರೆ ತಂಡ ಕ್ಯಾನ್ಸಲ್. ಯಾವುದೇ ಹೊಂದಾಣಿಕೆ ಇಲ್ಲ. ಮೊದಲೇ ಗುಜ್ಜದ ಮುಲ್ಕ ಚಾ ಕಾಫಿ ಪೇರು ಓಬೋಡು ಬಲೆ ಬಜ್ಜಿ ಬಜ್ಜಿ ಕಡಿಮೆ ಅವರವಲ್ಲಿ. ಗುಜ್ಜದ ಮುಲ್ಕ ರೆಡಿ ಉಂಟು, ಚಾ ಉಂಟು. ಏರೆಗಳ ಬಂಜಿದ ಒಂಜಿ ಬಡವಗೂ ನೆಟ ಸಮಸ್ಯೆ ಇಜ್ಜಿ. ಹೆಬ್ರಿ ವಲಯದ ಕ್ರೀಡಾಕೂಟವು ಬತ್ತದ ಬಜ್ಜಿಗೂ ಕಡಿಮೆ ಉಂಟು ಏರ್ಲ ಬಂದ್ರವಲ್ಲಿ. ಏರು ಮಾತ ಭಯದ ಚಾ ಬರ್ಪಡ ಬಾಕಿ ಉಂಟ ಪೂರ 10 ವರ ಬರಲಿ. ಹಗ್ಗ ಜಗ್ಗಾಟದ ನಿಯಮ ಕೇಳಿ. 8+1 9 ಜನ. 9 ಜನರಲ್ಲಿ ಒಬ್ಬ ಅವನು ಕೋಚ್ ಆಗಿರ್ತಾನೆ, ಅವನೇ ಆಟಗಾರ ಆಗಿರ್ಬೋದು. 9 ಜನಕ್ಕೂ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ. 9ಕ್ಕಿಂತ 1 ಹೆಚ್ಚು ಬಂದರೆ ತಂಡ ಕ್ಯಾನ್ಸಲ್ ಆಗತ್ತೆ, ನೆನಪಿಟ್ಕೊಳ್ಳಿ. ಅಣ್ಣ ಬಂಗಾರದ ಒಂಜಿ ತಟ್ಟೆ ದೀತ ನಿಧಿ ಎಡಮ ಗ್ರಾಮದತೆ 8 ಗ್ರಾಮ ಅಲ್ಲೇ ಕೋಡೆ ಪರ್ಚೇಸ್ ಮಾಡ್ತಾನೆ ಆಭರಣಗಳು ಆಯ್ತಾ. ಸರಿ ಸುಮಾರು ಲೆಕ್ಕ ಪಾಂಡ 1 ಲಕ್ಷ ಮಿತ್ತುಂಡು. ಎಡಮ ಗ್ರಾಮದ ಬಂಗಾರದ ತಟ್ಟೆ ನಿಧಿ ಶೋಧ ಉದೀತ ನಾಡ್ದ ಪತ್ತಲೆ ಅಕ್ಕಮ್ಮನ ಕಂಡೋಡು ಉಂಡು. ಅಕ್ಕಮ್ಮನ ಕಂಡೋಡು ನಿಧಿ ಶೋಧಗು ಬಂಗಾರದ ತಟ್ಟೆ ನಾಡ್ಲಿ ರೆಡಿ ರೆಡಿ. ಏರು ಫಸ್ಟ್ ಪತ್ತ ವರ್ಪಿನ ಅಕ್ಲೆಗೆವು ನಮ್ಮ ಒಂಜಿ ಕೂಟವು ಬರೋಡು. ಭತ್ತದ ಬೋಲಾಗ ಇನಾಮದ ಜೊತೆಗೆ ಒಂದಾತ ಕಾಸು ಫಲವು ಪತಂ ಪೋಂಡ ಅನುಕೂಲ ಆಪಡು. ಎಡಮ ಗ್ರಾಮ ಬಂಗಾರದ ತಟ್ಟೆ ತಟ್ಟೆ ಕಾಲ್ದೀಪಗೆ ಕಾಲ್ದೀಪ ಬಂಗಾರದ ಎಡಮ ಗ್ರಾಮದ ಕಾಲ್ದೀಪ ಬಂಗಾರದಾವೆ 1 ಲಕ್ಷ ಬಿತ್ತೊಂದಾಯ್ತು. ನಿಧಿ ಶೋಧ ರೆಡಿ ರೆಡಿ 1 2 3. ಅಕ್ಕಮ್ಮನ ಗದ್ದೆಯಲ್ಲಿ ನಿಧಿ ಶೋಧ ಹುಡುಕಿ. ಫ್ಲಾಗಿನ ಆಚೆ ಫಸ್ಟ್ ಫ್ಲಾಗಿನ ಆಚೆ. ಬಲೆ 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 ನಿಧಿ ಶೋಧ ಎಡಮ ಗ್ರಾಮದ ಬಂಗಾರದ ಕಾಲ್ದೀಪಗೆ 1 ಲಕ್ಷ ಬಿತ್ತುಂಡೈಕು. ನಿಧಿ ಶೋಧ ಸ್ಟಾರ್ಟ್ ರೆಡಿ. 15 ನಿಮಿಷ ಮಾತ್ರ. ಎಸ್ ರೆಡಿ ಸ್ಟಾರ್ಟ್. ಟೈಮ್ ಆನ್ ರೆಡಿ 1 2 3 ಸ್ಟಾರ್ಟ್. ಫಸ್ಟ್ ಫ್ಲಾಗಿನ ಆಚೆ ಹೋಗಿ ಎಲ್ಲ ಕಡೆ ಹುಡುಕಿ. ಚಿನ್ನದ ಕಾಲು ದೀಪ ಚಿನ್ನ
ಚಿನ್ನದ ಕಾಲ್ದೀಪ ರೆಡಿ. ಯಾರು ಬೇಗ ತರ್ತೀರಿ? ಸಿಕ್ಕಿದ್ರೆ ಓಡೋಡಿ ಬರಬೇಕು. Next match, second semi-final. Final. ಪೊಲೀಸ್ ವಿರುದ್ಧವಾಗಿ ವಿಜೇತರು ಚಂದಕೊಂಡ ಮತ್ತು ಚಾಲೆಂಜ್ ವಿಜೇತರು ಫೈನಲ್ ಆಗತ್ತೆ. ವಾಲಿಬಾಲಿಗೆ ಸಿದ್ಧರಾಗಿ. ಎಸ್ ಮ್ಯೂಸಿಕ್ ಹಾಕಿ. ನಿಧಿ ಶೋಧ ಮಾಡಿ. ರೆಡಿ 1 2 3 ಸ್ಟಾರ್ಟ್. ನೋಡಿ, ನಿಧಿ ಶೋಧಕ್ಕೆ ಇನ್ನೊಂದು ಕ್ಲೂ ಕೊಡ್ತಾ ಇದ್ದೇವೆ. ಆ ದೊಡ್ಡ ಹನುಮಾನ್ ಫ್ಲಾಗ್ ಉಂಟಲ್ಲ, ಅದರಿಂದ ಆಚೆ ಉಂಟು. ಅಕ್ಕಮ್ಮನ ಗದ್ದೆ ಒಳಗೆ ಉಂಟು. ಹನುಮಂತನ ದೊಡ್ಡ ಫ್ಲಾಗ್ ಗಿಂತ ಆಚೆ ಉಂಟು. Jiggle, wiggle, and dance like a roof on fire. We go drink drinks and take shots until we fall out like a roof on fire. Now baby, get my booty naked, take off all your clothes and light the roof on fire. Tell her, baby, I'm on fire. I tell her, baby, I'm a fire at all. ಮಹಿಳೆಯರ ಹಗ್ಗ ಜಗ್ಗಾಟಕ್ಕೆ ತಂಡಗಳು ಸಿದ್ಧ ಇರಬೇಕು. ಮಹಾಗಣಪತಿ ವರ್ಸಸ್ ಸೇಳೆಂಜೆ.
ಹಲೋ. ಫೈನಲ್ ಮುಂಚಿತವಾಗಿ ತೀರ್ಪುಗಾರರು ಸಂಜೆಯ ಉಪಹಾರವನ್ನು ಸ್ವೀಕರಿಸಿ. ಗುಜ್ಜದ ಮುಳ್ಕಲ ಚಾ ಕಾಫಿ ರೆಡಿ ಉಂಟು ಬಲಿ. ಹಗ್ಗ ಜಗಾಟ ಬಾಂಬು ದೀತರಿ ಪೊಲೀಸ್ ನಾಯಿ ಬೈದನು ಕೋಡೆನೆ ಬೈದರವು ಇತ್ತೆ ಬರ್ಪ ನಾವು ಕೋಡೆ ಬತ್ತದಾಯ್ತ ರಿಪೋರ್ಟ್ ಕೊಡ್ತಡವು ಬಂದಲೆ ನಿಧಿ ಶೋಧ ಅವನುಂಡು ಅಫೀಷಿಯಲ್ಸ್ ಭಯದ ಚಾ ಬರ್ದು ಬರ್ಪಿರುತ್ತೆ. ಐದು ಬೊಕ್ಕ ವಾಲಿಬಾಲ್ ಫೈನಲ್ ಹಗ್ಗ ಜಗ್ಗಾಟಕ್ಕೆ ಮಹಿಳೆಯರು ರೆಡಿಯಾಗಿ. ಮಹಾಗಣಪತಿ ಮತ್ತು ಸೇಳೆಂಜೆ ಅಲ್ಲಿ ಫ್ಲಾಗ್ ಹಾಕಿ ಅಶೋಕನ ಫ್ಲಾಗ್ ಹಾಕಿ ಗೂಟ ಹಾಕಬೇಕಲ್ಲಿ. ಹಗ್ಗ ಜಗ್ಗಾಟಕ್ಕೆ ಈಗಾಗಲೇ ಮಹಿಳೆಯರ ವಿಭಾಗದಲ್ಲಿ 6 ತಂಡಗಳಿವೆ. ಮೊದಲ ಪಂದ್ಯವಾಗಿ ಮಹಾಗಣಪತಿ ಮತ್ತು ಸೇಳೆಂಜೆ. ಮಹಾಗಣಪತಿ ಸೇಳೆಂಜೆ ರೆಡಿಯಾಗಿ ಹೋಗಿ ಗದ್ದೆ ಹೋಗಿ. ಅಕ್ಕಮ್ಮನ ಗದ್ದೆಯಲ್ಲಿ ಹಗ್ಗ ಜಗ್ಗಾಟ ನಡೀತದೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ಆ ಗದ್ದೆ ಹೋಗ್ಲಿಕ್ಕಿಲ್ಲ. 9+2 ಅಫಿಷಿಯಲ್ ಮತ್ತೆಲ್ಲ ಹೊರಗೆ. ಬೇರೆಯವರು ಬಂದ್ರೆ ಆ ಸ್ಪರ್ಧೆಯನ್ನು ಅಲ್ಲಿ ಕೈ ಬಿಡ್ತೇವೆ. ಬಹಳ ಸಂತೋಷ ಆಗ್ತಾ ಇದೆ. ವಾಲಿಬಾಲ್ನ ಪ್ರಥಮ ಪಂದ್ಯದಿಂದ ಈ ತನಕ ಸರಕಾರಿ ಪ್ರೌಢಶಾಲೆ ಮಾಳದ ಪೃಥ್ವಿನ್ ಬಹಳ ಚೆನ್ನಾಗಿ ಸ್ಕೋರರ್ ಆಗಿ ವಾಲಿಬಾಲ್ನಲ್ಲಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಹೆಬ್ರಿ ವಲಯದ ಕ್ರೀಡಾಕೂಟ ಆದರೂ ಕೂಡ ಮಾಳದ ಒಬ್ಬ ವಿದ್ಯಾರ್ಥಿ ಅಥವಾ ನಮ್ಮ ಸಮಾಜದ ಎಳೆಯ ಬಂಧು ಪ್ರಥಮ ಪಂದ್ಯದಿಂದ ಈ ತನಕ ಸ್ಕೋರರ್ ಆಗಿ ಸಾಕಿಸ್ತಾರಂತಾದರೆ ನಮ್ಮ ಸಂಘಟನೆ ಎಲ್ಲಿಗೆ ತಲುಪಿದೆ ಅನ್ನುವುದು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಅಂತಹ ಒಳ್ಳೆಯ ಎಳೆ ಮನಸ್ಸು ನಮ್ಮ ಜೊತೆ ಸೇರಿದರೆ ಸಂಘ ಯಾವ ರೀತಿ ಕೂಡ ಮುಂದುವರಿಬಹುದು. ಜೊತೆಗೆ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಪ್ರಾರಂಭಿಸ್ತಾ ಇದ್ದಾವೆ. ಮೊದಲ ಪಂದ್ಯ ಮಹಾಗಣಪತಿ ಮತ್ತು ಸೇಳೆಂಜೆ. ದ್ವಿತೀಯ ಪಂದ್ಯ ರಾಧಾ ರಾಘವೇಂದ್ರ ವಿರುದ್ಧವಾಗಿ ದೊಡ್ಡಿನ ಜಡ್ಡು. ಇದೀಗ ನಡೆಯುವಂತಹ ಪಂದ್ಯ ಮಹಾಗಣಪತಿ ಸೇಳೆಂಜೆ. ನೋಡಿ, ನಿಧಿ ಶೋಧ ಹೊರಗೋಗಿ. ಆಯಿತು, ನಿಮ್ಮ ಸಮಯ ಮುಗಿಯಿತು. ಇನ್ನು 10 ನಿಮಿಷ ನಂತರ ನಿಧಿ ಶೋಧ ಮಾಡಲಿಕ್ಕೆ ಶ್ವಾನ ಬಂದಿದೆ. ಬಾಂಬ್ ಇಟ್ರೆ ಶ್ವಾನ ಬರ್ತದೆ, ಆದರೆ ನಿಧಿಯನ್ನ ಶೋಧ ಮಾಡಲಿಕ್ಕೆ ಶ್ವಾನವನ್ನು ತಂದಿದ್ದಾರೆ. ಸಿಕ್ಕಿ ಆಯ್ತಾ? ನಾಯಿ ಹುಡುಕಿ ಕೊಟ್ಟದ ಅಲ್ವಾ? ರೆಡಿಯಾ? ರೆಡಿ? ನಿಧಿ ಸಿಕ್ಕಿದ? ಎಸ್ ರೆಡಿ? ಇಲ್ಲ? ಯಾರಿಗೆ? ಓಹ್, ಚಿನ್ನದ ಹೊಳಪನ್ನ ನೀಡುವಂತಹ ಕಾಲುದೀಪ. ಚಿನ್ನದ ಕಾಲುದೀಪ ಅಲ್ಲ. ಯಾರಿಗೆ ಸಿಕ್ಕಿತು? ಮಾಳ ಮಹಾಲಕ್ಷ್ಮಿ ಮಾಳ. ಓಹ್, ಮಹಾಲಕ್ಷ್ಮಿ ಅವರ ಬಗ್ಗೆ ಹೇಳಬೇಕು. ಕಳೆದ 2023ರಲ್ಲಿ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ನಡೆದ ಸಂದರ್ಭದಲ್ಲಿ 1 ವಾರಗಳ ಕಾಲ ಹಗಲು ಇರುಳು ನಮ್ಮ ಜೊತೆ ಮಾಳದಿಂದ ಆಗಮಿಸಿ ಅವರ ಒಂದು ತಂಡ ಬಹಳ ಸಂತೋಷವಾಗಿ ನಗುತ್ತಾ ಎಲ್ಲ ಕಾರ್ಯವನ್ನು ಸೇವೆಯನ್ನು ಸಲ್ಲಿಸ್ತಾ ಶ್ರೀ ವೀರಮಾರುತಿಯ ದೇವರ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ಮಹಾಲಕ್ಷ್ಮಿ ಅವರು ಇಂದು ಅವರಿಗೆ ಹೆಬ್ರಿ ವಲಯದ ಆಟಿಡೊಂಜಿ ಕೂಟಡು ಕೆಸರ್ತಗೊಬ್ಬ ಕಾರ್ಯಕ್ರಮದ ನಿಧಿ ಶೋಧದಲ್ಲಿ ಅವರಿಗೆ ಆ ಒಂದು ಉಡುಗೊರೆಯನ್ನು ವೀರಮಾರುತಿ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಅವರಿಗೆ ಶ್ರೀ ವೀರಮಾರುತಿ ಆಶೀರ್ವಾದ ಇರಲಿ. ಸಂಸ್ಥೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಹಾಲಕ್ಷ್ಮಿ ಒಮ್ಮೆ ಕೈ ಮೇಲೆ ಮಾಡಿ. ಎಸ್, ವೆರಿ ಗುಡ್. ಮುಂದೆ ಯಾರೂ ಕೂಡ ಅಕ್ಕಮ್ಮನ ಗದ್ದೆಯಲ್ಲಿ ಇರಲಿಕ್ಕಿಲ್ಲ. ಬನ್ನಿ, 9+2 ಅಫಿಷಿಯಲ್ ಮಾತ್ರ. ಬೇರೆಯವರಿದ್ರೆ ಆ ಸ್ಪರ್ಧೆಯನ್ನು ಬಿಡ್ತೇವೆ. ಕಳೆದ ಬಾರಿ ಫಲಿತಾಂಶ ಬಂದ ನಂತರದಲ್ಲಿ ನಮಗೆ ಅಪೀಲನ್ನು ಮಾಡಿದರು, ಹಗ್ಗವನ್ನು ತುಳಿದು ಹಿಡಿದಿದ್ದಾರೆ ಅಂತ. ಈ ಬಾರಿ ಪ್ರಥಮ ಸ್ಪರ್ಧೆಯಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. 9 ಜನ. ಮಹಾಗಣಪತಿ 9 ಜನ ಕೈ ಮೇಲೆ ಮಾಡಿ. ಮಹಾಗಣಪತಿ ಅಲ್ಲಿ ಸೇಳಂಜಿ ಅವರು 9 ಜನ. ಮತ್ತೊಂದರ ಮೇಲೆ ಹೋಗಿ, ದಂಡೆ ಹೋಗಿ. ಅಶೋಕಣ್ಣ, ಇಲ್ಲದಿದ್ದರೆ ಸ್ಪರ್ಧೆ ಮಾಡಬೇಡಿ, ಕ್ಯಾನ್ಸಲ್ ಮಾಡಿ. ಮಹಿಳಾ ವಿಭಾಗದ ಸ್ಪರ್ಧೆ ಬೇಡ. ಪ್ರಾರಂಭದಿಂದ ಹೇಳಿದ್ದೇವೆ, ಸ್ಪರ್ಧೆಯ ನಿಯಮದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ಮಕ್ಕಳು ಕೂಡ ಮೇಲೆ ಹೋಗಿ. ಮಕ್ಕಳು ಮೇಲೆ ಹೋಗಿ. ಸ್ಪರ್ಧೆಯನ್ನು ಕೈ ಬಿಡಿ. ಇಲ್ಲಾದ್ರೆ ಸ್ಪರ್ಧೆ ಮಾಡಿ ವೈರತ್ವ ಬೇಡ, ಸ್ನೇಹಕ್ಕಾಗಿ ಕೂಟವನ್ನು ಮಾಡ್ತಾ ಇದ್ದೇವೆ. ಎಸ್, ರೆಡಿ. ಮಹಾಗಣಪತಿ 9 ಜನ ಈಚೆ ಬನ್ನಿ. ಸೇಳಂಜಿ ಅವರು ಆ ಕಡೆ ಹೋಗಿ. ಫ್ಲಾಗ್ ಹಾಕಿ ಅಶೋಕಣ್ಣ, ಫ್ಲಾಗ್ ಹಾಕಿ. ಫ್ಲಾಗ್ ಟ್ಯಾಗ್ ಕೊಡುವ. ಹಗ್ಗ ಹಾಕಿ. ದ್ವಿತೀಯ ಪಂದ್ಯ ರಾಧಾ ರಾಘವೇಂದ್ರ ಮತ್ತು ದುಡ್ಡಿನ ಜಡ್ಡು. ಮುಂದಿನ ಪಂದ್ಯಕ್ಕೆ ಒಳ ಬರಬೇಡಿ, ಗದ್ದೆಗೆ ಬರಬೇಡಿ, ಮೇಲಿಲ್ಲಿ. ತೀರ್ಪುಗಾರರು ಟಿಫಿನ್ ಅನ್ನು ತಗೊಳ್ತಾ ಇದ್ದಾರೆ. ಸಂಜೆಯ ಉಪಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ನಂತರದಲ್ಲಿ ವಾಲಿಬಾಲ್ ಫೈನಲ್ ಇರುತ್ತೆ. ರೆಡಿಯಾ? ಎಸ್, ರೆಡಿ. ಬಂಧುಗಳೇ, ನಮ್ಮ ಈ ಒಂದು ಕೂಟದಲ್ಲಿ ಬಹಳ ದಕ್ಷ ಮತ್ತು ಪ್ರಾಮಾಣಿಕ ತೀರ್ಪುಗಾರರು. ತಮ್ಮ ಕಾಯಕವೇ ಕೈಲಾಸ, ಬಸವಣ್ಣ ಆ ದಿನ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕದಲ್ಲೇ ಕೈಲಾಸವನ್ನು ಕಂಡುಕೊಂಡಂಥವರು ಶ್ರೀಯುತ ಹರಿಶ್ಚಂದ್ರ ಮತ್ತು ಶ್ರೀಯುತ ರಕ್ಷಿತ್ ಅವರು. ನಾವು ಈ ಕೂಟ ಮಾತ್ರ ಅಲ್ಲ, ಇದೆಷ್ಟೋ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಅದೆಷ್ಟೋ 50-60 ತಂಡಗಳು ಭಾಗವಹಿಸಲು ಕೂಡ ಕಾಯಕವೇ ಕೈಲಾಸ ಎನ್ನುವಂಥ ಮಾತಿನಂತೆ ಇವರಿಬ್ಬರು ಕೂಡ ಕೆಲಸವನ್ನು ನಿರ್ವಹಿಸಿದವರು. ಆ ನಿಟ್ಟಿನಲ್ಲಿ ಇದೀಗ ಕ್ಲಬ್ದ ಸಮಯದಲ್ಲಿ ತಮ್ಮ ಉಪಹಾರವನ್ನು ಮುಗಿಸಿ ನಮ್ಮ ಜೊತೆ ಸೇರ್ತಾ ವಾಲಿಬಾಲ್ ಫೈನಲ್ಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ವಾಲಿಬಾಲ್ ಫೈನಲ್ ಇರುವವರು ಅಲ್ಲಿ ಹೋಗಿ. ಫ್ಲ್ಯಾಗು ಇಲ್ಲಿ ಹಗ್ಗ ಜಗ್ಗಾಟದ ಕಡೆ ಅಣ್ಣ 3 ಫ್ಲ್ಯಾಗ್ ಹಾಕಿ. ಫ್ಲ್ಯಾಗ್ 3 ಹಾಕಿ. 3 ಸೆಂಟ್ರಲ್ ಲೈನ್.
ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ರಾಘವೇಂದ್ರ ಈ ತಂಡ ಇಲ್ಲ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಹಾಗಣಪತಿ ಮತ್ತು ಸೇಲಂಜೆ ಮುಗಿದ ತಕ್ಷಣ ಹುಲಿಪಾಂಜರ ಜಡ್ಡು ಮತ್ತು ದೊಡ್ಡಿನ ಜಡ್ಡು ರೆಡಿ ಆಗಬೇಕು ಮುಂದಿನ ಪಂದ್ಯಕ್ಕಾಗಿ. ಅಣ್ಣ ಪ್ರಸಾದ್ 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 ಒಮ್ಮೆ ಕೌಂಟ್ ಮಾಡಿ. 9 + 8 + 1 9 ಮಾತ್ರ. ಎಕ್ಸ್ಟ್ರಾ ಇದ್ರೆ ಟೀಮ್ ಡಿಸ್ಕ್ವಾಲಿಫೈ ಮಾಡಿ. ನಮಗೆ ಸ್ಪರ್ಧೆಯನ್ನು ಮಾಡಿ ಆರೋಪ ಬೇಡ. ಓಕೆ, ಕಳೆದ ಬಾರಿ ಫಲಿತಾಂಶ ಪ್ರಕಟಣೆ ಆದ ನಂತರದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಈ ಬಾರಿ ಆ ಅವಕಾಶವನ್ನು ಕೊಡುವುದೇ ಇಲ್ಲ. ಇಲ್ಲದೇ ಇದ್ರೆ ಸ್ಪರ್ಧೆಯನ್ನು ಕೈ ಬಿಡ್ತೇವೆ. ಎಸ್ ರೆಡಿ. ಹೊಂದಾಣಿಕೆಗಳು ವಿಜಿಲ 1 ಮಿನಿಟ್. ಓ ಚಂಡೆ ಅಣ್ಣ, ಚಂಡೆ ತಗೊಳ್ಳಿ ರೆಡಿ. ಅವರು ಬಳ್ಳು ಹೋಯ್ತು ಅಲ್ಲರು. ನಮ್ಮ ತಂಕದ ಜವನರು ರೆಡಿ ಆಗ್ತೀರಿ. ಉಂತಲೆ ರೆಡಿ. 1 ನಿಮಿಷ ಇತ್ತ ವಿಜಿಲ್ ಕೊಡ್ಪ ನೀವು ರೆಡಿ ಅಲ್ಲಿ. ಅಣ್ಣ ಪಿಕಪ್ ದಿ ರೋಪ್ ಪಂಡದು 1 ನಿಮಿಷ ಬರ್ಪುಡು ವಿಜಿಲ್ ಬರ್ಪುಡು. ಆದರೆ ಫ್ರೀ ಕೊರ್ಲೆ ಅಕ್ಕ. ಫ್ರೀ ಉಂತಲೆ ಬಳ್ಳು ಬತ್ತು ಉಂತಲೆ. ಹೊರ ಚೆಂಡೆ ಹಾಪುಡು 5 ಬೊಕ್ಕ ನಮ್ಮ ಹಗ್ಗ ಜಗ್ಗಾಟ ಸ್ಟಾರ್ಟ್. ಚೆಂಡೆ ರೆಡಿ. 1 2 ಸ್ಟಾರ್ಟ್. ಬರೀ ತರಲದ ಒಂದು ಕಾರ್ಯಕ್ರಮ. ಒಂದು ಕೋಡಿದ ಮಹಾಗಣಪತಿ, ನನಗೆ ಕೊಟ್ಟು ಸೇಳೆಂಜೆ ತಲೆ ಏಕ ಪೊರ್ಲ ಒಂದು ತಲೆ. ಬೇಡ ಒಂತೆ ಬೇಡ ಪಟಾಯಿ ಕೆರೆ ತುಂಡು ಬೇಡ. ಪಟಾಯಿಗ ಬಡಕಾಯ್ದ ರೆಡಿಯಾಲಿ. ಪಟಾಯಿ ಕೆರೆಟ್ ನಮ್ಮ ದೊಡ್ಡಿನ ಜಡ್ಡದ ತಂಡ. ಪಟಾಯಿ ಕೆರೆಟ್ ದೊಡ್ಡಿನ ಜಡ್ಡ ಬುಡಾಯಿ ಕೆರೆಟ್. ಪಟಾಯಿ ಕೆರೆಟ್ ದೊಡ್ಡಿನ ಜಡ್ಡ ತಂಡ. ಪಟಾಯತ್ತ ಬುಡಾಯ ಬಡಕಾಯ್ದ ಕೆರೆಟ್ ಸೇಳಂಜೆ. ಬೇಡ ಹೋಗಿ ಒಂತೆ ಹೋಯ್ತೆ. ಭಾರಿ ಜೋರಲ್ಲಿ ಅಕ್ಕ. ಯಾರಲ್ಲಿ ಹಲೋ, ಯಾರು ಮುಂದೆ ಬರ್ಲಿಕ್ಕಿಲ್ಲ. ಟೀಮ್ ಕ್ಯಾನ್ಸಲ್ ಆಗತ್ತೆ. ಸೇಳಂಜೆ
ಸೇಳಂಜೆ ಏರ್ಲ ಬರ್ರೈಜ್ ಇದೊಂದು ಮಿತ್ತುವಲೆ 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 ವಿಜಯ್ 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 ಮೊದಲ ಸುತ್ತು ತನ್ನದಾಗಿಸಿಕೊಂಡಿದೆ ಸೇಳಂಜೆ. ಅಣ್ಣ ಸೇಳಂಜೆ ಟೀಮ್ 2 ಜನ ಎಕ್ಸ್ಟ್ರಾ ಬತ್ತರು ಬಾಯ್ಸ್ ಅಣ್ಣ ಜವಾಜರ್ ಏರ್ಲ ಬರ್ರೆ ಸ್ವಲ್ಪ ತುಂಬು ಬತ್ತನ ಟೀಮ್ ಡಿಸ್ಕ್ವಾಲಿಫೈ ಮಲ್ಪ ವಿಜಯಣ್ಣ ಬರ್ರೈಜಿ ಗರ್ಲ್ಸಿಗೆ ಗರ್ಲ್ಸೇ ಟೀಮ್ ಮ್ಯಾನೇಜರ್ ಅಥವಾ ಕೋಚ್, ಲೇಡೀಸಿಗೆ ಅವರೇ ಬರ್ಲಿಕ್ಕಿಲ್ಲ. ಲಾಸ್ಟ್ ಇಯರ್ ಸಮಸ್ಯೆ ಆಗಿದೆ. ಯಾರು ಬೇಡ, ಫಸ್ಟಿಂದ ಬರಬೇಡಿ. ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದ್ದ ಸೆಳಂಜೆ ಹಗ್ಗ ಜಗ್ಗಾಟ ಭಾಗದಲ್ಲಿ ಇದೀಗ ಫೈನಲ್ ವಾಲಿಬಾಲಿನ ಫೈನಲ್ ಕದನವನ್ನ ಕಾಣ್ತಾ ಇದ್ದೇವೆ. ಪೊಲೀಸ್ರಿ ಕೊಳಂಬೆ ಪ್ರಾಯೋಜಕತ್ವದ ಪೊಲೀಸ್ರಿ ವಿರುದ್ಧವಾಗಿ ಚಂದುಕುಂದು, ಸರಿಯಲ್ಲ ಚಂದುಕುಂದು, ಬೆಸ್ಟ್ ಆಫ್ 3 15 ಮಿನಿಟ್ 25 1 ಸೆಟ್. ಓಕೆ 25ರ ಒಂದೇ ಸೆಟ್ಟು, 25ರ ಒಂದೇ ಸೆಟ್ಟು. ಓಕೆ ಸೆಕೆಂಡ್ ಚೇಂಜ್ ಮಾಡಿ ಸೈಡ್ ಚೇಂಜ್ ಮಾಡಿ. ಅಣ್ಣ ಗದ್ದೆದ ಮೇಲೋಗಿ ಟೀಮ್ ಬಿಡ್ತೇವೆ, ಕ್ಯಾನ್ಸಲ್ ಮಾಡ್ತೇವೆ 2 ಟೀಮು ಮೇಲೋಗಿ. ಅಣ್ಣ ಯಾರು ಸತೀಶ್ ಅಣ್ಣ ಎಲ್ಲ ಮೇಲೆ ಕಳಿಸಿ ನೋಡಿ. ಲೇಡೀಸಿಗೆ ಕೋಚ್ ಲೇಡೀಸ್ ಆಗಿರ್ತಾರೆ, ದಯವಿಟ್ಟು ಗಮನಿಸಿ. ಲೇಡೀಸಿಗೆ ಕೋಚ್ ಲೇಡೀಸೇ. ಲೇಡೀಸಿಗೆ ಕೋಚ್ ಲೇಡೀಸ್, ಅವರಿಗೂ ಕೂಡ ಪ್ರೈಸ್ ಇದೆ. 8+1 ಲೆಕ್ಕ ಮಾಡಿ. ರೆಡಿ ಇದಾರ, ಸರಿ ಇದಾರ? ಮೇಲೋಗಿ ಇಲ್ಲಾಂದ್ರೆ ಟೀಮ್ಗೆ ಡಿಸ್ಕ್ವಾಲಿಫೈ ಮಾಡಿ 2 ಟೀಮ್. ನಿಯಮದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ರೆಡಿ? ಫ್ಲಾಗ್ ಯಾಕೆ ತೆಗೆದ್ರಿ? ಫ್ಲಾಗ್ ಯಾಕೆ ತೆಗೆದದು? ಗಂಗಣ್ಣ ಫ್ಲಾಗ್ ಹಾಕಿ ಅದಕ್ಕೆ ಯಾಕೆ ತೆಗೆದದು? ಮೊದಲ ಪಂದ್ಯದ ದ್ವಿತೀಯ ಸುತ್ತು ಇದೀಗ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡ ಸೇಳಂಜೆ ಇದೀಗ ಬದಿಯ ಬದಲಾವಣೆಯೊಂದಿಗೆ ಮಹಾಗಣಪತಿ ವಿರುದ್ಧವಾಗಿ ಸೇಳಂಜೆ ದ್ವಿತೀಯ ಸುತ್ತನ್ನು ಸೆಣಸಾಡಲಿಕ್ಕಿದೆ. ನಮ್ಮ ವೇದಿಕೆಯ ಪಕ್ಕದಲ್ಲಿರುವಂತಹ ತಂಡ ಸೇಳಂಜೆ. ಎಷ್ಟು ರೆಡಿಯಾ? ವಿಸಿಲ್ ಕೊಟ್ಟಿದ್ದೇವೆ. ವಿಸಿಲ್ ಕೊಟ್ಟಿದ್ದೇವೆ. 8 ಜನ ಎಳಿಲಿಕ್ಕೆ 9 ಇದ್ದಾರಾ? ಓಕೆ, ಬೇರೆ ಯಾರು ಕೋಚ್ ಹೋಗ್ಲಿಕ್ಕಿಲ್ಲ. ಹಾಗಾರೆ ಕೋಚ್ ಬೇರೆ ಹೋಗ್ಲಿಕ್ಕಿಲ್ಲ. ರೆಡಿ? ರೋಪ್ ಟೈಟ್. ಪದ್ಯದ ಪ್ರಾರಂಭವನ್ನ ಕಾಣ್ತಾ ಇದ್ದಾವೆ. ಈಗಾಗಲೇ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡ ಸೇಳಂಜೆ ಸೆಮಿಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಸೆಮಿಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಭಾಗವಹಿಸಿದ ಮಹಾಗಣಪತಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಪಂದ್ಯಕ್ಕಾಗಿ ದುಡ್ಡಿನ ಜಟ್ಟು ಮತ್ತು ಹುಲಿಪಂಜರ ಜಟ್ಟು ಉಳಿದವರು ವಾಪಸ್ ಕಳಿಸಿ. ಆ ವಿಜೇತರ ಮೇಲೋಗಿ
ಮೇಲೋಗಿ ಮೇಲೋಗಿ, ದಂಡೆಗೆ ಹೋಗಿ ಮೇಲೆ, ಅಲ್ಲಿ ವಿಜೇತರ ಮೇಲೆ ಹೋಗಿ ಬೇಗ. ಯಾವ ತಂಡದವರು ನಮಗೆ ಸ್ಪಂದಿಸುವುದಿಲ್ವಾ ಆ ತಂಡವನ್ನ ನಿರ್ದಾಕ್ಷಿಣ್ಯವಾಗಿ ತಂಡದ ಸ್ಪರ್ಧೆಯಿಂದ ಕೈ ಬಿಡ್ತೇವೆ. ರೆಡಿಯಾ? ಯಾವ ತಂಡ ಅದು? ಹುಲಿಪಾಂಜರ ಜಡ್ಡು ಈಗಾಗಲೇ ಉಪಸ್ಥಿತಿಯನ್ನ ತೋರ್ಪಡಿಸಿದ. ದೊಡ್ಡನ ಜಡ್ಡು ಕೈ ಮೇಲೆ ಮಾಡಿ, ದೊಡ್ಡನ ಜಡ್ಡು. ರೆಡಿ, ಅಲ್ಲಿ ನೋಡಿ ದೊಡ್ಡನ ಜಡ್ಡು. ಲೇಡೀಸಿಗೆ ಕೋಚ್ ಲೇಡೀಸೇ ಇರ್ತಾರೆ, ಜೆಂಟ್ಸ್ ಹೋಗ್ಲಿಕ್ಕಿಲ್ಲ. ಕೋಚ್ ಲೇಡೀಸೇ ಇರ್ತಾರೆ. 9 ಜನ ಹೇಳಿರಿ, ಬಟ್ ಕೋಚ್ ಕೂಡ ಅವರೇ, ಮತ್ತೆ ಯಾರು ಬೇರೆ ಬರ್ಲಿಕ್ಕಿಲ್ಲ. ವಾಲಿಬಾಲ್ ಫೈನಲ್ ಮುಗಿದ ತಕ್ಷಣ 10 ನಿಮಿಷಗಳ ಕಾಲ ಅಕ್ಕಮ್ಮನ ಗದ್ದೆಯಲ್ಲಿ ಡ್ಯಾನ್ಸ್ ಇರತ್ತೆ. ಎಲ್ಲ ಭಾಗವಹಿಸಿದಂಥ ನಮ್ಮ ಬಂಧುಗಳು ತಮ್ಮ ಮನೋರಂಜನೆಯನ್ನ ಗರಿಷ್ಠ ಮಟ್ಟದಲ್ಲಿ ಈ ಒಂದು ಕೂಟದಲ್ಲಿ ಪಡೆಯಬಹುದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೀಗ ಮಹಿಳೆಯರ ವಿಭಾಗದ ದ್ವಿತೀಯ ಪಂದ್ಯ ಪ್ರಥಮ ಸುತ್ತನ್ನು ಕಾಣ್ತಾ ಇದ್ದೇವೆ. ದುಡ್ಡಿನ ಜಡ್ಡು ಒಂದೆಡೆಯಾದರೆ ಇನ್ನೊಂದೆಡೆ ಹುಲಿಪಾಂಜರ ಜಡ್ಡು. ವೇದಿಕೆಯ ಪಕ್ಕದಲ್ಲಿ ಹುಲಿಪಾಂಜರ ಜಡ್ಡು, ವಿರುದ್ಧವಾಗಿ ದುಡ್ಡಿನ ಜಡ್ಡು. ಎಸ್ ರೆಡಿ ಕ್ಯಾಪ್ಟನ್, ರೆಡಿ, ರೋಪ್ ಟೈಟ್, ಎಸ್ ರೆಡಿ. ಒಂತೆ ಚೂರೆ ಚೂರೆ ಚೂರು ಬತ್ತನೆ ಅಲ್ಲ 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 ಬೇಳೆ ಬೇಳೆ ನನ್ನ ವಂಚನೆ ಬಲೆ 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 ಜೋಡಿ ದಾಜಿ ಹುಲಿ ಪಾಂಜರ ಜೊತೆ ಸತ್ತು ಲಕ್ಷ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದ್ದ ದೊಡ್ಡಿನ ಜಡ್ಡು. ದೊಡ್ಡಿನ ಜಡ್ಡು ಮೊದಲ ಸುತ್ತನ್ನ ತನ್ನದಾಗಿಸಿ ಸರಿ ಹುಲಿಪಾಂಜರ ಜಡ್ಡು. ಓಕೆ, ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದ್ದ ಹುಲಿಪಾಂಜರ ಜಡ್ಡು ಇದೀಗ ಬದಿಯ ಅಂಕಣವನ್ನ ಬದಲಾಯಿಸಿಕೊಂಡು ದ್ವಿತೀಯ ಸುತ್ತನ ಸಿದ್ಧತೆಯನ್ನು ನಡೆಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದ ದ್ವಿತೀಯ ಪಂದ್ಯದಲ್ಲಿ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡ ದುಡ್ಡಿನ ಜಡ್ಡು ಇದೀಗ ಅಂಕಣದ ಬದಲಾವಣೆಯೊಂದಿಗೆ ಎದುರಾಳಿಯನ್ನು ಎದುರಿಸ್ತಾ ಇದೆ. ಬನ್ನಿ, ಮೊದಲ ಸುತ್ತು ತನ್ನದಾಗಿಸಿಕೊಂಡ ದುಡ್ಡಿನ ಜಡ್ಡು ಬಂದಲೆ ಸರಿ ಹುಲಿಪಾಂಜರ ಜಡ್ಡು ಅವ್ರ ಅಡ್ಲ ಜಡ್ಡಿ. ಇನ್ನೊಂದೆಡೆ ಶಂಕರಿಯ ಗದ್ದೆಯಲ್ಲಿ ವಾಲಿಬಾಲ್ನ ಫೈನಲ್ನ ಹಣಾಹಣಿ, ಬಹಳ ಬಿರುಸಿನ ಪಂದ್ಯಾಟಗಳನ್ನು ಕಾಣ್ತಾ ಇದ್ದೇವೆ. ಅಕ್ಕಮ್ಮನ ಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ಅಕ್ಕಮ್ಮನ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ, ಇನ್ನೊಂದೆಡೆ ಶಂಕರಿಯ ಗದ್ದೆಯಲ್ಲಿ ವಾಲಿಬಾಲ್ನ ಸೆಣಸಾಟವನ್ನು ಕಾಣ್ತಾ ಇದ್ದೇವೆ. ಈಗಾಗಲೇ ಫೈನಲಿಗೆ ಅರ್ಹತೆಯನ್ನು ಪಡೆದುಕೊಂಡು ಪೊಳಲಿಶ್ರೀ ಕೊಳಂಬೆ ಪ್ರಾಯೋಜಕತ್ವದ ತಂಡ, ಇನ್ನೊಂದೆಡೆ ಚಂದುಕುಂದು ನಮ್ಮ ಆತಿಥೇಯ ತಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಹತ್ತಿರದ ತಂಡ ಚಂದುಕುಂದು ಫೈನಲಿಗೆ ಪ್ರವೇಶವನ್ನು ಪಡೆದುಕೊಂಡು
ಸೆಣಸಾಟದಲ್ಲಿದೆ. ಇದೀಗ ಮಹಿಳೆಯರ ವಿಭಾಗದಲ್ಲಿ ದ್ವಿತೀಯ ಪಂದ್ಯದ ದ್ವಿತೀಯ ಸುತ್ತದ ಕಾಣ್ತಾ ಇದ್ದೇವೆ. ವೇದಿಕೆಯ ಪಕ್ಕದಲ್ಲಿ ದುಡ್ಡಿನ ಜಡ್ಡು ವಿರುದ್ಧವಾಗಿ ಹುಲಿಪಾಂಜರ ಜಡ್ಡು. ನಮ್ಮ ಕುಂದಾಪುರ ತಾಲೂಕಿನ ಹುಲಿಪಾಂಜರ ಜಡ್ಡಿನಿಂದ ಆಗಮಿಸಿದಂತಹ ತಂಡ ಒಂದೆಡೆಯಾದರೆ ಇನ್ನೊಂದೆಡೆ ದುಡ್ಡಿನ ಜಡ್ಡು. ಎಸ್ ರೆಡಿ. ಇದು ಹುಲಿಪಾಂಜರ ಜಡ್ಡು ವೇದಿಕೆಯ ಮುಂಭಾಗದಲ್ಲಿ. ಎಸ್ ರೆಡಿ. ಬೇಡಿ ಮ್ಯೂಸಿಕ್ ಪ್ಲೀಸ್. ಈಗಾಗಲೇ 2 ಸುತ್ತನ್ನು ತನ್ನದಾಗಿಸಿಕೊಂಡ ಹುಲಿಪಾಂಜರ ಜಡ್ಡು ಸೆಮಿಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಸರಿ, ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಆಯ್ತಾ? ಒಂದೊಂದಾಯ್ತಾ? ಒಂದೊಂದಾ ಮುಗಿತಲ್ಲ? ಹುಲಿಪಾಂಜರ ಜಡ್ಡು ಫೈನಲಿಗೆ. ಓಕೆ. ಸೋಳಂಜೆ ಮತ್ತು ಸಾಂತೋಳಿ ತಂಡ ಇದೆಯಾ? ಸಾಂತೋಳಿ ತಂಡ ತಕ್ಕ ಇಲ್ಲ ಹೇಳ್ತಾ ಇದ್ದಾರೆ, ಇಲ್ವಾ? ಓಕೆ, ಫೈನಲ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತ ಕೇಳಿಕೊಳ್ತಾ ಇದ್ದೇವೆ. ಸೆಳೆಂಜೆ ಮತ್ತು ಹುಲಿಪಾಂಜರ ಜಡ್ಡು. ಒಂದೆಡೆ ಪುರುಷರ ವಾಲಿಬಾಲ್ ನಡೀತಾ ಇದೆ. ಹಾಗಾಗಿ ಮಹಿಳೆಯರ ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಬೇಕಾಗಿದೆ. 2 ನಿಮಿಷದ ಅವಕಾಶವನ್ನು ಕೊಟ್ಟು ಮಹಿಳೆಯರ ಫೈನಲ್ ಮಾಡಿ. ಪುರುಷರ ವಿಭಾಗದಲ್ಲಿ ಈಗಾಗಲೇ ಶಂಕರಿಯ ಗದ್ದೆಯಲ್ಲಿ ವಾಲಿಬಾಲ್ ಫೈನಲ್ ಚಾಲ್ತಿಯನ್ನು ಕಂಡುಕೊಂಡು ಫೈನಲ್ ಹಂತದಲ್ಲಿದೆ. ಒಂದೆಡೆ ಚಂದುಕೊಂಡು, ಇನ್ನೊಂದೆಡೆ ಪಳಸಿ ಕೊಲಂಬಿಯಾ ಪ್ರಾಯೋಜಕತ್ವದ ತಂಡ. 2 ಬಲಿಷ್ಠ ತಂಡಗಳ ನಡುವೆ ಫೈನಲ್ ಚಾಲ್ತಿಯಲ್ಲಿದೆ. ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ಪ್ರಧಾನ ತೀರ್ಪುಗಾರರಾಗಿ ಶ್ರೀಯುತ ರಕ್ಷಿತ್ ಶ್ರೀವಾಣಿ ವಿದ್ಯಾಸಂಸ್ಥೆ ಪಾವಡ್ಗೆ ಸುರತ್ಕಲ್ನ ದೈಹಿಕ ಶಿಕ್ಷಣ ಶಿಕ್ಷಕರು, ಸಹ ತೀರ್ಪುಗಾರರಾಗಿ ಶ್ರೀಯುತ ಹರೀಶ್ ಚಂದ್ರ ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಕೇಂದ್ರೀಯ ವಿದ್ಯಾಸಂಸ್ಥೆ ಮೂಡಬಿದರೆ. ಇವರ ಸೇವೆಯನ್ನ ಮೆಚ್ಚಿಕೊಂಡು ಒಂದೆಡೆ ಫೈನಲ್ ಚಾಲ್ತಿಯಲ್ಲಿದೆ. ಸಾಂತೋಳಿ ತಂಡ ಇದೆಯಾ ಇಲ್ವಾ ಹೇಳಿ? ಇಲ್ವಾ? ಇಲ್ಲ. ಹಗ್ಗ ಜಗ್ಗಾಟ ಫೈನಲ್ ಮುಗಿದ ತಕ್ಷಣ ಇಲ್ವಾ? ಟೀಮಿಲ್ಲಲ್ಲ.
ಸಾಂತೋಳಿ ತಂಡಕ್ಕೆ ಜನರನ್ನ ಕರೀತೈತ್ರಾ? ಹಾ, ಟೀಮ್ ಮೆಂಬರ್ಸ್. ಸುಜಾತ, ಹಾ ಬನ್ನಿ ಹೋಗಿ. ವಿಶಾ, ಮತ್ತೆ ಸವಿತಕ್ಕ ಹೋಗಿ. ಕರೀತೈತೆ, ಹೋಗಿ ಹೋಗಿ. 3 ಜನ ಬೇಕಾದ್ರೆ ನೀವು ಆಗ ಹೆಸರು ಕೊಟ್ಟಿದ್ದೀರಿ, ಈಗ ಇಲ್ಲ. ಹೋಗಿ ಹೋಗಿ ಹೋಗಿ. ಕಾಯ್ದು ಬೇಡ, ಟೀಮ್ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ. ಥ್ಯಾಂಕ್ ಯು. ಕೊನೆಯ 1 ನಿಮಿಷ ಅವಕಾಶ ಕೊಡ್ತೇವೆ ಸಾಂತೋಳಿ ತಂಡಕ್ಕೆ, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ. ಈಗಾಗಲೇ ಶಂಕರಿಯ ಗದ್ದೆಯಲ್ಲಿ ನಡೆದಂತಹ ಪುರುಷರ ವಿಭಾಗದ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನವಾಗಿ ಮೂಡಿ ಬಂದಿದೆ ಕೊಳಲೆ ಶ್ರೀ ವಿರುದ್ಧವಾಗಿ ದ್ವಿತೀಯ ಸ್ಥಾನವಾಗಿ ಮೂಡಿ ಬಂದಂತಹ ತಂಡ ಕೊಳಂಬೆ. ಕೊಳಲೆ ಶ್ರೀ ಕೊಳಂಬೆ ಪ್ರಾಯೋಜಕತ್ವದ ತಂಡ ಕೊಳಂಬೆ. ಎಸ್, ರೆಡಿ. ಹಗ್ಗ ಜಗ್ಗಾಟ ಫೈನಲ್. ಹಾ, ಇಲ್ಲ ಫೈನಲ್ ಮಾಡಿ 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 ಅವ್ರು ಹೋಗ್ಲಿ. ಮಹಿಳಾ ವಿಭಾಗದ ಫೈನಲ್ ರೆಡಿ. ಇಲ್ಲಲ್ಲ, ಸಾಂತೋಳಿ ಟೀಮ್ ಇಲ್ಲಲ್ಲ, ಇನ್ನು ಇದೆಯಾ 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 ಲಾಸ್ಟ್. ಓಕೆ, ರೆಡಿ, ಬನ್ನಿ. ಈಗಾಗಲೇ ಸಾಂತೋಳಿ ತಂಡ ತನ್ನ ಉಪಸ್ಥಿತಿಯನ್ನು ಸೂಚಿಸಿಕೊಂಡು ಶೈಲಜೆ ಬನ್ನಿ. ಸೆಮಿಫೈನಲ್ ಶೈಲಜೆ ರೆಡಿಯಾಗಿ. ಸೆಮಿಫೈನಲ್. ಎಲ್ಲ ಮೇಲೆ ಹೋಗಿ, ಉಳ್ದವ್ರ ಮೇಲೆ ಹೋಗಿ, ಉಳ್ದವ್ರ ಮೇಲೆ ಹೋಗಿ. ನೋಡಿ, ಟೀಮ್ ಇದೆಯಾ ಇಲ್ವಾ, ಇದೆಯಾ ಇಲ್ವಾ? ಇದಲ್ಲ, ಹೋಗಿ ಹೋಗಿ, ಎಲ್ಲಾಂದ್ರೆ ಕೆಲಸ ಮಾಡಿ, ಕಾಯೋದು ಬೇಡ. ಈಗಾಗಲೇ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದಂತ ಸಾಂತೋಳಿ ಮತ್ತು ಶೈಲಜೆ ತಂಡ ಎಲ್ಲಿದ್ದೀರಿ? ಶೈಲಜೆ ವಾಲಿಬಾಲ್ ಪುರುಷರ ವಿಭಾಗದ ವಿಜೇತರು ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದೆ ಕೊಳಂಬೆ ಫ್ರೆಂಡ್ಸ್ ಮತ್ತು ದ್ವಿತೀಯ ಸ್ಥಾನಿಯಾಗಿ ದ್ವಿತೀಯ ಸ್ಥಾನಿ ಚೆನ್ನಕೊಂದು, ಫಸ್ಟು ಕೊಳಂಬೆ. ಮಹಿಳೆಯರ ವಿಭಾಗದ ದ್ವಿತೀಯ ಸೆಮಿಫೈನಲ್. ಎಸ್, ರೆಡಿ. ರೆಡಿಯಾ ರೆಡಿಯಾ? ಎಸ್, ರೆಡಿ. ಕ್ಯಾಪ್ಟನ್ ಲೆಫ್ಟ್ ಲೆಫ್ಟ್
This is second semi-final playing between Selenje versus Santoli. Yes, ready? ಎಸ್ ರೆಡಿ. ಪುರುಷರ ವಿಭಾಗದ ಪ್ರಥಮ ಪಂದ್ಯ ಹಗ್ಗ ಜಗ್ಗಾಟಕ್ಕೆ ಸಿದ್ಧರಿರುವಂತೆ ಕೇಳಿಕೊಳ್ತಾ ಇದ್ದೇವೆ. SLN ಮತ್ತು ವೀರಮಾರುತಿ ಹಗ್ಗ ಜಗ್ಗಾಟಕ್ಕೆ ಪುರುಷರ ವಿಭಾಗದಲ್ಲಿ ರೆಡಿಯಾಗಿ ಈ ಪಂದ್ಯ ಮುಗಿದ ತಕ್ಷಣ SLN ಮತ್ತು ವೀರಮಾರುತಿ ಪ್ರಥಮ ಪಂದ್ಯ ಹಗ್ಗ ಜಗ್ಗಾಟಕ್ಕೆ ರೆಡಿಯಾಗಿ ಯಾವುದೇ ಕಾಯುವ ಪ್ರಶ್ನೆ ಇಲ್ಲ. ಈಗಾಗಲೇ ಮಹಿಳಾ ವಿಭಾಗದ ದ್ವಿತೀಯ ಸೆಮಿಫೈನಲ್ನ ಹಣಾಹಣಿಯನ್ನ ಕಾಣ್ತಾ ಇದ್ದ. ಒಂದೆಡೆ ಸಾಂತೋಳಿ, ಇನ್ನೊಂದೆಡೆ ಸೇಲೆಂಜೆ. ಸೆಮಿಫೈನಲ್ನ ಹಣಾಹಣಿಯನ್ನ ಕಾಣ್ತಾ ಇದ್ದವ. ವೇದಿಕೆಯ ಪಕ್ಕದಲ್ಲಿರುವಂತಹ ತಂಡ ಸಾಂತೋಳಿ, ವಿರುದ್ಧವಾಗಿರುವಂತಹ ತಂಡ ಸೇಲೆಂಜೆ. ಹಗ್ಗ ಸಮಬಲದಲ್ಲಿ ಕಾಣ್ತಾ ಇದ್ದವ. ಹಗ್ಗ ಸಮಬಲದಲ್ಲಿ ನೋಡಿ, ಎಲ್ಲ ಹಿಂದೋಗಿ, ಜನ್ಸ್ ಹಿಂದೋಗಿ, ಜನ್ಸ್ ಹಿಂದೋಗಿ. ಬೇಡು ಅವಂತೆ, ಬೇಡು ಅವೈಬಿ ಬೇಡ ಬೇಡ, ಕಮಾಲ್ ಎಸ್ ಕಮಾಲ್. ಬೇಡಿ ನನವಂತೆ ಆಡ ಆಡ ಆಡ. ವೇದಿಕೆಯ ಕಡೆ ಬರ್ತಾ ಇದೆ ಹಗ್ಗ. ಬರ್ಬೇಕು. ಹಿಂದೋಗಿ ಹಿಂದೋಗಿ, ಅಲ್ಲೇ ಯಾರು ಸತೀಶ್ ಅಣ್ಣ ಹಿಂದೆ ಕಳಿಸಿ, ಹಿಂದೆ ಕಳಿಸಿ. ಯಾವ ತಂಡಕ್ಕೆ ಸಪೋರ್ಟರ್ಸ್ ಬರ್ತಾರೆ ಆ ತಂಡವನ್ನು ಡಿಸ್ಕ್ವಾಲಿಫೈ ಮಾಡಿ, ಗದ್ದೆಗೆ ಡಿಸ್ಕ್ವಾಲಿಫೈ ಮಾಡಿ. ಹೋಗ್ಲಿಕ್ಕಿಲ್ಲ, ಮುಂದೆ ಹೋಗ್ಲಿಕ್ಕಿಲ್ಲ. ಮಹಿಳೆಯರೇ ಗೋಚು. ಅಸಗಣ್ಣ ಅರಿಪತಿ ಮಾಡಿ ಅರಿಪಿದೆ ಮತ್ತು ಪಾಡಿಬಿದೆ. ಹಾ ಬೇಳೆ ತಂಡವನ್ನ ಕಟ್ಟಿ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಂತಹ ಸಾಂತೋಳಿ ದ್ವಿತೀಯ ಸುತ್ತಿಗೆ ಸಿದ್ಧರಾಗಿ. ಸೈಡ್ ಚೇಂಜ್ ಮಾಡಿ, ಸೈಡ್ ಚೇಂಜ್ ಮಾಡಿ, ಸೈಡ್ ಚೇಂಜ್. ಈಗ ಎಲ್ಲ ಮುಂದೆ 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 ಬಂದ್ರಿ, ಹಿಂದೋಗಿ ಲೈನಿಗೆ ಹೋಗಿ, ಲೈನಿಗೆ ಹಲೋ ದಂಡೆಗೆ ಹೋಗಿ ಪೋಯ್ ನಮ್ಮ ಪಿರ ಪಾಡ ಪಿರ. ಹಾ ಐಸ ಪಾಡ.
ಮತ್ತೆ ನೆಕ್ಸ್ಟ್ ರೌಂಡ್ ವೈಪ್ನಾಗ ಚಂಡೆ ಬಾಡ್ಬೇರು ಚಂಡದ ಪೆಟ್ಟಿಗೆ ಹೋಯ್ತು ಮಾಡೋಣ ರೆಡಿ. ಈ ಪಂದ್ಯ ಮುಗಿದ ತಕ್ಷಣ ಪುರುಷರ ಮೊದಲ ಪಂದ್ಯವಾಗಿ SLN ಮತ್ತು ವೀರಮಾರುತಿ, ದ್ವಿತೀಯ ಪಂದ್ಯ ಚಂದ್ರಗೊಂಡ ಮತ್ತು ಉಜೂರು. ಆ ಎರಡು ಪಂದ್ಯ ಮುಗಿದ ತಕ್ಷಣ ಫೈನಲ್ ಇರುತ್ತೆ, ಮಹಿಳೆಯರ ಫೈನಲ್. ಹಿಂದೋಗಿ ಅಣ್ಣ, ಅಲ್ಲಿದ್ದಾರೆ, ಹಿಂದೆ ಕಳಿಸಿ ಕಣ್ಣಣ್ಣ, ಹಿಂದೆ ಕಳಿಸಿ ಹಿಂದೆ. ಅಣ್ಣ ಪಿರಬೋಲೆ ರೆಡಿ, ಟೈಮ್ ಕೊಡ್ಬೇಡಿ, ಸ್ಟಾರ್ಟ್ ಮಾಡಿ. ರಕ್ಷಿತ್ ಅಣ್ಣ ಸ್ಟಾರ್ಟ್ ಮಾಡಿ, ಸಾಕು. ಮಳೆ ಆಂಡು ಬಂಧುಗಳೇ, ನಮ್ಮ ಸ್ಪರ್ಧೆ ಸಮಯದ ಅವಕಾಶ ಕಡಿಮೆ ಇದೆ. ನಿರಂತರವಾಗಿ ಸ್ಪರ್ಧೆಗಳು ಮುಗಿದ ತಕ್ಷಣ ನಾವೆಲ್ಲ ಮನೆಗೆ ತೆರಳಬಹುದು. ನಾಳೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ, ನಮ್ಗೆ ಗೊತ್ತಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾಳೆ ದಿನದಲ್ಲಿ ಪರೀಕ್ಷೆ ಇದೆ, ಹಾಗಾಗಿ ಯಾರು ಕೂಡ ವಿಳಂಬ ಮಾಡುವುದು ಬೇಡ, ಮುಂದುವರಿಸಿ. ಎಸ್ ರೆಡಿ, ಪಿಕ್ ಅಪ್ ದಿ ರೋಪ್. ಮೆನ್ ಅಲ್ಲ, ಮೆನ್ ಫಸ್ಟ್ ಮ್ಯಾಚ್ ಬಿಟ್ವೀನ್ SLN ವರ್ಸಸ್ ವೀರಮಾರುತಿ. ರೆಡಿಯಾಗಿ. ಇದೀಗ ಮಹಿಳೆಯರ ವಿಭಾಗದ ದ್ವಿತೀಯ ಸೆಮಿಫೈನಲ್. ಈಗಾಗಲೇ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡ ಸಂತೋಳಿ ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ನಮ್ಮ ವೇದಿಕೆಯ ಪಕ್ಕದಲ್ಲಿ ಕಾಣ್ತಾ ಇದ್ದಾವ ಸೇಳೆಂಜ. ಎಸ್ ರೆಡಿ, ವೇದಿಕೆಯ ಪಕ್ಕದಲ್ಲಿ ಕಾಣ್ತಾ ಇದ್ದಾವೆ ಸೇಳೆಂಜ. ಇನ್ನೊಂದೆಡೆ ಸಾಂತೋಳಿ, ಅಕ್ಕ ಸಾಂತೋಳಿಯ ಕಡೆ ಕಾಣ್ತಾ ಇದ್ದಾವೆ. ಸಾಂತೋಳಿಯ ಕಡೆ ಸಮಬಲದಲ್ಲಿದ್ದಾವೆ, ಸಮಬಲ. ಸಾಂತೋಳಿಯ ಕಡೆ ಸಮಬಲದಲ್ಲಿ
ಸುತ್ತನ್ನ ತನ್ನದಾಗಿಸಿಕೊಂಡ ಸಂತೋಳಿ ಒಂದೆಡೆಯಾದರೆ ಇನ್ನೊಂದೆಡೆ ದ್ವಿತೀಯ ಸುತ್ತನ್ನ ತನ್ನದಾಗಿಸಿಕೊಂಡ ಚಾಲೆಂಜ್ 1-1. ಅಫಿಷಿಯಲ್ ಪ್ಲೇಸ್, ಅಫಿಷಿಯಲ್ ಟೈಮ್ ಕೊಟ್ಟಿಗಿಲ್ಲ. ಡಿಸೈಡಿಂಗ್ ನೀರು ಕೊಡಿ. ಟೈಮ್ ಔಟ್ ಇಲ್ಲ, ಕಂಟಿನ್ಯೂ ಆಗಬೇಕು. ಪ್ಲೇಸ್ ಚೇಂಜ್ ಮಾಡಿ ಅಷ್ಟೇ. ಎಲ್ಲ ವ್ಯವಸ್ಥೆಯನ್ನು ನಾವು ಸಂಘಟನೆಯ ಮುಖ್ಯವಾಗಿ ಮಾಡಿದ್ದೇವೆ. ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನ ಡಾಕ್ಟರ್ ಶಶಿಕಲಾ ಹೆಗಡೆ ಅವರ ನೇತೃತ್ವದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿಗೆ ಬನ್ನಿ ಅಪ್ಪ, ಇಲ್ಲೇ ಬನ್ನಿ ಈಚೆ ಹಲೋ ವೇದಿಕೆಯನ್ನ ಕರೆತನ್ನಿ. ಇಲ್ಲಿ ಫಸ್ಟ್ ಏಡ್ ವ್ಯವಸ್ಥೆ ಇದೆ. ಏನಾಗಲ್ಲ, ಮಸಲ್ಸ್ ಮಾತ್ರ ಹಿಡಿಯುವಂಥದ್ದು. ಅರ್ಧ ಜಗ್ಗಾಟದಲ್ಲಿ ಮಸಲ್ಸ್ ಹಿಡಿಯುತ್ತೆ. ನೋಡಿ, ಮಹಿಳೆಯರ ಫೈನಲ್ ಸುತ್ತ ಮುಗಿದ ತಕ್ಷಣ ಪುರುಷರ ಮೊದಲ ಪಂದ್ಯ ಆಗ್ತದೆ, ದ್ವಿತೀಯ ಪಂದ್ಯ ಆಗುತ್ತೆ, ನಂತರದಲ್ಲಿ ಮಹಿಳೆಯರ ಫೈನಲ್. ಈಗಾಗಲೇ ಪ್ರಕಟಿಸಿದಂತೆ SLN ವಿರುದ್ಧವಾಗಿ ವೀರಮಾರುತಿ ಮೊದಲ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮಹಿಳೆಯರ ಸೆಮಿಫೈನಲ್ ಮುಗಿದ ತಕ್ಷಣ ಒಂದು ಸುತ್ತು ಬಾಕಿ ಇದೆ. ಪುರುಷರು ಗಮನಿಸಿ, ಬೆಸ್ಟ್ ಆಫ್ 1 ಸೆಟ್ ಮಾತ್ರ. ಟೈ ಆಗಿದೆ. ಓಕೆ, ಫೈನಲ್ ಸೆಟ್ ಬಾಕಿ ಇದೆ. ಪುರುಷರು ಮೇಲೋಗಿ ಈಗ ಬರಬೇಡಿ. ಪುರುಷರಿಗೆ ಒಂದೇ ಸೆಟ್ ಸೆಮಿಫೈನಲ್ ಮತ್ತು ಫೈನಲ್ ಮಾತ್ರ. ಫೈನಲ್ ಇದು 3 ಸೆಟ್ ಇರುತ್ತೆ ಅಷ್ಟು. ಇಲ್ಲ ಅದಾಗಬೇಕು. ಅಷ್ಟು ಗ್ಯಾಪ್ ಕೊಡ್ಲಿಕ್ಕಿಲ್ಲ, ಇಲ್ಲದ್ರೆ ಅವ್ರು ಬೇರೆಯವ್ರು ಹಾಕ್ಬೇಕು. ಕ್ರೀಡಾ ನಿಯಮದಂತೆ ಇಲ್ಲ ಚೇಂಜ್ ಮಾಡಲಿ ಅವರು. ಅದಕ್ಕೆ 8+1 ಹಾಕಿರೋದೇ ಅದಕ್ಕೆ. 8+1 ಹಾಕಿರೋದೇ ಅದಕ್ಕೆ. ಎಕ್ಸ್ಚೇಂಜ್ ಮಾಡಿ. 8 ಮಂದಿ. ಬೇರೆಯವ್ರನ್ನ ಹಾಕಿ. ಸರಿ. ಮಹಿಳೆಯರ ವಿಭಾಗದ ಫೈನಲ್ ಹಂತ ಆಗಬೇಕು. ಅಲ್ಲಿ ಚೇಂಜ್ ಮಾಡಿ ಕೊಡಿ. ಯಾವ ಟೀಮ್? ಸೇಳಂಜೆ ಬೇರೆ ಪ್ಲೇಯರ್ ಹಾಕಿ. ಸ್ಪರ್ಧೆಯನ್ನ ಸ್ಥಗಿತಗೊಳಿಸಲಿಕ್ಕೆ ಆಗೋದಿಲ್ಲ. 1-1 ಆದ ಮೇಲೆ ಮತ್ತೆ ಮುಗಿಸಲೇಬೇಕು. ಸಬ್ಸ್ಟಿಟ್ಯೂಟ್ ಹಾಕಿ. ಸೇಳಂಜೆ ಹಲೋ, ಟೀಮ್ ಇಲ್ವಾ? ಸೇಳಂಜೆ ವಿದಿನ್ 10 ಕೌಂಟಲ್ಲಿ ಬನ್ನಿ. ಇಲ್ಲ ಅವ್ರು ಬಿಡಿ, ಬೇರೆ ಹಾಕಬೇಕು. ಇಲ್ಲ, ಚಾನ್ಸೇ ಕೊಡ್ಲಿಕ್ಕಿಲ್ಲ. ಅವ್ರನ್ನ ಬಿಡಿ. ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡಿ. ನೋಡಿ, ನಮ್ಮ ಪ್ರಕಟಣೆಯಂತೆ 8+1 ಸ್ಪಷ್ಟವಾಗಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದೇವೆ. 8+1 9 ಎಳೆದಿದ್ದೀರಿ. ಅಲ್ಲಿ ಕೂಡ ಒಂದು ಡ್ರಾಪ್ ಮಾಡಿ, ಇಲ್ಲಿ ಕೂಡ ಒಂದು ಡ್ರಾಪ್ ಮಾಡಿ, 8 ಹೇಳಿಸಿ. ವಿಜೇತರಿಗೆ ಯಾರು ಆಗ್ತಾರೋ ಅವರಿಗೆ 9 ಜನಕ್ಕೂ ಪ್ರಶಸ್ತಿಯನ್ನು ಕೊಡುವ. ದಯವಿಟ್ಟು ಪ್ರಥಮ ಚಿಕಿತ್ಸೆಗಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಕರ್ತಾನೆ ತಗೊಂಬನ್ನಿ ಸರ್, ಇಲ್ಲಿ ಕರ್ಕೊಂಬನ್ನಿ ಸರಿಯಾಗತ್ತೆ, ಏನಾಗಿಲ್ಲ. ಉಳಿದವ್ರು ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವ್ರನ್ನ ಕಳಿಸಿ. ನಮ್ಮ ಕೂಟದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆ.
ಎಲ್ಲ ವ್ಯವಸ್ಥೆ ಇದೆ. ಪ್ರಥಮ ಚಿಕಿತ್ಸೆ ಇಲ್ಲಿ ಡಾಕ್ಟ್ರೇ ಇದ್ದಾರೆ. ಅದಕ್ಕೂ ಮುಂಚಿತ ಹೆಚ್ಚುವರಿ ಚಿಕಿತ್ಸೆ ಬೇಕಾದರೆ ಅದಕ್ಕೆ ವ್ಯವಸ್ಥೆ ಇದೆ. ಬನ್ನಿ. ಕ್ರೀಡಾ ನಿಯಮದಂತೆ ಒಂದು ಸಮಬಲಗೊಂಡಾಗ ಫೈನಲ್ ಸುತ್ತನ್ನು ಮಾಡಲೇಬೇಕು. ಹೋಗಿ ಮಾಡಿ. ಸೇಳೆಂಜ ಬನ್ನಿ. ಸೇಳೆಂಜರ್ ಹೋಗಿ 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 ನೀವು ಹೋಗಿ. ಅಲ್ಲಿಗೆ ಡಾಕ್ಟರ್ ಇದ್ದಾರೆ, ಎಲ್ಲ ವ್ಯವಸ್ಥೆ ಇದೆ, ಚಿಂತೆ ಮಾಡಬೇಡಿ. ಸೇಳೆಂಜೆ ಹೋಗಿ, ಇಲ್ಲಾಂದ್ರೆ ಟೀಮ್ ಡಿಸ್ಕ್ವಾಲಿಫೈ. ವಿದಿನ್ 10 ಕೌಂಟ್ ರಿಪೋರ್ಟ್ ಆಗಬೇಕು, ಇಲ್ಲಾಂದ್ರೆ ಕೌಂಟ್ ಕ್ಯಾನ್ಸಲ್ ಮಾಡ್ತೇವೆ. ಟೀಮ್ ರೆಡಿ. ಸೇಳೆಂಜೆ ರೆಡಿ. ಟೀಮ್ ರಿಪೋರ್ಟ್ ಎಸ್ ರೆಡಿ. 1 ಫೈನಲ್ ಸುತ್ತು, ಯಾವುದೇ ಕಾರಣಕ್ಕೆ ಸಮಯ ಇಲ್ಲ. 1 2 3 4 5 ಎಸ್ ರೆಡಿ. ರಿಪೋರ್ಟ್ ಆಗಿ. ಬೆಳಿಗ್ಗೆ ಪ್ರಾರಂಭದಲ್ಲೇ ನಾವು ಹೇಳಿದ್ದೇವೆ, ನಿಯಮದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ರೆಡಿಯಾ ಸತೀಶ್ ಅಣ್ಣ? ಟೀಮ್ ರೆಡಿ ಇದ್ದಾರಾ? ಅವ್ರು ರೆಡಿ ಇದ್ದಾರಲ್ಲ, ಆ ಕಡೆ ರೆಡಿ ಇದ್ದಾರೆ. ಕೊಡಿ ಕೊಡಿ ಕೊಡಿ, ಫೈನಲ್ ಕೊಡಿ. ಉಳಿದವರು ಹೆಚ್ಚುವರಿ ಹೊರಗೋಗಿ, ಹೆಚ್ಚುವರಿ ಇದ್ದವ್ರ ಮೇಲೆ ಹೋಗಿ. ಒಮ್ಮೆ ಸ್ಪರ್ಧೆ ನಿಲ್ಲಿಸಿ. ಅಲ್ಲಿ ಯಾಕೆ ಹೆಚ್ಚುವರಿ ಜನ ಯಾಕೆ? ಎಲ್ಲ ಮೇಲೆ ಬನ್ನಿ, ದಂಡೆ ಬನ್ನಿ, ದಂಡೆ ಬನ್ನಿ, ಎಲ್ಲ ಮೇಲೆ ಮೇಲೆ ದಂಡೆ ಬನ್ನಿ. ಸೇಳೆಂಜವರು ಆಚೆ, ಸಾಂತೋಳಿ ತಂಡದ ಎಲ್ಲ ಪ್ರೋತ್ಸಾಹಕರು ಮೇಲೆ ಹೋಗಿ. ಬೆಳಗ್ಗೆ ಹೇಳಿದ್ದೇವೆ, ಏನಾಗಿದೆ? ಬೇಗ ಬೇಗ ಬೇಗ. ಹಾಂ ರೆಡಿಯಾ? ಮೇಲೆ ಕಳಿಸಿ, ಫಸ್ಟ್ ಮೇಲೆ ಕಳಿಸಿ, ಮತ್ತೆ ಮ್ಯಾಚ್ ಸ್ಟಾರ್ಟ್ ಮಾಡಿ. ಪುರುಷರ ವಿಭಾಗದ ಎಲ್ಲ ಸ್ಪರ್ಧೆಗಳು ಬೆಸ್ಟ್ ಆಫ್ 1 ಸೆಟ್ ಆಗಿರುತ್ತೆ, ನೆನ್ಪಿಟ್ಟುಕೊಳ್ಳಿ. ಸೆಮಿಫೈನಲ್ ಮತ್ತು ಫೈನಲ್ ಮಾತ್ರ ಬೆಸ್ಟ್ ಆಫ್ 3 ಸೆಟ್. ಮೊದಲ ಪಂದ್ಯ SLN ಮತ್ತು ವೀರಮಾರುತಿ. ರೆಡಿಯಾಗಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಪುರುಷರ ಮೊದಲ ಪಂದ್ಯ. ಅಲ್ಲೇನಾಯ್ತು? ಯಾಕೆ ಜನ ಸೇರಿದ್ದೆ ಯಾಕೆ? ಪ್ರಸಾದ್ ಹಿಂದೆ ಕಳಿಸಿ, ಎಲ್ಲ ಹಿಂದೆ ಕಳಿಸಿ, ಟೈಮ್ ಕಿಲ್ ಮಾಡಬೇಡಿ. ಅಣ್ಣ ಕವರ್ ಪಾಟ್ನೆ ಮೈಕೊಂಡ. ಹಲೋ 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 ಹಲೋ. ಸ್ಪರ್ಧೆಗಳು ಸಮಯಕ್ಕೆ ಸರಿಯಾಗಿ. ಹಲೋ 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 ಹಲೋ. ಆತ್ಮೀಯ ಬಂಧುಗಳೇ, ನಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಸಾಮೂಹಿಕ ಹೂವಿನ ಪೂಜೆಯ ಆಮಂತ್ರಣ ಪತ್ರಿಕೆ ನಮ್ಮ ಕೌಂಟರ್ನಲ್ಲಿದೆ. ತಾವೆಲ್ಲರೂ ಆಗಮಿಸಿದಂಥ ಬಂಧುಗಳು ಶ್ರೀ ದೇವರ ಆಮಂತ್ರಣ ಪತ್ರಿಕೆ ಅಥವಾ ಪೂಜಾ ಸೇವಾ ಆಮಂತ್ರಣ ಪತ್ರಿಕೆಯನ್ನು, ಹೂವಿನ ಪೂಜೆಯ ಆಮಂತ್ರಣ ಪತ್ರಿಕೆಯನ್ನು ತಾವೆಲ್ಲರೂ ಪಡೆದು ತೆರಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದೀಗ
ಮಹಿಳೆಯರ ವಿಭಾಗದ ಸೆಮಿಫೈನಲ್ ದ್ವಿತೀಯ ಸೆಮಿಫೈನಲ್ ಕೊನೆಯ ಹಂತವನ್ನ ಕಾಣ್ತಾ ಇದ್ದಾವೆ. ಈಗಾಗಲೇ 1-1 ಸಮಬಲದೊಂದಿಗೆ ಮುನ್ನಡೆದಂತಹ ಪಂದ್ಯ. ಒಂದೆಡೆ ಸಾಂತೋಳಿ, ಇನ್ನೊಂದೆಡೆ ಸೇಳಂಜೆ ಮತ್ತು ಸಾಂತೋಳಿ 1-1 ಸಮಬಲದೊಂದಿಗೆ ಪಂದ್ಯ ಮುಂದುವರಿಸ್ತಾ ಇದೆ. ಎಷ್ಟು ಜನ ಇದ್ದಾರೆ? 2 9 ಸರಿಯಲ್ಲ? ಓಕೆ. ಏನಾಯ್ತು? ಸ್ಟಾರ್ಟ್ ಕೊಡ್ಲಿ. ಏನಾಯ್ತು? ರೆಡಿಯಾ? ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ? ಕೊಟ್ಟಿದ್ದೇವೆ. ಉಂಟು ಅಲ್ಲಿ ಉಂಟು. ನೋಡಿ, ಆರೋಗ್ಯದ ಸಮಸ್ಯೆ ಆದ ಸಂದರ್ಭದಲ್ಲಿ ಒಂದು ಹಾಕೊಳ್ಳಿ. ಒಂದು ಆ್ಯಡ್ ಮಾಡಿ. ಅವರು ಬೇರೆ ತಂಡದಲ್ಲಿ ಭಾಗವಹಿಸ್ಲಿಕ್ಕಿಲ್ಲ ಅಷ್ಟೇ. ಆಯ್ತಾ? ನಾವು 8+1 ಅಂತ ಹೇಳಿದ ಅದಕ್ಕೆ. ರೆಡಿಯಾ? ರೆಡಿ ರೋಟೇಟ್. नमस्ते बहनों और भाइयों, कुछ शब्दों में आपको सुनाना चाहता हूँ उस साल का लोकप्रिय गीत ये रंगीला भारत ढोलना ढोलना ಪುರುಷರ ವಿಭಾಗದಲ್ಲಿ ಯಾವುದೇ ಕಾರಣಕ್ಕೆ 9 ಜನ ಎಳಲಿಕ್ಕಿಲ್ಲ. 8+1. ಏನೇ ಸಮಸ್ಯೆ ಆದ್ರೆ ಒಂದು ಹೆಚ್ಚುವರಿ ಆಟಗಾರರಷ್ಟೇ. ವಿಜೇತರಾದ್ರೆ ಅವರಿಗೂ ಕೂಡ ಎಳೆದಿದ್ರು ಕೂಡ ಪ್ರೈಸ್ ಕೊಡ್ತೇವೆ. ಈಗಾಗಲೇ ಜಿದ್ದಾಜಿದ್ದಿಯ ಹೋರಾಟ ಬಂದಿದೆ. ಸಂತೋಳಿ ತಂಡ ಮೇಲುಗೈಯನ್ನ ಸಾಧಿಸಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ವಿಜೇತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಮುಂದೆ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಪುರುಷರ ವಿಭಾಗದ ಪ್ರಥಮ ಪಂದ್ಯ. ಎಸ್ಎಲ್ಎನ್ ಎಲ್ಲಿದ್ದೀರಿ? ಎಸ್ಎಲ್ಎನ್ ಕೈ ಮೇಲೆಗಳು. ಎಸ್ಎಲ್ಎನ್ ಮಹಿಳೆಯರ ಮೇಲೆ ದಯವಿಟ್ಟು ವಿಜೇತ ತಂಡ ಮತ್ತು ಈ ಒಂದು ತಂಡದಲ್ಲಿ ಕೂಟದಲ್ಲಿ ಭಾಗವಹಿಸಿದ ಎಲ್ಲ ಹಗ್ಗಜಗ್ಗಾಟದ ಪಟುಗಳು ಮೇಲೋಗಿ ಮಹಿಳೆಯರು. ಇದೀಗ SLN ಎಲ್ಲಿದ್ದೀರಿ? SLN ವೀರಮಾರುತಿ ಮೂಡುಬಿದ್ರೆ. ವೀರಮಾರುತಿ 8 ಜನ ಮಾತ್ರ ಎಳಿಲಿಕ್ಕೆ. ಸ್ಪಷ್ಟವಾಗಿ ಕೇಳಿ, 8 ಜನ ಎಳಿಲಿಕ್ಕೆ. ಯಾವುದೇ ತೊಂದರೆ ಆದರೆ ಮತ್ತೊಬ್ಬರು ಸಬ್ಸ್ಟಿಟ್ಯೂಷನ್ ಅಷ್ಟೇ. 8+1. SLN ಮತ್ತು ವೀರಮಾರುತಿ ತಂಡ ತಕ್ಷಣ ಧಾವಿಸಿ ಬನ್ನಿ. ವೀರಮಾರುತಿ ಎಲ್ಲಿದೆ? ವೀರಮಾರುತಿ ಕೈ ಮೇಲೆ ಮಾಡಿ. ವೀರಮಾರುತಿ ವೀರಮಾರುತಿ ನೀವೆಯಾ? ವೀರಮಾರುತಿ ಹುಲಿಪಾಂಜರ ಜಡ್ಡಾ? ವೀರಮಾರುತಿ ಹುಲಿಪಾಂಜರ ಜಡ್ಡು. ಕರೆಕ್ಟ್. ಒಂದೇ ಟೀಮ್ ಇರೋದು ವೀರಮಾರುತಿ. ವೀರಮಾರುತಿ ಹುಲಿಪಾಂಜರ ಜಡ್ಡು ವಿರುದ್ಧವಾಗಿ SLN 8 ಮೆಂಬರ್ಸ್ ಮಾತ್ರ. ಒಂದು ಸಬ್ಸ್ಟಿಟ್ಯೂಟ್. ಅದು ಮುಂದಿನ ಪಂದ್ಯಕ್ಕಾಗಿ ಚಂದಕುಂದ ಮತ್ತು ಉಜೂರು. ಒಂದೊಂದು ತಂಡದಲ್ಲಿ 8 ಮಂದಿ ಇರಬೇಕು. ಗಮನಿಸಿಕೊಳ್ಳಿ ಎಲ್ಲ ಕ್ಯಾಪ್ಟನ್ಸ್. ಗಿರೀಶಣ್ಣ ಒಂದೊಂದು ತಂಡದಲ್ಲಿ 8 ಮಂದಿ. ನೆಕ್ಸ್ಟ್ ಮ್ಯಾಚ್ ಒಬ್ಬರು ಕೋಚ್. ನೆಕ್ಸ್ಟ್ ಮ್ಯಾಚ್ ರೆಡಿ. ಒಂದೆಯಾ? ಉಜೂರು ಮತ್ತು ಚಂದಕುಂದು ರೆಡಿಯಾ? ಎಸ್ ರೆಡಿ. 8 ಮೆಂಬರ್ಸ್. ಬೆಸ್ಟ್ ಆಫ್ ಒನ್ ಸೆಟ್. ಸೆಮಿಫೈನಲ್ ಫೈನಲ್ ಮಾತ್ರ ಬೆಸ್ಟ್ ಆಫ್ 3. ಒಂದೇ ಸೆಟ್ಟು. ಪುರುಷರು ಗಮನಿಸಿ,
ಪುರುಷರು ಗಮನಿಸಿ, ಬೆಸ್ಟ್ ಆಫ್ 1 ಸೆಟ್ ಮಾತ್ರ. ಪುರುಷರು ಗಮನಿಸಿ, ಸೆಮಿಫೈನಲ್ ಮತ್ತು ಫೈನಲ್ ಬೆಸ್ಟ್ ಆಫ್ 3 ಸೆಟ್. ಅಲ್ಲಿ ತನಕ ಬೆಸ್ಟ್ ಆಫ್ 1 ಸೆಟ್. ಯಾರು 1 ಸೆಟ್ ವಿನ್ ಆಗ್ತಾರೆ ಅವರೇ ನೆಕ್ಸ್ಟ್ ರೌಂಡಿಗೆ. ರೆಡಿ? ರೆಡಿ? ಪಾಪಣ್ಣ ನಿನ್ನೆ ಮಾರುತಿ ವರ್ಸಸ್ SLN ಎರಡು ತಂಡದ ಕಪ್ತಾನರಿಗೆ ನಾವು ಸೂಚನೆ ನೀಡಿದ್ದೇವೆ. ನಿನ್ನೆ ಬಾರಿ ವಿಡಿಯೋ ಬರ್ತಾ ಇತ್ತು. ಯಾರು 1 ಸೆಟ್ ಅಲ್ಲಿ ವಿಜೇತರಾಗಿದ್ದೀರಿ ಅವರು ಗಮನಿಸಿಕೊಳ್ಳಿ. ಗಂಗಣ್ಣ ಒಂದು ನಿಮಿಷ ಕೇಳಿ. ಬೆಸ್ಟ್ ಆಫ್ 1 ಸೆಟ್ ಮಾತ್ರ. ಯಾರು 1 ಸೆಟ್ ವಿನ್ ಆಗ್ತಾರೆ ಅವ್ರು ನೆಕ್ಸ್ಟ್ ರೌಂಡಿಗೆ. ಸೆಮಿಫೈನಲ್ ಫೈನಲ್. ವೀರಮಾರುತಿ ತಂಡದವರು ಹಗ್ಗವನ್ನು ಇಟ್ಕೊಳ್ಳಿ. ಬನ್ನಿ ಟಾಸ್. ಹರಿಸರ್ SLN ಕ್ಯಾಪ್ಟನ್ ಬನ್ನಿ ಟಾಸ್ ಗಾಗಿ. ಹರಿಸರ್ ಓ ಬೆಸ್ಟ್ ಆಫ್ 1 ಸೆಟ್. 1 ಸೆಟ್ ಯಾರು ವಿನ್ ಆಗ್ತಾರೆ ಅವರು ಫೈನಲ್ ಇದಕ್ಕೆ ನೆಕ್ಸ್ಟ್ ರೌಂಡಿಗೆ. ಟಾಸ್ ಗಾಗಿ ಬನ್ನಿ. ಸೆಮಿಫೈನಲ್ ಫೈನಲ್ ಬೆಸ್ಟ್ ಆಫ್ 3. ನಿಮಗೆ ಯಾವ ಕಡೆ ಅನ್ನುವಂತ ನಿರ್ಧಾರಕ್ಕಾಗಿ ಟಾಸ್ ವಿನ್ ಮಾಡಲಿಕ್ಕಾಗಿದೆ. ಇದೀಗ ಆಟಿರಂಜಿ ಕೂಟದ ಕೆಸರದ ಗೋಪು ಕಾರ್ಯಕ್ರಮದ ಪುರುಷರ ವೀರಮಾರುತಿ ತಂಡ ಜಗ್ಗಾಟ ವಿಭಾಗದಲ್ಲಿ ಪ್ರಥಮ ಪಂದ್ಯವನ್ನು ಕಾಣ್ತಾ ಇದ್ದೇವೆ. SLN ಕೇವಲ 1 ಸೆಟ್ ನ ಮ್ಯಾಚ್. ವೀರಮಾರುತಿ 8 ಎಲ್ಲ ತಂಡದಲ್ಲಿ 8ಕ್ಕೆ ನಾವು ಅರ್ಹತೆ ನೀಡಿದ್ದೇವೆ. 8 ಮಂದಿ. ಒಬ್ರು ಕೋಚ್ನವರು ಹಗ್ಗ ಹಿಡ್ಲಿಕ್ಕೆ 8+1 ಹಗ್ಗ ಹಿಡಿಲಿಕ್ಕಿಲ್ಲ. ಅವರು ಕೋಚ್ ಆಗಿರ್ಬೋದು. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ಕೂಡ ಪ್ಲೇಯರ್ ಆಗ್ಬೋದು. 8+1 ಟ್ರೋಫಿ. ವೀರಮಾರುತಿ ತಂಡ ಸಿದ್ಧತೆ ಮಾಡಿಕೊಳ್ಳಿ. ಮುಂದಿನ ಪಂದ್ಯ ಚಂದಕುಂದು ಮತ್ತು ಉಜೂರು. ಇಲ್ವಾ? ಉಜೂರು ಇಲ್ವಾ? ರೋಪ್ ಟೈಟ್ ಮಾಡ್ಕೊಳ್ಳಿ. ವೀರಮಾರುತಿ ರೋಪ್ ಟೈಟ್. ಎಸ್ ರೆಡಿ. ರೋಪ್ ಟೈಟ್. Both the captains rope tight. Yes, captain ready. Rope tight. Ready. Yes, rope tight. Ready. ಕಡ್ತಾಲ ವಿರುದ್ಧವಾಗಿ ಹೆಬ್ರಿ ಬ್ರದರ್ಸ್. ಕಡ್ತಾಲ ತಕ್ಷಣ ಬನ್ನಿ. ಹೆಬ್ರಿ ಬ್ರದರ್ಸ್ ಬನ್ನಿ. ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡವನ್ನ ಬಹಳಷ್ಟು ಪ್ರೀತಿ ಅಭಿಮಾನ ಬರಮಾಡಿಕೊಂಡಿದ್ದೇವೆ. ಕಡ್ತಾಲ ವರ್ಸಸ್ ಹೆಬ್ರಿ ಬ್ರದರ್ಸ್. ತಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಎರಡು ತಂಡಗಳ ಭಾವಿಸಿ ಬನ್ನಿ. ಒಂದು ನಿಮಿಷ
ಸೆಕೆಂಡ್ ಮ್ಯಾಚ್ ಎಲ್ಲಿದೆ? ಹೆಗ್ಡೆ ಬ್ರದರ್ಸ್ ಬನ್ನಿ. ಹೆಬ್ರಿ ಹೆಗ್ಡೆ ಬ್ರದರ್ಸ್ ನ 8+1 ಸ್ಪರ್ಧಾಳುಗಳು ತಕ್ಷಣ ಧಾವಿಸಿ ಬನ್ನಿ. ಈಗಾಗಲೇ ಕಡ್ತಳದ ಎಲ್ಲ ಸ್ಪರ್ಧೆಗಳು ಚಂದುಕುಂದು ಯಾರು? ಚಂದುಕುಂದು ಆಗಮಿಸಿಕೊಂಡಿದ್ದಾರೆ. ತಕ್ಷಣ ಬರುವಂತ ವಿನಂತಿ. ಹೆಗ್ಡೆ ಬ್ರದರ್ಸ್ ತಕ್ಷಣ ಬನ್ನಿ. ಚಂದುಕುಂದು ವಿರುದ್ಧವಾಗಿ ಉಜೂರು ಟೀಮ್ ಇದೆಯಾ? ಹಾ, ಆ ಬುಕ್ ವಾಪಸ್ ತಗೊಂಡ್ರಲ್ಲ, ಇಲ್ಲ ಬುಕ್ ಕೊಟ್ರಲ್ಲ ಡೊನೇಷನ್. ಮತ್ತೆ ಹೇಳು. ಉಜೂರು ಇಲ್ವಾ ಪ್ರಜ್ಞಾ? ಇಲ್ಲ ಉಜೂರು. ಏನು ಮೂರನೇ ಮ್ಯಾಚ್? ಹೆಬ್ರಿ ಬ್ರದರ್ಸ್ ಟೀಮ್ ಉಂಟಾ? ಹೆಬ್ರಿ ಬ್ರದರ್ಸ್ ಬನ್ನಿ. ನಾವು ಈಗಾಗಲೇ ಅಂತಿಮ ಕರೆಯನ್ನ ತಮ್ಮ ತಂಡಕ್ಕೆ ನೀಡಿದ್ದೇವೆ. ಈಗಾಗಲೇ ಕಡ್ತಳ ತಂಡದವರು ಸಕಾಲದಲ್ಲಿ ಆಗಮಿಸಿಕೊಂಡಿದ್ದಾರೆ. ತಮ್ಮ ಉಪಸ್ಥಾನಕ್ಕೆ ನಮ್ಮ ಹೆಬ್ರಿ ಬ್ರದರ್ಸ್ ತಕ್ಷಣ ಧಾವಿಸಿ ಬನ್ನಿ. ಪ್ರೀತಿಯ ಮನವಿ. ನೋಡಿ, ಹಗ್ಗ ಜಗ್ಗಾಟಕ್ಕೆ ಹೆಸರನ್ನ ನೋಂದಾಯಿಸಿದವರು ಕರ್ತಾಲ, ಹೆಬ್ರಿ ಬ್ರದರ್ಸ್, SLN, ವೀರಮಾರುತಿ ಹುಲಿಪಾಂಜರ ಜಡ್ಡು, ಪೊಳಲಿಶ್ರೀ, ಚಂದುಕುಂದು, ಉಜೂರು, ಹಾಲಾಡಿ, ಹುಲಿಪಾಂಜರ. ಎಸ್ ರೆಡಿ. ನೋಡಿ, ಕರ್ತಾಲ ಎಲ್ಲಿದೆ? ಕಡ್ತಳ ಬಂದ. ಸರಿ, ಹೆಬ್ರಿ ಬ್ರದರ್ಸ್, ಹೆಗ್ಡೆ ಬ್ರದರ್ಸ್, ಹೆಬ್ರಿ ಬಂದಿಲ್ಲ. ನೋಡಿ, ಎಲ್ಲ ಟೀಮನ್ನು ಹೇಳ್ತೇನೆ ನಾನು. ಕರ್ತಾಲ, ಹೆಬ್ರಿ ಬ್ರದರ್ಸ್, SLN, ವೀರಮಾರುತಿ, ಹುಲಿಪಾಂಜರ ಜಡ್ಡು ಒಂದೇ ಟೀಮ್ ಅಲ್ಲ? ಸರಿ ಅಲ್ಲ? ನೆಕ್ಸ್ಟ್ ಪೊಳಲಿಶ್ರೀ, ಚಂದುಕುಂದು, ಉಜೂರು, ಹಾಲಾಡಿ, ಹುಲಿಪಾಂಜರ ಜಡ್ಡು, ಹಾಗೂ ಇದು ಸಾಂತೋಳಿ. ಸಾಂತೋಳಿ ಮತ್ತೆ ಚಂದುಕುಂದು. ಹುಲಿಚೌಂಡಿ ಇಲ್ಲ ಅದು ಬೇರೆ. ನೋಡಿ, ಕರೆಕ್ಟಾಗಿ ಕೇಳಿ. ಕರ್ತಾಲ, SLN, ನೆಕ್ಸ್ಟ್ ವೀರಮಾರುತಿ, ಹುಲಿಪಾಂಜರ ಜಡ್ಡು, ಪೊಳಲಿಶ್ರೀ, ಸಾಂತೋಳಿ, ಚಂದುಕುಂದು, ಉಜೂರು, ಹಾಲಾಡಿ, ಹುಲಿಚೌಂಡಿ. ಯಾರದು ಹುಲಿಚೌಂಡಿ ಟೀಮ್? ಯಾವುದು? ಅಲ್ಲಿದೆ ಟೀಮ್ ಇದೆ, ಹುಲಿಚೌಂಡಿ ಟೀಮ್ ಇದೆ. ಮತ್ತೆ ಹಾಲಾಡಿ ಇಲ್ವಾ? ಬಿಡಿ. ಹೆಬ್ರಿ ಹೌದು, ಹೆಬ್ರಿ ಬ್ರದರ್ಸ್ ಇಲ್ಲ, ಟೀಮ್ ಇಲ್ಲ. ಕರ್ತಾಲ, ಹೆಬ್ರಿ ಬ್ರದರ್ಸ್ ಇಲ್ಲ, ಕ್ಯಾನ್ಸಲ್ ಮಾಡಿ. ಕಡ್ತಲ ಸುತ್ತಿಗೆ ಅರ್ಹತೆ ಗಳಿಸಿಕೊಂಡಿದ್ದೀರಿ. ಮೂರನೇ ಅಭಿನಂದನೆಗಳು. ದಯಮಾಡಿ 4ನೇ ಮ್ಯಾಚ್ ಬರುವಂತ ವಿನಂತಿಯನ್ನ ಮಾಡಿ. ಹಾಲಾಡಿ ಇಲ್ಲಲ್ಲ? ಹುಲಿ ಚಾಮುಂಡಿ ಯಾರು? ಹುಲಿಚೌಂಡಿ ಟೀಮು ಕ್ವಾಲಿಫೈ ನೆಕ್ಸ್ಟ್ ರೌಂಡಿಗೆ. ಓಕೆ, ಈಗ ಕರ್ತಾಲ ಮತ್ತು ವೀರಮಾರುತಿ ಮತ್ತು ಪೊಳಲಿಶ್ರೀ. ವೀರಮಾರುತಿ ಎಲ್ಲಿದ್ದೀರಿ? ವೀರಮಾರುತಿ, ಪೊಳಲಿಶ್ರೀ ಟೀಮ್ ಇತ್ತ? SLN ಎದುರು. ಇಲ್ಲಿ ಬನ್ನಿ ನೋಡಿ, ಅಲ್ಲಿ ಟೀಮ್ ಇಲ್ಲ ಒಂದು, ಹಾಗಾಗಿ ಕಂಟಿನ್ಯೂ ಮ್ಯಾಚ್ ಬರುತ್ತೆ. SLN ಸೊ ವಿನ್ ಆದ್ರೆ, ಈಗ ಹುಲಿ ಚಾವುಂಡಿ ಮತ್ತೆ ಪೊಳಲಿಶ್ರೀ ವಿನ್ ಆದ್ರೆ ಸೆಮಿಫೈನಲ್. ಆಯ್ತಾ? ನೋಡಿ, ವೀರಮಾರುತಿ
ಹುಲಿಪಾಂಜರ ಜಡ್ಡು ಮತ್ತು ಪೊಳಲಿಶ್ರೀ ವಿರುದ್ಧವಾಗಿ ವಿಜೇತರಾದವರು ನೇರವಾಗಿ ಸೆಮಿಫೈನಲ್ಗೆ ಕಡ್ತಾಲದ ವಿರುದ್ಧ ಹೋಯ್ತಲ್ಲ, ಸರಿಯಲ್ಲ? ಓಕೆ. ಈಗ ನಡೆಯುವ ಪಂದ್ಯ ವೀರಮಾರುತಿ ಹುಲಿಪಾಂಜರ ಜಡ್ಡು ಮತ್ತು ಪೊಳಲಿಶ್ರೀ. ವೀರಮಾರುತಿ ಬನ್ನಿ. ನೆಕ್ಸ್ಟ್ ಮ್ಯಾಚ್ ಸಾಂತೋಳಿ ಮತ್ತು ಚಂದಕುಂದು. ರೆಡಿಯಾಗಿ. ವೀರಮಾರುತಿ ಬನ್ನಿ ಕ್ಯಾಪ್ಟನ್ಸ್, 8 ಮಂದಿ ಮತ್ತು 1 ಕೋಚ್. ತಕ್ಷಣ ಬನ್ನಿ. ಟಾಸ್ಗಾಗಿ ಬರುವಂತ ವಿನಂತಿಯನ್ನು ಮಾಡ್ತಿದ್ದೇವೆ. ಈಗಾಗಲೇ ಪ್ರಜ್ಞಾ 8+1. ಪ್ರಜ್ಞಾ ಎಲ್ಲಿ ಬಾ. ಕ್ಯಾಪ್ಟನ್ ಬನ್ನಿ, ಬದಾಲಿ ಕ್ಯಾಪ್ಟನ್ ಬನ್ನಿ. ವೀರಮಾರುತಿ ಈಗಾಗಲೇ ಆಗಮಿಸಿದ್ದಾರೆ. ಪೊಳಲಿ ವರ್ಸಸ್ ವೀರಮಾರುತಿ. ವೀರಮಾರುತಿ ಮತ್ತು ಪೊಳಲಿಶ್ರೀ ರೆಡಿಯಾಗಿ. ಪಂದ್ಯ ಮುಗಿದ ತಕ್ಷಣ 10 ನಿಮಿಷಗಳ ಕಾಲ ಮ್ಯೂಸಿಕ್ ಅನ್ನು ಹಾಕ್ತೇವೆ, ಡ್ಯಾನ್ಸ್ ಮಾಡಬಹುದು. ನಂತರದಲ್ಲಿ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ಬನ್ನಿ ಶ್ರೇಯಸ್, ಬನ್ನಿ. ವೀರಮಾರುತಿ ಹುಲಿಪಾಂಜರ ಜಡ್ಡು ಹೌದು. ಪೊಳಲಿ ನಿಂದು ಯಾವ ಟೀಮು?
ನೋಡಿ, ಕೆಲವೊಂದು ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿ ಕೊನೆಯ ಕ್ಷಣದಲ್ಲಿ ತಳಕು ಪಟ್ಟಿ ಸಿದ್ಧವಾದ ನಂತರದಲ್ಲಿ ರದ್ದುಪಡಿಸಿ ನಾವೇನು ಹೊಣೆಗಾರರಲ್ಲ. ಅದಕ್ಕೆ ಯಾವಾಗ ಒಮ್ಮೆ ಪಿಚಸ್ ಆಯಿತಾ ಮತ್ತೆ ತಳಕು ಪಟ್ಟಿಯನ್ನು ತಿದ್ದುವ ಪ್ರಶ್ನೆ ಇಲ್ಲ. ಈಗ ಕರ್ತಲ ವಿರುದ್ಧವಾಗಿ ಹೆಬ್ರಿ ಬ್ರದರ್ಸ್ ಇಲ್ಲ, ಹಾಗಾಗಿ ಅವರು ಮುಂದಿನ ಹಂತಕ್ಕೆ ವೀರಮಾರುತಿ ಮತ್ತು ಫಲಶ್ರೀ ಈಗ ಪಂದ್ಯವನ್ನು ಆಡಬೇಕಾಗತ್ತೆ. ವೀರಮಾರುತಿ ಹುಲಿಪಾಂಜರ ಜಡ್ಡು ಇದ್ದೀರಾ? ವೀರಮಾರುತಿ ಹುಲಿಪಾಂಜರ ಜಡ್ಡು ಇದ್ದೀರಿ. ಫಲಶ್ರೀ ಇದ್ದೀರಾ? ಅಶೋಕಣ್ಣ ಟೀಮ್ ಇದೆ, ಆಡ್ಸು. ಇಲ್ಲಿ ಸಾಂತೋಳಿ ಟೀಮ್ ಇದೆಯಾ? ಸಾಂತೋಳಿ ಟೀಮು ಇಲ್ಲ. ಚಂದುಕುಂದು ಮತ್ತು ಇದ್ದೀರಾ? ಅವ್ರು ಬೇರೆ ಟೀಮ್ ಹೆಸರು ನಂಬರ್ ಬೇರೆ ಕೊಟ್ಟಿದ್ದಾರೆ, ಹೆಸರೇ ಬೇರೆ ಕೊಟ್ಟಿದ್ದಾರೆ. ಸಂತೋಳಿ ಇಲ್ಲ. ಚಂದುಕುಂದು ಇದೆ ಅಲ್ಲ? ಚಂದುಕುಂದು ಇದೆ. ಪಿಲಿ ಚಾಮುಂಡಿ ಇದೆಯಾ? ಇದೆ. ನೆಕ್ಸ್ಟ್ ಮ್ಯಾಚ್ ನಿಮಗೆ ಪಿಲಿ ಚಾಮುಂಡಿ ಮತ್ತು ಚಂದುಕುಂದು ನೆಕ್ಸ್ಟ್ ಮ್ಯಾಚ್. ಮತ್ತೆ ಸಾಂತೋಳಿ ಇದೆಯಾ? ಎಲ್ಲಿದೆ? ಸಾಂತೋಳಿ ಇದ್ದೀರಾ? ಹಾಗಾದ್ರೆ ನೆಕ್ಸ್ಟ್ ಮ್ಯಾಚ್ ಸಾಂತೋಳಿ ಮತ್ತು ಚಂದುಕುಂದು ಅವರಿಗೆ. ಯಾವುದು ಈಗ ನಡೆಯುವಂತ ಪೊಳಲಿ ಅದು ಮಾಡಿ ಮತ್ತೆ ಮುಂದೆ ಮಾಡೋ. ಟೀಮನ್ನ ರದ್ದುಪಡಿಸಿ ನಾವು ಹೊಣೆಗಾರರಲ್ಲ. ಅದಕ್ಕೆ ಎಂಟ್ರಿ ಫೀಸ್ ಕೊಟ್ಟಿದ್ರೆ ಬೇರೆ ವಿಷಯ. ಅದು ಉಚಿತವಾಗಿ ನಡೆಯುವಂತ ಸ್ಪರ್ಧೆ. ವೀರಮಾರುತಿ ತಂಡ ತಾವು ಟಾಸ್ ನಲ್ಲಿ ವಿಜೇತರಾಗಿದ್ದೀರಿ. ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಭಾಗವಹಿಸಬೇಕು. ಎಡಭಾಗದಲ್ಲಿ ವೀರಮಾರುತಿ ತಂಡವನ್ನ ಗೌರವಿಸಿಕೊಂಡು ಅಂಕಣವನ್ನು ಇಡ್ತಿದ್ದೇವೆ. ಆ ಬಳಿಕ ನಮ್ಮ ಪೊಳಲಿದವರು ಬಲಭಾಗದಲ್ಲಿ ಈಗಾಗಲೇ ತಮ್ಮ ಅಂಕಣವನ್ನು ಸೂಚಿಸಿದ್ದಾರೆ. ದಯಮಾಡಿ 8 ಮಂದಿ ಸ್ಪರ್ಧಾಳುಗಳು ತಕ್ಷಣ ಸಿದ್ಧರಿರುವಂತೆ ಸಂಘ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇದರ ವಿಜೇತರು ಕರ್ತಾಲ ತಂಡದ ವಿರುದ್ಧ ಆಡ್ಲಿಕ್ಕಿದೆ. ಎಸ್, ವೀರಮಾರುತಿ ತಂಡ ವರ್ಸಸ್ ಪೊಳಲಿ ತಂಡ. Yes, both the team captains rope tight. ಒಂದೇ ಸೆಟ್ ಮ್ಯಾಚ್ ಗಮನಿಸಿಕೊಳ್ಳಿ. Yes, ready. Rope tight. ಅಲೆ ಅಣ್ಣ ಓವಣ್ಣ ಒಂಜಿ ಪಾಡ್ಲಿಗೆ ಮ್ಯೂಸಿಕ್ ಓವಣ್ಣ ಒಂಜಿ ಓಲೇಜ. ಎಸ್, ವೀರಮಾರುತಿ ತಂಡ ವೀರಮಾರುತಿ ಹುಲಿಪಾಂಜರ ಜಡ್ಡು ವಿಜೇತರಾಗಿ ಮುಂದಿನ ಹಂತಕ್ಕೆ. ಪೊಳಲಿ ತಂಡದ ಎಲ್ಲ ಆಟಗಾರರಿಗೆ ಸಂಘದ ಪರವಾಗಿ ಪ್ರೀತಿಯ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು ವೀರಮಾರುತಿ. ಒಂದು ಮುಂದಿನ ಪಂದ್ಯ ಸಾಂತೋಳಿ ಇದೆಯಾ? ಸಾಂತೋಳಿ ರೆಡಿ. ಚಂದುಕುಂದು ಹೋಗಿ. ಸಾಂತೋಳಿ ತಂಡದ 8 ಮಂದಿ ಆಟಗಾರರು ಧಾವಿಸಿ ಬನ್ನಿ. ಚಂದುಕೋಡಿ ತಂಡದ 8 ಮಂದಿ ಆಟಗಾರರು 8+1 ಒಂದು ತರಬೇತುದಾರರು. ನಿಜವಾಗಿ ಸಾಂತೋಳಿ ನಮ್ಮ ಮೇಲೆ ವರುಣ ದೇವರ ಆಶೀರ್ವಾದ ಇದೆ. ಕ್ಯಾಪ್ಟನ್ ಬನ್ನಿ. ನಾವು ಚಂದೋಳಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೇವೆ. ಇದು ಪುರುಷರ ಮುಂದಿನ ಸುತ್ತಿನ ಪಂದ್ಯಾಟ. ಕೇವಲ ಬೆಸ್ಟ್ ಆಫ್ 1 ಸೆಟ್ ನ ಮಾದರಿಯಲ್ಲಿ ವಿಜೇತರನ್ನ ಮುಂದಿನ ಹಂತಕ್ಕೆ ಅರ್ಹತೆ ನೀಡಲಿಕ್ಕಿದ್ದೇವೆ. ಕಿಂಗ್ನವರು ಚಂದುಕೋಡಿ ಅವರ ಅಂಕಣವನ್ನ ಎಡಭಾಗದಲ್ಲಿ ಸೂಚಿಸಿಕೊಂಡಿದ್ದಾರೆ. ಬಲಭಾಗಕ್ಕೆ ಬರುವಂತೆ ಮತ್ತೊಮ್ಮೆ ಸಾಂತೋಲನವನ್ನು ಆಹ್ವಾನಿಸಿಕೊಂಡು ಬರಿದ್ದೇವೆ. ಪುರುಷರ ವಿಭಾಗದ ಸೆಮಿಫೈನಲ್ ಮುಗಿದ ತಕ್ಷಣ ಮಹಿಳೆಯರ ಫೈನಲ್. ಇದೀಗ ನಡೆಯುವಂತ ಪಂದ್ಯ ಕ್ವಾರ್ಟರ್ ಫೈನಲ್. ಸಾಂತೋಳಿ ವಿರುದ್ಧವಾಗಿ ಚಂದುಕುಂದು. ಮುಂದಿನ ಪಂದ್ಯಕ್ಕೆ ಸಿದ್ಧರಿರುವಂತೆ ಕರ್ತಾಲ ಮತ್ತು ವೀರಮಾರುತಿ ಹುಲಿಪಾಂಜರ ಜಡ್ಡು ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ಎಸ್, ಸಾಂತೋಳಿಯ 8 ಮಂದಿ ಆಟಗಾರರು ತರಬೇತುದಾರರು ಇರುವಂತೆ ವಿನಂತಿಯನ್ನು ಮಾಡ್ತೇವೆ. ಆ ಬಳಿಕ
ಚಂದಕೊಳಿಯ 8 ಮಂದಿ ಪ್ಲಸ್ ಓರ್ವ ತರಬೇತದಾರರು. ಗಮನಿಸಿಕೊಳ್ಳಿ ಸ್ಪರ್ಧೆಗಳ ಇದು ಏಕ ಸೆಟ್ನ ಪಂದ್ಯಾಟ, ಕೇವಲ ಬೆಸ್ಟ್ ಆಫ್ 1 ಸೆಟ್ ಮಾದರಿಯ ಪಂದ್ಯಾಟ. ಯಾರು ವಿಜೇತರಾಗಿದ್ದೀರಿ ಅವರು ಮುಂದಕ್ಕೆ ಅರ್ಹತೆನ ಪಡ್ಲಿಕ್ಕಿದ್ದೀರಿ. ಎಸ್ ಅದರ್ ಪ್ಲೇಯರ್ಸ್ ದಯಮಾಡಿ ಆಚೆ ಹೋಗಿ. ಎಸ್ ರೆಡಿ ಕ್ಯಾಪ್ಟನ್ ರೆಡಿ ರೋಪ್ ಟೈಟ್ ಎಸ್ ಸಾಂತ್ವಳಿ ರೋಪ್ ಟೈಟ್ ಚಂದಕೊಡಿ ರೋಪ್ ಟೈಟ್ ರೋಪ್ ಟೈಟ್ ರೋಪ್ ಟೈಟ್ ರೆಡಿ ಊದಿ ಊದಿ ಆ ಸ್ಪರ್ಧೆ ಆರಂಭ. ವೇದಿಕೆಯ ಪಕ್ಕದಲ್ಲಿರುವಂತಹ ತಂಡ ಚಂದಕುಂದು ಎದುರಾಳಿ ಚಂದಕ್ಕೊಂದು ಮೇಲ್ಗೈಯನ್ನ ಸಾಧಿಸಿಕೊಂಡಿದೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ತಂಡ ಶಾಂತವಳಿ ತಂಡದ ಎಲ್ಲ ನಮ್ಮ ಸ್ಪರ್ಧಾಳುಗಳು ಕರ್ತಾಲ ಮತ್ತು ವೀರಮಾರುತಿ ಹುಲಿಪಾಂಜರ ಜಡ್ಡು. ವೀರಮಾರುತಿ ಹುಲಿಪಾಂಜರ ಜಡ್ಡು ಪ್ರಥಮ ಸೆಮಿಫೈನಲ್. ಹುಲಿಪಾಂಜರ ಜಡ್ಡು ಕರ್ತಾಲ. ಸುಕೇಶ್ ಅಣ್ಣ ಎಲ್ಲಿದ್ದೀರಿ? ರೆಡಿ. ಇದು ಮೊದಲ ಸೆಮಿಫೈನಲ್ ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಸ್ಪರ್ಧೆಯ ಮೊದಲ ಸೆಮಿಫೈನಲ್ ಅನ್ನ ಕಾಣ್ತಾ ಇದ್ದಪ್ಪ. ಸರ್ ಸೆಮಿಗೆ ಬೆಸ್ಟ್ ಆಫ್ 3 ಪ್ರಥಮ ಸೆಮಿಫೈನಲ್ ಕರ್ತಾಲ ವಿರುದ್ಧವಾಗಿ ವೀರಮಾರುತಿ ಹುಲಿಪಾಂಜರ ಜಡ್ಡು ಬೆಸ್ಟ್ ಆಫ್ 3 ಸೆಟ್ ಮೊದಲೇ ಘೋಷಣೆಯನ್ನು ಮಾಡಿದ್ದೇವೆ. ಎಸ್ ಇದೀಗ ಟಾಸ್ಗಾಗಿ ವೀರಮಾರುತಿ ವರ್ಸಸ್ ಕರ್ತಾಲ ತಂಡದವರಿಗೆ ಬಹಳಷ್ಟು ಪ್ರೀತಿಯಪ್ಪ ಸ್ವಾಗತ ಬಯಸುತ್ತಾ ಎರಡು ತಂಡದ ನಾಯಕರಿಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ಈಗಾಗಲೇ ಹಗ್ಗ ಜಗ್ಗಾಟ ಸ್ಪರ್ಧೆ ಜಾನಪದ ಕ್ರೀಡೆಯಾಗಿ ಬಹಳಷ್ಟು ಕಡೆಯಲ್ಲಿ ಕೂಡ ಹೆಸರುವಾಸಿರುವಂತಹ ಕಲೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾರಾಜಿಸುವಂಥ ಸ್ಪರ್ಧೆ ಹಗ್ಗ ಜಗ್ಗಾಟ ಸ್ಪರ್ಧೆ ಆಗಿದೆ. ಇದೀಗ ನಮ್ಮ ಬಲಭಾಗದಲ್ಲಿ ಪರಿಚಯಿಸಿಕೊಂಡ ತಂಡ ವೀರಮಾರುತಿ ತಂಡ, ಆದರೆ ಎಡಭಾಗದಲ್ಲಿ ಪರಿಚಯಿಸಿಕೊಂಡಿದೆ ಕರ್ತಾಲ ತಂಡ. 8 ಆಟಗಾರರಿಗೆ ಕರ್ತಾಲ, ಇನ್ನೊಂದೆಡೆ ವೀರಮಾರುತಿ ಹುಲಿಪಾಂಜರ ಜಡ್ಡು. ವೇದಿಕೆಯ ಪಕ್ಕದಲ್ಲಿರುವಂಥ ತಂಡ ಕರ್ತಾಲ. ಆದರೆ ನಮ್ಮ ಉತ್ತರ ಭಾಗದಲ್ಲಿ ಕಾಣ್ತಾ ಇರುವ ವೀರಮಾರುತಿ ತಂಡದ 8 ಮಂದಿ ವೀರಮಾರುತಿ ಹುಲಿಪಾಂಜರ ಜಡ್ಡು ಬೆಸ್ಟ್ ಆಫ್ 3 ಸೆಟ್. ಈಗಾಗಲೇ ಸೆಮಿಫೈನಲ್ ಬೆಸ್ಟ್ ಆಫ್ 3 ಸೆಟ್. ವೀರಮಾರುತಿ ತಂಡ ಅಫಿಷಿಯಲ್ ನೋಟ್, ಹೆಮ್ಮೆಯ ಸ್ಪರ್ಧಾಳುಗಳು. ಅಫಿಷಿಯಲ್ ಪ್ಲೀಸ್ ನೋಟ್, ಸೆಮಿಫೈನಲ್ ಬೆಸ್ಟ್ ಆಫ್ 3 ಸೆಟ್. ಎಸ್ ಇದು ಪುರುಷರ ಸೆಮಿಫೈನಲ್ ಪಂದ್ಯಾಟ. ಗಮನಿಸಿಕೊಳ್ಳಿ, ಬೆಸ್ಟ್ ಆಫ್ 3 ಸೆಟ್ನ ಮಾದರಿಯ ಪಂದ್ಯಾಟ. ಒಂದು ವೇಳೆ ಒಂದೊಂದು ಈಚಾದಲ್ಲಿ ಪುನಃ ಪಂದ್ಯಾಟ ನಡೆಯಲಿದೆ. 2 ಸೆಟ್ ತಂಡ ಒಂದೇ ವಿಚಾರದಲ್ಲಿ ಅಲ್ಲಿ ಮುಂದಕ್ಕೆ ನೇರವಾಗಿ ಫೈನಲ್ಗೆ ಅರ್ಹತೆ. ಎಸ್ ಕರ್ತಳದ 8 ಮಂದಿ ಸಾಚಿ ಹಗ್ಗ ಜಾಟ ಸ್ಪರ್ಧೆಗಳು ಈಗಾಗಲೇ ಹಗ್ಗವನ್ನು ಹಿಡಿದಿದ್ದಾರೆ. ವೀರಮಾರುತಿ ತಂಡದ ಎಲ್ಲ ಸ್ಪರ್ಧಾಳುಗಳು ತಕ್ಷಣ ಹಗ್ಗವನ್ನು ಹಿಡಿಯುವಂತೆ ವಿನಂತಿಯನ್ನು ಮಾಡ್ತೇವೆ. ತಂಡದಲ್ಲಿ 8 ಮಂದಿ ಡೋಂಟ್ ವೇಸ್ಟ್ ಟೈಮ್. ಅವಕಾಶ, ಸಮಯದ ಅಭಾವ ನಮ್ಮೊಂದಿಗಿದೆ ಬಂಧುಗಳೇ. ಎಸ್ ರೆಡಿ ಅಫಿಷಿಯಲ್. ಎಸ್ ಕ್ಯಾಪ್ಟನ್ rope tight. आराम से. Yes. Best of 3 set. Yes, both the captains. Rope tight. Yes. Yes, ಸ್ಪರ್ಧೆ ಆರಂಭವಾಗಿದೆ. ಈಗಾಗಲೇ ಹಗ್ಗ ಕರ್ತಾರದ ಕಡೆ ವಾಲ್ತಾ ಇದೆ.
ವಿಜೇತರ ಮೊದಲ ಸುತ್ತನ್ನ ತನ್ನದಾಗಿಸುವ ಹಣಾಹಣಿಯಲ್ಲಿ ಕಟ್ಟಾಲ. ಮುಂದಿನ ಫೈನಲ್ಗೆ ತಮ್ಮ ಅರ್ಹತೆಯನ್ನು ಗಳಿಸಿಕೊಂಡಿದ್ದೀರಿ. ಕಳೆದ ವರ್ಷದ ಚಾಂಪಿಯನ್ ಆಗಿ ಮೂಡಿ ಬಂದಂತ ತಂಡ ಕರ್ತಾಲ ಈ ಬಾರಿ ಸೆಮಿಫೈನಲ್ ನಲ್ಲಿ ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡಿದೆ. ವೀರಮಾರಿ ತಂಡ ಬನ್ನಿ, ಅಂಕಣ ಬದಲು ಮಾಡಿಕೊಳ್ಳಿ. ಇದು ಬೆಸ್ಟ್ ಆಫ್ 3 ಸೆಟ್ ನ ಮಾದರಿಯ ಪಂದ್ಯಾಟ. 2 ಸೆಟ್ ಅನ್ನ ಒಂದು ತಂಡ ಮುಂದಕ್ಕೆ ಅರ್ಹತೆ, ಇಲ್ಲವಾದರೆ ಟೈ ಆದಲ್ಲಿ ಮತ್ತೆ ಪುನಃ ಒಂದು ಏಕಮುಖಿಯಾದ ಸ್ಪರ್ಧೆ ನಡೆಯಲಿದೆ. ಸಮಯದ ಅವಕಾಶ ಇಲ್ಲ, ತಕ್ಷಣ ಬದಿಯನ್ನ ಬದಲಾಯಿಸಿ ಸಿದ್ಧರಾಗಿ. ಈಗಾಗಲೇ ಸಮಯ 6 ಆಗಿದೆ. 5 ಗಂಟೆಗೆ ಪಂದ್ಯ ಮುಗಿಬೇಕಾಗಿತ್ತು. ಎಸ್, ಬನ್ನಿ, ತರಬೇತದಾರರು ಓರ್ವರು ಸಾಕು, ಉಳಿದವರು ದಯಮಾಡಿ ಸಹಕರಿಸಬೇಕು. ಕಡ್ತಲ ತಂಡ ಈಗಾಗಲೇ 1 ಸೆಟ್ ಅನ್ನ ಜಯಿಸಿಕೊಂಡಿದ್ದೀರಿ. ಇದು ದ್ವಿತೀಯ ಸೆಟ್ನ ಪಂದ್ಯಾಟ. ಬಲಭಾಗದಲ್ಲಿ ಪರಿಚಯಿಸಿಕೊಂಡಿದೆ ಕಡ್ತಲ ತಂಡ, ಎಡಭಾಗದಲ್ಲಿ ವೀರಮಾರ್ ತಂಡ. 1 ಸೆಟ್ನ ಜಯವನ್ನ ಕಡ್ತಲ ಪಂಡುಕೊಂಡಿದ್ದಾರೆ. ಮುಂದಕ್ಕೆ ಯಾರು ರೆಡಿ ರೋಪ್ ಟೈಟ್. ಅಣ್ಣ ಅಷ್ಟು ಟೈಮ್ ಕೊಡ್ಲಿಕ್ಕಿಲ್ಲ, ಅದು ಸರಿ. ಹಗ್ಗ ಜಗ್ಗಾಟ ಆದ್ರೆ ಮಾತ್ರ, ಹಗ್ಗ ಜಗ್ಗಾಟ ಒಂದೇ ಸ್ಪರ್ಧೆ ಇದ್ರೆ ಸಮಯ ಕೊಡುವ. ಇಲ್ಲಿ ಬಹಳಷ್ಟು ಪಂದ್ಯಗಳಿವೆ, ನಮಗೆ 5 ಗಂಟೆಗೆ ಮುಗಿಸ್ಬೇಕಂತ ಠಾಣೆಯಿಂದ ಅನುಮತಿ ಇರುವಂತದ್ದು. ಒಂದೇ ಸ್ಪರ್ಧೆ ಆದ್ರೆ ಬೇಕಾದಷ್ಟು ಸಮಯ ಕೊಡ್ತೇವೆ. ನಿಯಮ ಪ್ರಕಾರ 20 ನಿಮಿಷ ಕೊಡಬೇಕು ಒಂದು ಸ್ಪರ್ಧೆಯಿಂದ ಇನ್ನೊಂದು ಸ್ಪರ್ಧೆಗೆ, ಗೊತ್ತಿದೆ. ತಗೊಳ್ಳಿ ರೋಪ್, ತಗೊಳ್ಳಿ. ಎಸ್, ರೋಪ್ ಟೈಟ್. pick up the rope. Rope tight. Rope tight. Rope tight. Yes. Rope tight. Yes, ಸ್ಪರ್ಧೆ ಆರಂಭವಾಗಿದೆ. ಈಗಾಗಲೇ ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡ ಕರ್ತಾಲ ನಮ್ಮ ಉತ್ತರ ಭಾಗದಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಹಗ್ಗ ಹುಲಿ ಪಾಂಜರದ ಕಡೆಗೆ 1-1 ಸಮಾಬಲ, 1-1 ಸಮಾಬಲ. ಮತ್ತೆ ಅದೃಷ್ಟದ ನಾಣ್ಯ ಚುಂಬಕ್ಕೆ 1-1 ಸಮಬಲವಾಗಿದೆ. ಉತ್ತಮ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಮೊದಲ ಸೆಮಿಫೈನಲ್ನಲ್ಲಿ ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡ ಕರ್ತಾಲ, ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡ ವೀರಮಾರುತಿ ಹುಲಿಪಾಂಜರ ಜಡ್ಡು. ಕರ್ತಾಳತನದ ಕ್ಯಾಪ್ಟನ್ ಬನ್ನಿ. ನಿರ್ಣಾಯಕ ಪಂದ್ಯ, ನಿರ್ಣಾಯಕ ಪಂದ್ಯ. ಕೇವಲ 2 ನಿಮಿಷದ ಮಾತ್ರ ಅವಕಾಶ, ವಿರಾಮದ ಅವಕಾಶ 2 ನಿಮಿಷ ಮಾತ್ರ. ಶಕ್ತಿಗಿಂತ ಯುಕ್ತಿ. 2 ನಿಮಿಷದ ವಿರಾಮ ಇದೆ, 2 ನಿಮಿಷದ ವಿರಾಮ ಇದೆ. ಈಗಾಗಲೇ ಪುರುಷರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಕಡತಲ ತಂಡ 1 ಸೆಟ್ ಜಯಿಸಿಕೊಂಡಿದೆ. 2ನೇ ಸೆಟ್ನಲ್ಲಿ ವೀರಮಾರಿ ತಂಡ ಕೂಡ ಜಯಿಸಿಕೊಂಡಿದೆ. ಮುಂದಕ್ಕೆ ನಡೆಯುವಂತ ಬಹಳಷ್ಟು ಪ್ರಾಮುಖ್ಯತೆ ಪಂದ್ಯಾಟ, ಅದು ನಿರ್ಣಾಯಕ ಪಂದ್ಯಾಟ.
ಬನ್ನಿ ಸ್ಪರ್ಧೆಗೆ. ಹಲೋ, ಹಲೋ ಚೆಕ್. ಹಲೋ, ಬ್ಯಾಟ್ರಿ ವೀಕ್ ಅಂಡ್ ಬ್ಯಾಟ್ರಿ ವೀಕ್. ಹಲೋ, ಹಲೋ ಚೆಕ್. ಹಲೋ ಚೆಕ್. ಎಸ್, ಪ್ರಣೀಲ್ ಸರ್. ಪ್ರಣೀಲ್ ಸರ್. ಹಲೋ, ಹಲೋ. ಎಸ್, ವೀರಮಾರು ತಂಡ ರೋಪ್ ಟೈಟ್ ಮಾಡ್ಕೊಳ್ಳಿ. ಕರ್ತಳ ತಂಡ ರೋಪ್ ಟೈಟ್ ಮಾಡ್ಕೊಳ್ಳಿ. ಇದು ನಿರ್ಣಾಯಕ ಪಂದ್ಯಾಟ. ಎಸ್, ರೆಡಿ, ಬಿ ರೆಡಿ. ರೋಪ್ ಟೈಟ್, ರೋಪ್ ಟೈಟ್, ರೋಪ್ ಟೈಟ್. ಸ್ಪರ್ಧೆ ಆರಂಭವಾಗಿದೆ. ಈಗಾಗಲೇ ಒಂದು ಸಮಬಲದೊಂದಿಗೆ ಮುನ್ನಡೆದಂತ ತಂಡ ಮತ್ತೆ ಕಳೆದ ವರ್ಷದ ಚಾಂಪಿಯನ್ ಅನ್ನ ಮಣಿಸಿದ ಹುಲಿಪಾಂಜರ ಜಡ್ಡು ವೀರಮಾರುತಿ ತಂಡ. ಈಗಾಗಲೇ ಬಹಳ ಜಿದ್ದಾಜಿದ್ದಿಯ ಹೋರಾಟದೊಂದಿಗೆ ಫೈನಲ್ಗೆ ಅರ್ಹತೆಯನ್ನು ಪಡೆದಂತ ವೀರಮಾರುತಿ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಪಿಲಿಚಾಮುಂಡಿ, ಕ್ಷಮಿಸಿ, ಸಾಂತೋಳಿ ಟೀಮ್ ಇದೆಲ್ಲ ಮುಗಿತಾ ಅದು. ಪಿಲಿಚಾಮುಂಡಿ ಮತ್ತು ಚಂದುಕೊಂದು ಸರಿಯಾ? ಯಾವುದು ಆಗ ವಿನ್ನರ್ಸ್ ಯಾರು? ಚಂದುಕೊಂದು ತಂಡ. ನೀವೆಲ್ಲ ಚಂದುಕೊಂದ ಅಲ್ಲ? ಆಟಗಾರರು ಆಗಮಿಸಬೇಕು. ಚಂದುಕೊಂದ ಮತ್ತು ಪಿಲಿಚಾಮುಂಡಿ ದ್ವಿತೀಯ ಸೆಮಿಫೈನಲ್ ಬೆಸ್ಟ್ ಆಫ್ 3 ಸೆಟ್. ಸ್ಪರ್ಧಾಳುಗಳು ಧಾವಿಸಿ ಬನ್ನಿ. ಇದು ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಎರಡು ತಂಡವನ್ನು ಪರಿಚಯಿಸಿವೆ, ಚಂದುಕೊಂಡಿ ಮತ್ತು ಪಿಲಿಚಾಮುಂಡಿ ತಂಡ. ಈಗಾಗಲೇ ಚಂದುಕೊಡಿ ತಂಡ ನಾಣ್ಯ ಚಿಮ್ಮುಕೆಯಲ್ಲಿ ತಮ್ಮ ಅರ್ಹತೆಯನ್ನು ಗಳಿಸಿಕೊಂಡಿದ್ದೀರಿ. ಎಡಭಾಗದಲ್ಲಿ ತಮ್ಮ ಅರ್ಹತೆಯನ್ನು ಸೂಚಿಸುವಂತಹ ಪ್ರಯತ್ನ ಮಾಡಿಕೊಂಡಿದ್ದೀರಿ. ಸೆಮಿಫೈನಲ್ ಮುಗಿದ ತಕ್ಷಣ ಮಹಿಳೆಯರ ಫೈನಲ್ ಚಾಮುಂಡಿ ತಂಡ ತಕ್ಷಣ ಸಮಾರಂಭಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸ್ಪರ್ಧೆಗಳು ಮುಕ್ತಾಯ ಹಂತದಲ್ಲಿದೆ. ಪ್ರಣೀಲ್ ಸರ್, ಮುಂದಕ್ಕೆ ಮಹಿಳೆಯರ ಫೈನಲ್. ಎಸ್, ರೆಡಿ. ಮಹಿಳೆಯರ ಫೈನಲ್ ಹುಲಿಪಾಂಜರ ಜಡ್ಡು ಮತ್ತು ಪಿಲಿಚಾಮುಂಡಿಯ ಸಾಂತೋಳಿ ಮುಂದಿನ ಮಹಿಳೆಯರ ವಿಭಾಗದ ಹಗ್ಗಜಗಾಟಕ್ಕೆ ಸಿದ್ಧರುವಂತೆ ಕೇಳಿಕೊಳ್ತಾ ಇದ್ದೇವೆ. ಹುಲಿಪಾಂಜರ ಜಡ್ಡು ಮತ್ತು ಸಾಂತೋಳಿ ಮುಂದಿನ ಫೈನಲ್ ಹಂತಕ್ಕೆ ಸಿದ್ಧರುವಂತೆ ಕೇಳಿಕೊಳ್ತಾ ಇದ್ದೇವೆ. ಚಂದುಕೊಡಿಯ ತರಬೇತುದಾರರು ಇದ್ದಾರೆ. ಬಂದಲೆ ಇನಿ ಬಲ್ಪುಡು ಸುರಾಯಿನಂಚಿನ ಕೂಟ ಒಬ್ಬರು ಕೋಚ್ ಮಾತ್ರ. ನಮ್ಮ ಇತ್ತೆ ಇನಾಮು ಪಟ್ಟಣ ಲೇಸ್ಗ ಅಣಿಯಾವನ್ನಲ್ಲ. ಪಿಲಿಚಾಮುಂಡಿ ಒಂದು ಕೋಚ್ ಇರಬೇಕು, ಗಮನಿಸಿಕೊಳ್ಳಿ. ಇದು ಬೆಸ್ಟ್ ಆಫ್ 3 ಪಂದ್ಯಾಟ. ನಿರಂತರವಾದ ಒಂದೊಂದೇ ಸ್ಪರ್ಧೆಯನ್ನು ನಡೆತಂದು ಇತ್ತೆ ಅಕೇರಿದ ಗೊಬ್ಬದ ಲೇಸರು ನಮ್ಮ ಉಲ್ಲ ಅಕ್ಕಮ್ಮ ಗದ್ದೆಯಲ್ಲಿ ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್. ಒಂದೆಡೆ ಸಾಂತೋಳಿ, ಒಂದೆಡೆ ಚಂದುಕೊಂದು, ಇನ್ನೊಂದೆಡೆ ಪಿಲಿಚಾಮುಂಡಿ ತಂಡ.
ಬಲಭಾಗದಲ್ಲಿ ಪಿಲಿಚಾಮುಂಡಿ ತಂಡವಾದರೆ ಎಡಭಾಗದಲ್ಲಿ ಚಂದುಕೊಡಿ ತಂಡ. ಅಂಕಣದ ಬಲಭಾಗದಲ್ಲಿ ಪಿಲಿಚಾಮುಂಡಿ, ಬಲಭಾಗದಲ್ಲಿ ಚಂದುಕೊಂಡ ತಂಡ. ಸ್ಪರ್ಧೆ ಬಹಳ ಕಠಿಣವಾಗಿದೆ. ಪಿಲಿಚಾಮುಂಡಿಯ ಕಡೆ ಮೊದಲ ಸೆಟ್ ಅನ್ನ ಜಯಿಸಿಕೊಂಡಿದ್ದೀರಿ. ಹಗ್ಗ ಪಿಲಿಚಾಮುಂಡಿಯ ಕಡೆಗೆ ಜಯಿಸಿಕೊಂಡಿದ್ದೀರಿ. ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದ್ದ ದ್ವಿತೀಯ ಸೆಮಿಫೈನಲ್ನ ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡ ಪಿಲಿಚಾಮುಂಡಿ. ಎಸ್ ರೆಡಿ, ಅಂಕಣವನ್ನ ಬದಲಾಯಿಸಿಕೊಂಡು ಮುಂದಿನ ಹಂತಕ್ಕೆ ಸಿದ್ಧರಂತೆ ಕೇಳಿಕೊಳ್ತಾ ಇದ್ದೇವೆ. ಅಂಕಣ ಬದಲಾವಣೆ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಿದ್ದೇವೆ. ಪಿಲಿಚಾಮುಂಡಿ ವರ್ಸಸ್ ಚಂದುಕೊಡಿ ತಂಡ. ಬಹಳಷ್ಟು ದೃಢಕಾಯದ ಯುವಕರು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಸ್ಪರ್ಧೆ ಬಹಳಷ್ಟು ಯಶಸ್ವಿನ ದಾಪುಗಳನ್ನು ನೀಡ್ತಾ ಇದ್ದಾರೆ. ಎರಡೂ ತಂಡಕ್ಕೂ ನೆರೆದಿರುವಂಥ ಎಲ್ಲರ ಪರವಾಗಿ ನಾವು ಶುಭವನ್ನು ಹಾರೈಸಿದ್ದೇವೆ. ಚಂದುಕೊಡಿ ವರ್ಸಸ್ ಪಿಲಿಚಾಮುಂಡಿ ತಂಡ. ಅಶೋಕಣ್ಣ, ನಾವು ಮುಂದೆ ಬಹುಮಾನ ವಿತರಣಾ ಸಮಾರಂಭಕ್ಕೆ ಸಿದ್ಧರಾಗಬೇಕಾಗ್ತದೆ. ತಾವೆಲ್ಲ ಬಹಳಷ್ಟು ದಿನಗಳ ಕಾಲ ಈ ಕೂಟದ ಯಶಸ್ವಿಗೆ ಸಹಕರಿಸಿದವರು. ಇದೀಗ ಸಮಾರೋಪ ಸಮಾರಂಭಕ್ಕೆ ತಮ್ಮ ಉಪಸ್ಥಿತಿಯೊಂದಿಗೆ ವೇದಿಕೆಯನ್ನು ಸಿದ್ಧಪಡಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಅಂಕಣ ಬದಲಾವಣೆಯಾಗಿದೆ. ಬಲಭಾಗದಲ್ಲಿ ಮತ್ತೊಮ್ಮೆ ಪರಿಚಯ ನೀಡಿದ್ದೇವೆ. ಈಗಾಗಲೇ ಯಶಸ್ವಿನ ಸ್ಪರ್ಧಾಳುಗಳು ಹಗ್ಗದ ನಮ್ಮದಿದ್ದಾರೆ. ಚಂದುಕೊಡಿ ತಂಡ ಬಲಭಾಗದಲ್ಲಿ, ಎಡಭಾಗದಲ್ಲಿ ಪಿಲಿಚಾಮುಂಡಿ ತಂಡ. ಎಸ್ ಕ್ಯಾಪ್ಟನ್ಸ್, ರೋಪ್ ಟೈಟ್ ಮಾಡ್ಕೊಳ್ಳಿ. ಪಿಕಪ್ ದ ರೋಪ್ಸ್. ರೋಪ್ ಟೈಟ್, ರೋಪ್ ಟೈಟ್, ರೋಪ್ ಟೈಟ್. ಸ್ಪರ್ಧೆ ಆರಂಭವಾಗಿದೆ. ಎಸ್ ಪಿಲಿಚಾಮುಂಡಿ 2 ಸೆಟ್ನೊಂದಿಗೆ ನೇರವಾಗಿ ತಮ್ಮ ಜಯವನ್ನು ಫೈನಲ್ಗೆ ಅರ್ಹತೆ ಗಳಿಸಿಕೊಂಡಿದ್ದೀರಿ. ವಿಜೇತರಿಗೆ ಸಂಘಟ ಪರವಾಗಿ ಅಭಿನಂದನೆಗಳು. ಬಹಳಷ್ಟು ಹೆಸರುವಾದಂಥ ನಮ್ಮ ಚಂದುಕೊಡಿಯ ಎಲ್ಲ ಸಾವಿರ ಹಗ್ಗಜಾಟ ಸ್ಪರ್ಧೆಗಳಿಗೆ ಎರಡು ಸುತ್ತನ್ನು ತನ್ನದಾಗಿಸಿಕೊಂಡ ಪಿಲಿಚಾಮುಂಡಿ ಫೈನಲಿಗೆ ಅರ್ಹತೆಯನ್ನು ಪಡೆದಿದೆ. ಸರಿಯಲ್ಲ? ಲೇಡೀಸ್ ಫೈನಲ್, ಮಹಿಳೆಯರ ವಿಭಾಗದ ಹಗ್ಗಜಗಾಟದ ಫೈನಲ್ ಅನ್ನು ಮಾಡ್ತಿದ್ದೇವೆ. ನಾವಿಸಿ ಬನ್ನಿ, ಅಜೇರಾಗಿ ಗೆದ್ದು ಬನ್ನಿ. ಇತಿಹಾಸದ ಪುಟಗಳಲ್ಲಿ ಕೆಸರು ಗದ್ದೆಯ ತಂಡದ ಹೆಸರನ್ನ ನೋಂದಣಿ ಮಾಡಿಕೊಳ್ಬೇಕಾದ ವಿನಂತಿ ಮಾಡಿ ಮಹಿಳೆಯರಿಗೆ. ಪ್ರಥಮ ಕರೆ, ದ್ವಿತೀಯ ಕರೆ. ಅಶೋಕಣ್ಣ, ಪೊಳಲೇಶ್ರೀಯ ಅಶೋಕಣ್ಣ, ನಿಮ್ಮ ನಿರೀಕ್ಷೆಯಲ್ಲಿ ಸಂಘದ ಕಾರ್ಯದರ್ಶಿಯವರು ಈ ಒಂದು ಕೂಟದ ಸಂಪೂರ್ಣ ಯಶಸ್ವಿನ ಹಿಂದೆ ಬಹಳಷ್ಟು ಸಹಕರಿಸಿದಂಥ ಅಶೋಕಣ್ಣ ಎಲ್ಲಿದ್ರು ಒಮ್ಮೆ ಇಲ್ಲಿ ಬನ್ನಿ. ಬಂದ್ರ ಮಹಿಳೆಯರ ಈಗಾಗಲೇ ನಾವು ಫೈನಲ್ಗೆ ಅಂತಿಮ ಕರೆಯನ್ನ ನೀಡ್ತೇವೆ. ದಯಮಾಡಿ ನಮ್ಮ ಸಹೃದಯ ಮಾತೃಶ್ರೀ ಬಂಧುಗಳು ದಯಮಾಡಿ ತಕ್ಷಣ ಆಗಮಿಸಬೇಕು. ತಕ್ಷಣ ಬನ್ನಿ, ಇದು ನಿಮಗೆ ಪ್ರೀತಿಯ ಮನವಿ. ಅಂತಿಮ ಕರೆ. ಅಜೇಯರಾಗಿ ಗೆದ್ದು ಬನ್ನಿ. ಮುಂದಿನ ಫಲಿತಾಂಶದಲ್ಲಿ ತಮ್ಮ ತಂಡದ ನೋಂದಣಿ ಮಾಡಿಕೊಳ್ಳಿ. ಬಹಳಷ್ಟು ಮಂದಿ ತಮ್ಮ ಸ್ಪರ್ಧೆ ಫೈನಲ್ ಮುಗಿತು ಬಕ್ಕ ಒಂಜಿ 5 ನಿಮಿಷ ಮಾತ್ರ ಕೆಸಡು ನಲಿಪರೆ ಇಂಚಿದ ಇನಾಮ ಪಟ್ಟಣಲ್ಲಿ వేసి ఇప్పుడు రెడ్ల ఒట్టొట్టు కావడు. ಬೆಸ್ಟ್ ಆಫ್ 3 ಸೆಟ್ ಮಾದರಿಯ ಫೈನಲ್ ಪಂದ್ಯಾಟ.
ಎರಡೂ ತಂಡಗಳು ಯಶಸ್ವಿಯ ಒಂದು ಸೆಟ್ಟನ್ನು ಜಯಿಸಿಕೊಂಡ್ರೆ ಆ ಬಳಿಕ ನಿರ್ಣಾಯಕ ಪಂದ್ಯಾಟವನ್ನು ಮಾಡುವಂಥ ಪ್ರಯತ್ನ ನಮ್ಮದಾಗಿದೆ. ಒಂದು ವೇಳೆ ಒಂದು ತಂಡ 2 ಸೆಟ್ಟಲ್ಲಿ ಜಯಿಸಿಕೊಂಡ್ರೆ ಅದು ಈ ಒಂದು ಚಿನ್ನದ ಬಣ್ಣದ ಟ್ರೋಫಿಗೆ ಪಾತ್ರರಾಗಿದ್ದಾರೆ. ಎಸ್ ಬನ್ನಿ, ಈಗಾಗಲೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮೀರಾಬಾಯಿ ಚಾಂದ್ರವರ ಶಕ್ತಿಯುತ ಸಾಧನೆಯನ್ನು ಕಂಡುಹಿಡಿದಿವೆ. ಇದೀಗ ನಮ್ಮ ಹೆಗಡೆ ಬಾಂಧವರ ಸ್ಪರ್ಧೆ ಫೈನಲ್ಗೆ ತಲುಪಿದೆ. ಎರಡೂ ತಂಡಕ್ಕೂ ನಾವು ಗೌರವದ ಪ್ರೀತಿಯ ಶುಭವನ್ನು ಹಾರೈಸುತ್ತಿದ್ದೇವೆ. ಒಂಬತ್ತು ಸದಸ್ಯರನ್ನ ಒಳಗೊಂಡಿದೆ ಫೈನಲ್ನಲ್ಲಿ. ಎಸ್ ಅಣ್ಣ, ತರಬೇತರು ದಯಮಾಡಿ ಜಾಗವನ್ನು ತೆರೆ ಮಾಡಿಕೊಳ್ಳಿ. ಇದೀಗ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಫೈನಲ್ ಹಂತವನ್ನು ಕಾಣ್ತಾ ಇದ್ದಾವೆ. ಒಂದೆಡೆ ದಂಡೆ ಊರ್ಬೇರ ಈಚೀಚೆ ಬಂದ್ರು. ಇದೀಗ ಹೆಬ್ರಿ ವಲಯದ ಹೆಗಡೆ ಸಮಾಜ ಸಂಘ ಇದರ ಆಶ್ರಯದಲ್ಲಿ ನಡೆಯುವಂತಹ ಹಗ್ಗ ಜಗ್ಗಾಟದ ಫೈನಲ್ ಹಂತವನ್ನು ಕಾಣ್ತಾ ಇದ್ದೇವೆ. ಮಹಿಳೆ ವಿಭಾಗದಲ್ಲಿ ಒಂದೆಡೆ ಸಾಂತೋಳಿ, ಇನ್ನೊಂದೆಡೆ ಹುಲಿಪಾಂಜರ ಜಡ್ಡು. ಬಹಳ ಜಿತಾಜಿತಿಯ ಹೋರಾಟವನ್ನ ಕಂಡುಕೊಂಡು ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದ್ದ ಹುಲಿಪಾಂಜರ ಜಡ್ಡು ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ದ್ವಿತೀಯ ಸುತ್ತಿಗಾಗಿ ಅಂಕಣದ ಬದಲಾವಣೆಯನ್ನ ಮಾಡಿಕೊಳ್ಳುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ನಾವು ಸಮಾರೋಪ ಸಮಾರಂಭಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದೇವೆ. ನಮ್ಮನ್ನೆಲ್ಲರೂ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಗಂಗಣ್ಣ ಸ್ವಲ್ಪ ಆಚೋಗಿ, ಗಂಗಣ್ಣ ಸ್ವಲ್ಪ ಆಚೋಗಿ, ದಂಡೆ ಮೇಲೆ ಬರ್ತಾ ಇದ್ದಾರೆ. ಆಚೆಗೆ ಹೇಳ್ಕೊಳ್ಳಿ. ಅಂಕಣ ಬದಲಾವಣೆ ಆಗಬೇಕಾಗಿದೆ. ಬಹಳ ಚೆನ್ನಾಗಿ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಗ್ತಾ ಇದೆ. ಆದರೆ ನಮ್ಮ ಕೂಟದಲ್ಲಿ ಭಾಗವಹಿಸಿದಂಥ ಯಾವುದೇ ಆಟಗಾರರಿಗೆ ಯಾವುದೇ ಆಘಾತಗಳು ತೊಂದರೆಗಳು ಆಗದಂತೆ ನಾವು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾದಂತೂ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಎರಡೂ ಅಂಕಣದ ತುದಿಯನ್ನ ನೋಡಿಕೊಂಡು ತಾವು ಸ್ಪರ್ಧೆಯನ್ನ ಪ್ರಾರಂಭಿಸಿ.
ಅಸ್ತದ ತನಕ ವರುಣ ದೇವರ ಆಶೀರ್ವಾದದೊಂದಿಗೆ ಬಹಳ ಯಶಸ್ವಿಯಾಗಿ ಮುನ್ನಡೆದಿದೆ ಎನ್ನುವಂತ ಮಾತನ್ನ ಹೇಳ್ತಾ ಬಂಧುಗಳೇ, ಮಹಿಳೆಯರ ವಿಭಾಗದಲ್ಲಿ ಅಕ್ಕಮಕ್ಕ ಗದ್ದೆಯಲ್ಲಿ ಫೈನಲ್ ನಡೀತಾ ಇದೆ. ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಸುತ್ತನ ತನ್ನದಾಗಿಸಿಕೊಂಡಂತಹ ಹುಲಿಪಾಂಜರ ಜಡ್ಡು, ಇನ್ನೊಂದೆಡೆ ಸಾಂತೋಳಿ ಅಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಫೈನಲ್ ಕಾಣ್ತಾ ಇದ್ದಾವೆ. ಹದಿನೇಳು ಸುತ್ತನ್ನು ತನ್ನದಾಗಿಸಿಕೊಂಡ ಹುಲಿಪಾಂಜರ ಜೊತೆ ಮೇಲ್ಗೈಯನ್ನು ಸಾಧಿಸಿ ವಿಜೇತರಾಗಿರ್ತಾರೆ. ಎಸ್ ನೋಡಿ, ಎಲ್ಲ ಇಚ್ಛೆ ಬನ್ನಿ ಅಕ್ಕ. ಭಾರಿ ಪೊರ್ಲುಡು ಸ್ಪರ್ಧೆಗೆ ಮತ್ತು ಕೂಟುಡು ಪಾಲು ಪಡೆದರು. ನನ್ನ ಅಜ್ಜಿ 5 ನಿಮಿಷ ಮಾತ್ರ ಡ್ಯಾನ್ಸ್ ಇಪ್ಪು ಬೈದವಕ್ಕ ಇನಾಮು ಪಟ್ಟಣ ಲೇಸುಂಡು. ಇತ್ತೆ ನಡಪುನಂಚಿನ ಸ್ಪರ್ಧೆ ಜವನರಿನ ಹಗ್ಗ ಜಗ್ಗಾಟ ಫೈನಲ್. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಫೈನಲ್ ಅನ್ನ ಇದೀಗ ನಡೆಸ್ತಾ ಇದ್ದೇವೆ. ಸುನೀತಕ್ಕ ಬಂಧುಗಳೇ, ನಮ್ಮ ಕೂಟ ಯಶಸ್ಸಾಗಿದೆ, ಉತ್ತಮ ರೀತಿಯಲ್ಲಿ ಸಂಘಟನೆಗೊಂಡಿದೆ ಅಂದರೆ ನಮ್ಮೆಲ್ಲ ಸಮಾಜ ಬಂಧುಗಳ ಸಹಕಾರದೊಂದಿಗೆ ನಮ್ಮ ಈ ಕೂಟದ ನಿಧಿ ಶೋಧದ ಬಹುಮಾನವನ್ನು ನೀಡಿ ಸಹಕರಿಸುವವರು ಶ್ರೀಯುತ ಸಜಿತ್ ಹೆಗಡೆ ಅಜೇಕಾರು, ಶ್ರೀಯುತ ಸಜಿತ್ ಹೆಗಡೆ ಕಾರ್ಕಳ ಸ್ಪೋರ್ಟ್ಸ್ ಗ್ಯಾಲರಿ ಜೋಡ್ ರಸ್ತೆ ಇವರು ನೀಡಿ ಸಹಕರಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅಥವಾ ಬಲೆ ನನ್ನ ಬಳ್ಳಿಜಿ ಆಂಡು ಬಲೆ ಕೈ ಪೂರ ಫ್ಯಾನ್ ಆಗ್ತದೆ. ಐಕ್ಯತ ಪ್ರೈಸ್ ಬರ್ತಂತ ಸರಿ ಆಗ್ಬಿಡು ಬಲೆ. ಪುರುಷರ ಫೈನಲ್ಗೆ ಸಕಲವು ಸಿದ್ಧತೆ ಮಾಡಿಕೊಟ್ಟವರಿದ್ದೇವೆ. ಈಗಾಗಲೇ 18 ಏಷ್ಯನ್ ಗೇಮ್ಸ್ ನ ಮುಕ್ತಾಯವನ್ನ ಕಂಡುಬರಿದ್ದೇವೆ. 23ನೇ ಕಾಮನ್ವೆಲ್ತ್ ಪ್ರಗತಿಯನ್ನ ಕಾಣ್ತೇವೆ. 33 ಜಾಗತಿಕ ಒಲಿಂಪಿಕ್ ಮುಕ್ತಾಯವಾದ ಕೂಡ ಇವತ್ತು ಹೆಗ್ಗಡೆ ಸಮಾಜದ ಅಂತಿಮ ಪಂದ್ಯಟವಾಗಿ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆ ಇದೀಗ ವಿಭಾಗದಲ್ಲಿ ಪುರುಷರು ಒಂದೆಡೆ ಹುಲಿಪಾಂಜರ ಜಡ್ಡು ಶ್ರೀ ವೀರಮಾರುತಿ ಹುಲಿಪಾಂಜರ ಜಡ್ಡು ಒಂದೆಡೆಯಾದರೆ ಹುಲಿಚಾಮುಂಡಿ ತಂಡ ಸರಿಯಲ್ಲ ಒಂದೆಡೆ ಹುಲಿಚಾಮುಂಡಿ, ಇನ್ನೊಂದೆಡೆ ಹುಲಿಪಾಂಜರ ಜಡ್ಡು. ಅದನ್ನು ಒಂಜಿ ಪಿಲಿಕ್ ಬಹಳ ಮಾನ್ಯತೆ ಉಂಡಿ. ಪೂರಾ ವಿಭಾಗಡು ಪಿಲಿಕ್ ತಪ್ಪುದಾರ ಕೊರ್ನೆ ಪೂರ ಭಿನ್ನ ಒಂದು ಬೈತದೆ. ಕೊಂಜಲ್ ವಿಭಾಗ ಇಪ್ಪು ಥ್ರೋ ಬಾಲ್ ಇಪ್ಪು ಅಂಚನೆ ನಮ್ಮ ವಾಲಿಬಾಲ್
ಮಾತ ವಿಭಾಗಡ್ಲ ಫಿಲಿತ್ತ ಪುದಾರದಿಂದ ಈ ಕ್ಷೇತ್ರಡು ಅಕಲು ಭಾರಿ ಇನಾಮ ತಂದಿರು ಅಂಚಾದ ಇಪ್ಪನಾಗ ಈತ ಬಳ್ಳು ಇಪ್ಪನ ಪಂತೋಡು ಫಿಲಿಪಾಂಜರ ಜಡ್ಡು ಒಂಜೆಡ ಅಂಡ ನನಂಜು ಕೋಡಿದೆ ಪಿಲಿಚಾಮುಂಡಿ ನಮ್ಮ ವೇದಿಕೆಗೆ ಕೈತಲಿಪ್ಪನ ತಂಡ ಪಿಲಿಚಾಮುಂಡಿ ಇತ್ತೆ ಅಂತಿಮ ಸ್ಪರ್ಧೆನೂ ನಮ್ಮವಲ್ಲ ಕೂಟದ ಅಕೇರಿದ ಪಂತೋ ಬರೀ ಖುಷಿ ಅಂಟು ಬಂದುಲೆ ಇನಿ ಬಲ್ಪುರ್ದು ಇತ ಮುಟ್ಟ ಓವೇ ಮುಂಜಿ ತಂಟೆ ತಕರಾದ ಅಂತಂದೆ ಸ್ಪರ್ಧೆಗೆ ಅವನಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಭಾಗವಹಿಸಿದ ನಂತರ ಮಾತ್ರ ಬಂದುಲೆಗ ಒಂದೇ ಪಾತ್ರ ಸ್ವಲ್ಪ ಸಂತ ಒಂದು ಫೈನಲ್ ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡ ಹುಲಿಪಾಂಜರ ಅಲ್ಲ ಪಿಲಿಚಾಮುಂಡಿ ಎಡಭಾಗದ ಪಿಲಿಪಂಜರದವರು ಪಿಲಿಚಾಮುಂಡಿ ಮುಂದಿನ ಅಂಕಣ ಬದಲಾವಣೆ ಆಗಬೇಕಾಗಿದೆ. ಇದು ಬೆಸ್ಟ್ ಆಫ್ 3 ಸೆಟ್ನ ಮಾದರಿಯ ಪುರುಷರ ಟಗ್ ಆಫ್ ವಾರ್ ಸ್ಪರ್ಧೆಯ ಅಂತಿಮ ಸುತ್ತಲ್ಲಿ ನಾವೆಲ್ಲ ಇದ್ದೇವೆ. ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿ. ಆದ್ರೆ ಇವತ್ತು ಎರಡೂ ತಂಡಗಳು ತಮ್ಮ ಹುಲಿಯ ನಾಮಧೇಯವನ್ನು ಇಟ್ಟುಕೊಂಡಿದ್ದಾರೆ. ಎರಡು ತಂಡಗಳು ಕೂಡ ನಾವೇನು ಕಡಿಮೆ ಇಲ್ಲ, ನೀವೇನು ಕಡಿಮೆ ಇಲ್ಲ ಅನ್ನೋಂಥ ಮಹತ್ತರವಾದ ಸಂದೇಶವನ್ನ ರವಾನಿಸುವಂತ ಪ್ರಯತ್ನ ಮಾಡಿಕೊಂಡಿದ್ದಾರೆ. ಅದುವೇ ರಾಷ್ಟ್ರೀಯ ಭಾವೈಕ್ಯತೆ, ನಾವೆಲ್ಲ ಒಂದೇ ಅನ್ನುವ ಮನೋಭಾವನೆ. ಈ ಭೂಮಿಡೆ ದೊಡ್ಡ ಮಾತ್ರ ಬತ್ತನ ತಾಂದ್ ಪಿಲಿಲ ಬೈದನ ನಂಚದೆ ಮಾತ ಕೂಟೋಡು ಸ್ಪರ್ಧೆಡೆ ಪಿಲಿ ಪಂಡದ ಪುದಾರದಿಂದ ಅವು ವಿನ್ನೆ ಆಪಿನಿ ವಾಲಿಬಾಲ್ ಆಡೋದು ತುಯ್ಯ ನಮ್ಮ ಬಳ್ಳು ಇಪ್ಪನ ಪಂತೋಡು ತುಯ್ಯ ಯಾಕಡೆ ಬಲ್ಪಿನಲ್ಲ ಅದೇ ಅವೇ ಇತ್ತನು ಮಾತಿರ್ಲ ಪಿಲಿತ್ತ ಪುದಾರದಿಂದ ಇನಾಮ ದೆತನುಲ್ಲೇರು ಅಂಚಾದಿಪ್ಪನಾಗ ದಾತನು ಈ ಜಾಗಗಳ ಐಕ್ಲ ಭಾಳ ಸಂಬಂಧ ಉಂಡು ಅಂತ ತೋಜುಂಡು. ಎಸ್ ಬನ್ನಿ, ಸ್ಪರ್ಧೆ ಪ್ರೀತಿಗಾಗಿ ಸ್ಪರ್ಧೆ, ಪ್ರೀತಿಗಾಗಿ ಕ್ರೀಡೆ, ದಯಮಾಡಿ ಸಹಕರಿಸಬೇಕು ಬಂಧುಗಳೇ. ಈ ಒಂದು ಸ್ಪರ್ಧೆ ಸ್ನೇಹಕ್ಕಾಗಿ, ಸಂಘಟನೆಗಾಗಿ, ಪ್ರಶಸ್ತಿಗಾಗಿ ಎನ್ನುವಂಥ ಭಾವನೆಯನ್ನ ತಮ್ಮ ಮನಸ್ಸಿನಿಂದ ಹೊರಗಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ನಾವೇನು ಕೂಟದಲ್ಲಿ ಭಾಗವಹಿಸ್ತಾ ಇದ್ದೇವೆ, ಇದು ಸ್ನೇಹಕ್ಕಾಗಿ ಮತ್ತು ಸಂಘಟನೆಗಾಗಿ. ನಿಲ್ಲಿ ವೇಟ್ ಫಾರ್ ದಿ ವಿಸಿಲ್. Yes. Yes, ready. ಅಲ್ಲೇ ಕೊಡಿಯರು. ಈಗಾಗಲೇ ಹಗ್ಗ ಹುಲಿಪಾಂಜರ ಜಡ್ಡಿನ ಪರ ಹೊರಡ್ತಾ ಇದೆ. ಅಲ್ಲ ಮತ್ತೆ ಸಮಬಲದ ಹೋರಾಟ. ಚಿಕ್ ಚಿಕ್ ಹಲ್ ಹಲ್ ಹಲ್. ಎರಡೂ ತಂಡಗಳು ಬಹಳಷ್ಟು ಬಲಿಷ್ಠ ತಂಡಗಳು, ಒಂದೊಂದು ಸೆಟ್ ಅನ್ನು ಜಯಿಸಿಕೊಂಡಿದ್ದಾರೆ. ಮುಂದದ ಅಂತಿಮ ಹಂತದ ನಿರ್ಣಾಯಕ ಪಂದ್ಯಕ್ಕಾಗಿ ಮತ್ತೆ ಎರಡೂ ತಂಡದ ಕ್ಯಾಪ್ಟನ್ ಅನ್ನು ಬರಮಾಡಿಕೊಳ್ಳಿದ್ದೇವೆ. ದಯಮಾಡಿ ಸಹಕರಿಸಬೇಕು. ಈಗಾಗಲೇ ಫೈನಲ್ ಹಂತದಲ್ಲಿ 1-1 ಸಮಬಲದೊಂದಿಗೆ ಪಂದ್ಯ ಮುಂದುವರಿತಾ ಇದೆ. ಇದು ಫೈನಲ್. ಫೈನಲ್ ಅಂದ್ರೆ ಹೇಗಿರಬೇಕು ಬಂಧುಗಳೇ? ನೋಡಿ, ಸೋಲು ಗೆಲು ಆಟದ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಒಬ್ಬ ಸೋತರೆ ಮಾತ್ರ ನಾವು ವಿಜೇತರಾಗುವಂಥದ್ದು. ಹಾಗಾಗಿ
ಒಂದು ಸೋಲು ಒಂದು ಗೆಲು ಇದ್ದೇ ಇರುತ್ತೆ. ಆದರೆ ಯಾರು ಸೋಲುವುದು ಯಾರು ಗೆಲ್ಲುವುದು ಸ್ಪರ್ಧೆಯಲ್ಲಿ ನೋಡಬೇಕಾಗತ್ತೆ. ಮೊದಲ ಸುತ್ತನ್ನ ಪಿಲಿಚಾಮುಂಡಿ ಆದರೆ ಇನ್ನೊಂದು ಸುತ್ತನ್ನ ಪಿಲಿಪಾಂಜರ ಜಡ್ಡು. ಇದೀಗ ಅಂತಿಮ ಸುತ್ತಿಗಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅದೃಷ್ಟದ ನಾಣ್ಯ ಚಿಮ್ಮಿಕೆಯೊಂದಿಗೆ ಬದಿಯ ಆಯ್ಕೆಯನ್ನು ಮಾಡಿಕೊಂಡು ಸ್ಪರ್ಧೆಗೆ ಸಿದ್ಧರಾಗ್ತಾ ಇದ್ದಾರೆ. మరి ఖుషి అవందుండు బొల్పూర్దు మరి పొర్లుడు నంకు సహకార మల్దరు ఇట్టే ఫైనల్ అవనాక ಒಂಜಿ ಟೀಮುಡು 30 ಜನ ಅಂಡಿ ಅಣ್ಣ ಪಿರವಲೆ 30 ಜನ ಬರ್ಚು 40 ಜನ ಹೋಯ್ತು ನಾವು 8+1 8 ಜನ ಸಾಕು. ಹಿಂದೆ ಬನ್ನಿ, ಹಿಂದೆ ಹಲೋ ಅಲ್ಲ ನೆಟ್ಟೆ ಬಿಗ್ ನಂಬರ್ 30 ನಂಬರ್ ಹಿಂದೋಗಿ 35 ಕೋಚಾ ನೀವು? ಒಬ್ರು ಕೋಚಾ ಹಿಂದೋಗಿ ಅಮ್ಮ. ಎರಡೂ ಕಡೆಯಲ್ಲಿ ಕೂಡ ಹುಲಿಗಳು ಪ್ರಶಸ್ತಿಗಾಗಿ ಹೋರಾಟ. ಎಡಭಾಗದ ತಂಡ 2026ರ ಕೆಸರ್ತ ಗೊಬ್ಬು ಅಪಚಕಾರದ ವಿಜೇತರಾಗಿ ಪಿಲಿಚಾಮುಂಡೆ ತಂಡ ಮೇಲುಗೈಯನ್ನು ಸಾಧಿಸಿಕೊಂಡಿದೆ. ಎರಡು ತಂಡಕ್ಕೂ ಅಭಿನಂದನೆಗಳು. ವಿಜೇತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಕೋಚ್ಗಳಿಗೆ ಕೂಡ ಅಭಿನಂದನೆಗಳು. ವ್ಯವಸ್ಥಿತ ತಂಡವನ್ನ ಮಾಡಿಕೊಂಡಿದ್ದೀರಿ. ಸ್ಪರ್ಧೆ ನೋಡಲಿಕ್ಕೆ ಬಹಳ ಕುತೂಹಲವಾಗಿತ್ತು. ಸಹಕರಿಸಿದ ಎಲ್ಲ ತಂಡಕ್ಕೂ ನಾವು ಪ್ರೀತಿಯ ಗೌರವದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್. ಎಲ್ಲ ಬಂಧುಗಳು 5 ನಿಮಿಷ ಮ್ಯೂಸಿಕ್ ಅನ್ನು ಹಾಕ್ತೇವೆ. ಡ್ಯಾನ್ಸ್ ಮಾಡಲಿಕ್ಕೆ ರೆಡಿಯಾಗಿ. ಎಸ್ ರೆಡಿ. ಕೇವಲ 5 ನಿಮಿಷ ಮಾತ್ರ. ಮಳೆ ಬಿಟ್ಟಿದೆ. ಎಲ್ಲ ಆಯ್ತು. ಇನ್ನ ಡ್ಯಾನ್ಸ್ 5 ನಿಮಿಷ ಡ್ಯಾನ್ಸ್.
ಕುರ್ಚಿಗೆ.
ಬಂದು ಹೇಳ್ತಿದ್ದ ಹಾಗೆ ನಂದಾಗೆ ಪರ್ಲ ನಿಮ್ಮ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಹೆಗಡೆ ಇವರು ವಹಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಈ ಒಂದು ವೇದಿಕೆಯಲ್ಲಿ ಹೆಬ್ರಿ ವಲಯದ ಗೌರವಾಧ್ಯಕ್ಷರಾದಂಥ ಶ್ರೀ ಸುಧಾಕರ್ ಹೆಗಡೆ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿ ಕೇಳ್ತಾ ಜೊತೆಗೆ ನಮ್ಮ ಸಂಘದ ಹಿತೈಷಿಗಳು ಮಾರ್ಗದರ್ಶಕರು ಆದಂಥ ಶ್ರೀ ಸುಂದರ ಹೆಗಡೆ ಸುಮನಸ ಹೆಬ್ರಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜೊತೆಗೆ ಶ್ರೀಮತಿ ಪ್ರಭಾವತಿ ಹೆಗಡೆ ಗೌರವ ಅಧ್ಯಕ್ಷರು, ಗೌರವ ಸಲಹೆಗಾರರಾದಂಥ ಪ್ರಭಾವತಿ ಹೆಗಡೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಬೆನ್ನೆಲುಬು, ಉದಾರ ಕೊಡುಗೈ ದಾನಿ ಶ್ರೀ ವಿಶ್ವನಾಥ ಹೆಗಡೆ ಉದ್ಯಮಿ ಮುಂಬೈ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಜೊತೆಗೆ ನಮ್ಮೆಲ್ಲರ ಸಮಾಜದ ಹಿರಿಯರು ಶ್ರೀಯುತ ಸುಬ್ಬಣ್ಣ ಹೆಗಡೆ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ದಯವಿಟ್ಟು ಶ್ರೀಯುತ ಹರಿದಾಸ್ ಹೆಗಡೆ ನಿವೃತ್ತ ಶಿಕ್ಷಕರು, ನಮ್ಮ ಸಂಘವನ್ನು ಬೆಳೆಸಿ ಉಳಿಸುವಲ್ಲಿ ಬಹಳಷ್ಟು ಹಗಲಿರುಳು ಶ್ರಮಿಸಿದಂತಹ ಶ್ರೀಯುತ ಹರಿದಾಸ್ ಹೆಗಡೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಸ್ಥಳದ ಅವಕಾಶವನ್ನು ನೀಡಿ ನಮಗೆ ಸಹಕರಿಸಿದಂತಹ ಶ್ರೀಮತಿ ಸೀತಾ ಹೆಗಡೆ ದುಡ್ಡಿನ ಜಡ್ಡು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಇಂದು ಬೆಳಿಗ್ಗೆ ಅದೇ ರೀತಿ ಇಂದು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅನ್ಯ ಕಾರ್ಯ ನಿಮಿತ್ತವಾಗಿ ಅನುಪಸ್ಥಿತಿಯಲ್ಲಿದ್ದ ಶ್ರೀಯುತ ಡಾಕ್ಟರ್ ವಿದ್ಯಾಧರ ಹೆಗಡೆ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಗ್ರಾಮ ಪಂಚಾಯತ್ ನಾಡ್ಪಾಲು ಇದರ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ವಿದ್ಯಾಧರ ಹೆಗಡೆ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಸಭಾ ಸಂಪ್ರದಾಯದಂತೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಕೆಸರುಗದ್ದೆ ಓಟದ ವಿಜೇತರನ್ನು ಗೌರವಿಸುವಂತೆ ನಮ್ಮ ಸಂಘದ ಗೌರವ ಸಲಹೆಗಾರರಾದಂಥ ಶ್ರೀಮತಿ ಪ್ರಭಾವತಿ ಎ ಹೆಗಡೆ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ವಿಜೇತರು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೆಸರುಗದ್ದೆ ಓಟ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ರಕ್ಷಿತ್ ಹೆಗಡೆ ರಕ್ಷಿತ್ ಹೆಗಡೆ ಸನ್ ಆಫ್ ಅರುಣ ಹೆಗಡೆ ದುಡ್ಡಿನ ಜಡ್ಡು ಇವರಿಗೆ ಪ್ರಥಮ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಆರುಷ್ ಹೆಗಡೆ ಸನ್ ಆಫ್ ವಿಜಯ್ ಹೆಗಡೆ ಕನ್ಯಾನ ತಾವು ಕೂಡ ವೇದಿಕೆಗೆ ಬಂದು ಶ್ರೀಮತಿ ಪ್ರಭಾವತಿ ಹೆಗಡೆ ಇವರಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನು ಪಡೆದಂತಹ ಅನೂಷ್ ಹೆಗಡೆ ಸನ್ ಆಫ್ ವಿಜಯ್ ಹೆಗಡೆ ಕನ್ಯಾನ ಇವರಿಗೆ ಅಭಿನಂದನೆಯ ಜೊತೆಯಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಕೆಸರುಗದ್ದೆ ಓಟದ ವಿಜೇತರು ಪ್ರಥಮ ಸ್ಥಾನವನ್ನು ರೈಷಾ ಡಾಕ್ಟರ್ ಆಫ್ ರಮೇಶ್ ಹೆಗಡೆ ಸೋಮೇಶ್ವರ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಅಪನ ಡಾಕ್ಟರ್ ಆಫ್ ಮಹೇಶ್ ಹೆಗಡೆ ಚಂದುಕೊಂದು, ಅಹನಾ ಕುಮಾರಿ ಅಹನಾ ಹೆಗಡೆ ಇವರಿಗೆ ದ್ವಿತೀಯ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನು ಪಡೆದಂಥ ತುಷಾ ಡಾಕ್ಟರ್ ಆಫ್ ವಿಜಯ್ ಹೆಗಡೆ ಕಾರ್ಕಳ ಇವರಿಗೆ ಅಭಿನಂದನೆ ಜೊತೆಯಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತ್ರಿಷಾ ಹೆಗಡೆ ಡಾಕ್ಟರ್ ಆಫ್ ವಿಜಯ್ ಹೆಗಡೆ ಕಾರ್ಕಳ ವಿಜೇತರನ್ನು ಗೌರವಿಸಿದ ಶ್ರೀಮತಿ ಪ್ರಭಾವತಿ ಎ ಹೆಗಡೆ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂತಹ ಶ್ರೀಯುತ ಸುಂದರ ಹೆಗಡೆ ಸುಮನ ಸಾಹೇಬ್ರಿ ಇವರನ್ನು ಕೇಳಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಕೆಸರುಗದ್ದೆ ಓಟದ ವಿಜೇತರು ಆಯಿಷಾ ಹೆಗಡೆ ಡಾಕ್ಟರ್ ಆಫ್ ಸುರೇಶ್ ಹೆಗಡೆ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಯಿಷಾ ಹೆಗಡೆ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮನಸ್ವಿ ಹೆಗಡೆ ಡಾಕ್ಟರ್ ಆಫ್ ಸುರೇಶ್ ಹೆಗಡೆ ತೃತೀಯ ಸ್ಥಾನವನ್ನು
ವಿಭಾಗದ ಬಾಲಕರ ಕೆಸರುಗದ್ದೆ ಓಟದ ವಿಜೇತರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಸುರೇಶ್ ಹೆಗಡೆ ಕರಡೂರು ಇವರಿಗೆ ಪ್ರಥಮ ಬಹುಮಾನದ ಗೌರವವನ್ನು ನೀಡಿ ಗೌರವಿಸಿದ್ದಾರೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಅನ್ವೇಷ್ ಇವರಿಗೆ ದ್ವಿತೀಯ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅನ್ವೇಷ್ ಹೆಗಡೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಪೃಥ್ವಿರಾಜ್ ಹೆಗಡೆ ಪ್ರವೀಣ್ ಹೆಗಡೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಪ್ರವೀಣ್ ಹೆಗಡೆ ಮಾಳ. ಕಾಲೇಜು ವಿಭಾಗದ ವಿಜೇತರು ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಅನುಪಾ ಹೆಗಡೆ ಡಾಕ್ಟರ್ ಆಫ್ ಉದಯ್ ಹೆಗಡೆ. ಈ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಸುಧಾಕರ್ ಹೆಗಡೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂಥ ಸುಧಾಕರ್ ಹೆಗಡೆ ಅವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಅನುಪಾ ಹೆಗಡೆ ಡಾಕ್ಟರ್ ಆಫ್ ಉದಯ್ ಹೆಗಡೆ ದುಡ್ಡಿನ ಜಡ್ಡು. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಅದಿತಿ ಜಿ ಹೆಗಡೆ ಡಾಕ್ಟರ್ ಆಫ್ ಗಿರೀಶ್ ಹೆಗಡೆ ಓದೂರು. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದ್ವಿತಿ ಜಿ ಹೆಗಡೆ ಡಾಕ್ಟರ್ ಆಫ್ ಗಿರೀಶ್ ಹೆಗಡೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಮೃದ್ಧಿ ಡಾಕ್ಟರ್ ಆಫ್ ಶಶಿಧರ ಹೆಗಡೆ. ವಿಜೇತರಿಗೆ ಅಭಿನಂದನೆಗಳು. ಈ ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೆ ವಂದನೆಗಳನ್ನು ಸಲ್ಲಿಸಿದ ಮುಂದಿನ ಬಹುಮಾನವನ್ನು ಶ್ರೀಯುತ ವಿಶ್ವನಾಥ ಹೆಗಡೆ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಕಾಲೇಜು ವಿಭಾಗದ ಕೆಸರುಗದ್ದೆ ಓಟದ ಬಾಲಕರ ವಿಜೇತರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಾತ್ವಿಕ್ ಹೆಗಡೆ ಡಾಕ್ಟರ್ ಆಫ್ ದಯಾನಂದ ಹೆಗಡೆ ಸನ್ ಆಫ್ ದಯಾನಂದ ಹೆಗಡೆ ಸೋಮೇಶ್ವರ. ಕಾಲೇಜು ವಿಭಾಗದ ಬಾಲಕರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಾತ್ವಿಕ್ ಹೆಗಡೆ ಸನ್ ಆಫ್ ಸಾತ್ವಿಕ್ ದಯಾನಂದ ಹೆಗಡೆ ಡಾಕ್ಟರ್ ಆಫ್. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ವಿನೀಶ್ ಹೆಗಡೆ ಸನ್ ಆಫ್ ವಿಜಯ್ ಹೆಗಡೆ ರಂಗನಮಕ್ಕಿ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಶ್ರೇಯಸ್ ಹೆಗಡೆ ಸನ್ ಆಫ್ ಗಣೇಶ್ ಹೆಗಡೆ ಹೊಸ್ಮಾರು. ವಿಜೇತರಿಗೆ ಅಭಿನಂದನೆಗಳು. ಹಿಮ್ಮುಖ ಓಟದ ಪ್ರಾಥಮಿಕ ಶಾಲಾ ವಿಭಾಗದ ವಿಜೇತರು ಪ್ರಥಮ ಸ್ಥಾನವನ್ನು ಅದ್ವಿತ್ ಹೆಗಡೆ ಸನ್ ಆಫ್ ಅರವಿಂದ ಹೆಗಡೆ ಇವರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇವರಿಗೆ ಪ್ರಥಮ ಸ್ಥಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಅನ್ವೇಷ್ ಸನ್ ಆಫ್ ಮಹೇಶ್ ಹೆಗಡೆ ಚಂದುಕೊಂದು. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ತಕ್ಷಿತ್. ದಯವಿಟ್ಟು ಬಹುಮಾನವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ತೃತೀಯ ಸ್ಥಾನವನ್ನು ಪಡೆದಂಥ ಹರ್ಷಿತ್ ಇವರಿಗೆ ತೃತೀಯ ಸ್ಥಾನವನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ತಕ್ಷಿತ್ ವಿಜೇತರಿಗೆ ಅಭಿನಂದನೆಗಳು. ಇದೇ ರೀತಿ ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ಕೂಟದಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಇರುವರು ತೀರ್ಪುಗಾರರನ್ನು ಗೌರವಿಸ್ತಾ ಇದ್ದೇವೆ. ಮೂಡಬಿದರೆ ರೋಟರಿ ಕೇಂದ್ರೀಯ ವಿದ್ಯಾಸಂಸ್ಥೆಯಿಂದ ಶ್ರೀ ಹರಿಶ್ಚಂದ್ರ ಇವರು ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಹರೀಶ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಶ್ರೀ ರಕ್ಷಿತ್ ಶ್ರೀ ವಾಣಿ ವಿದ್ಯಾಸಂಸ್ಥೆ ಪಾವಂಜೆ ಇದರ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ರಕ್ಷಿತ್ ಇವರು ವೇದಿಕೆಗೆ ಬಂದು
ಗೌರವ ಸ್ಮರಣಿಕೆಯನ್ನು ತಾವು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಮುಂದೆ ವಿಜೇತರನ್ನು ಗೌರವಿಸ್ತಾ ಇದ್ದೇವೆ. ಕಾಲೇಜು ವಿಭಾಗದ ಹಿಮ್ಮುಖ ಓಟದ ವಿಜೇತರು ಈ ಬಹುಮಾನವನ್ನು ನೀಡಿ ಗೌರವಿಸುವಂತೆ ನಮ್ಮ ಸಂಘದ ಗೌರವ ಸಲಹೆಗಾರರಂಥ ಶ್ರೀಯುತ ಹರಿದಾಸ್ ಹೆಗಡೆ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಬಾಲಕಿಯರ ಪ್ರಾಥಮಿಕ ಶಾಲಾ ವಿಭಾಗದ ಹಿಮ್ಮುಖ ಓಟದ ವಿಜೇತರು ಸಮೃದ್ಧಿ ಡಾಕ್ಟರ್ ಆಫ್ ಪ್ರಭಾಕರ ಹೆಗಡೆ. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಮೃದ್ಧಿ ಡಾಕ್ಟರ್ ಆಫ್ ಪ್ರಭಾಕರ ಹೆಗಡೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸ್ಮಿತಿಕಾ ಡಾಕ್ಟರ್ ಆಫ್ ಸುಭಾಷ್ ಹೆಗಡೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಕುಮಾರಿ ಪ್ರಣಮ್ಯ ಡಾಕ್ಟರ್ ಆಫ್ ಪ್ರವೀಣ್ ಮಾಳಾ. ಹೈಸ್ಕೂಲ್ ವಿಭಾಗದ ಬಾಲಕರ ವಿಜೇತರು ಹಿಮ್ಮುಖ ಓಟದ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಸಮನ್ಮಯ್ ಸನ್ ಆಫ್ ಸುರೇಶ್ ಹೆಗಡೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಮಿಥುನ್ ಇವರಿಗೆ ದ್ವಿತೀಯ ಸ್ಥಾನವನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ಮಿಥುನ್ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಹಿಮ್ಮುಖ ಓಟದಲ್ಲಿ. ಮೋಹಿತ್ ಇವರಿಗೆ ತೃತೀಯ ಸ್ಥಾನದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ಪ್ರೌಢಶಾಲಾ ವಿಭಾಗದ ಹಿಮ್ಮುಖ ಓಟದ ಬಾಲಕಿಯರ ವಿಜೇತರು ಪ್ರಥಮ ಸ್ಥಾನ ವಿಜೇತರನ್ನು ಗೌರವಿಸಿದ ಶ್ರೀಯುತ ಹರಿದಾಸ್ ಹೆಗಡೆ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ಹಿರಿಯ ಮಾತೆ ಶ್ರೀಮತಿ ಸೀತಾ ಹೆಗಡೆ ಈ ಸ್ಥಳಾವಕಾಶವನ್ನು ನೀಡಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀಮತಿ ಸೀತಾ ಹೆಗಡೆ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಹೈಸ್ಕೂಲ್ ವಿಭಾಗದ ಹಿಮ್ಮುಖ ಓಟದ ವಿಜೇತರು ಐಷಾ ಹೆಗಡೆ ಡಾಕ್ಟರ್ ಆಫ್ ಸುರೇಶ್ ಹೆಗಡೆ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನ ಮನಸ್ವಿ ಹೆಗಡೆ ಡಾಕ್ಟರ್ ಆಫ್ ಬಾಲಕೃಷ್ಣ ಹೆಗಡೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಅದಿತಿ ಜಿ ಹೆಗಡೆ ಡಾಕ್ಟರ್ ಆಫ್ ಗಿರೀಶ್ ಹೆಗಡೆ. ತೃತೀಯ ಸ್ಥಾನ ಅದಿತಿ ಹೆಗಡೆ ಡಾಕ್ಟರ್ ಆಫ್ ಗಿರೀಶ್ ಹೆಗಡೆ. ಕಾಲೇಜು ವಿಭಾಗದ ಹಿಮ್ಮುಖ ಓಟದ ಬಾಲಕರ ವಿಜೇತರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಾತ್ವಿಕ್ ಹೆಗಡೆ ಡಾಕ್ಟರ್ ಆಫ್ ದಯಾನಂದ್ ಹೆಗಡೆ. ಇವರನ್ನು ಈ ಸಂದರ್ಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾವೆ. ದ್ವಿತೀಯ ಸ್ಥಾನ ವಿಶ್ವಾಸ್ ಹೆಗಡೆ ಸನ್ ಆಫ್ ವಿಶ್ವನಾಥ ಹೆಗಡೆ ಸೋಮೇಶ್ವರ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಶ್ರೇಯಸ್ ಹೆಗಡೆ ಸನ್ ಆಫ್ ಗಣೇಶ್ ಹೆಗಡೆ ಹೊಸ್ಮಾರು. ತೃತೀಯ ಸ್ಥಾನ ಶ್ರೇಯಸ್ ಹೆಗಡೆ ಸನ್ ಆಫ್ ಗಣೇಶ್ ಹೆಗಡೆ. ಕಾಲೇಜು ವಿಭಾಗದ ಹಿಮ್ಮುಖ ಓಟದ ಶ್ರೀಮತಿ ಸೀತಾ ಹೆಗಡೆ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಡಾಕ್ಟರ್ ವಿದ್ಯಾಧರ ಹೆಗಡೆ ಪ್ರಾಂಶುಪಾಲರು ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇವರನ್ನು ಕೇಳಿಕೊಳ್ತಾ ಕಾಲೇಜು ವಿಭಾಗದ ಹಿಮ್ಮುಖ ಓಟದ ಬಾಲಕಿಯರ ವಿಜೇತರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸಮೃದ್ಧಿ ಹೆಗಡೆ ಡಾಕ್ಟರ್ ಆಫ್ ಶಶಿಧರ ಹೆಗಡೆ. ಇವರಿಗೆ ಪ್ರಥಮ ಬಹುಮಾನದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಪ್ರಸ್ತ್ವಿ ಡಾಕ್ಟರ್ ಆಫ್ ಚಂದ್ರಶೇಖರ್ ಹೆಗಡೆ ಹಾಲಾಡಿ ಇಲ್ವಾ ತಗೊಳ್ಳಿ. ಅವರ ಪರವಾಗಿ ಅವರ ಸಹೋದರಿ ಸ್ವೀಕರಿಸ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಅನೂಪ ಹೆಗಡೆ ಡಾಕ್ಟರ್ ಆಫ್ ಉದಯ್ ಹೆಗಡೆ ದುಡ್ಡಿನ ಜಡ್ಡು.
40 ವರ್ಷದ ಒಳಗಿನ ವಯಸ್ಸಿನ ಪುರುಷರ ಓಟದ ಕೆಸರುಗದ್ದೆ ಓಟದ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಪ್ರಸಿದ್ಧ ಡಾಕ್ಟರ್ ಆಫ್ ಚಂದ್ರಶೇಖರ್ ಹೆಗಡೆ. ಪ್ರಥಮ ಸ್ಥಾನ ಕೆಸರುಗದ್ದೆ ಓಟದ ವಿಜೇತರು ಪ್ರಸಿದ್ಧ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಪ್ರತೀಕ್ಷ ಹೆಗಡೆ, ಸನ್ ಆಫ್ ರವೀಂದ್ರ ಹೆಗಡೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸೃಜನ್ ಹೆಗಡೆ, ಸನ್ ಆಫ್ ಸುರೇಶ್ ಹೆಗಡೆ ಕಾರ್ಕಳ. ವಿಜೇತರನ್ನ ಗೌರವಿಸಿದ ಶ್ರೀಯುತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. 60 ವರ್ಷದ ಮೇಲ್ಪಟ್ಟ ಪುರುಷರ ವಿಭಾಗದ ವಿಜೇತರು ಪ್ರಥಮ ಸ್ಥಾನ ಸಂಜಯ್, ಸನ್ ಆಫ್ ಸಾಧು ಹೆಗಡೆ ಹಾಡಿಮನೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಹರೀಶ್ ಹೆಗಡೆ, ಸನ್ ಆಫ್ ಮಾಬಲ ಹೆಗಡೆ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಸತೀಶ್ ಹೆಗಡೆ, ಸನ್ ಆಫ್ ಶೇಖರ್ ಹೆಗಡೆ. 40 ವರ್ಷ ಕೆಳಗಿನ ವಿಭಾಗದ ಬಾಲಕಿಯರ ವಿಭಾಗದ ಮಹಿಳೆಯರ ವಿಭಾಗದ ವಿಜೇತರು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಕ್ಕೆ ಅಂಕಿತಾ, ಡಾಕ್ಟರ್ ಆಫ್ ಕಾಂತಿ ಹೆಗಡೆ ಸೇಳೆಂಜೆ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಪ್ರತಿಮಾ ಹೆಗಡೆ, ವೈಫ್ ಆಫ್ ಸುಭಾಷ್ ಹೆಗಡೆ ಸೇಳೆಂಜೆ. ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ನಿಖಿತಾ ಹೆಗಡೆ, ವೈಫ್ ಆಫ್ ಸುದರ್ಶನ್ ಹೆಗಡೆ ತಿಂಗಳೆ. ನಲವತ್ತು ವರ್ಷ ಮೇಲ್ಪಟ್ಟ ವಿಭಾಗದ ಕೆಸರುಗದ್ದೆ ಓಟದ ವಿಜೇತರು. ಈ ಒಂದು ಬಹುಮಾನವನ್ನು ನಮ್ಮ ಹಿರಿಯರಾದಂಥ ಶ್ರೀಯುತ ಸುಬ್ಬಣ್ಣ ಹೆಗಡೆ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ವಿಭಾಗದ ಕೆಸರುಗದ್ದೆ ಓಟದ ವಿಜೇತರು ಪ್ರಥಮ ಸ್ಥಾನವನ್ನು ಜ್ಯೋತಿ ಹೆಗಡೆ, ವೈಫ್ ಆಫ್ ಕರುಣಾಕರ ಹೆಗಡೆ ಸೇಳೆಂಜೆ. ದ್ವಿತೀಯ ಸ್ಥಾನವನ್ನು ಜಯಲಕ್ಷ್ಮಿ ಹೆಗಡೆ, ವೈಫ್ ಆಫ್ ಸಂತೋಷ್ ಹೆಗಡೆ ಸೇಳೆಂಜೆ. ತೃತೀಯ ಸ್ಥಾನವನ್ನು ಆಶಾ ಹೆಗಡೆ, ವೈಫ್ ಆಫ್ ಅಶೋಕ್ ಹೆಗಡೆ ಬಚ್ಚಪ್ಪು. ಬಿಲೋ 40 ಇಯರ್ ಹಿಮ್ಮುಖ ಓಟದ ಪುರುಷರ ವಿಭಾಗದ ವಿಜೇತರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕಿರಣ್ ಹೆಗಡೆ. ಮುಂದಿನ ಬಹುಮಾನವನ್ನು ನಮ್ಮ ಸಂಘದ ಗೌರವ ಸಲಹೆಗಾರರಾದಂಥ ಗೌರವಾಧ್ಯಕ್ಷರಾದಂಥ ಸುಧಾಕರ್ ಹೆಗಡೆ ಅವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಕಿರಣ್ ಹೆಗಡೆ, ಸನ್ ಆಫ್ ಸದಾನಂದ ಹೆಗಡೆ ಸೇಳೆಂಜೆ. ಕಿರಣ್ ಹೆಗಡೆ. ದ್ವಿತೀಯ ಸ್ಥಾನವನ್ನು ಪ್ರಸಿದ್ಧ ಹೆಗಡೆ, ಚಂದ್ರಶೇಖರ್ ಹೆಗಡೆ ಹಾಲಾಡಿ. ತೃತೀಯ ಸ್ಥಾನವನ್ನು ಸೃಜನ್ ಹೆಗಡೆ, ಸನ್ ಆಫ್ ಸುರೇಶ್ ಹೆಗಡೆ ಕಾರ್ಕಳ. 40 ವರ್ಷ ಮೇಲ್ಪಟ್ಟ ವಿಭಾಗದ ವಿಜೇತರು ಸೃಜನ್ ಬನ್ನಿ. 40 ವರ್ಷ ಮೇಲ್ಪಟ್ಟ ವಿಭಾಗದ ಹಿಮ್ಮುಖ ಓಟದ ವಿಜೇತರು ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಜ್ಯೋತಿ ಹೆಗಡೆ, ವೈಫ್ ಆಫ್ ಕರುಣಾಕರ ಹೆಗಡೆ ಸೇಳೆಂಜೆ. ದ್ವಿತೀಯ ಸ್ಥಾನವನ್ನು ಆಶಾ ಹೆಗಡೆ, ವೈಫ್ ಆಫ್ ಅಶೋಕ್ ಹೆಗಡೆ. ತೃತೀಯ ಸ್ಥಾನವನ್ನು ಜಯಲಕ್ಷ್ಮಿ ಹೆಗಡೆ, ವೈಫ್ ಆಫ್ ಸಂತೋಷ್ ಹೆಗಡೆ. ವಿಜೇತರಿಗೆ ಎಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ 40 ವರ್ಷ ಕೆಳಗಿನ ವಿಭಾಗದ ವಿಜೇತರನ್ನು ಗೌರವಿಸ್ತಾ ಇದ್ದೇವೆ. ಹಿಮ್ಮುಖ ಓಟದ ವಿಜೇತರು ಮಹಿಳೆಯರು ಪ್ರಥಮ ಸ್ಥಾನ ಅಂಕಿತಾ, ಡಾಕ್ಟರ್ ಆಫ್
ಕಾಂತಿ ಹೆಗಡೆ ಸೇಳೆಂಜೆ, ಅಂಕಿತಾ ಈ ಬಹುಮಾನವನ್ನು ಸುಧಾಕರ್ ಹೆಗಡೆ ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ರಮಿತ್ ಹೆಗಡೆ, ವೈಫ್ ಆಫ್ ಪ್ರಮೋದ್ ಹೆಗಡೆ, ಹುಲಿಪಾಂಜರ ಜಡ್ಡು. ರಮಿತ್ ವೈಫ್ ಆಫ್ ಪ್ರಮೋದ್ ಹೆಗಡೆ, ಹೋಗಿ ಅವರಿಲ್ಲ. ಪವಿತ್ರ ಹೆಗಡೆ ವೈಫ್ ಆಫ್ ಸುರೇಶ್ ಹೆಗಡೆ, ಸೋಮೇಶ್ವರ 40 ವರ್ಷದ ಮೇಲ್. ಪವಿತ್ರ ಹೆಗಡೆ ಬನ್ನಿ. ವಿಜೇತರನ್ನ ಗೌರವಿಸಿದ ಶ್ರೀಯುತ ಸುಧಾಕರ್ ಹೆಗಡೆ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ವಿಶ್ವನಾಥ್ ಹೆಗಡೆ ಅವರನ್ನ ಕೇಳಿಕೊಳ್ತಾ ಇದ್ದೇವೆ. 40 ವರ್ಷ ಮೇಲ್ಪಟ್ಟ ವಿಭಾಗದ ಹಿಮ್ಮುಖ ಓಟದ ಪುರುಷರ ವಿಜೇತರು ಪ್ರಥಮ ಸ್ಥಾನ ಹರೀಶ್ ಹೆಗಡೆ, ಸನ್ ಆಫ್ ಮಾಬಲ್ ಹೆಗಡೆ. ದ್ವಿತೀಯ ಸ್ಥಾನ ಸಂಜಯ್ ಹೆಗಡೆ, ಸನ್ ಆಫ್ ಸಾಧು ಹೆಗಡೆ. ತೃತೀಯ ಸ್ಥಾನ ಹರೀಶ್ ಹೆಗಡೆ, ಸನ್ ಆಫ್ ರಾಘವ್ ಹೆಗಡೆ, ಚಂದುಗುಂದು. ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ಕೂಟದಲ್ಲಿ ಗುಂಪು ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಇದರ ವಿಜೇತರನ್ನು ಈಗ ಪ್ರಕಟಿಸ್ತಾ ಇದ್ದಾವೆ. ವಿಜೇತರು ಜೊತೆಯಲ್ಲಿ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಟ್ರೋಫಿಯ ಜೊತೆಯಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಭಾಗವಹಿಸಿದಂಥ 5 ತಂಡಗಳಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ದುಡ್ಡಿನ ಜಡ್ಡು ಸೀತಾನಾದಿ ತಂಡ. ಪ್ರಥಮ ಥ್ರೋಬಾಲ್ ಎಲ್ಲ 7 ಮಂದಿ ಕೂಡ ಬನ್ನಿ. ಆಕರ್ಷಕ ಟ್ರೋಫಿಯ ಜೊತೆಯಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಬಹುಮಾನವನ್ನು ವೇದಿಕೆ ಮೇಲಿರುವಂಥ ಗಣ್ಯರ ಜೊತೆಯಲ್ಲಿ ಅಧ್ಯಕ್ಷರು ಸೇರಿ ಈ ಬಹುಮಾನವನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ದ್ವಿತೀಯ ಸ್ಥಾನವನ್ನು ಭಾಗವಹಿಸಿದಂಥ 5 ತಂಡಗಳ ಪೈಕಿಯಲ್ಲಿ ಹುಲಿಪಾಂಜರ ಜಡ್ಡು ಫ್ರೆಂಡ್ಸ್ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಬಹುಮಾನವನ್ನು ಹುಲಿಪಾಂಜರ ತಂಡದ ಎಲ್ಲ ಸದಸ್ಯರು, ತಂಡದ ಕಪ್ತಾನ ಸಹಿತವಾಗಿ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಗೆ ಬಂದು ವೈಯಕ್ತಿಕ ಪ್ರಶಸ್ತಿಗಳನ್ನು ಸ್ವೀಕರಿಸಲು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಬಹುಮಾನದ ವಿಜೇತ ವಿದ್ಯಾರ್ಥಿಗಳಿಗೆ ಅಥವಾ ವಿಜೇತರಿಗೆ ನೀಡುವಂಥ ಬಹುಮಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದವರು ಹುಲಿಪಾಂಜರ ಜಡ್ಡು ಅಶೋಕ್ ಹೆಗಡೆ, ಪೊಳಲಿಶ್ರೀ ಬಚ್ಚಪ್ಪು ಮತ್ತು ದಿಮ್ಮದ ಮನೆ ರವಿ ಹೆಗಡೆ ಅವರು. ಕಳೆದ ಬಾರಿಯೂ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ನೀಡಿ ದೇಣಿಗೆಯನ್ನಾಗಿ ನೀಡಿ ಸಹಕರಿಸಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಿಧಿ ಶೋಧದ ಬಹುಮಾನವನ್ನು ನೀಡಿ ಗೌರವಿಸಿದವರು ಶ್ರೀಯುತ ಸಜಿತ್ ಹೆಗಡೆ, ಸ್ಪೋರ್ಟ್ಸ್ ಗ್ಯಾಲರಿ ಜೋಡ್ ರಸ್ತೆ ಕಾರ್ಕಳ, ಇದರ ಮಾಲೀಕರು. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದೀಗ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ಪ್ರಥಮ ಸ್ಥಾನಿಯಾದಂತಹ ಹುಲಿಪಾಂಜರ ಜಡ್ಡು ತಂಡಕ್ಕೆ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಹಗ್ಗ ಜಗ್ಗಾಟ, ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ವಿಜೇತರು ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಸಂತೋಳಿ ಫ್ರೆಂಡ್ಸ್
ತಂಡದ ಕಪ್ತಾನ ಸಹಿತವಾಗಿ ಎಲ್ಲ ಸದಸ್ಯರ ಜೊತೆ ಕೋಚಿಗೂ ಕೂಡ ಬರುವ ಅವಕಾಶ ಇದೆ. ಬಂಧುಗಳೇ, ಮಹಿಳೆಯರ ಹಗ್ಗಜಗ್ಗಾಟದ ಸ್ಪರ್ಧೆಯಲ್ಲಿ 6 ತಂಡಗಳು ಭಾಗವಹಿಸಿದ್ದು ಪ್ರಥಮ ಸ್ಥಾನಿಯಾಗಿ ಹುಲಿಪಾಂಜರ ಜಡ್ಡು, ಆದರೆ ದ್ವಿತೀಯ ಸ್ಥಾನಿಯಾಗಿ ಮೂಡಿಬಂದಂಥ ತಂಡ ಸಂತೋಳಿ ಫ್ರೆಂಡ್ಸ್ ತಂಡ. ವಿಜೇತರಿಗೆ ಅಭಿನಂದನೆಯ ಜೊತೆಯಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು. ಮುಂದೆ ಹಗ್ಗ ಜಗ್ಗಾಟದ ಪುರುಷರ ವಿಭಾಗದ ವಿಜೇತರು ಪ್ರಥಮ ಸ್ಥಾನವಾಗಿ ಮೂಡಿಬಂದಂಥ ತಂಡ ಪಿಲಿಚಾಮುಂಡಿ ಹೆಬ್ರಿ. ತಂಡದ ಕಪ್ತಾನರ ಜೊತೆಯಲ್ಲಿ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಪ್ರಶಸ್ತಿಯ ಜೊತೆ ವೈಯಕ್ತಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಭಾಗವಹಿಸಿದಂತಹ 10 ತಂಡಗಳ ಪೈಕಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಹಗ್ಗ ಜಗ್ಗಾಟದಲ್ಲಿ ಪಿಲಿಚಾಮುಂಡಿ ಹೆಬ್ರಿ ತಂಡ. ಇವರಿಗೆ ಆಕರ್ಷಕ ಟ್ರೋಫಿಯ ಜೊತೆಯಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಶ್ರೀ ವೀರಮಾರುತಿ ಹುಲಿಪಾಂಜರ ಜಡ್ಡು. ಭಾಗವಹಿಸಿದ ತಂಡಗಳ ಪೈಕಿ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಶ್ರೀ ವೀರಮಾರುತಿ ಹುಲಿಪಾಂಜರ ಜಡ್ಡು. ಇವರನ್ನ ವೈಯಕ್ತಿಕ ಪ್ರಶಸ್ತಿಯ ಜೊತೆ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ವೇದಿಕೆ ಮೇಲುವಂತ ಎಲ್ಲ ಗಣ್ಯರು ಈ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈ ಕೂಟದಲ್ಲಿ ನಿಧಿ ಶೋಧವನ್ನು ಇಟ್ಟಿದ್ದೆವು. ಮೊದಲಿಗೆ ನಾವು ಚಿನ್ನದ ಪದಕ, ಚಿನ್ನದ ತಟ್ಟೆ ಎನ್ನುವ ಮಾತನ್ನು ಹೇಳ್ತಾ ಕೊನೆಯಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ಸಿಕ್ಕಿದ್ದು ಚಿನ್ನದ ಬಣ್ಣದ ಹಣತೆ ಕಾಲು ದೀಪ ಸಿಕ್ಕಿದ್ದು. ಇವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮುಖ್ಯವಾಗಿ ನಿಧಿ ಶೋಧದ ವಿಜೇತರಾದಂತಹ ಶ್ರೀಮತಿ ಮಹಾಲಕ್ಷ್ಮಿ ಮಾಳ ಇವರಿಗೆ ಆಕರ್ಷಕ ಟ್ರೋಫಿಯನ್ನು, ನಿಧಿ ಶೋಧದ ವಿಜೇತರಾದಂತಹ ಮಹಾಲಕ್ಷ್ಮಿ ಇವರಿಗೆ ನಿಧಿ ಶೋಧದ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಈ ಬಹುಮಾನವನ್ನು ನೀಡಿದವರು ಸಜಿತ್ ಹೆಗಡೆ, ಸ್ಪೋರ್ಟ್ಸ್ ಗ್ಯಾಲರಿ, ಜೋಡ್ರಸ್ತೆ ಇವರು. ವಿಜೇತೆ ಮಹಾಲಕ್ಷ್ಮಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಪುರುಷರ ವಿಭಾಗದ ವಾಲಿಬಾಲ್ ಭಾಗವಹಿಸಿದ 10 ತಂಡಗಳ ಪೈಕಿ ಪ್ರಥಮ ಸ್ಥಾನವಾಗಿ ಮೂಡಿ ಬಂದಂಥ ತಂಡ ಕೊಳಂಬೆ ಮುದ್ರಾಡಿ ಪೊಳಲಿ ಶ್ರೀ ಅರುಣ್ ಹೆಗಡೆ ಅವರ ನೇತೃತ್ವದ ತಂಡ. ಕೊಳಂಬೆ ತಂಡದ ಎಲ್ಲ ಸದಸ್ಯರು ಅರುಣ್ ಹೆಗಡೆ ಅವರ ಮಾಲೀಕತ್ವದ ತಂಡ.
ಬಹಳಷ್ಟು ಬೆಳಗ್ಗಿನಿಂದ ಅರುಣ್ ಅಣ್ಣ ಯಾವಾಗಲೂ ವಾಲಿಬಾಲ್ ಯಾವಾಗ ಕೇಳ್ತಾ ಇದ್ರು. ಅವರ ತಂಡ ಆವಾಗಲೇ ಗೊತ್ತಿತ್ತು ನಮಗೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ತಂಡ ಚಂದುಕುಂದು ಫ್ರೆಂಡ್ಸ್. ಎಲ್ಲ ಚಂದುಕುಂದು ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಿ ದ್ವಿತೀಯ ಸ್ಥಾನಿ ಪ್ರಶಸ್ತಿಯನ್ನು ನೀಡಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಸೇಳೆಂಜೆ ತಂಡ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ತಂಡ ಸೇಳೆಂಜೆ. ವಿಜೇತರಿಗೆ ಅಭಿನಂದನೆಗಳು. ಜೊತೆಯಲ್ಲಿ ಎಲ್ಲ ವಿಜೇತರನ್ನ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀಡಿದಂತಹ ತುಳುನಾಡ ವಾರ್ತೆ ಕಾರ್ಕಳ ಈ ಸಂಸ್ಥೆಗೆ ಉಡುಪಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದರ ಮುಖ್ಯಸ್ಥರು ವೇದಿಕೆ ಒಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತುಳುನಾಡ ವಾರ್ತೆಯ ಮುಖ್ಯಸ್ಥರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಚಂಡೆಯ ನಾದವನ್ನು ಬಹಳ ಸುಮಧುರವಾಗಿ ನಮ್ಮ ಬೆಳಗಿನಿಂದ ಈ ತನಕ ನಾದವನ್ನು ನುಡಿಸಿದಂತಹ ಸಾಯಿ ನಾದ ತಂಡ ಹೆಬ್ರಿ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಂಡದ ಮುಖ್ಯಸ್ಥರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಬೆಳಕು ಧ್ವನಿ ಮತ್ತು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮೂಕಾಂಬಿಕಾ ಸೌಂಡ್ಸ್ ಇದರ ಮಾಲೀಕರಾದಂಥ ಅಶೋಕ್ ಹೆಗಡೆ ಅಶೋಕ್ ನಾಯಕ್ ಇವರ ಪರವಾಗಿ ಅವರ ತಂಡದ ಮುಖ್ಯಸ್ಥರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಛಾಯಾಗ್ರಹಣವನ್ನ ತೆಗೆದು ಬೇರೆ ಬೇರೆ ವಿತರಿಸಿದಂತಹ ಕಲರ್ ಸ್ಟುಡಿಯೋ ಇದರ ಮಾಲೀಕರಾದಂತಹ ಶ್ರೀಯುತ ವಸಂತ ಹೆಗಡೆ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಕಾರ್ಯಕ್ರಮವನ್ನು ಮಾಡುವಾಗ ಕೆಲವೊಂದು ಕಡೆ ಕಸಗಳನ್ನು ಎಸೆಯುವುದು ನಮ್ಮ ಸಹಜ ಗುಣ ಅಂತ ಭಾವಿಸಿದ್ದೇವೆ. ಆದರೂ ಅದನ್ನು ಹೆಕ್ಕಿ ಒಂದು ಎಡೆ ಸೇಕರಿಸುವಂಥದ್ದು ದೊಡ್ಡ ಗುಣ. ಹಾಗಾಗಿ ಎಲ್ಲ ಬಂಧುಗಳು ಈ ಒಂದು ಕಸವನ್ನು ಎಸೆದಂಥ ಯಾವುದೇ ಕಸ ಸಿಕ್ಕಿದೆ ಅದನ್ನು ಒಂದು ಕಡೆ ಸೇಕರಿಸಿ ಭಾಳ ಸ್ವಚ್ಛತೆಯನ್ನು ಗೊಳಿಸುವಲ್ಲಿ ತಾವೆಲ್ಲರೂ ಸಹಕರಿಸಬೇಕಾಗಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಹರಿದಾಸ್ ಹೆಗಡೆಯವರು. ಬಂಧುಗಳೇ, ಈಗಾಗಲೇ ವಿಳಂಬ ಆಗಿದೆ. ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಪ್ರಭಾತಕ್ಕನವರಿಗೆ, ಸುಂದರ ಅವರಿಗೆ, ಹಿರಿಯ ಸುಬ್ಬಣ್ಣ ಹೆಗಡೆಯವರಿಗೆ ಮತ್ತು ಅಧ್ಯಕ್ಷ ಪ್ರವೀಣ್ ಹೆಗಡೆಯವರಿಗೆ, ಸುಧಾಕರ್ ಹೆಗಡೆಯವರಿಗೆ, ವಿಶ್ವನಾಥ್ ಹೆಗಡೆಯವರಿಗೆ, ಸೀತಾಕ್ಕನವರಿಗೆ, ವಿದ್ಯಾರ್ಥಿಯವರಿಗೆ ಸೇರಿದಂತೆ ಎಲ್ಲ ಸಮಸ್ತ ಬಂಧುಗಳಿಗೆ ಒಂದೇ ಒಂದು ಮಾತಿನಲ್ಲಿ
ಕೃತಜ್ಞತೆ ಸಲ್ಲಿಸಿ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿನಂದನೆ ಸಲ್ಲಿಸಿ ವೀರಮಾರುತಿ ದೇವರು ಇನ್ನಷ್ಟು ಈ ಕಾರ್ಯಕ್ರಮ ಕೊಡ್ತಕ್ಕಂಥ ಈ ಪುಣ್ಯಭೂಮಿ ಆಗಿ ಬರಲಿ ಅಂತ ಪ್ರಾರ್ಥಿಸ್ತಾ ವಂದನೆಗಳು. ಎಲ್ಲರಿಗೂ ಧನ್ಯವಾದ. ಈಗಾಗಲೇ ಹೇಳಿದ ಹಾಗೆ ಈ ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವುದು ಎಲ್ಲರ ಕರ್ತವ್ಯ. ಆ ಕಾರಣಕ್ಕಾಗಿ ಈಗ ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ.